ಸ್ವಾಗತಿಸುತ್ತಾ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅದ್ಧೂರಿ ಶತಮಾನೋತ್ಸವ ಕಾರ್ಯಕ್ರಮದ 2ನೇಯ ದಿನದ ಸಂಭ್ರಮದಲ್ಲಿ ನಾವೀಗೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ಬಂಧುಗಳೇ, ನಿನ್ನೆ ಬೆಳಿಗ್ಗೆಯಿಂದ ವಿಜೃಂಭಣೆಯ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿಯನ್ನ ಕಂಡು ಜನ ಮೆಚ್ಚುಗೆಯನ್ನ ಪಡೆದಂತ ಶತಮಾನೋತ್ಸವದ ಕಾರ್ಯಕ್ರಮ ನಿನ್ನೆ ಜರುಗಿದೆ. ನಿನ್ನೆ ಬೆಳಿಗ್ಗೆ ಶ್ರೀ ಅಮ್ಮನವರ ದೇವರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಂತಹ ಈ ಕಾರ್ಯಕ್ರಮ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ತದನಂತರ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮೆಚ್ಚುಗೆಯ ನೃತ್ಯ ಕಾರ್ಯಕ್ರಮಗಳನ್ನು ನಾವು ಗಮನಿಸಿದ್ದೇವೆ. ಬಂಧುಗಳೇ, ಇವತ್ತು 2ನೇದರಲ್ಲಿ ನಾವು ಕಾರ್ಯಕ್ರಮದ ಆಯೋಜನೆಯಲ್ಲಿದ್ದೇವೆ. ಕೆಲವೇ ಕ್ಷಣದಲ್ಲಿ ಇಡ್ಡೆಳ್ಕ ಶಾಲಾ ಪುಟಾಣಿಗಳಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಗೌರವಾನ್ವಿತ SDMC ಅಧ್ಯಕ್ಷರಾದ ಜಗದೀಶ್ ಇಡ್ಡೆಳ್ಕರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮುಖ್ಯ ಗುರುಗಳಾದಂತಹ ಚಂದ್ರಕುಮಾರ್ ತಮ್ಮನ್ನು ಕೂಡ ಆಧರಣೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ ಸರ್. ವಿಶೇಷವಾಗಿ ಇಂದು ತದನಂತರ ಬಬ್ಬೆಕೇರಿ ಶಾಲಾ ಪುಟಾಣಿಗಳಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ದೋಲ್ಪಾಡಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳಿಂದ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ತದನಂತರ ನಡೆಯುವಂತ ವಿಚಾರಗೋಷ್ಠಿಯಲ್ಲಿ ಸ್ವಉದ್ಯೋಗದ ಬಗ್ಗೆ ವಿಚಾರಗೋಷ್ಠಿ, ಮಾಹಿತಿ ವಿನಿಮಯ ಕಾರ್ಯಕ್ರಮ ಜರುಗುತ್ತದೆ. ಇದರ ಸಭಾಧ್ಯಕ್ಷತೆಯ ಗೌರವಾನ್ವಿತ ಶ್ರೀ ಗಣೇಶ್ KS ಮುದನಡ್ಕ, ಮಾನ್ಯ ಅಧ್ಯಕ್ಷರು, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಅಬ್ರಾಮ್ ಜೇಮ್ಸ್ ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಶ್ವನಾಥ ಗೌಡ ಅಂಬುಳ, ಉದ್ಯಮಿಗಳು ಹೊಸ ಫುಡ್ ಪ್ರಾಡಕ್ಟ್ ಚಾರ್ವಾಕ, ಶ್ರೀಮತಿ ಸುಜಾತಾ ದಿನೇಶ್ ಕುಮಾರ್ ಕುಂದರ್, ಮಾಲಕರು ಶ್ರೀ ಜನನಿ ಫ್ಯಾಷನ್ ವರ್ಲ್ಡ್ ಮರ್ದಾಳ, PDO ರಘು ಎಂಬಿ ಅವರು ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಲ್ಲದೆ ತದನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರು ಮತ್ತು ದೋಲ್ಪಾಡಿಯ ಇಲ್ಲಿಯ ವಿದ್ಯಾರ್ಥಿಗಳಿಂದ ವಿನೂತನ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಬಂಧುಗಳೇ, ಸಂಜೆ 6 ಗಂಟೆಗೆ ಸರಿಯಾಗಿ ಕುಟುಂಬ ಸಮೇತರಾಗಿ ಬಂದು ಕುಟ್ಟೆನ್ನಣ ಕುಟುಂಬ ಅನ್ನುವಂತಕ್ಕ ಹಾಸ್ಯಮಯ ನಾಟಕವನ್ನ ನೋಡಲು ದಯವಿಟ್ಟು ಮರೆಯಬೇಡಿ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ನಾಟಕದಲ್ಲಿ ತಾವೆಲ್ಲ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಾವು ವಿಘ್ನ ನಿವಾರಕ ಶ್ರೀದೇವರಾದ ಗಣೇಶನೊಟ್ಟಿಗೆ ಅಮ್ಮನವರು, ದೈವ ದೇವರುಗಳು ಎಲ್ಲ ದೇವರುಗಳನ್ನ ಪ್ರಾರ್ಥಿಸುತ್ತಾ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದೇವೆ. ಸಂಘದ ಅಧ್ಯಕ್ಷರಾದ ಶ್ರೀ ಗಣೇಶ್ ಉತ್ತರಾಡ್ಕ ಅವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಎಲ್ಲ ನಿರ್ದೇಶಕ ಮಿತ್ರರು, ಸಿಬ್ಬಂದಿ ವರ್ಗದವರು ಇಲ್ಲಿ ಬಂದು ಸೇರಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಈ ದೀಪ ಪ್ರಜ್ವಲನೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವಿಶ್ವನಾಥ್ ಕೊಪ್ಪ ಇದ್ದಾರೆ. ತಾವು ಸೇರ್ಕೊಳ್ಬೇಕು ಸರ್. ಹಾಗೆ PLD ಬ್ಯಾಂಕಿನ ನಿರ್ದೇಶಕರು ದೇವಯ್ಯ ಕಣ್ಣಿಗ, ತಾವು ಕೂಡ ತಮ್ಮ ಉಪಸ್ಥಿತಿ ನಮಗೆ ಈ ಶತಮಾನೋತ್ಸವದ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದೆ. ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಧರ್ಮೇಂದ್ರ ಕಟ್ಟಂತರ ತಾವು ಬರಬೇಕು. ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಲೆಂದು ನಾವು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದೇವೆ. ಇವತ್ತಿನ ಅತಿಥಿಗಳು ತಾವು ಬರಬೇಕು. ಸಂಪೂರ್ಣ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುವಂತ ಅತಿಥಿ ಭಾಗವಹಿಸಿಕೊಳ್ಳಿ ಸರ್. ವಿಶ್ವನಾಥ್ ಸರ್ ಕರ್ಕೊಂಡು ಬನ್ನಿ ಅತಿಥಿಗಳನ್ನ. CO ಅಶೋಕ್ ರವರು ಭಾಗವಹಿಸಬೇಕು. ನಮ್ಮ ಎಲ್ಲ ಈ ಗುಡುಗಟ್ಟಿನ ಈ 3 ಗ್ರಾಮಗಳ ದೇವರುಗಳನ್ನ ನಾವು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಇವತ್ತು ಕೂಡ ಯಶಸ್ವಿಯಾಗಬೇಕು. ಎಲ್ಲಷ್ಟು ಲೋಪಗಳಿಲ್ಲದೆ ನಿನ್ನೆಯಿಂದ ಸರ್ ಬಹಳಷ್ಟು ಯಶಸ್ವಿ ಕಾರ್ಯಕ್ರಮಗಳು ನಮ್ಮ ಜೊತೆ ನಡೆದಿದೆ.
ನಾಳೆ ವಿಶೇಷವಾಗಿ ನಮ್ಮ ಊರಿಗೆ ಪಾದಸ್ಪರ್ಶ ಮಾಡಲಿರುವಂತಹ ಪರಮ ಪೂಜ್ಯನೀಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು ನಾಳೆ ಬೆಳಿಗ್ಗೆ 9:30ಗೆ ಸರಿಯಾಗಿ ಆಗಮಿಸಲಿಕ್ಕಿದ್ದಾರೆ. ತದನಂತರ ನಡೆಯುವ ಅದ್ಧೂರಿ ಮೆರವಣಿಗೆಯೊಂದಿಗೆ ನಮ್ಮ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಜರುಗುತ್ತದೆ. ಬಂಧುಗಳೇ, ನಾವೆಲ್ಲ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ವಿಜೃಂಭಣೆಯ ಕಾರ್ಯಕ್ರಮಗಳ ನಡುವೆ ಬಹಳಷ್ಟು ವಿಜೃಂಭಿಸ್ತಾ ಇದೆ. ಇವತ್ತಿನ ಎಲ್ಲ ನಮ್ಮ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲೆಂದು ಶ್ರೀ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಇದೀಗ ವೇದಿಕೆಯನ್ನ ನೃತ್ಯ ಲೋಕಕ್ಕೆ ಕೊಂಡೊಯ್ಯಲಿಕ್ಕೆ ನಮ್ಮ ಹಿಡ್ಯಡ್ಕ ಶಾಲಾ ಪುಟಾಣಿಗಳಿಗೆ ವೇದಿಕೆಯನ್ನ ಹಸ್ತಾಂತರಿಸ್ತಾ ಇದ್ದೇವೆ.
ಆತ್ಮೀಯ ಸಹಕಾರಿ ಬಂಧುಗಳೇ ಹಾಗೂ ಎಲ್ಲ ಕಲಾಭಿಮಾನಿಗಳೇ, ಇದೀಗ ನಮ್ಮ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡೋದ್ಘಾಟನೆ, ಕೃಷಿ ಮೇಳ ಹಾಗೂ ಶತಮಾನೋತ್ಸವ ಕಾರ್ಯಕ್ರಮದ 2ನೇ ದಿನದ ವೇದಿಕೆ ಸಜ್ಜಾಗಿದೆ. ಇದೀಗ ಸಾಂಸ್ಕೃತಿಕ ಲೋಕವನ್ನ ನಮ್ಮ ಈ ವೇದಿಕೆಯಲ್ಲಿ ಸೃಷ್ಟಿಸಲು ಬರ್ತಾ ಇದ್ದಾರೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಡ್ಯಡ್ಕದ ಪುಟಾಣಿಗಳು. ಹರ ಹರ ಶಂಭು ಶಂಭು ಕುಣಿತದ ಮುಖಾಂತರ ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ವಿದ್ಯಾರ್ಥಿನಿಯರಾದ ಭೂಮಿಕಾ, ದೇವಿಕಾ, ಲಾವಣ್ಯ ಮತ್ತು ಚರಣ್ಯ. ತದನಂತರ ಜೈ 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 ಬಜರಂಗಿ ನೃತ್ಯದ ಮೂಲಕ ನಮ್ಮ ಪುಟಾಣಿಗಳು ರಂಜಿಸಿದ್ದಾರೆ. ಇದೀಗ ವೇದಿಕೆಗೆ ವಿದ್ಯಾರ್ಥಿಗಳಾದ ಶ್ರವಣ್ ಕುಮಾರ್, ಕೌಶಿಕ್, ತೀರ್ಥೇಶ್ ಜೈ 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 ಬಜರಂಗಿಯೊಂದಿಗೆ ಬಜರಂಗಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಪುಟಾಣಿಗಳು. ಮುನಿವರ ಆರತಿ ಉತಾರೆ, ಜಯ
प्रसन्नाञ्जनेयं श्रीरामदूतं महाकायवीरं प्रलयवि ನಡೆಯಲಿ ಅಸುರರ ಎದುರಿಸು ಗಗನ ವಿಚರುಗಲಿ ಕಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಹನುಮಲ ಲಾಠಿ ಜೈ 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 ಬಜರಂಗಿ ಕದಲನ ರಘುನಾಥಕ ಲಾಠಿ ಜೈ 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 ಬಜರಂಗಿ ಬುದ್ಧ ಮಹಾಬಲದಾಯಿ ಜೈ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯಿ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜೈ ಹನುಮಾನ್ जय हनुमान साच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ओ भुज बलवा तोरे निंतोने भव भयवा नीगुबा जय शिव रूपने बजरंगी ಅವತಾರಕ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ನೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾ बजरंगी बजरंगी जय 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 बजरंगी 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 जय 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 बजरंगी बजरंगी जय 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 बजरंगी ಅಣುವು ನಿನ್ನ ಓಂಕಾರ ಪವನ ಸುತ ನೋಡುವ ಜೈ ಜಗಪಾಲಕ ಬಜರಂಗಿ ಜೈ ಜೈ ಪಕಟೇಸರ ಬಜರಂಗಿ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ ರಘುರಾಮನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾಂತರ ಕೆಡುಕು ಎನ್ನುವ ಲಂಕಾ ದಹನ ಮಾಡೋ शौर्य नाशके जय 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 बजरंगी पीछे हनुमल लाठी जय 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 बजरंगी कदलन रघुनाथ लाठी जय 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 बजरंगी पुत्र महाबलदाई जय 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 बजरंगी ननके प्रभु सदा सहाय श्री आंजनेयं प्रसन्नांजनेयं ಆಂಜನೇಯನನ್ನ ವೇದಿಕೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ನೃತ್ಯ ಪ್ರದರ್ಶನ ನೀಡಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಹರ ಹರ ಶಂಭು ಶಂಭು ನೃತ್ಯದ ಮೂಲಕ ನಮ್ಮನ್ನ ಮನರಂಜಿಸಿಕೆ ಬರ್ತಾ ಇದ್ದಾರೆ ವಿದ್ಯಾರ್ಥಿನಿಯರಾದ ಭೂಮಿಕಾ, ದೇವಿಕಾ, ಲಾವಣ್ಯ ಮತ್ತು ಚರಣ್ಯ.
ಹರಹರು ಶಂಭು ಶಂಭು ನೃತ್ಯದ ಮುಖಾಂತರ ಪರಶಿವನನ್ನ ವೇದಿಕೆಯಲ್ಲಿ ಸಾಕ್ಷಾತ್ಕರಿಸಿದ ಎಲ್ಲ ಪುಟಾಣಿಗಳಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಇದೀಗ ನಮ್ಮ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಡ್ಯಡ್ಕ ಇದರ STMC ಅಧ್ಯಕ್ಷ ಜಗದೀಶ್ ಇಡ್ಯಡ್ಕ ಹಾಗೆಯೇ ಮುಖ್ಯ ಗುರುಗಳ ಛತ್ರಕುಮಾರ್ ಹಾಗೂ ಎಲ್ಲ ವಿದ್ಯಾರ್ಥಿಗಳ ವೇದಿಕೆಗೆ ಬಂದು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಗಣೇಶ್ ಉದನಡ್ಕ ಹಾಗೂ CO ಅವರಾದ ಅಶೋಕ್ ರವರಿಂದ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ನಿರ್ದೇಶಕ ಬಂಧುಗಳು ಹಾಗೂ ಉಪಾಧ್ಯಕ್ಷ ಬಾಲಕೃಷ್ಣ ಇಡ್ಯಡ್ಕ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಶತಮಾನೋತ್ಸವದ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಕಿರಿಯ ಪ್ರಾಥಮಿಕ ಶಾಲೆ ಇಡ್ಯಡ್ಕ ಇವರಿಂದ ಮೂಡಿ ಬಂದಿದೆ. ಈ ಪುಟಾಣಿಗಳಿಗೆ ಶುಭ ಹಾರೈಕೆಗಳೊಂದಿಗೆ ನಮ್ಮ ಸಂಸ್ಥೆಯ ಸವಿನೆನಪು ಸದಾ ಇರಲಿ. 100ನೇ ವರ್ಷದಲ್ಲಿ ನೃತ್ಯ ಮಾಡಿದಂತಹ ಆ ಸಂತಸದ ಕ್ಷಣಗಳು ಇನ್ನಷ್ಟು ಸಮಯ ನಮ್ಮ ಬಾಳಲ್ಲಿ ಬೆಳಗಿ ಬರಲಿ ಎಂಬ ಆಶಯದೊಂದಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಮುಖ್ಯ ಗುರುಗಳಾದಂಥ ಛತ್ರಕುಮಾರ್, SDMC ಅಧ್ಯಕ್ಷರಾದಂಥ ಜಗದೀಶ್ ಇಡ್ಯಡ್ಕ ಮತ್ತು ಶಿಕ್ಷಕ ವೃಂದ, SDMCಯ ಸದಸ್ಯರು, ಪೋಷಕರು ತಮಗೆಲ್ಲರಿಗೂ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಶತಮಾನೋತ್ಸವದ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ವಿಚಾರಗೋಷ್ಠಿ ಕಾರ್ಯಕ್ರಮ ಜರುಗುತ್ತದೆ. ವಿಚಾರಗೋಷ್ಠಿಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಾವು ನಮ್ಮ ಅನೇಕ ಸ್ಟಾಲ್ಗಳು ತೆರೆದಿವೆ. ಎಲ್ಲ ಸ್ಟಾಲ್ಗಳಿಗೆ ತಾವೆಲ್ಲ ಭೇಟಿ ಕೊಡಬೇಕು. ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ನಾವು ಸ್ಟಾಲ್ಗಳನ್ನ ಸಂಪರ್ಕ ಮಾಡಿ, ಮುಖ್ಯವಾಗಿ ಆಕರ್ಷಕ ಸ್ಟಾಲ್ನವರು ಭೇಟಿ ನೀಡಿದ ಪ್ರತಿಯೊಬ್ಬರಿಗೂ ಲಕ್ಕಿ ಕೂಪನ್ಗಳನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಗೌರವಾನ್ವಿತ ಶ್ರೀ ಅಬ್ರಹಾಂ ಜೇಮ್ಸ್ ಅವರು ಉಪಸ್ಥಿತರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಶ್ವನಾಥ್ ಗೌಡ ಅಂಬುಲ, ಶ್ರೀಮತಿ ಸುಜಾತಾ ದಿನೇಶ್ ಕುಂದರ್ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನ ನಾವು ಆದರಣೀಯವಾಗಿ ಗೌರವಿಸುತ್ತಾ, ಶತಮಾನೋತ್ಸವದ ನಮ್ಮ ಸಂಸ್ಥೆ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣುತ್ತಾ ಚಾರ್ವಕ, ಧೋಳ್ಪಾಡಿ, ಕಾಣಿಯೂರು ಇಲ್ಲಿನ ಪ್ರತಿಯೊಬ್ಬ ರೈತರಿಗೂ ನಾನಾ ರೀತಿಯ ಅನುಕೂಲಗಳನ್ನು ಕೊಟ್ಟು 100 ವರ್ಷಗಳ ಇತಿಹಾಸವನ್ನ ದಾಟಿ ಬಂದಿದೆ. ಹರಿ ಓಂ ಹರಿ ಓಂ. ಶತಮಾನೋತ್ಸವದ 2ನೇ ದಿನದ ಕಾರ್ಯಕ್ರಮ ಈಗಾಗಲೇ ಆರಂಭಗೊಂಡು ಇದೀಗ ಒಂದಷ್ಟು ಮನೋರಂಜನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಇನ್ನು ಮುಂದೆ ಈ ಒಂದು ಸುಂದರ ವೇದಿಕೆಯಲ್ಲಿ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ವಿಷಯ ಸ್ವ ಉದ್ಯೋಗ. ಈ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಗಣೇಶ್ KS ಉದನಡ್ಕ, ಮಾನ್ಯ ಅಧ್ಯಕ್ಷರು, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಣಿಯೂರು. ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಅಬ್ರಹಾಂ ಜೇಮ್ಸ್, ಹಿರಿಯ ಉಪನ್ಯಾಸಕರು, ರೂಟ್ ಸೆಟ್ ಸಂಸ್ಥೆ ಉಜಿರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ವಿಶ್ವನಾಥ್ ಗೌಡ ಅಂಬುಲ, ಉದ್ಯಮಿ, ಹಸ್ತ ಫುಡ್ ಪ್ರಾಡಕ್ಟ್ಸ್ ಚಾರ್ವಾಕ. ಶ್ರೀಮತಿ ಸುಜಾತಾ ದಿನೇಶ್ ಕುಂದರ್, ಮಾಲಕರು, ಶ್ರೀ ಜನನಿ ಫ್ಯಾಷನ್ ವರ್ಲ್ಡ್ ಮರ್ದಾಳ. ಎಲ್ಲ ಅತಿಥಿಗಳ ಉಪಸ್ಥಿತಿಯಲ್ಲಿ ಇದೀಗ ಬಹಳ ಬಹುಮುಖ್ಯ ಮಾಹಿತಿ ಸ್ವಉದ್ಯೋಗದ ಬಗ್ಗೆ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಎಲ್ಲ ಕೃಷಿಕ ಬಾಂಧವರು ಈ ಒಂದು
ಮಾಹಿತಿಯನ್ನು ಪಡ್ಕೊಂಡು ಉದ್ಯೋಗದ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದಾದ ಬಳಿಕ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಮಧ್ಯಾಹ್ನ ಸಹಭೋಜನ ವ್ಯವಸ್ಥೆ ಇದೆ. ಹಾಗೆ ಅಪರಾಹ್ನ 2ರಿಂದ 3ರವರೆಗೆ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮ. ಅದೇ ರೀತಿ ಸಂಜೆ 6 ಗಂಟೆಯಿಂದ ಕಾಪು ರಂಗತರಂಗ ಕಲಾವಿದರು ಉಡುಪಿ ಇವರಿಂದ ಕುಟ್ಯಣ್ಣನ ಕುಟುಂಬ ತುಳು ಹಾಸ್ಯಮಯ ನಾಟಕ ಕೂಡ ನಡೆದು ಬರಲಿಕ್ಕಿದೆ. ವಿಚಾರಗೋಷ್ಠಿಗೆ ವೇದಿಕೆ ಕಾಯ್ತಾ ಇದೆ. ಸಭಾಧ್ಯಕ್ಷರು ಶ್ರೀ ಗಣೇಶ್ KS ಉದನಡ್ಕ ಸರ್ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಕೂಡ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಬಂಧುಗಳೇ, ನಾವು ನಿನ್ನೆ ಒಂದು ವಿಚಾರಗೋಷ್ಠಿಯನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಮುಗಿಸಿದ್ದೇವೆ. ಎರಡನೆಯ ವಿಚಾರಗೋಷ್ಠಿಯಾಗಿ ಸ್ವಯಂ ಉದ್ಯೋಗದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಗೌರವಾನ್ವಿತ ಅತಿಥಿಗಳಾದಂಥ ಶ್ರೀ ಅಬ್ರಹಂ ಜೇಮ್ಸ್ ನಮ್ಮ ಮುಂದೆ ಇರುವಂತವರು ಹಿರಿಯ ಉಪನ್ಯಾಸಕರವರು. ರುಡ್ಸೆಟ್ ಸಂಸ್ಥೆಯಲ್ಲಿ ಸುಮಾರು 29 ವರ್ಷಗಳ ಕಾಲ ದೀರ್ಘವಾದಂಥ ತರಬೇತಿಯನ್ನ ನೀಡಿದಂಥ ಇವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಧರ್ಮಸ್ಥಳದಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನ ಸೇಕ್ರೆಡ್ ಹಾರ್ಟ್ ಮಡಂಚೇರಲ್ಲಿ ಮುಗಿಸಿಕೊಂಡು ನಮ್ಮ ಜೊತೆ ಉಪನ್ಯಾಸ ಮಾಡಲಿಕ್ಕಿದ್ದರು. ಇವತ್ತು ಆನಬ್ರು ಇನ್ನೊಬ್ರು ನಮ್ಮ ಮುಖ್ಯ ಅತಿಥಿಗಳು ವಿಶ್ವನಾಥ್ ಅಂಬುಳ, ತಮಗೆಲ್ಲ ಚಿರಪರಿಚಿತರು, ನಮ್ಮೂರಿನವರಿ. ಹೊಸ ಫುಡ್ ಪ್ರಾಡಕ್ಟ್ ಅನ್ನತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಸುಮಾರು 25 ಜನರಿಗೆ ಉದ್ಯೋಗವನ್ನ ನೀಡುವಂತ ಇವರು ಬಿಕಾಂ ಪದವೀಧರರು. ಧರ್ಮಸ್ಥಳ ಗ್ರಾಮೀಣ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ನಂತರ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ತನ್ನ ಸ್ವಉದ್ಯೋಗವನ್ನು ಆರಂಭಿಸಿದಂತ ಒಬ್ಬ ಛಲಗಾರ ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಇನ್ನೊಬ್ರು ಮೇಡಮ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ಶ್ರೀಮತಿ ಸುಜಾತಾ ದಿನೇಶ್ ಕುಂದರ್. ಇವರು ಕೂಡ ಮರ್ದಾಳದವರು. ಸಣ್ಣ ಟೈಲರ್ ಆ ವೃತ್ತಿಯನ್ನ ಆರಂಭಿಸಿದ ಇವರು ತದನಂತರ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಬಹುಶಃ ಸ್ವಂತ ಉದ್ಯೋಗವನ್ನು ಮಾಡಿ ಈಗ ಹಲವಾರು ಮಂದಿಗೆ ಉದ್ಯೋಗವನ್ನು ನೀಡುವುದಲ್ಲದೆ ಟೈಲರಿಂಗ್ ತರಬೇತಿಯನ್ನು ಕೂಡ ನೀಡ್ತಾ ಇವರು. ಈ ಎಲ್ಲ ಅತಿಥಿಗಳನ್ನು ನಾವು ಆದರಣೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಗೌರವಾನ್ವಿತ ಅಧ್ಯಕ್ಷರು, ಅದರೊಟ್ಟಿಗೆ ನಮ್ಮ ಮಠದ ವ್ಯವಸ್ಥಾಪಕರು ಶ್ರೀನಿಧಿ ಆಚಾರ್ಯ ಬಂದಿದ್ದಾರೆ. ತಮ್ಮನ್ನ ಆಧಾರಪೂರ್ವಕವಾಗಿ ನಾವು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ ಸರ್. ನಿನ್ನೆ ಅನಿವಾರ್ಯ ಕಾರ್ಯದಿಂದಾಗಿ ನಮ್ಮ ಅತಿಥಿಗಳಾಗಿ ಆಗಮಿಸಲಿಲ್ಲ. ಈಗ ಆಗಮಿಸಿದ್ದಾರೆ, ಅವರನ್ನು ಕೂಡ ಆದರಣೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಸರ್. ಈಗ ತಮ್ಮೆಲ್ಲರನ್ನ ಆದರಣೀಯವಾಗಿ ಸ್ವಾಗತಿಸಿದ್ದಾರೆ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಗಣೇಶ್ ಉದನಡ್ಕ. ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯ ಶುಭ ಆಶೀರ್ವಾದದೊಂದಿಗೆ ನಿನ್ನೆ ಕೃಷಿ ಮೇಳ ಕಾರ್ಯಕ್ರಮ ಉದ್ಘಾಟನೆಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಇವತ್ತು 2ನೇ ದಿನದ ದೇವರ ಸ್ತುತಿಯ ಒಂದಿಗೆ ದೀಪ ಪ್ರಜ್ವಲನೆಗೊಂಡು ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಮ್ಮ ಕೃಷಿ ಮೇಳದಲ್ಲಿ ವಿಚಾರಗೋಷ್ಠಿಗಳು ಇರಬೇಕು ಎನ್ನುವ ಕಾರಣಕ್ಕಾಗಿ 2 ವಿಚಾರಗೋಷ್ಠಿಗಳನ್ನು ಇಟ್ಟುಕೊಂಡಿದ್ದೆವು. ಒಂದು ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗೆ ಸಂಬಂಧಪಟ್ಟಂತ ವಿಚಾರಗೋಷ್ಠಿ, ಇನ್ನೊಂದು ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟದ್ದು. ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ಈ ಭಾಗದಲ್ಲಿ ಅಡಿಕೆ ಮತ್ತು ಬೇರೆ ಬೇರೆ ಕೃಷಿಗೆ ರೋಗ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕೃಷಿಗೆ ಹಿನ್ನಡೆ ಆಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಯುವಕರಿಗೆ ಸ್ವಉದ್ಯೋಗ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಸಿಗುವಂಥ ಬಹಳಷ್ಟು ಸವಲತ್ತುಗಳನ್ನು ಪಡ್ಕೊಳ್ಳಲಿ ಸಮಸ್ಯೆಗಳಾಗುವುದನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಆಗಿರ್ತಕ್ಕಂಥ ನಮ್ಮ ರುಡ್ಸೆಟ್ ಸಂಸ್ಥೆ ಇದೆ. ಅಲ್ಲಿ ಟ್ರೈನರ್ ಆಗಿ ಬಹಳ ವರ್ಷದಿಂದ ಟ್ರೈನರ್ ಆಗಿರ್ತಕ್ಕಂಥ ಅವರು ಅತಿಥಿ ಬೇಕು ಅಂತ ಕೇಳಿಕೊಂಡಾಗ ನಮ್ಮ ಜೊತೆ ಇವತ್ತು ವಿಚಾರಗೋಷ್ಠಿಯ ಅತಿಥಿ ನೆಲೆಯಲ್ಲಿ ಅಂದರೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಇಲ್ಲಿ ಸಭೆ ಅವರು ವಿಚಾರಗಳನ್ನು ಹೇಳ್ತಾರೆ. ನಮ್ಮ ಯಾವುದೇ ಸಂಶಯಗಳನ್ನು ವಿಚಾರಗೋಷ್ಠಿಗೆ ಸಂವಾದ ರೀತಿ ನಡೆಯಬೇಕು ಎನ್ನುವಂಥ ಅಪೇಕ್ಷೆಯನ್ನು ಆಡಳಿತ ಮಂಡಳಿ ಪಟ್ಟಿದೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು ಅಬ್ರಹಂ ಜೇಮ್ಸ್, ಹಿರಿಯ ಉಪನ್ಯಾಸಕರು, ರುಡ್ಸೆಟ್ ಸಂಸ್ಥೆ ಉಜಿರೆ, ಇವರಿಗೆ ನಮ್ಮ ಸಂಘ ಮತ್ತು ಎಲ್ಲ ಈ ಊರಿನ ಜನತೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಈ ಭಾಗದ ಉದ್ಯಮಿಯಾಗಿದ್ದುಕೊಂಡು ನಮ್ಮ ಸಂಘದ ಎಲ್ಲ ಬೆಳವಣಿಗೆಯಲ್ಲಿ ಸಹಕಾರವನ್ನಿಟ್ಟು ಮಾರ್ಗದರ್ಶನವನ್ನು ಕೊಡ್ಕೊಂಡು ಇರುವತಕ್ಕಂಥ ನನ್ನ ಆತ್ಮೀಯರು, ಇದೇ ರುಡ್ಸೆಟ್ ಟ್ರೈನರ್ ಆಗಿ ಆ ಸಬ್ಸಿಡಿಯನ್ನು ಪಡ್ಕೊಂಡು ಒಂದು ಸಂಸ್ಥೆಯಿಂದ
ಬೆಳೆಸಿಕೊಂಡು ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ನಮ್ಮದೇ ಈ ಸಂಸ್ಥೆಯ ಗೌರವಾನ್ವಿತ ಸದಸ್ಯರು ಅವರು. ಹಾಗಾಗಿ ಅವರು ಅತಿಥಿಯಾಗಿ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ವಿಶ್ವನಾಥ್ ಗೌಡ ಅಂಬುಳ, ಉದ್ಯಮಿ, ಹಸ್ತ ಫುಡ್ ಪ್ರಾಡಕ್ಟ್ ಚಾರ್ವಾಕ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಸುಜಾತ ದಿನೇಶ್ ಕುಂದಾರು, ಮಾಲಕರು ಫ್ಯಾನ್ಸಿ ಬರ್ದಾಲ. ತಾವು ಮಹಿಳೆಯರು ಸ್ವಉದ್ಯೋಗದಲ್ಲಿ ಮುಂದೆ ಬರಬೇಕಿದ್ರೆ ನಾವು ಯಾವತ್ತು ವೇದಿಕೆಯಲ್ಲಿ ಮಹಿಳೆಯರು ಬೇಕು ಎನ್ನುವ ಯೋಚನೆಯನ್ನು ಮಾಡಿದಾಗ ಸುಜಾತಕ್ಕನ ಹೆಸರು ಮರ್ದಾಲದಲ್ಲಿ ಬಂತು. ಅವರು ಒಂದೆರಡು ಫ್ಯಾನ್ಸಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಸಭೆಗೆ ಮಾಹಿತಿ, ಮಹಿಳೆಯರು ಯಾವ ರೀತಿ ಸ್ವಾವಲಂಬಿಯಾಗಿ ಬದುಕಬಹುದು ಎನ್ನುವಂಥ ವಿಚಾರವನ್ನು ಹೇಳಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮ ಅತಿಥಿ ನೆಲೆಯಲ್ಲಿ ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ನಾವು ಸಂಘ ಮತ್ತು ಎಲ್ಲ ಜನರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರವರು ನಮ್ಮೆಲ್ಲ ಕಾರ್ಯಕ್ರಮಗಳು ಆಗಬೇಕಿದ್ರೆ ಇಲ್ಲಿ ಸ್ವಾಮೀಜಿಯ ಆಶೀರ್ವಾದ ಮತ್ತು ನಮಗೆ ಈ ಜಾಗದ ಅವಶ್ಯಕತೆ ಇತ್ತು. ನಮ್ಮ ಶಾಖಾ ಮಠದ ವ್ಯವಸ್ಥಾಪಕರಾಗಿ ನಮ್ಮ ಜೊತೆ ಅವರು ವ್ಯವಸ್ಥಾಪಕರು ಒಂದು ದಿನವೂ ನಡ್ಕೊಳ್ಳಿಲ್ಲ. ಯಾವತ್ತು ನಾನು ಸ್ವಾಮೀಜಿಯಲ್ಲಿಗೆ ಉಡುಪಿಯನ್ನು ನಮ್ಮ ಸಂಘ ಪ್ರಾರಂಭದಲ್ಲಿ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯ ದಿವ್ಯ ಹಸ್ತದಲ್ಲಿ ಗುದ್ದಲೆ ಪೂಜೆಯನ್ನು ಪ್ರಾರಂಭಗೊಂಡು ಇಡೀ ಸ್ವಾಮೀಜಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಎನ್ನುವ ಒಂದು ಅಪೇಕ್ಷೆಯನ್ನು ಪಟ್ಟಾಗ ಅದಕ್ಕೆ ಪೂರ್ತಿ ಸಹಕಾರವನ್ನು ಇಟ್ಟಂತ ವ್ಯವಸ್ಥಾಪಕರು ಅವರು ನಮ್ಮ ಜೊತೆ, ನಾವು ಟೆಂಪೋದಲ್ಲಿ ಆಡಳಿತ ಮಂಡಳಿ ಸ್ವಾಮೀಜಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಬಂದು ಸಾಯಂಕಾಲದ ತನಕ ಅವರು ವ್ಯವಸ್ಥಾಪಕರಂತ ನಮ್ಮ ಜೊತೆ ಬೆರೆಸಿಕೊಳ್ಳಿಲ್ಲ. ಈ ಸಂಘದ ಸದಸ್ಯರಾಗಿ ಯಾವ ರೀತಿ ನಾವು ಎಲ್ಲರೂ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಜೊತೆ ಸಹಕರಿಸಿದಂತ ವ್ಯವಸ್ಥಾಪಕರು ಅವರು. ನಿನ್ನೆ ದಿನ ನಾವು ಅವರನ್ನು ಅತಿಥಿ ನೆಲೆಯಲ್ಲಿ ಹಾಕಿದ್ದೆವು. ಅವರಿಗೆ ಆರೋಗ್ಯದ ಕಾರಣದಿಂದ ವೈದ್ಯರ ಸಂಪರ್ಕಕ್ಕಾಗಿ ಬರಲಿಕ್ಕೆ ಆಗುವುದಿಲ್ಲ ಅಂತ ನಿನ್ನೆ ತಿಳಿಸಿದ ಕಾರಣಕ್ಕಾಗಿ ಇವತ್ತು ಅವರು ಗೌರವ ಉಪಸ್ಥಿತಿಯಲ್ಲಿ ಇರಬೇಕು ಅಂತ ಕೇಳಿಕೊಂಡಿದ್ದೆ. ನಿನ್ನೆ ಅವರು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನಾಳೆ ಸ್ವಾಮೀಜಿಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಒಟ್ಟು ಸ್ವಾಮೀಜಿ ಕಾರ್ಯಕ್ರಮದ ಹಿಂದೆ ನಿಂತು ವ್ಯವಸ್ಥಿತ ರೀತಿಯಾಗಿ ಜಾಗದ ವ್ಯವಸ್ಥೆ ಮಾಡೋದಿದ್ರೆ ನಮಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ಕೃಷಿ ಮೇಳ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಉಚಿತವಾಗಿ ಈ ವ್ಯವಸ್ಥೆಯನ್ನು ಮಾಡಿ ಪೂರ್ತಿ ದಿನದಲ್ಲಿ ಕಾರ್ಯಕ್ರಮ ಆಗಬೇಕಿದ್ರೆ 3-4 ಸಾರಿ ನನ್ನ ಜೊತೆ ಬಂದು ಏನಾಗಬೇಕು ಅಂತ ಕೇಳುವವರು. ನಾಳೆಯ ಕಾರ್ಯಕ್ರಮಕ್ಕೆ ನಿನ್ನೆ ಬಂದು ಸ್ವಾಮೀಜಿ ಕಾರ್ಯಕ್ರಮ ಇದೆ, ನನ್ನಿಂದ ಏನಾಗಬೇಕು ಅನ್ನೋ ಆ ರೀತಿಯ ಸಹಕಾರ ಕೊಡ್ತಕ್ಕಂಥ ಒಬ್ಬ ನಮಗೆ ಒಳ್ಳೆಯ ವ್ಯವಸ್ಥಾಪಕರು ನಮ್ಮ ಊರಲ್ಲಿದ್ದಾರೆ. ಗೌರವಾನ್ವಿತ ಶ್ರೀನಿಧಿ ಆಚಾರ್ಯರವ್ರನ್ನು ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿಕೊಂಡು ನಮ್ಮ ಜೊತೆ ಎಲ್ಲ ಕೆಲಸದ ಜೊತೆ ಸಿಒ ಮತ್ತು ಸಿಬ್ಬಂದಿಗಳ ಶ್ರಮ ಇದೆ. ಎಲ್ಲ ನಮ್ಮ ಜೊತೆ ಕೆಲಸವನ್ನು ಮಾಡಿಕೊಂಡು ಬರತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಸಿಒ ಅವರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರು, ನಿರ್ದೇಶಕ ಬಂಧುಗಳು ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಕಾರ್ಯಕ್ರಮ ನಿರೂಪಣೆಯಲ್ಲಿ ನಿನ್ನೆಯಿಂದ ಪ್ರಾರಂಭದಿಂದ ಹಿಂದಿನಿಂದ ಆಡಳಿತ ಮಂಡಳಿಯ ಹಿಂದೆ ಸಹಕರಿಸಿಕೊಂಡು ಕಾರ್ಯಕ್ರಮ ನಿರಂತರ ನಿರೂಪಣೆ ಮತ್ತು ನಮ್ಮ ಜೊತೆ ಎಲ್ಲ ವ್ಯವಸ್ಥೆಯಲ್ಲಿ ಜೋಡಿಸಿಕೊಳ್ಳುತ್ತಿರತಕ್ಕಂಥ ಧನಂಜಯ ಕೆನಾಜಿದಿರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರವಿಶಂಕರ್ NT ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ನಮ್ಮ ಜೊತೆ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮೇಂದ್ರ ಕಟ್ಟತ್ತಾರ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೆಲಂದೂರು ಗ್ರಾಮ ಪಂಚಾಯಿತಿನ ಮಾಜಿ ಅಧ್ಯಕ್ಷರು, ನನ್ನ ಹಿರಿಯರು ಆಗಿರ್ತಕ್ಕಂಥ ನಾರಾಯಣಗೌಡ ಬೈತಡ್ಕ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿನ ಸದಸ್ಯರುಗಳು, ಬೇರೆ ಬೇರೆ ಜನಪ್ರತಿನಿಧಿಗಳು, ಹಾಲೋತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷರಿದ್ದೀರಿ ದೋಲ್ಪಡಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಬೇರೆ ನಮ್ಮ ಶಾಲೆಯ STMC ಅಧ್ಯಕ್ಷರುಗಳು, ಶಾಲಾ ಶಿಕ್ಷಕ ಮುಖ್ಯ ಗುರುಗಳು, ಶಿಕ್ಷಕ ವೃಂದದವರು, ಪುಟಾಣಿ ವಿದ್ಯಾರ್ಥಿಗಳು, ಎಲ್ಲ ನಮ್ಮ ಸ್ವಯಂ ಸೇವಕರು, ನಮ್ಮ ಎಲ್ಲ ಕಾರ್ಯಕ್ರಮ ನಡೆಯಬೇಕಿದ್ರೆ ನಮ್ಮ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡತಕ್ಕಂಥ ಸುಮಾರು 60 ಜನರ ತಂಡ ಇದರಿಂದ ಕೆಲಸ ಮಾಡ್ತಿದೆ. ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇದರ ಜೊತೆ ನಾವೊಂದು ನಮ್ಮ ರುಡ್ಸೆಟ್ ಸಂಸ್ಥೆಯಿಂದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರುಡ್ಸೆಟ್ ನಮ್ಮ ಮಾಹಿತಿ ಆದ ನಂತರ ಯಾರೆಲ್ಲ ಅವರು ವಿಚಾರವನ್ನು ಉಲ್ಲೇಖವನ್ನು ಮಾಡ್ತಾರೆ, ಯಾರೆಲ್ಲ ಟ್ರೈನರಿಗೆ ಹೋಗಬೇಕು ಅವರಿಗೆ ಫಾರ್ಮೇಟ್ ಅನ್ನು ಇಲ್ಲೇ ಬಂದು ಕೊಟ್ಟಿರ್ತಾರೆ. ಅವರು ನೀವು ಇಲ್ಲಿಂದಲೇ ಫಿಲ್ಅಪ್ ಮಾಡಿ ಯಾವ ಹೈನುಗಾರಿಕೆಗೆ ಸಂಬಂಧಪಟ್ಟಾಗೆ ಜೇನು ಕೃಷಿ, ಕೋಳಿ ಸಾಕಣೆ, ಕೃಷಿ ಉದ್ಯಮ, ರಬ್ಬರ್ ಟ್ಯಾಪಿಂಗ್, ಮಹಿಳೆಯರ ವಸ್ತ್ರ ವಿನ್ಯಾಸ, ಈ ರೀತಿ ಬೇರೆ ಬೇರೆ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಟ್ರೈನರ್ ಆಗಿ ಹೋಗುವಂಥದ್ದು ಉಚಿತವಾಗಿ ಟ್ರೈನರ್ ವ್ಯವಸ್ಥೆಯಲ್ಲಿ ನಡೀತದೆ. ಯಾರು ನಮ್ಮ ಸಂಘದಿಂದ ಬೇಕು ನೋಂದಣಿ ಮಾಡಿಕೊಂಡು ಆ ರೀತಿ ಹೋಗುವಂಥ ವ್ಯವಸ್ಥೆ ಇದ್ರೆ ನಾವು ಸಹಕಾರಿ ಸಂಘದಿಂದ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಅವರನ್ನು ಸಂಪರ್ಕ ಮಾಡಿಕೊಂಡು ಅಲ್ಲಿಗೆ ಏನು ಬೇಕು ನಿಮಗೆ ಹೋಗುವಂಥದ್ದನ್ನು ನಾವು ಇಲ್ಲಿಯ ತನಕ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ 2 ಅತಿಥಿಗಳಿದ್ದಾರೆ. ನಾವು ಸುಮಾರು 8-9 ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಅದು ಯಾವುದು ಸಂಘದ ಖರ್ಚಿಂದಲ್ಲ,
ಒಂದು ಅಧ್ಯಯನ ಪ್ರವಾಸವನ್ನು ಜೋಡಿಸಬೇಕಂತ ಯೋಚನೆ ಇದೆ ನಿನ್ನೆ ವಿಚಾರಗೋಷ್ಠಿಯಲ್ಲಿ. ಅದಕ್ಕೂ ಬೇರೆ ಸಂಗ್ರಹ ಮಾಡಿಕೊಂಡು ಅಧ್ಯಯನ ಪ್ರವಾಸ ಮಾಡಬೇಕು ಅಂತ ಸಂಘದಿಂದ ಯೋಚನೆ ಇದೆ. ಅದೇ ರೀತಿ ಯಾರಾದರೂ ನಮ್ಮ ಸ್ವಉದ್ಯೋಗ ಸಂಬಂಧಪಟ್ಟಾಗೆ ಟ್ರೈನರ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹೋಗಿ ಟ್ರೈನರ್ ಮಾಡಿಕೊಂಡು ಬರುವ ತನಕ ನಮ್ಮ ಸಂಘದಿಂದ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಆಡಳಿತ ಮಂಡಳಿ ಮಾಡ್ತೇವೆ. ಆ ರೀತಿ ಇದ್ದವರು ಫಾರ್ಮ್ ಅನ್ನು ಅಲ್ಲಿ ನಮ್ಮ ಕೌಂಟ್ರಲ್ಲಿ ಅಥವಾ ನಮ್ಮ ಸಿಬ್ಬಂದಿಗಳಲ್ಲಿ ಕೊಟ್ಟಾಗ ನಿಮಗೆ ಆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದರ ಹೆಚ್ಚು ಮಾಹಿತಿಯನ್ನು ಅವರು ಕೊಡಲಿಕ್ಕಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದ. ಬಂದಿರತಕ್ಕಂತಹ ಅತಿಥಿಗಳಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅತಿಥಿಗಳಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗೆ ಸ್ಮರಣಿಕೆ ಮತ್ತು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದರ ಜೊತೆಗೆ ನಿನ್ನೆ ನಡೆದ ಕಾರ್ಯಕ್ರಮದ ಅನ್ನದಾನದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದಂತವರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಚಾರ್ವಾಕ ದೋಲ್ಪಾಡಿ ಕಾಣಿಯೂರು. ಇದರಲ್ಲಿ ಚಾರ್ವಾಕ ಮತ್ತು ಕಾಣಿಯೂರು ಸಂಘದ ಮುಖ್ಯಸ್ಥರು ಈಗಾಗಲೇ ಸ್ಮರಣಿಕೆಯನ್ನ ಪಡ್ಕೊಂಡಿದ್ದಾರೆ. ಇದರಲ್ಲಿ ದೋಲ್ಪಾಡಿ ಸಂಘದ ಮುಖ್ಯಸ್ಥರು ಸ್ಮರಣಿಕೆಯನ್ನ ಪಡ್ಕೊಳ್ಳಿಲ್ಲ. ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದರ ಜೊತೆಗೆ ಸಂಜೀವಿನಿ ಒಕ್ಕಡ ದೋಲ್ಪಾಡಿ ಸಂಘದ ಅಧ್ಯಕ್ಷರು ಶಿವರಾಮ್ ಡಿಎಚ್ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇದರೊಟ್ಟಿಗೆ ಸಂಜೀವಿನಿ ಒಕ್ಕೂಟದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದರೊಂದಿಗೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದಂತಹ ಬಂಧುಗಳು ನಿನ್ನೆ ಸ್ಮರಣಿಕೆಯನ್ನು ಪಡ್ಕೊಳ್ಳಿಕ್ಕೆ ಯಾರಾದರೂ ಬಾಕಿ ಇದ್ದರೆ ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಸಂಜೀವಿನಿ ಒಕ್ಕೂಟದ ಸದಸ್ಯರು ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದವರು ಮಾಧವ ಕೋಲ್ಪೆ, ಲೀಲಾಧರ ಆತಾಜೆ, ಚಂದ್ರಶೇಖರ್ ಪಾಲ್ತಿಲ, ವೈರಿಂಗ್ ಕಾರ್ಯನಿರ್ವಹಣೆ ನೂತನ ಕಟ್ಟಡ, ಪುರಂದರ ಎರ್ಕ, ಸುರೇಶ್ ಮೀಜೆ, ಚೇತನ್ ದಲಾರಿ, ಅವಿನಾಶ್ ದಲಾರಿ, ಯಶೋಧರ ಬೀರೊಳಿಗೆ, ಹರ್ಷಿತ್ ಬೊಮ್ಮಳಿಗೆ, ಪುನೀತ್ ಮರ್ಲಾಣಿ ಪೇಂಟಿಂಗ್ಸ್ ಕೆಲಸ ನೂತನ ಕಟ್ಟಡಕ್ಕೆ, ಪದ್ಮಪ್ರಸಾದ್ ಮರ್ಲಾಣಿ, ನಾಗೇಶ್ ಮುದ್ವ, ವಸಂತ ಮುದ್ವ, ರಾಧಾಕೃಷ್ಣ ಮುದ್ವ, ಯಕ್ಷಿತ್ ಮುದ್ವ, ನವೀನ್ ಮುದ್ವ, ಯಶವಂತ್ ಮುದ್ವ, ಬಾಲಕೃಷ್ಣ ಮುದ್ವ, ರಾಜೇಶ್ ಮೀಜೆ, ಹರೀಶ್ ಮುಗೆರಂಜ, ದಿನೇಶ್ ಮುಗೆರಂಜ, ದೀಕ್ಷಿತ್ ಕಂಪ, ತಿಮ್ಮಪ್ಪ ಉಪ್ಪಡ್ಕ, ಯಶವಂತ ಕೇಪ್ಳಗುಡ್ಡೆ, ಪ್ರವೀಣ್ ಚಂದ್ರ ಕುಮೇರು, ಭವಿತ್ ಕೂರೇಲು, ಕುಸುಮಾಧರ ಇಡ್ಯಡ್ಕ, ತಾರನಾಥ್ ಇಡ್ಯಡ್ಕ, ಲಕ್ಷ್ಮಣ್ ಮುಗರಂಜ, ಉಮೇಶ್ ಬೀರುಡಿಕೆ, ವಿಶ್ವನಾಥ್ ಖಂಡಿಗ, ಜಯರಾಮ್ ಕೊಪ್ಪ, ಹರೀಶ್ ಅಂಬುಲ, ಮನೋಜ್ ಕುಮಾರ್ ವೈಟಿ, ಜನಾರ್ದನ ಕೆಳಗಿನಕೇರಿ, ಸದಾಶಿವ ಮಿಯೋಲ್ಪೆ, ಸುರೇಶ್ ಬಂಡಾಜೆ, ಆನಂದ ಭಂಡಾರಿ, ಕುಸುಮಾಧರ ಎಣ್ಮೂರು, ಮೋಹನ್ ಆತಾಜೆ, ವಿಶ್ವನಾಥ್ ಆತಾಜೆ, ರಾಮಚಂದ್ರ ಕೋಲ್ಪೆ, ಯತೀಶ್ ಮೀಜೆ, ದಯಾನಂದ ಬೀರ್ಕುಡಿಕೆ, ಶ್ರೀಧರ ಬೀರೊಳಿಗೆ, ದಿವಾಕರ ಬೆದ್ರಾಜೆ, ದಯಾನಂದ ಅಂಬುಲ, ವಾಸಪ್ಪ ಕಲ್ಪಡ, ಪುಟ್ಟನ ಮುಗರಂಜ, ಸುಂದರ ಬೆದ್ರಾಜೆ, ವೀರಪ್ಪ ಉದಲಡ್ಡ, ಗೋಪಾಲಕೃಷ್ಣ ಬಾರೆಂಗಳ, ಗಿರೀಶ್ ಬೀರೊಳಿಗೆ, ಗೋಪಾಲಕೃಷ್ಣ ಎಲುವೆ, ಜನಾರ್ದನ ನಾಣಿಲ, ಸತೀಶ್ ಮೀಜೆ, ದಿಲೀಪ್ ಅಂಬುಲ, ತಿಮ್ಮಪ್ಪ ಬೀರುಗುಡಿಕೆ. ಇಷ್ಟು ಮಂದಿಯಲ್ಲಿ ನಿನ್ನೆ ಒಂದಷ್ಟು ಜನ ಸ್ಮರಣಿಕೆಯನ್ನು ಪಡ್ಕೊಂಡಿದ್ದಾರೆ. ಬಾಕಿ ಇರುವಂತಹ ಸದಸ್ಯರು ಸ್ವಯಂ ಸೇವಕರು ದಯವಿಟ್ಟು ವೇದಿಕೆಗೆ ಬಂದು ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ.
ಸಂಜೀವಿನಿ ಒಕ್ಕೂಟದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಸ್ಮರಣಿಕೆ ನೀಡಿ ಗೌರವಿಸಿದಂತಹ ಸಂಪನ್ಮೂಲ ವ್ಯಕ್ತಿ ಇವರಿಗೂ ವಂದನೆಗಳು. ಸ್ಮರಣಿಕೆ ಸ್ವೀಕರಿಸಿದ ಎಲ್ಲ ಸ್ವಯಂ ಸೇವಕರಿಗೆ, ದಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನಾವು ಸ್ವಉದ್ಯೋಗ ಮಾಹಿತಿಯ ಕಡೆಗೆ ತೆರಳುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅಬ್ರಹಾಂ ಜೇಮ್ಸ್, ಹಿರಿಯ ಉಪನ್ಯಾಸಕರು, ರೂಡ್ಸೆಟ್ ಸಂಸ್ಥೆ ಉಜಿರೆ, ಇವರಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಭಿಕರಿಗೂ ಪ್ರಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸ್ತಾ, ಗ್ರಾಮದ ಎಲ್ಲ ದೇವರುಗಳನ್ನು ಕೂಡ ಪ್ರಾರ್ಥನೆಯೊಂದಿಗೆ ಸ್ಮರಿಸಿಕೊಳ್ಳುತ್ತಾ, ಇವತ್ತು ವಿಶೇಷವಾಗಿ ಸ್ವ ಉದ್ಯೋಗದ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಗಣೇಶರಿಗೂ ಮತ್ತು ಅಶೋಕ್ ಮತ್ತು ಅವರ ಟೀಮ್ ಏನು ಆಡಳಿತ ಮಂಡಳಿ ಇದೆಯೋ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಸ್ವ ಉದ್ಯೋಗ ಇವತ್ತು ದೇಶದ ದಿಕ್ಕನ್ನು ಬದಲಿಸುವಂತಹ ಒಂದು ದೊಡ್ಡ ಒಂದು ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶ ಇವತ್ತು ಅಭಿವೃದ್ಧಿ ಪಥದತ್ತ ಮುನ್ನಡೆಯುತ್ತಾ ಇರುವಂಥದ್ದು. ಇಡೀ ವಿಶ್ವ ಇವತ್ತು ದೇಶದತ್ತ, ನಮ್ಮ ದೇಶವನ್ನ ಏನು ಮಾಡ್ತಾ ಇದೆ ಎಂಬುದನ್ನು ನೋಡ್ತಾ ಇರುವಂಥದ್ದು. ಅದಕ್ಕೆ ಮೊಟ್ಟ ಮೊದಲು ಏನು ಅಂತ ಹೇಳಿದ್ರೆ 2 ಸಮಸ್ಯೆಗಳು ನಮಗೆ. ಒಂದು ಜನಸಂಖ್ಯಾ ಸ್ಫೋಟ, ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ. ಈ ಎರಡಕ್ಕೂ ಕೂಡ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಜನಸಂಖ್ಯೆ ಜಾಸ್ತಿ ಆದಾಗೆ ನಿರುದ್ಯೋಗದ ಸಮಸ್ಯೆ ಕೂಡ ಜಾಸ್ತಿ ಆಗುವಂಥದ್ದು. ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂಥ, ಯುವತಿಯರನ್ನು ಹೊಂದಿರುವಂಥ ದೇಶ ಯಾವುದು ಕೇಳಿದ್ರೆ ನಮ್ಮ ಭಾರತ. ಆದರೆ ನಮ್ಮ ಯುವತಿಯರನ್ನ ಎಲ್ರಿಗೂ ಕೂಡ ಉದ್ಯೋಗ ಕೊಡಲಿಕ್ಕೆ ಯಾವ ಸರ್ಕಾರ ಬಂದರೂ ಆಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಸ್ವ ಉದ್ಯೋಗದತ್ತ ಸ್ವಲ್ಪ ಮನಸ್ಸು ಮಾಡಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಎಲ್ರಿಗೂ ಸೈನಿಕರಾಗಬೇಕು ಅಂತ ಆಸೆ ಇರ್ತದೆ ಮನಸ್ಸೊಳಗೆಲ್ಲ ಒಂದು ಕಡೆ, ನನಗೂ ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅಂತೇಳಿ. ಆದ್ರೆ ಆ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಆದರೆ ನಾನೊಂದು ಸ್ವ ಉದ್ಯೋಗ ಮಾಡಿದ್ದಲ್ಲಿ ದೇಶದ ಬೆಳವಣಿಗೆಗೆ ನನ್ನ ಕೂಡ ಕಾಣಿಕೆ ಇರ್ತದೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಸ್ವ ಉದ್ಯೋಗದತ್ತ ಮನಸ್ಸು ಮಾಡಿದಷ್ಟು ಕೂಡ ದೇಶ ಅಭಿವೃದ್ಧಿ ಪಥದತ್ತ ಸಾಗುವಂಥದ್ದು. ನಾವು ರೂಡ್ಸೆಟ್ನಲ್ಲಿ ಪ್ರತಿ ವರ್ಷ ಸುಮಾರು 1,000 ಯುವತಿಯರಿಗೆ ತರಬೇತಿ ಕೊಡ್ತಾ ಇದ್ವಿ. 1,000 ನಮ್ಮ ಉಜಿರೆ ಎಂಬಂತ ಸಣ್ಣ ಗ್ರಾಮದಲ್ಲಿರುವಂಥ ಒಂದು ರೂಡ್ಸೆಟ್ ಇಡೀ ವರ್ಷದಲ್ಲಿ 1,000 ಜನರಿಗೆ ಯುವತಿಯರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಒಂದು ತರಬೇತಿಯನ್ನು ನಾವು ಅನೌನ್ಸ್ ಮಾಡಿದರೆ ಸುಮಾರೊಂದು 100 ರಿಂದ 200 ಅಪ್ಲಿಕೇಶನ್ಗಳು ಬರ್ತದೆ ನಮಗೆ. ಈಗ ಮೊಬೈಲ್ ರಿಪೇರಿ ಅಂತೇಳಿ ನಾವು ಅನೌನ್ಸ್ ಮಾಡ್ತೀವಿ, ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ, ಅಥವಾ ನಾವು ವಾಟ್ಸಪ್ಗೆ ಇಮೇಜ್ ಮಾಡಿ ಕಳಿಸ್ತೀವಿ. ನಿಮಗೆಲ್ಲ ಬಂದಿರ್ಬೋದು ವಾಟ್ಸಪ್ಪಲ್ಲಿ ಇಮೇಜ್. ಆಗ ಸುಮಾರೊಂದು 200 ಅಪ್ಲಿಕೇಶನ್ಗಳು ಬರ್ತದೆ. ನಾವು ಅದರಲ್ಲಿ ಸಿಲೆಕ್ಟ್ ಮಾಡೋದು ಹೇಗೆ? 35 ಜನ ಮಾತ್ರ ನಮಗೆ ಸಿಲೆಕ್ಷನ್ಗೆ ಆಪ್ಷನ್ ಇರುವಂಥದ್ದು. ಯಾರಿಗೆ ಅಂತ ಹೇಳಿದ್ರೆ, ಯಾರಿಗೆ ಹಸಿವಿದೆಯೋ, ಯಾರು ಸ್ವಾಉದ್ಯೋಗವನ್ನು ಮಾಡಬೇಕು ಅಂತ ಹಂಬಲ ಇದೆಯೋ, ಯಾರು ಉದ್ಯೋಗವನ್ನು ಮಾಡಲೇಬೇಕು ಅಂತ ಹೇಳಿ ತುಡಿತಾ ಇದೆಯೋ ಅಂಥವ್ರನ್ನ ಸೆಲೆಕ್ಷನ್ ಮಾಡಿ 35 ಜನವನ್ನು ನಾವು ಆಯ್ಕೆ ಮಾಡಿ ತರಬೇತಿಯನ್ನು ಕೊಡ್ತೀವಿ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲ ತರಬೇತಿಗಳು ಉಚಿತ. ಯಾವುದೇ ಕಾರಣಕ್ಕೂ ಯಾವುದೇ ತರಬೇತಿಗೂ 1 ಪೈಸೆ ದುಡ್ಡನ್ನು ನಾವು ತಗೊಳ್ಳೋದಿಲ್ಲ. ಪ್ರತಿ ವರ್ಷ ಒಂದು 30 ರಿಂದ 35 ತರಬೇತಿಗಳು ನಮ್ಮಲ್ಲಿ ನಡೀತದೆ. ಈಗ ನಮ್ಮಲ್ಲಿ ಟೈಲರಿಂಗ್ ತರಬೇತಿ ನಡೀತಾ ಇದೆ. 35 ಜನ ಮಹಿಳೆಯರು ಅದರಲ್ಲಿ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ತರಬೇತಿಯ ವಿಶೇಷ ಏನು ಅಂತ ಕೇಳಿದ್ರೆ, 1 ತಿಂಗಳಲ್ಲಿ ತರಬೇತಿ ಮಾಡ್ಬೋದಾ ಅಂತ. ಈಗ ತುಂಬಾ ಜನರಿಗೆ ಕ್ವಶನ್, 1 ತಿಂಗಳಲ್ಲಿ ನನಗೆ ಟೈಲರಿಂಗ್ ಕಲಿಬೋದಾ, 1 ತಿಂಗಳಲ್ಲಿ ನನಗೆ ಮೊಬೈಲ್ ರಿಪೇರಿ ಆಗ್ಬೋದಾ, 15 ದಿನದಲ್ಲಿ ನನಗೆ CC ಕ್ಯಾಮರಾ ತರಬೇತಿಯನ್ನು ಮಾಡಬಹುದಾ, ನನಗೆ ಮಾಡಿ ಆದ್ಮೇಲೆ ಉದ್ಯೋಗ ಮಾಡಲಿಕ್ಕೆ ನನಗೆ ಆಗ್ತದಾ ಅಂತೇಳಿ. ಅದಕ್ಕೆಲ್ಲ ಉತ್ತರ ಏನು ಅಂತ ಕೇಳಿದ್ರೆ, ನೀವು ತರಬೇತಿಗೆ ಬಂದಾಗ ಅದಕ್ಕೆ ಉತ್ತರ ಸಿಗ್ತದೆ. ನಮ್ಮಲ್ಲಿ ಟೈಲರಿಂಗ್ ತರಬೇತಿ ಇದ್ರೆ ಬೆಳಿಗ್ಗೆ 5:30 ಗಂಟೆಗೆ ಅವರ ರುಟೀನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, 5:30 ಗಂಟೆಗೆ ಎದ್ದೇಳಬೇಕು, ಅರ್ಧ ಗಂಟೆ ಅವರ ಕೆಲಸ ಕಾರ್ಯಗಳೆಲ್ಲ ಮುಗಿಸಿದ್ರೆ 6 ಗಂಟೆಗೆ ಯೋಗಾಸನ ಪ್ರಾರಂಭ ಆಗ್ತದೆ. ಎಲ್ಲ ಬ್ಯಾಚ್ಗಳಿಗೆ ಹಾಗೇನೆ 1 ಗಂಟೆಗಳ ಕಾಲ ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ.
ತದನಂತರ ಏನು ಅಂತ ಹೇಳಿದ್ರೆ 7 ರಿಂದ 8 ಏನಿದೆ ಶ್ರಮದಾನ ಅಂತೇಳಿ. ಶ್ರಮದಾನದಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಇದನ್ನ ಕ್ಲೀನಿಂಗ್ ಮಾಡುವಂಥದ್ದು, ಪರಿಸರವನ್ನ ಕ್ಲೀನ್ ಮಾಡುವಂಥದ್ದು 1 ಗಂಟೆಗಳ ಕಾಲ ಆ ಕೆಲಸ ಇರ್ತದೆ. 8 ಗಂಟೆಗೆ ಸರಿಯಾಗಿ ಅವರು ಸ್ನಾನ ಎಲ್ಲ ಮಾಡಿ 8ವರೆಗೆ ಬ್ರೇಕ್ಫಾಸ್ಟ್ ರೆಡಿ ಇರ್ತದೆ. ತಿಂಡಿ ಮಾಡಿಕೊಂಡು 9ವರೆಗೆ ಕ್ಲಾಸಿಗೆ ಹಾಜರಾಗ್ತಾರೆ. 9ವರೆಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಕ್ಲಾಸ್ ಮುಗಿಯದಿದ್ರೆ ಅಲ್ಲಿವರೆಗೂ ಕೂಡ ಕ್ಲಾಸ್ಗಳು ನಡೀತಾ ಇರ್ತದೆ. ಟೈಲರಿಂಗ್ನಲ್ಲಿ ಸುಮಾರು 35 ಜನ ಮಹಿಳೆಯರಿದ್ದರೆ ಸುಮಾರು 16 ಜನರಿಗೆ ಟೈಲರಿಂಗಿನ ಬಗ್ಗೆ ಏನೂ ಮಾಹಿತಿ ಇಲ್ಲ. ಟೈಲರಿಂಗ್ನಲ್ಲಿ ಕೂತು ಗೊತ್ತಿಲ್ಲ, ಬಾಬಿನ್ ಕೇಸ್ ಹಾಕಿ ಗೊತ್ತಿಲ್ಲ, ಒಂದು ಸೂಜಿಗೆ ನೂಲು ಹಾಕಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲರೂ ಬಂದಿರ್ತಾರೆ. ಆದರೆ ಟೈಲರಿಂಗಿನ ಬಗ್ಗೆ ಮಾಹಿತಿ ಇರೋದಿಲ್ಲ. ಬಾಕಿದ್ದವರಿಗೆ ಸ್ವಲ್ಪ ಮಾಹಿತಿ ಇದೆ, ಕೂತು ಗೊತ್ತಿರ್ತದೆ, ಸ್ವಲ್ಪ ಹೊಲ್ದಿರ್ತಾರೆ, ಅಂಥವ್ರು ಇರ್ತಾರೆ. ಆದರೆ ಈ 17 ಜನರಿಗೆ ಏನು ಗೊತ್ತಿರೋದಿಲ್ಲ. ಆದರೆ ಅವರು ಸ್ವಲ್ಪ ಜಾಸ್ತಿ ಪ್ರಾಕ್ಟಿಕಲ್ ಅನ್ನೋ ಒತ್ತು ಕೊಟ್ಟರೆ ಫೈನಲ್ ಡೇಸ್ ಆಗುವತ್ತಿಗೆ, ಲಾಸ್ಟ್ ದಿನ ಆಗುವತ್ತಿಗೆ ಅವರೇ ಡಿಸೈನ್ ಮಾಡಿದ ಡ್ರೆಸ್ಸನ್ನು ಅವ್ರು ಹಾಕೊಂಡು ಅವ್ರು ಬಂದು ಕೂತ್ಕೊಳ್ತಾರೆ. ಅದು ರೂಟ್ ಸೆಟ್ನ ಸ್ಪೆಷಾಲಿಟಿ. ಯಾವುದೇ ತರಬೇತಿಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಬಂದರೆ ಇವತ್ತು ಒಂದು ಹಂತದಲ್ಲಿ ಕೂಡ ಅವನು ಸ್ವಂತ ಉದ್ಯೋಗವನ್ನು ಮಾಡಿ ಇವತ್ತು ಅಭಿವೃದ್ಧಿ ಪಥದತ್ತ ಮಾಡುವಂಥದ್ದು. ಇವತ್ತು ನಿಮಗೆ ಎಕ್ಸಾಂಪಲ್ 2 ಇದ್ದಾರೆ. ಅವರು ಕೂಡ ರೂಟ್ ಸೆಟ್ಟಿಯಲ್ಲಿ ತರಬೇತಿ ಪಡ್ಕೊಂಡು ಬಂದವರು. ಹೇಗಿತ್ತು ರೂಟ್ ಸೆಟ್ ತರಬೇತಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ನಮ್ಮಲ್ಲಿ ಸುಮಾರು 67 ತರಬೇತಿಗಳು ನಮ್ಮಲ್ಲಿ ನಡೀತದೆ. 67 ತರಬೇತಿಗಳು 1982ರಲ್ಲಿ ಈ ಸಂಸ್ಥೆಯನ್ನು ಪೂಜ್ಯ ಕಾವಂದರು ಸ್ಟಾರ್ಟ್ ಮಾಡಿದ್ದು. ಹೆಗ್ಡೆ ಅವರು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ಕೂಡ ಅವ್ರ ಹತ್ರ ಬಂದು ಎಲ್ಲರೂ ಉದ್ಯೋಗ ಕೇಳ್ತಾ ಇದ್ರು ಅಂತೇಳಿ. ನನಗೊಂದು ಕೆಲಸ ಬೇಕು. ಈಗಲ್ಲ, 42 ವರ್ಷಗಳ ಹಿಂದೆ. ಆಗ ಹೆಗ್ಡೆ ಅವರು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ ಎಲ್ರಿಗೂ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ, ಆದರೆ ಎಲ್ಲರೂ ಕೂಡ ಬದುಕಬೇಕಾಗುತ್ತೆ, ಅವ್ರಿಗೇನಾದ್ರೂ ಒಂದು ಉದ್ಯೋಗವನ್ನು ಕೊಡಬೇಕಾಗುತ್ತೆ ಅಂತೇಳಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಂತೆ ಹೆಗ್ಡೆ ಅವರು ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕಿನ ಜೊತೆ ಮಾತಾಡಿದ್ರು. ಆಗಿನ ಕಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇತ್ತು. 2 ಬ್ಯಾಂಕಿನ ಜೊತೆ ಮಾತಾಡಿದ್ರು. ನೋಡಿ, ಇಂಥ ಒಂದು ಇದಿದೆ, ಒಂದು ಯೋಜನೆ ಇದೆ, ನಿಮ್ಮ ಸಹಾಯ ಬೇಕು. ಯಾಕಂತೇಳಿದ್ರೆ ಬ್ಯಾಂಕಿನಿಂದ ಸಹಾಯ ಬೇಕು. ನಾನು ಸ್ವಉದ್ಯೋಗ ಮಾಡಬೇಕಾದ್ರೆ ಬ್ಯಾಂಕಿನ ಹೆಲ್ಪ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೀವು ಕೂಡ ಜೊತೆಗೂಡಿದ್ರೆ ಇಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ರೂಟ್ ಸೆಟ್ ಅಂತ ಹೆಸರು ಕೊಟ್ಟರು. ರೂಟ್ ಸೆಟ್ ಅಂತ ಹೇಳಿದ್ರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕನ್ನಡದಲ್ಲಿ ಹೇಳೋದಾದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಕೇಂದ್ರ ಅಂತೇಳಿ. ಅದು ಫಸ್ಟ್ ಇನ್ಸ್ಟಿಟ್ಯೂಟ್ ನಮ್ಮ ಉಜಿರೆಯ ಸಿದ್ದವನ ಗುರುಕುಲದಲ್ಲಿ. ಫಸ್ಟು ಒಬ್ಬರು ಸಿಂಡಿಕೇಟ್ ಬ್ಯಾಂಕ್ ಆಫೀಸರ್, ಮತ್ತೊಂದು ಕೆನರಾ ಬ್ಯಾಂಕ್ ಆಫೀಸರ್, 2 ಆಫೀಸರ್ಗಳನ್ನು ಡೆಪ್ಯುಟೇಷನ್ ಮಾಡಿ ಕಳಿಸಿದ್ರು 1982 ಜುಲೈ 15ನೇ ತಾರೀಕಿಗೆ. ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮದೊಂದು ಚಳವಳಿ. ಇವತ್ತು ಹೇಳ್ತೀವಿ ನಾವೊಂದು ರೆವಲ್ಯೂಷನ್ ಅಂತೇಳಿ. ಮೊದಲ ಇನ್ಸ್ಟಿಟ್ಯೂಟನ್ನು ಉಜಿರೆಯ ಸಿದ್ದವನದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಂತರ ಬೇರೆ ಬೇರೆ ತರಬೇತಿಗಳನ್ನು ಆ್ಯಡ್ ಮಾಡ್ತಾ ಬಂದ್ವಿ. ಫಸ್ಟ್ ಇದ್ದದ್ದು 2 ತರಬೇತಿಗಳು. ಒಂದು ಕೃಷಿಗೆ ಸಂಬಂಧಪಟ್ಟ ತರಬೇತಿ, ಮತ್ತೊಂದು ಬಿಸಿನೆಸ್ಸಿಗೆ ಸಂಬಂಧಪಟ್ಟ ತರಬೇತಿ. ಬೇರೆ ಯಾವುದೂ ಇರಲಿಲ್ಲ. ಕೃಷಿಗೆ ಅಂದರೆ ಗೊತ್ತು ನಿಮಗೆ, ಭಾರತ ದೇಶ ಇವತ್ತು ಕೃಷಿ ಪ್ರಧಾನ ದೇಶ. ಆದರೆ ಕೃಷಿಕ ಆಧುನಿಕ ತರಬೇತಿಯನ್ನು ಪಡ್ಕೊಂಡ್ರೆ ಹೆಚ್ಚು ಇಳುವರಿಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಹೈನುಗಾರಿಕೆ, ತೋಟಗಾರಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹಣಬೆ ಬೇಸಾಯ, ಅನೇಕ ತರಬೇತಿಗಳು ಅದರಲ್ಲಿ ಬರ್ತದೆ. ಆ ತರಬೇತಿಗಳನ್ನು ಆ್ಯಡ್ ಮಾಡ್ತಾ ಬಂದ್ವಿ. ಅದರ ಜೊತೆಗೆ ಬಿಸಿನೆಸ್ಸಿಗೆ ಸಂಬಂಧ, ನಾನೊಂದು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು ಗೊತ್ತಿಲ್ಲ, ಎಲ್ಲಿ ಮಾಡಬೇಕು ಗೊತ್ತಿಲ್ಲ, ಯಾವ ಬಿಸ್ನೆಸ್ ಮಾಡಬೇಕು ಗೊತ್ತಿಲ್ಲ, ಅದರ ಜೊತೆಗೆ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿಗಳನ್ನು ತಗೊಳ್ಳುವಂಥದ್ದು ಗೊತ್ತಿಲ್ಲ, ಬ್ಯಾಂಕಿನಿಂದ ಸಾಲ ಹೇಗೆ ತಗೊಳ್ಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕು. ಹೀಗೆ ಅದೆಲ್ಲ ಕ್ರೋಢೀಕರಿಸಿಕೊಂಡು ಒಂದು ಬಿಸ್ನೆಸ್ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಈ 2 ರೀತಿಯ ತರಬೇತಿಗಳು ನಡೀತಾ ಇತ್ತು. 82ಕ್ಕೆ ಸ್ಟಾರ್ಟ್ ಆದಂಥ ರೂಟ್ ಸೆಟ್ 87ರವರೆಗೂ ಹಾಗೆ ನಡೀತಾ ಇತ್ತು. ನಂತರ ನಮ್ಮದೇ ಆದಂಥ ಒಂದು ಕ್ಯಾಂಪಸ್ ಸಿದ್ದವನ ಗುರುಕುಲದ ಪಕ್ಕ ಒಂದು ಸಣ್ಣ ಕ್ಯಾಂಪಸ್ಸಿಗೆ ನಾವು ಅದನ್ನು ಶಿಫ್ಟ್ ಮಾಡಿದ್ವಿ. ಅಲ್ಲಿ ಸ್ಕಿಲ್ಲಿಗೆ, ಕೌಶಲ್ಯಕ್ಕೆ ಬೇಕಾದಂಥ ತರಬೇತಿಗಳನ್ನು ಆ್ಯಡ್ ಮಾಡಿದ್ವಿ. ಆಗ ಮೊಬೈಲ್ ರಿಪೇರಿ ಇರಲಿಲ್ಲ, ರೇಡಿಯೋ ರಿಪೇರಿಗಳು, ಸೈಕಲ್ ರಿಪೇರಿಗಳು, ಸ್ಕ್ರೀನ್ ಪ್ರಿಂಟಿಂಗ್, ಆಮೇಲೆ ಮೋಟಾರ್ ರಿವೈಂಡಿಂಗ್, ಪಂಪ್ಸೆಟ್ ರಿಪೇರಿ, ಡೀಸೆಲ್ ಪಂಪ್ಸೆಟ್ ಇತ್ತು ಆಗ, ಅದರ ರಿಪೇರಿಗಳು, ದೊಡ್ಡ ಡೂಮ್ ಟಿವಿಗಳಿತ್ತು ಅದರ ರಿಪೇರಿಗಳು. ಹೀಗೆ ಒಂದೊಂದೇ ಆ್ಯಡ್ ಆಯ್ತಾ ತರಬೇತಿಗಳನ್ನು ಪ್ರಾರಂಭ ಮಾಡಿದ್ವಿ. ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ತರಬೇತಿ ವಸತಿಯುತ ಇರ್ತದೆ. ಮನೆಗೆ ಹೋಗಿ ಬಂದು ಕೊಡುವ ತರಬೇತಿಗಳು ನಮ್ಮಲ್ಲಿ ಇರುವುದಿಲ್ಲ. ಆದರೆ ಈಗ ಚೇಂಜ್ ಮಾಡಿದ್ದೀವಿ ನಾವು. ಕೃಷಿಗೆ ಮತ್ತು ಬಿಸ್ನೆಸ್ಸಿಗಿರುವ ತರಬೇತಿಗಳಿಗೆ ಮನೆಗೆ ಹೋಗಿ ಬರಲಿಕ್ಕೆ ಅವಕಾಶ ಇದೆ. ಆದರೆ ಬಾಕಿ ಇರುವ ತರಬೇತಿಗಳಿಗೆ ಅಲ್ಲೇ ನಿಲ್ಲಬೇಕಾಗುತ್ತೆ. ಆಮೇಲೆ ಒಂದೊಂದೇ ತರಬೇತಿಗಳನ್ನು ಆ್ಯಡ್ ಮಾಡ್ತಾ ಬಂದ್ವಿ. ಒಟ್ಟಿಗೆ ನಾನು ಹೇಳಿದಾಗ ಈಗ 67 ತರಬೇತಿಗಳು ನಮ್ಮಲ್ಲಿ ನಡೀತಾ ಇದೆ.
ಆಮೇಲೆ ಉಜಿರೆಯಲ್ಲಿದ್ದಂಥ ಇನ್ಸ್ಟಿಟ್ಯೂಟು ಬೇರೆ ದಿಕ್ಕುಗಳಿಗೂ ಕೂಡ ವ್ಯಾಪಿಸ್ತಾ ಬಂತು. ಯಾಕೆ ಹೇಳಿದ್ರೆ ಡೆಲ್ಲಿಯಲ್ಲಿದ್ದವರು, ಕೇರಳದಲ್ಲಿದ್ದವರು, ತಮಿಳುನಾಡಲ್ಲಿದ್ದವರು ಉಜಿರೆಗೆ ಬಂದು ತರಬೇತಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ, ಕಷ್ಟ ಆಗ್ತದೆ ಅವರಿಗೆ. ಅದಕ್ಕಾಗಿ ಅವರೆಲ್ಲ ಬಂದು ಹೆಗ್ಡೆ ಅವ್ರ ಹತ್ರ ಕೇಳ್ಕೊಂಡ್ರು, ನಮಗೆ ಉಜಿರೆಗೆ ಬಂದು ತರಬೇತಿ ಮಾಡಲಿಕ್ಕೆ ಎರಡು ಕಷ್ಟ, ಒಂದು ದೂರ ಇದೆ, ಮತ್ತೊಂದು ಭಾಷೆಯ ತೊಂದರೆಗಳು ಅಂತೇಳಿ. ಅದಕ್ಕಾಗಿ ಹೆಗ್ಡೆ ಅವರು ಮತ್ತೆ ಪುನಃ ಯೋಚನೆ ಮಾಡಿ ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್ ಜೊತೆ ಮಾತಾಡಿ ಒಂದೊಂದೇ ಬ್ರಾಂಚ್ಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ಸ್ಟಾರ್ಟ್ ಮಾಡ್ತಾ ಬಂದ್ವಿ. ಇವತ್ತು ಇಡೀ ಭಾರತದಲ್ಲಿ 27 ರೂಟ್ ಸೆಟ್ಗಳು ಇವತ್ತು ಕೆಲಸ ಮಾಡ್ತಾ ಇದೆ. ಇಡೀ ಭಾರತದಲ್ಲಿ 20 ರೂಟ್ ಸೆಟ್ಗಳು ಕರ್ನಾಟಕದಿಂದ ಹೊರಗೆ ಇದೆ, 7 ರೂಟ್ ಸೆಟ್ಗಳು ಕರ್ನಾಟಕದ ಒಳಗೆ ಕೆಲಸ ಮಾಡ್ತಾ ಇದೆ. ಎಲ್ಲ ತರಬೇತಿಗಳು ಕೂಡ ಫ್ರೀ ಆಫ್ ಕಾಸ್ಟ್. ಉಜಿರೆಯಲ್ಲಿ ಏನು ತರಬೇತಿ ನಡೀತಾ ಇದೆಯೋ ಅದೇ ತರಬೇತಿ ಗುಜರಾತಿನಲ್ಲಿರುವಂತಹ ನಡಿಯಾದಿನಲ್ಲಿ ಕೂಡ ಆ ತರಬೇತಿ ಅದೇ ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲರಿಗೂ ಅಧ್ಯಕ್ಷರು ಹೆಗ್ಡೆ ಅವರು. ಪ್ಲಸ್ ಈಗ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕಿನ ಜೊತೆ ಮರ್ಜ್ ಆದ್ದರಿಂದ ಕೆನರಾ ಬ್ಯಾಂಕ್ ಮತ್ತು SDM ಟ್ರಸ್ಟ್ ಇವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ತರಬೇತಿಗೆ ಬೇಕಾದಂಥ ಎಲ್ಲ ವೆಚ್ಚಗಳನ್ನು, ಖರ್ಚುಗಳನ್ನು ಇವತ್ತು ಬ್ಯಾಂಕು ಮತ್ತು SDM ನೋಡ್ತಾ ಇದೆ. ಇದರ ವ್ಯಾಪಾರ ಎಷ್ಟು ಪ್ರಭಾವ ಬೀರಿತು ಅಂತ ಹೇಳಿದ್ರೆ 2010ರಲ್ಲಿ ಈ ಒಂದು ಪ್ರಮಾಣ ದೇಶದಾದ್ಯಂತ ವಿಸ್ತಾರ ಮಾಡಿತು. ಯಾಕೆಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಪುನಃ ನಮ್ಮ ಕೆನರಾ ಬ್ಯಾಂಕಿನ ಜೊತೆ ಮತ್ತು ಪೂಜ್ಯರ ಜೊತೆ ಮಾತಾಡಿ ಇದು ಕೇವಲ 27 ಇದ್ರೆ ಸಾಕಾಗೋದಿಲ್ಲ, ಇದು ದೇಶವ್ಯಾಪಿ ಇದನ್ನು ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡ್ರು. ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರದ ಗ್ರಾಮೀಣ ಮಂತ್ರಾಲಯ, ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ನಮ್ಮ ಹೇಳ್ತೀವಿ ಏನು ಗ್ರಾಮೀಣ ಮಂತ್ರಾಲಯ ಅಂತ ಹೇಳ್ತೀವಿ, ಅದು ಕೂಡ ಇದರ ಜೊತೆಗೆ ಆ್ಯಡ್ ಆಯಿತು. ಕೊನೆಗೆ ಇದರ ಚಳುವಳಿ ವ್ಯಾಪಿಸಿತು. ಕೊನೆಗೆ ರಿಸರ್ವ್ ಬ್ಯಾಂಕಿನ ಮೂಲಕ ಬೇರೆ ಬ್ಯಾಂಕುಗಳಿಗೆ ಆದೇಶ ಕೊಡ್ತು. ನೋಡಿ, ಇವತ್ತು SDM ಮತ್ತು ಕೆನರಾ ಬ್ಯಾಂಕ್ ಇವತ್ತು ಇಡೀ ದೇಶದಾದ್ಯಂತ ಸ್ವಉದ್ಯೋಗದ ತರಬೇತಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದೆ, ನೀವು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತು. ಹಾಗಾಗಿ ಬೇರೆ ಬೇರೆ ಬ್ಯಾಂಕ್ಗಳು ಈ ಯೋಜನೆಯನ್ನು ಕೈಗೆತ್ತಿಕೊಂಡು ಅವರು ತನ್ನ ಒಂದೊಂದು ಇನ್ಸ್ಟಿಟ್ಯೂಟ್ಗಳನ್ನು ಒಂದೊಂದು ರಾಜ್ಯಗಳಲ್ಲಿ ಪ್ರಾರಂಭ ಮಾಡ್ತಾ ಬಂತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಗೆ ಒಂದು ಇನ್ಸ್ಟಿಟ್ಯೂಟ್ ಅಂತೇಳಿ. ನಮ್ಮ ರೂಟ್ ಸೆಟ್ ಇವತ್ತು 27 ಇದ್ರೆ ಬೇಕೆ RSET ಅಂತ ಹೆಸರು ಕೊಟ್ಟಿದ್ದಾರೆ. RSET ಅಂತ ಹೇಳಿದ್ರೆ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಕೇಂದ್ರಗಳು. ಇದು ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯಲ್ಲಿವರೆಗಿರುವಂತಹ ಪ್ರತಿ ಜಿಲ್ಲೆಗಳಲ್ಲೂ 603 ಇಂತಹ ಇನ್ಸ್ಟಿಟ್ಯೂಟ್ಗಳು ಇವತ್ತು ಪ್ರಾರಂಭ ಆಗಿದೆ. ಅದೆಲ್ಲದಕ್ಕೂ ಕೂಡ ಒಂದು ಮೂಲ ನಮ್ಮ ರೂಟ್ ಸೆಟ್ ಸಂಸ್ಥೆ. ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಇವತ್ತು ಇಡೀ ದೇಶದಾದ್ಯಂತ ಚಳವಳಿ ನಡೀತಾ ಇದೆ ಅಂತೇಳಿ, ರೆವಲ್ಯೂಷನ್ ನಡೀತಾ ಇದೆ. ಇವತ್ತು ಕಾಶ್ಮೀರದಲ್ಲಿರುವಂತಹ ಪ್ರತಿ ಕುಗ್ರಾಮಗಳಲ್ಲೂ ಕೂಡ ಇಂಥ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಈ RCT ಮತ್ತು ರೂಟ್ ಸಿಟಿ ಮೂವ್ಮೆಂಟ್ಗಳಿಗೆ ಎಲ್ಲದಕ್ಕೂ ಕೂಡ ಪ್ರೆಸಿಡೆಂಟ್ ಆಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನೇ ಕೇಂದ್ರ ಸರ್ಕಾರದವರು ನೇಮಕ ಮಾಡಿ. ಯಾಕೆ ಅಂತ ಹೇಳಿದ್ರೆ ರೂಟ್ ಸೆಟ್ನ ಏನು ಪ್ರಚಾರ ಏನಿದೆ, ರೂಟ್ ಸೆಟ್ನ ಏನು ಸಕ್ಸಸ್ ಏನಿದೆ, ಇದು ಪ್ರತಿಯೊಂದಕ್ಕೂ ತಲುಪಬೇಕಾದ್ರೆ ಪೂಜ್ಯರ ಒಂದು ಮಾರ್ಗದರ್ಶನ ಬೇಕು ಅಂತೇಳಿ ಪೂಜ್ಯ ಹೆಗ್ಡೆ ಅವರನ್ನೇ ಇವತ್ತು ಇಡೀ ದೇಶದ ರೂಟ್ ಸೆಟ್ ಮತ್ತು RSETಗಳ ಅಧ್ಯಕ್ಷರನ್ನಾಗಿ ಕೂಡ ಇವತ್ತು ನೇಮಕ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿ ಹಂತದಲ್ಲೂ ಕೂಡ ದೇಶದ ಯಾವ ಮೂಲೆಗೆ ಹೋದ್ರೂ ಕೂಡ ಇವತ್ತು ರೂಟ್ ಸೆಟ್ ಮೂವ್ಮೆಂಟ್, RCT ಮೂವ್ಮೆಂಟ್ ನಡೀತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಕೇರಳದ ಯಾವುದೋ ಒಂದು ಊರಿಗೆ ಕನ್ಯಾಕುಮಾರಿ ಅಂತಹ ಜಿಲ್ಲೆಗಳಲ್ಲೂ, ಅಂಡಮಾನ್ ನಿಕೋಬಾರ್ ಅಂತಹ ಜಿಲ್ಲೆಗಳಲ್ಲೂ ಪ್ರತಿ ಹಂತದಲ್ಲೂ ಕೂಡ ಇವತ್ತು ರೂಟ್ ಸೆಟ್ನ RSETನ ಚಳವಳಿಗಳು ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ರಿಗೂ ಗೊತ್ತು, ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ಸ್ವ ಉದ್ಯೋಗದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಆಗೋದಿಲ್ಲ ಅಂತೇಳಿ. ನಾವೆಲ್ಲ ಇವತ್ತು ಕೃಷಿಕರು, ಕೃಷಿಯನ್ನ ನಮ್ಮ ಮೂಲ ಆದಾಯವನ್ನಾಗಿ ಮಾಡ್ತಾ ಇದ್ವಿ. ಅದರ ಜೊತೆಗೆ ನಮಗೇನಾದರೂ ಕೃಷಿಗೆ ಪೂರಕವಾದಂಥ ಒಂದು ಏನಾದರೂ ಸ್ವ ಉದ್ಯೋಗ ಮಾಡಲಿಕ್ಕೆ ಸಾಧ್ಯನಾ ಎಂಬುದನ್ನು ನೋಡಬೇಕು. ಕೃಷಿಗೆ ಸಂಬಂಧಪಟ್ಟದ್ದು ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಜೇನು ಸಾಕಾಣಿಕೆ. ನಮ್ಮಲ್ಲಿ ಬೆಟ್ಟಂಪಾಡಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಮನಮೋಹನ್ ಅಂತ, ನಿಮಗೆಲ್ಲ ಗೊತ್ತಿರ್ಬೋದು ಅವನ ಚರಿತ್ರೆ. ಆ್ಯಕ್ಚುಲಿ ರೂಟ್ ಸೆಟ್ಟಲ್ಲಿ ಕಲ್ತೋದಂಥ ಒಬ್ಬ ವಿದ್ಯಾರ್ಥಿ. ಬೆಟ್ಟಂಪಾಡಿ ಎಂಬಂಥ ಒಂದು ಸಣ್ಣ ಗ್ರಾಮ, ದೊಡ್ಡದೇನೋ ಗ್ರಾಮ ಅಲ್ಲ. ಆದರೆ ಇವತ್ತು 3,000 ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಒಂದು ವರ್ಷಕ್ಕೆ 1 ಕೋಟಿ ರೂಪಾಯಿ ಜೇನಿನಿಂದ ಸಂಪಾದನೆ ಮಾಡ್ತಾ ಇದ್ದಾನೆ. ಹೇಗೆ ಸಾಧ್ಯ? ನಾನು ಹೇಳುವಂಥದ್ದು, ಮನಸ್ಸಿದ್ದರೆ, ಇಚ್ಛಾಶಕ್ತಿ ಇದ್ದರೆ 100% ಆಗಿ ನಿಮಗೆ ಅದಕ್ಕೆ ತಗೊಳ್ಬೋದು. ನಮ್ಮ ಹಳದಂಗಡಿಯಲ್ಲಿ ಒಬ್ಬಳು ಹುಡುಗಿದ್ದಾಳೆ, ಮೋನಿಕಾ ಅಂತೇಳಿ. ಆ್ಯಕ್ಚುಲಿ ನಮ್ಮ ಆಗ್ನೆಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದವಳು. ಅವಳಿಗೆ ಅನ್ನಿಸ್ತು, ನಾನು ಎಷ್ಟು ವರ್ಷ ಕೆಲಸ ಮಾಡಬೇಕಾಗುತ್ತೆ. ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ರಿಟೈರ್ಡ್ ಆದರು. ಆ್ಯಕ್ಚುಲಿ ಸಿಂಡಿಕೇಟ್ ಬ್ಯಾಂಕಿನ ಅಧಿಕಾರಿ ಅವರು. 3 ಹೆಣ್ಣು ಮಕ್ಕಳು, ಯಾರು ಅಪ್ಪ ಅಮ್ಮನ ನೋಡ್ಕೊಳ್ಳಿಕ್ಕಿಲ್ಲ. ಇವಳೊಂದು ನಿರ್ಧಾರ ಮಾಡಿದ್ಲು, ನಾನು ಅಪ್ಪ ಅಮ್ಮನ ಜೊತೆಗಿರ್ತೀನಿ ಅಂತೇಳಿ. ಕೊನೆಗೆ ಗಂಡನನ್ನು ಒಪ್ಪಿಸಿ ಅವಳು, ಗಂಡ ಮಕ್ಕಳು ಎಲ್ಲ ಬಂದು ತಂದೆ ಮನೆಯಲ್ಲಿ ವಾಸ ಮಾಡಿದರು.
ಅವಳಿಗೆ ಅನಿಸ್ತು ಏನಾದರೂ ಮಾಡಬೇಕು ನಾನು ಅಂತೇಳಿ. ಒಂದು ಸತಿ ನನ್ನನ್ನು ನೋಡಬೇಕು ಅಂತೇಳಿ ರೂಟ್ ಸೆಟ್ಟಿಗೆ ಬಂದು ನನಗೆ ಹೇಳಿದ್ಲು, ಸರ್ ಈಗೀಗಿದೆ, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಕೃಷಿಗೆ ಪೂರಕವಾದಂಥ ತರಬೇತಿ ಬೇಕು ಅಂತೇಳಿ. ನಾನು ಅವಳಿಗೆ ಹೇಳಿದೆ, ಹೈನುಗಾರಿಕೆ ತಗೋ, ನಿನಗೆ ಹೈನುಗಾರಿಕೆ ಗೊತ್ತು ಸರ್ ನನಗೆ ಅಂತೇಳಿ. ದನ ಸಾಕೋದು ನನಗೆ ಗೊತ್ತು. ಅದಕ್ಕೆ ನಾನು ಹೇಳಿದೆ, ದನ ಸಾಕೋದು ಗೊತ್ತು, ಆದರೆ ತರಬೇತಿಯನ್ನು ತಗೊಂಡು ನೀವು ಸ್ಟಾರ್ಟ್ ಮಾಡೋದಕ್ಕೂ ನೇರವಾಗಿ ಸ್ಟಾರ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತೇಳಿ. ಆಯಿತು ಸರ್ ಅಂತೇಳಿ ಅವಳು ತರಬೇತಿಯನ್ನು ಪಡ್ಕೊಂಡ್ಳು. ತರಬೇತಿಯನ್ನು ಪಡ್ಕೊಂಡಾದ ಮೇಲೆ ಅವಳಲ್ಲಿರುವಂಥ ಕಮೂಲಾಗ ಬದಲಾವಣೆಯನ್ನು ಮಾಡಿಕೊಂಡು, ಅವಳು ಆ್ಯಕ್ಚುಲಿ 3 ದನ ಇಟ್ಕೊಂಡಂತಹ ಅವಳ ಪ್ಲೇಸಲ್ಲಿ ಇವತ್ತು ಸುಮಾರು 60 ದನಗಳು ಅವರು ಸಾಕ್ತಾ ಇದ್ದಾಳೆ. ಸುಮಾರು 250 ಲೀಟರ್ ಹಾಲನ್ನು ಇವತ್ತು ಅವಳ ಹಾಲು ಸೊಸೈಟಿಗೆ ಆಗ್ತಾ ಇದ್ದಾಳೆ. 250. ಆ್ಯಕ್ಚುಲಿ ಅವಳಿಗೊಂದು ದೊಡ್ಡ ಒಂದು ಚಾಲೆಂಜ್ ಬಂತು. ಯಾವಾಗ ಅಂತ ಹೇಳಿದ್ರೆ ಕೊರೋನಾ ಟೈಮಲ್ಲಿ ಏನಾಯ್ತು, ಎಲ್ಲ ಕಡೆ ಲಾಕ್ಡೌನ್. ಇವಳ ಹತ್ರ 250 ಲೀಟರ್ ಹಾಲಿದೆ, ಏನು ಮಾಡಬೇಕು? ಅವಳು ಇಮಿಡಿಯೇಟ್ ಏನು ಮಾಡಿದ್ಲು, ಬೆಳಿಗ್ಗೆಯಿಂದ ಒಂದು 10 ಗಂಟೆವರೆಗೆ ಅವಳಿಗೆ ಸಮಯ ಇದ್ದಾಗ ಆ ಸಮಯದಲ್ಲಿ ಅವಳು ಈ ಹಾಲನ್ನೆಲ್ಲ ಶೇಖರಣೆ ಮಾಡಿಕೊಂಡು ಬೆಳ್ತಂಗಡಿ ಮತ್ತು ಉಜಿರೆಯಲ್ಲಿರುವ ಪ್ರತಿ ಮನೆಗಳಿಗೆ ಹೋಗಿ ಹಾಲನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. 10 ಗಂಟೆ ನಂತರ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆ ಒಳಗೆ ಅವಳು ಹಾಲನ್ನು ಮಾರಾಟ ಮಾಡಿ ಅವಳು ವಾಪಸ್ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ಅವಳು ಹೇಳ್ತಾಳೆ, ಸರ್ ಒಂದು ವೇಳೆ ನಾನು ರೂಟ್ ಸೆಟ್ಟಿಗೆ ಬರದೇ ಇದ್ದಿದ್ರೆ ಈ 200 ಲೀಟರ್ ಹಾಲನ್ನು ನಾನು ಏನು ಮಾಡಬೇಕು ಅಂತ ನನಗೆ ಉತ್ತರ ಇರಲಿಲ್ಲ ಅಂತ. ನಾನು ರೂಟ್ ಸೆಟ್ಟಿಗೆ ಬಂದದ್ರಿಂದ 100% ನನಗೆ ಕಾನ್ಫಿಡೆನ್ಸ್ ಇತ್ತು, 100ಕ್ಕೆ 100% ನಾನು ಅದನ್ನು ಮಾಡ್ತೀನಿ ಎಂಬಂಥ ಧೈರ್ಯ ಇತ್ತು. ಅದಕ್ಕಾಗಿ ನಾನು ಇವತ್ತು ಎಲ್ಲ ಹಾಲುಗಳನ್ನು ನಾನು ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ಅವಳಿಗೆ ಲಾಭ ಜಾಸ್ತಿ. ಯಾಕೆ ಲಾಭ ಜಾಸ್ತಿ ಅಂತ ಹೇಳಿದ್ರೆ, ಹಾಲು ಸೊಸೈಟಿಗೆ ಹಾಕಿದಾಗ ಇದ್ದಂಥ ಒಂದು ರೇಟ್ ಅಲ್ಲ, ಆ್ಯಕ್ಚುಲಿ ಅವಳಿಗೆ ಮನೆಗಳಿಗೆ ಹೋಗಿ ಕೊಟ್ಟಾಗ ಆಟೋಮೆಟಿಕ್ ಆಗಿ ರೇಟು ಜಾಸ್ತಿ ಸಿಕ್ತು ಅವಳಿಗೆ. ಅವಳು ಹೇಳ್ತಾಳೆ, ಸರ್ ಕೋವಿಡ್ ಟೈಮಲ್ಲಿ ಯಾರು ಲಾಭ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಆದರೆ 100% ಲಾಭ ಮಾಡಿದ್ದು ನಾನು ಅಂತೇಳಿ. ಇದು ನಾನು ಹೇಳುವಂಥದ್ದು. ಹೇಗೆ ಸಾಧ್ಯ ಅಂತ ಹೇಳಿದರೆ, ನೀವು ಆ ತರಬೇತಿಗಳಲ್ಲಿ ಪಾಲ್ಗೊಂಡಾಗ, ತರಬೇತಿಯ ವಿಶೇಷತೆಗಳಲ್ಲಿ ಪಾಲ್ಗೊಂಡಾಗ ನಿಮಗೆ ಅದಕ್ಕೆ ಬೇಕಾದಂಥ ಧೈರ್ಯ ಸಿಗ್ತದೆ, ಆತ್ಮವಿಶ್ವಾಸ ಸಿಗ್ತದೆ. ನನಗೆ ಈಗಲೂ ಗೊತ್ತಿದೆ, ನಿಂತಿಕಲ್ನಲ್ಲಿ ಒಬ್ಬ ದೀಪಕ್ ಎಂಬಂಥ ಹುಡುಗ ಇದ್ದ. ಆ್ಯಕ್ಚುಲಿ ನಮ್ಮಲ್ಲಿ ಮೊಬೈಲ್ ರಿಪೇರಿ ಮಾಡ್ತಾ ಇದ್ದ. ಮೊಬೈಲ್ ರಿಪೇರಿ ಮಾಡಿ ಸ್ವಂತ ಉದ್ಯೋಗ ಮಾಡಿ 5 ಲಕ್ಷ ರೂಪಾಯಿ ಸಾಲ ಬೇಕು ಹೇಳಿದ. ಅಲ್ಲಿಂದ ಕೆನರಾ ಬ್ಯಾಂಕಿಂದ 5 ಲಕ್ಷ ರೂಪಾಯಿ ಸಾಲ ಮಾಡಿ ಅವರಿಗೆ ಕೊಟ್ವಿ. ನಾವು ರೂಟ್ ಸೆಟ್ಟಿಂದ ಮಾಡಿ ಕೊಟ್ಟದ್ದು ಎಲ್ಲ ಆಯಿತು. ಅವನ ಅಂಗಡಿ ನಡೆಸ್ತಾ ಇದ್ದ. ಅಂಗಡಿ ನಡೆಸುವಂಥ ಸಂದರ್ಭದಲ್ಲಿ ಒಂದು 2 ವರ್ಷ ನಡೀತಾ ಇತ್ತು, ಕಂತು ಕಟ್ತಾ ಇದ್ದ. ಒಂದು 10-20 ಸಾವಿರ ರೂಪಾಯಿ ಕಂತು ಬರ್ತಾ ಇತ್ತು. ಇಮಿಡಿಯೇಟ್ ಏನಾಯಿತು, ಕೋವಿಡ್ ಬಂತು, ಲಾಕ್ಡೌನ್ ಶುರು ಆಯಿತು. ಇವನಿಗೆ ರಿಪೇಮೆಂಟ್ ಮಾಡಲೇಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಅವನು ಇಮಿಡಿಯೇಟಾಗಿ ಅವನು ತನ್ನ ಉದ್ಯೋಗವನ್ನು ಚೇಂಜ್ ಮಾಡಿಕೊಂಡ. ಹಾಸನ ಕಡೆಗೆ ಹೋಗ್ಬಿಟ್ಟು ಒಂದು ಪಿಕಪ್ಪಲ್ಲಿ ತರಕಾರಿಗಳನ್ನು ತಗೊಂಡ್ಬಂದು ಕಡಬ, ಬೇಟೆ, ನಿಂತಿಕಲ್ಲಲ್ಲಿ, ಪಂಜದಲ್ಲೆಲ್ಲ ಅವನು ತರಕಾರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನು ನನಗೆ ಹೇಳ್ತಾ, ಸರ್ ನನಗೆ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ತಿಂಗಳುಗಳು ಹೋದಾಗಲೇ ಕಂತು ಕಟ್ಟಲೇಬೇಕು, ಆದರೆ ಆ ಧೈರ್ಯ ಸಿಕ್ಕಿದ್ದು, ಆ ಮಾರ್ಗ ಬದಲಾವಣೆಗೆ ನನಗೆ ಆತ್ಮವಿಶ್ವಾಸ ಸಿಕ್ಕಿದ್ದು ನನಗೆ ರೂಟ್ ಸೆಟ್ ಸಿಕ್ಕಿದ ಆ ತರಬೇತಿಗಳು ಅಂತೇಳಿ. ಆ ತರಬೇತಿಯಿಂದಾಗಿ ನಾನು ಆಟೋಮೆಟಿಕ್ಕಾಗಿ ನನ್ನ ಮಾರ್ಗವನ್ನು ಬದಲಾಯಿಸಿಕೊಂಡೆ ಅಂತೆ. ಇವತ್ತು ಅವನ ಉದ್ಯೋಗ ಮೇಯ್ನಾಗಿ ಮೊಬೈಲ್ ರಿಪೇರಿ ಇದ್ರೂ ಕೂಡ ಅವನು ಮೇಯ್ನಾಗಿ ಇವತ್ತು ತರಕಾರಿ ಬಿಸ್ನೆಸ್ಸನ್ನೇ ಅವನು ಈಗಲೂ ಮಾಡ್ತಾ ಇದ್ದಾನೆ. ಅದರಲ್ಲಿ ಜೊತೆಗೆ ಬೇರೆ ಮಾಡಿದ, ಹಣ್ಣು ವ್ಯಾಪಾರ ಶುರು ಮಾಡಿದ, ಮೀನು ವ್ಯಾಪಾರ ಶುರು ಮಾಡಿದ. ಹೀಗೆ ತನಗೆ ಬೆಳಿಬೇಕು ಎಂಬಂಥ ಆಸಕ್ತಿ ಇದ್ದಾಗ ನಿಮಗೆ ಭಗವಂತ ನಿಮಗೆ ದಾರಿ ತೋರಿಸ್ಕೊಡ್ತಾನೆ. ಇಲ್ಲ ನಾನು ಹೀಗೆ ಸಾಕು ಅಂತ ಇದ್ದರೆ ನೀವು ಹಾಗೇ ಇರ್ತೀರ. ಅದರಿಂದ ಇಚ್ಛಾಶಕ್ತಿಯನ್ನು ಬದಲಾಯಿಸಿಕೊಳ್ಬೇಕು. ನಾನು ಏನಾದರೂ ನಾನು ಮಾಡ್ತೀನಿ ಎಂಬಂಥ ಧೈರ್ಯ ನನಗೆ ಈಗಲೂ ನೆನಪಿದೆ. ರೂಟ್ ಸೆಟ್ನಲ್ಲಿ ಸುಮಾರು 2007ರಲ್ಲಿ ಕುಸುಮ ದೇವಾಡಿಗ ಅಂತ ಲೇಡಿ ಬಂದಿದ್ಲು. ಆ್ಯಕ್ಚುಲಿ ಮಂಗಳೂರಿನಲ್ಲಿ ಅವಳಿಗೆ ಮದುವೆ ಮಾಡಿ, ಅವಳ ಮನೆ ಕೋಟಾದಲ್ಲಿರುವಂಥದ್ದು ಸಾಲಿಗ್ರಾಮ, ಮದುವೆ ಮಾಡಿ ಮಂಗಳೂರಿಗೆ ಕಳಿಸಿದ್ರು. ಮಂಗಳೂರಿಗೆ ಕಳಿಸಿ ಒಂದು 4-5 ವರ್ಷ ಆಯಿತು, ಮಕ್ಕಳಾಯಿತು, ಗಂಡ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಇವಳಿಗೆ ಅನಿಸ್ತು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕಲ್ಲ ನಾನು ಅಂತೇಳಿ. ಹಾಗೆ ಆ ಪಕ್ಕದ ಮನೆಯವ್ರ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಯಾರೋ ಒಂದು ದಾರಿ ಹೇಳಿಕೊಟ್ರು. ನೋಡು, ನೀನು ಮಂಗಳೂರಲ್ಲಿ DIC ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತಿದೆ, ನೀನು ಅಲ್ಲಿ ಹೋಗಿ ಮಾತಾಡು ಅಂತ ಹೇಳಿದ್ರು. ಇವಳು ಗೊತ್ತಿಲ್ಲ, 10ನೇ ಕ್ಲಾಸ್ ಕಲ್ತದಷ್ಟೇ. ಅವಳು 10ನೇ ಕ್ಲಾಸ್ ಫೇಲ್ಡ್. ಯಾರ ಹತ್ರ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಮಾತಾಡಬೇಕು ಏನೂ ಗೊತ್ತಿಲ್ಲ. ಆದರೆ ಧೈರ್ಯ ಮಾಡಿಕೊಂಡು ಅವಳನ್ನು ಜೊತೆಗೆ ಕರ್ಕೊಂಡು DIC ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಹೋದ್ಲು. ಅಲ್ಲಿ ಹೋಗಿ ಹೇಳಿದ್ಲು, ನೀನೇನು ಮಾಡ್ತೀಯಮ್ಮ ಅಂತ. ಅದಕ್ಕೆ ಅವಳು ಹೇಳಿದ್ಲು, ನನಗೆ ಸ್ವಲ್ಪ ಟೈಲರಿಂಗ್ ಗೊತ್ತು ಸರ್ ನನಗೆ ಅಂತ. ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಆಯಿತು, ನೀನೊಂದು ಕೆಲಸ ಮಾಡು, ಬ್ಯಾಂಕಲ್ಲಿ ಹೋಗಿ ಮಾತಾಡು, ಬ್ಯಾಂಕಲ್ಲಿ ಒಂದು 2.5 ಲಕ್ಷ 3 ಲಕ್ಷನ ಸಾಲಕ್ಕೆ ಅಪ್ಲೈ ಮಾಡು. ಅದು ಕೂಡ PMEGP, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಕಾರ್ಯಕ್ರಮ ಅಂತ ಒಂದು ಸ್ಕೀಮ್ ಇದೆ. 35% ಸಬ್ಸಿಡಿ ಇದೆ. ಬ್ಯೂಟಿಫುಲ್ ಸ್ಕೀಮ್. ಬ್ಯಾಂಕಲ್ಲಿ ಮಾತಾಡಿ, ನಿಮಗೆ ಅದಕ್ಕೆ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ. ಕೊನೆಗೆ ಅವಳು ಅದಕ್ಕೆ ಬಗ್ಗೆ ಬ್ಯಾಂಕಲ್ಲಿ ಹೋಗಿ ಮಾತಾಡಿ. ಸಿಂಡಿಕೇಟ್ ಬ್ಯಾಂಕ್ ಕಾವೂರಲ್ಲಿ ಇತ್ತು. ಅಲ್ಲಿ ಹೋಗಿ ಮಾತಾಡಿದ್ದು. ಬ್ಯಾಂಕಲ್ಲಿ ಹೇಳಿದ್ರು, ಕೊಡ್ತೀನಮ್ಮ, ನಿಮಗೆ ಮಹಿಳೆಯರಿಗಾಗಿ ಖಂಡಿತ ಒಳ್ಳೆ ಸ್ಕೀಮ್, ಅದು ಮಾಡ್ಕೊಳ್ಳಿ, ನಿಮಗೆ ಏನು ಬೇಕೋ ಪ್ರೊಸೀಜರ್ ಮಾಡ್ಕೊಳ್ಳಿ ಅಂತ.
ಇವಳು ಅದಕ್ಕೆ ಗಂಡನ ಹತ್ರ ಒಪ್ಪಿಸಿ ಲೋನಿಗೆ ಅಪ್ಲೈ ಮಾಡಿದ್ಲು. ಲೋನಿಗೆ ಅಪ್ಲೈ ಮಾಡಿ ಇನ್ನೇನು ಲೋನು ಬಿಡುಗಡೆ ಆಗಬೇಕು ಅಂತ ಆದಾಗ ಮ್ಯಾನೇಜರ್ ಒಂದು ಕಂಡೀಷನ್ ಇಟ್ಟರು. ಏನು ಕಂಡೀಷನ್ ಅಂತ ಹೇಳಿದ್ರೆ, ನೀನು ರೂಟ್ ಸೆಟ್ಟಿಂದ ಒಂದು ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕು ನೀನು ಅಂತೇಳಿ. ಅದಕ್ಕೆ ಅವಳು ಹೇಳಿದ್ರು, ಸರ್ ನೀವು ಫಸ್ಟಿಗೆ ಹೇಳ್ಬಾರ್ದಿತ್ತ, ಈಗ ಹೇಳಿದ್ರೆ ಹೇಗೆ ಸರ್? ಆಗಿ ಇಲ್ಲ, ಅದು ಸ್ಕೀಮ್ ಇರುವುದೇ ಹಾಗೆ. ರೂಟ್ ಸೆಟ್ನಿಂದ ಸರ್ಟಿಫಿಕೇಟ್ ತರದಿದ್ರೆ ಈ ಸ್ಕೀಮ್ ಅಪ್ಲೈ ಆಗುವುದಿಲ್ಲ, ಸರ್ಕಾರದ ಸಬ್ಸಿಡಿ ಸಿಗಬೇಕಾದ್ರೆ ರೂಟ್ ಸೆಟ್ ಸರ್ಟಿಫಿಕೇಟ್ ಬೇಕು ಅಂತೇಳಿ. ಕೊನೆಗೆ ಇವಳು ನಿರ್ವಾಹ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಮಂಗಳೂರಿಂದ ಉಜಿರೆಗೆ ಅವಳು ಬಸ್ ಹತ್ತಿದ್ಲು. ನೋಡಿ, ಅವಳ ಬದುಕಿನ ದಿಕ್ಕನ್ನು ಬದಲಿಸಿದ್ದು ನಮ್ಮಲ್ಲಿ ನಡೆದಂಥ 10 ದಿನದ ತರಬೇತಿ. ಈ ವಿಶ್ವನಾಥ ಎಲ್ಲ ಪಡ್ಕೊಂಡು ಅದೇ ತರಬೇತಿ. ಅವರು 10 ದಿನದ ತರಬೇತಿಗಾಗಿ ಅವಳು ರೂಟ್ ಸೆಟ್ಟಿಗೆ ಬಂದು ರೂಟ್ ಸೆಟ್ನ ಚಟುವಟಿಕೆಗಳೆಲ್ಲ ಭಾಗವಹಿಸಿದ್ಲು. ಅವಳಿಗೆ ಅನಿಸ್ತು ಏನೋ ಸ್ಪೆಷಲ್ ಇದೆ ಇಲ್ಲಿ ತರಬೇತಿಯಲ್ಲಿ ಅಂತೇಳಿ. 2-3 ದಿನ 4-5 ದಿನ ತರಬೇತಿಗಳಾಯಿತು. 6ನೇ ದಿನ ಆಗೋತ್ತಿಗೆ ಅವಳು ಅಲ್ಲೇ ವಾಲ್ಟ್ ಆದ್ಲು. ಗಂಡನನ್ನು ಒಪ್ಪಿಸಿ ನಾನು 3 ದಿನ ಇಲ್ಲೇ ಇರ್ತೀನಿ ರೂಟ್ ಸೆಟ್ಟಲ್ಲಿ ಅಂತ ಹೇಳಿದೆ. ಆ್ಯಕ್ಚುಲಿ ಮನೆಗೆ ಹೋಗಿ ಬರಲಿಕ್ಕೆ ಅವಕಾಶ ಇತ್ತು. ಇಲ್ಲ, ನಾನು ಇರ್ತೀನಿ ಅಂತ ಹೇಳಿದ್ಲು. ರೂಟ್ ಸೆಟ್ಟಲ್ಲಿ ನಿಂತಲು. ರೂಟ್ ಸೆಟ್ಟಿಯಲ್ಲಿ ಸುಮಾರು ಒಂದು 10 ದಿನದ ತರಬೇತಿ ಆಯಿತು. ಸರ್ಟಿಫಿಕೇಟ್ ಎಲ್ಲ ಕೈಯಲ್ಲಿ ಸಿಕ್ತು. ಮನಸ್ಸೊಳಗೆ ಆತ್ಮವಿಶ್ವಾಸ ಬಂತು, ಕಾನ್ಫಿಡೆನ್ಸ್ ಆಯಿತು. ಅವಳು ನೇರವಾಗಿ ಬ್ಯಾಂಕಿಗೆ ಹೋದ್ಲು. ಬ್ಯಾಂಕಿಗೆ ಹೋದಾಗ ಒಂದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಹಳೆ ಮ್ಯಾನೇಜರ್ ಹೋಗಿ ಹೊಸ ಮ್ಯಾನೇಜರ್ ಕೂತಿದ್ದಾರೆ. ಹಳೆ ಮ್ಯಾನೇಜರ್ ಇದ್ರು, ಕೊಡ್ತೇನೆ ಹೇಳಿದಂಥ ಮ್ಯಾನೇಜರ್ ಟ್ರಾನ್ಸ್ಫರ್ ಆಗಿದ್ದಾರೆ, ಹೊಸ ಮ್ಯಾನೇಜರ್ ಬಂದು ಕೂತಿದ್ದಾರೆ. ಇವಳು ಹೋಗಿ ಮಾತಾಡ್ತಾಳೆ. ಮ್ಯಾನೇಜರ್ ಪಾಪ ಹಿಂದಿಯವರು, ಇವಳಿಗೆ ಭಾಷೆ ಗೊತ್ತಿಲ್ಲ, ಇವಳು ಕನ್ನಡದಲ್ಲಿ ಮಾತಾಡ್ತಾಳೆ. ಅವರಿಗೆ ಹೇಳಿದ್ದು ಅರ್ಥ ಆಗಿಲ್ಲ. ಅವರೇ ಏನೋ ಮಾತಾಡಿದ್ಲು, ಇವಳು ಏನೋ ಮಾತಾಡಿದ್ಲು. ಇವಳು ತಲೆಗೆ ಕೈ ಹೊತ್ತು ಹೊರಗಡೆ ಬಂದು ಕೂತ್ಕೊಳ್ಳಿ. ಎಲ್ಲ ರೆಡಿಯಾಗಿತ್ತು ಪಾಪ. ರೂಮ್ ರೆಡಿಯಾಗಿದೆ, ಬಾಕಿದ್ದು ಇರುವಂಥ ಮೆಟೀರಿಯಲ್ಸ್ ರೆಡಿಯಾಗಿದೆ, ಕೆಲಸದವರಿಗೆಲ್ಲ ಮಾತಾಡಿ ಇಟ್ಟಿದ್ದಾಳೆ, ಎಲ್ಲ ರೆಡಿ ಇದೆ. ಆದರೆ ಲೋನ್ ಕೈಗೆ ಸಿಗ್ತಾ ಇಲ್ಲ. ಇವಳು ಇಮಿಡಿಯೇಟ್ ರೂಟ್ ಸೆಟ್ಟಿಗೆ ಓಡೋಡಿ ಬಂದು, ಸರ್ ಈಗೀಗಿದೆ, ನೀವು ಒಮ್ಮೆ ಮಾತಾಡಬೇಕು ಅಂತೇಳಿ. ನಾವು ಡೈರೆಕ್ಟ್ ಏನು ಮಾಡಿದ್ರು, ಬ್ಯಾಂಕಿಗೆ ಮಾತಾಡಿ, ನೋಡಿ ಅವಳು ಲೋನಿಗೆ ಅಪ್ಲೈ ಮಾಡಿದ್ದಾರೆ, ನೀವು ಲೋನ್ ಕೊಡಬೇಕು, ನೀವು ಅವಳಿಗೆ ಏನಿದೆಯೋ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತೇಳಿ. ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು, ನಾನು ಲೋನ್ ಕೊಡ್ತೇನೆ, ಕೊಡೋದಕ್ಕೇನು ಸಮಸ್ಯೆ ಇಲ್ಲ, ಆದರೆ ಸ್ವಲ್ಪ ವೆಯ್ಟ್ ಮಾಡಲಿ, ಒಂದು 6 ತಿಂಗಳು ವೆಯ್ಟ್ ಮಾಡಬೇಕು. ಯಾಕಂದರೆ ನನಗೆ ಅವಳ ಪರಿಚಯ ಇಲ್ಲ. ಹಳೆ ಮ್ಯಾನೇಜರ್ ಹೇಳಿದರೆ ಓಕೆ, ನೋ ಪ್ರಾಬ್ಲಮ್, ಆದರೆ ನನಗೆ ಅವಳ ಪರಿಚಯ ಇಲ್ಲ. ನಾನು ಕೊಡೋದಿಲ್ಲ ಅಂತ ಖಂಡಿತ ಹೇಳೋದಿಲ್ಲ, 100% ಕೊಡ್ತೀನಿ. ನಾನೊಮ್ಮೆ ಅವಳ ಬಗ್ಗೆ ಚೆಕ್ ಮಾಡಬೇಕು, ಅವಳ ಬಗ್ಗೆ ಎಂಕ್ವೈರಿ ಮಾಡಬೇಕು, ಅಷ್ಟೊತ್ತಿಗಾಗ ನಾನು ಕೊಡ್ತೀನಿ ಅಂತೇಳಿ. ಇವಳು ಹೇಳ್ತಾಳೆ, ಸರ್ 6 ತಿಂಗಳು ಕಾದರೆ ಆ ರೂಮನ್ನು ಬೇರೆ ಯಾರೋ ತಗೊಂಡು ಹೋಗ್ತಾರೆ. ಆ ರೂಮು ಸೆಂಟ್ರಲ್ ಆಗಿ ಇದೆ, ನನಗೆ ಕಾವೂರಿನಲ್ಲಿ, ನನಗೆ ಮನೆಗೆ ಹೋಗಿ ಬರಲಿಕ್ಕೆ ಹತ್ತಿರ ಇದೆ. ನಾನೇನಾದ್ರು ನೀವು 6 ತಿಂಗಳು ಕೊಟ್ಟರೆ ಸಾಧ್ಯನೇ ಇಲ್ಲ ಅಂತೇಳಿ ಪುನಃ ನಾವು ಬ್ಯಾಂಕಿನ ಜೊತೆ ಮಾತಾಡಿದ್ವಿ. ಕೊನೆ ಬ್ಯಾಂಕಿನವರು ಇಲ್ಲ, ಆಗೋದಿಲ್ಲ ಅಂತ ಬ್ಯಾಂಕಿನವರು ಅದೇ ಉತ್ತರ ಹೇಳಿದರು. ಕೊನೆಗೆ ಇವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ನಾವು ಕೈ ಚೆಲ್ಲುವಂಥ ಪರಿಸ್ಥಿತಿ ಬಂದಾಗ ಇವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಇಲ್ಲ ಸರ್, ನಾನು ಬ್ಯಾಂಕಲ್ಲಿ ಪುನಃ ನಾನು ಮಾತಾಡ್ತೀನಿ, ನನ್ನ ಹತ್ರ ಸ್ವಲ್ಪ ಚಿನ್ನ ಇದೆ, ತವರು ಮನೆ ಸಿಕ್ಕಿದ್ದು, ನಾನು ಗಂಡನಿಗೆ ಒಪ್ಪಿಸಿದ್ದೀನಿ, ನಾನು ಸ್ವಲ್ಪ ಚಿನ್ನವನ್ನು ಅದೇ ಬ್ಯಾಂಕಲ್ಲಿ ಅಡ ಇಡ್ತೀನಿ ಸರ್ ಅಂತೇಳಿ. ಅದೇ ಬ್ಯಾಂಕಿಗೆ ತಗೊಂಡೋಗಿ ಅಡ ಇಟ್ಲು. ಬ್ಯಾಂಕ್ ಮ್ಯಾನೇಜರ್ ಈಗ ಕೊಡಲೇಬೇಕು, ಯಾಕೆ ಹೇಳಿದ್ರೆ ಅವರಿಗೆ ಏನೋ ಇದು ಸಿಕ್ಕಿದೆ, ಯಾಕೆ ಚಿನ್ನ ಸಿಕ್ಕಿದ್ರಿಂದ ಅವರಿಗೆ ಏನೋ ತೊಂದರೆ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ಕೊಡ್ತೀನಿ ಅಂತ, ನೋ ಪ್ರಾಬ್ಲಮ್, ಇದಕ್ಕಾದರೆ ಕೊಡ್ತೀನಿ, ನಿನಗೆ ಮತ್ತೆ ಲೋನ್ ಸಿಕ್ಕಿದಾಗ ಇದನ್ನು ಚೇಂಜ್ ಮಾಡಿ ನೀನು ಆಮೇಲೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ಲು. ಇವಳು ಚಿನ್ನ ಅಡ ಇಟ್ಟು 2.5 ಲಕ್ಷ ಲೋನನ್ನು ತಗೊಂಡ್ಲು. ಕಾವೂರಿನಲ್ಲಿ 4 ಜನ ಮಹಿಳೆಯರು ಪ್ಲಸ್ ಇವಳು ಸೇರಿಕೊಂಡು ಒಂದು ಸಣ್ಣ ಗಾರ್ಮೆಂಟ್ಸನ್ನು ಓಪನ್ ಮಾಡಿದ್ಲು. 4 ಜನ ಮಹಿಳೆಯರು ಪ್ಲಸ್ ಇವಳ ಸಂಘದಲ್ಲಿದ್ದಂಥ 4 ಜನ ಮಹಿಳೆಯರು. ಅವರೆಲ್ಲ ಇವಳು ಕಟ್ಟಿಂಗ್ ಮಾಡಿ ಕೊಡ್ತಾಳೆ, ಅವರು ಡ್ರೆಸ್ಸನ್ನು ಹೊಲಿತಾರೆ. ಹೊಲಿದಾದಂತಹ ಬಟ್ಟೆಯನ್ನು ಇವಳಲ್ಲಿದ್ದಂಥ ಸಣ್ಣ ಹೋಂಡಾ ಆ್ಯಕ್ಟಿವ್ ಇತ್ತು, ಆ ಹೋಂಡಾ ಆ್ಯಕ್ಟಿವದಲ್ಲಿ ಮಂಗಳೂರು ಮತ್ತು ಸುರತ್ಕಲ್ ಮಾರ್ಗದಲ್ಲಿರುವಂಥ ಎಲ್ಲ ಅಂಗಡಿಗಳಿಗೆ ತಗೊಂಡೋಗಿ ಬಟ್ಟೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟಿಗೆ ತಗೊಳ್ಳಿಲ್ಲ ಇವರು ಬಟ್ಟೆ, ಯಾಕಂದ್ರೆ ತಿಕ್ಕೋದುಂಡು, ಬೇತೆ ಕೊಟ್ಟಿದ್ದು ಬರೋದುಂಡು, ನಿನ್ನ ಬುಡ್ಚಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಆದರೆ ಇವಳು ಕನ್ವಿನ್ಸ್ ಮಾಡಿದ್ಲು, ಸರ್ ಇರಲಿ, ವ್ಯಾಪಾರ ಆದಮೇಲೆ ನೀವು ದುಡ್ಡು ಕೊಡಿ ನನಗೆ ಅಂತೇಳಿ, ನನಗೆ ಈಗ ಸ್ಟಾರ್ಟಿಂಗಲ್ಲಿ ದುಡ್ಡು ಬೇಡ, ಇದು ಬಿಸ್ನೆಸ್ ಆದಮೇಲೆ ದುಡ್ಡು ಕೊಡಿ. ಆ ರೀತಿಯಲ್ಲಿ ಅವಳು ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. 2 ಇದ್ದಂಥ ಅಂಗಡಿ 4 ಆಯಿತು, 4 ಇದ್ದದ್ದು 8 ಆಯಿತು, 8 ಇದ್ದದ್ದು 10 ಆಯಿತು. ಡಿಮ್ಯಾಂಡ್ ಜಾಸ್ತಿ ಆಯಿತು. ಸುಮಾರು 2 ವರ್ಷದಲ್ಲಿ 2007ರಲ್ಲಿ ಅವಳು ಸ್ಟಾರ್ಟ್ ಮಾಡಿದ್ದು. 2009 ಆಗುವತ್ತಿಗೆ ಅವಳ ಇನ್ನೊಂದು ಬ್ರ್ಯಾಂಚನ್ನು ಕಾಪಿಕಾಡ್ನಲ್ಲಿ ಸ್ಟಾರ್ಟ್ ಮಾಡಿದ್ಲು. ಕಾಪಿಕಾಡ್ನಲ್ಲಿ 25 ಜನ ಮಹಿಳೆಯರ ಜೊತೆ ಸೇರಿಕೊಂಡು ಒಂದು ಸಣ್ಣ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ಲು. ಈಗ ಬ್ಯಾಂಕಿನಿಂದ ಸಾಲ ಪಡ್ಕೊಳ್ಳಿಲ್ಲ, ತನ್ನ ಕೈಲಿದ್ದಂಥ ಅದೇ ದುಡ್ಡಲ್ಲಿ ಇಟ್ಕೊಂಡು 25 ಮಿಷನ್ಗಳು ಪ್ಲಸ್ 25 ಜನ ಮಹಿಳೆಯರು ಅಲ್ಲಿ ತನ್ನ ವರ್ಕೌಟನ್ನು ಸ್ಟಾರ್ಟ್ ಮಾಡಿದ್ಲು. ಇವತ್ತು 2024-25 ನೀವು ಮಂಗಳೂರಿಗೆ ಹೋದರೆ ಗೊತ್ತಾಗುತ್ತೆ, A to Z ಬಜಾರ್ ಅಂತದ್ದು ಬಜಾರ್ ಇದೆ ನಮ್ಮ ಸೆಂಟ್ರಲ್ ಮಾರ್ಕೆಟ್ ಹತ್ರ. ವಿನಾಯಕ ಗಾರ್ಮೆಂಟ್ಸ್ ಅಂತಿದೆ. ಸುಮಾರು 200 ಜನ ವರ್ಕರ್ಸ್ ಇದ್ದಾರೆ ಅವಳ ಜೊತೆ. ಸುಮಾರು 1 ತಿಂಗಳಿಗೆ 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಇದು ನಾನು ಹೇಳುವಂಥದ್ದು, ನಿಮ್ಮ ಹತ್ರ ಮಾಡಬೇಕು ಎಂಬಂಥ ಆಸೆ ಇದ್ದರೆ, ಅಭಿಲಾಷೆ ಇದ್ದರೆ ಖಂಡಿತ ಇದರ ರಿಸಲ್ಟ್ ನೀವು ಕೊಟ್ಟೇ ಕೊಡ್ತೀರಾ ಅಂತೇಳಿ. ನನಗೆ ಬಹಳ ಖುಷಿ ಅಂತೇಳಿದ್ರೆ, ಇವತ್ತು ನಾನು ಕಡಬದ ಸೈಡಿಂದ ಬಂದದ್ದು.
ಒಂದು 7-8 ಜನ ಸ್ಟೂಡೆಂಟ್ಗಳು ಫೋನ್ ಮಾಡಿದ್ರು, ಸರ್ ನಾನು ನಿಮ್ಮ ವಿದ್ಯಾರ್ಥಿ, ನಾನು ನಿಮ್ಮ ವಿದ್ಯಾರ್ಥಿ, ನಾನು ನಿಮ್ಮ ವಿದ್ಯಾರ್ಥಿ ಅಂತೇಳಿ. ಎಲ್ಲೋ ಒಂದು ಕಡೆ ಏನು ಖುಷಿ ಅನಿಸುತ್ತೆ ಅಂತ ಹೇಳಿದ್ರೆ ಜೀವನ ಸಾರ್ಥಕತೆಯ ಭಾವನೆ ಬರ್ತದೆ. ನಾವೇನು ಮಾಡಲಿಲ್ಲ, ನಾವು ಅವ್ರಿಗೆ ಏನು ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ ಅಥವಾ ಅವರಿಗೇನು ಸಂಪತ್ತು ಕೊಡಲಿಲ್ಲ, ಏನು ಕೊಡಲಿಲ್ಲ. ಆದರೆ ಅವರಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬಿಸಿ ಕಳಿಸಿದ್ದೀವಿ, ಅದೊಂದೇ ಮಾಡಿದ್ದು ನಾವು. ಆದರೆ ಇವತ್ತು ಈ ಸ್ಟೇಜಿಗೆ ಕೂತ್ಕೊಳ್ಳೋಷ್ಟು ಮಟ್ಟಿಗೆ ಇವರು ಬೆಳೆದಿದ್ದಾರೆ ಅಂತ ಹೇಳಿದರೆ 100% ಅವರ ಆತ್ಮವಿಶ್ವಾಸ ಅಷ್ಟೇ. ಅದಕ್ಕೆ ನಾನು ಹೇಳುವಂಥದ್ದು, ಈ ಒಂದು ಅವಕಾಶವನ್ನು ಖಂಡಿತ ಉಪಯೋಗ ಮಾಡಿಕೊಳ್ಳಿ. ನನಗೆ ತುಂಬ ಬೇಜಾರಿನ ವಿಷಯ ಏನು ಅಂತ ಹೇಳಿದ್ರೆ, ರೂಟ್ ಸೆಟ್ನಲ್ಲಿ ಪ್ರತಿ ಬ್ಯಾಚುಗಳಲ್ಲಿ ಸುಮಾರು ಒಂದು 35 ಜನ ವಿದ್ಯಾರ್ಥಿಗಳು ಬೇಕು. ಒಂದು 10-15 ಜನ ವಿದ್ಯಾರ್ಥಿಗಳು ಮಾತ್ರ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಬರುವಂಥದ್ದು. ಬಾಕಿದೆಲ್ಲವೂ ಕೂಡ ಉತ್ತರ ಕರ್ನಾಟಕ, ಬಳ್ಳಾರಿ, ಬೆಳಗಾವಿ, ನಮ್ಮ ಧಾರವಾಡ, ಗದಗ ಅಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಉಪಯೋಗ ಮಾಡ್ತಾ ಇಲ್ಲ? ಬಹಳ ಬೇಜಾರಿನ ವಿಷಯ. ಆದ್ರಿಂದ ಪೂಜ್ಯ ಹೆಗ್ಡೆಯವರು ಒಂದು ಮಾತು ಹೇಳ್ತಾರೆ ನೋಡಿ, ಇದರಲ್ಲಿ ಇದೆ ಬಹಳ ಬ್ಯೂಟಿಫುಲ್ ಆದಂಥ ವರ್ಡ್. ಪೂಜ್ಯ ಹೆಗ್ಡೆಯವರು ಹೇಳಿದ ಮಾತು ನೋಡಿ, 3 ವರ್ಷ ಸತತ ಕಾಲೇಜು ವ್ಯಾಸಂಗ ಮಾಡಿ ಬೇರೆಯವರ ಲೆಕ್ಕ ಬರೆಯುವ ನೌಕರಿಗೆ ಹೋಗುವ ಬದಲು ಸ್ವಉದ್ಯೋಗ ಮಾಡಿ ನನ್ನ ಲೆಕ್ಕವನ್ನು ನಾನು ಬರೆಯುವುದು ಹೆಚ್ಚು ಅರ್ಥಪೂರ್ಣವಾದದ್ದು ಅಂತೇಳಿ. ಸ್ವಾಭಿಮಾನದ ಸಂಕೇತ. ನಿನ್ನ ಲೆಕ್ಕ ನೀನು ಬರಿಬೇಕಾದ್ರೆ ನೀನು ಸ್ವಉದ್ಯೋಗ ಮಾಡಲೇಬೇಕು. ನಮ್ಮಲ್ಲಿ ರೂಟ್ ಸೆಟ್ ಇನ್ನೊಂದು ಸ್ಪೆಷಾಲಿಟಿ ಇದೆ, ಏನು ಅಂತ ಹೇಳಿದ್ರೆ ಫಾಲೋಅಪ್ ಸಿಸ್ಟಮ್ ಅಂತ. ಫಾಲೋಅಪ್ ಸಿಸ್ಟಮ್ ಅಂತ ಹೇಳಿದ್ರೆ ತರಬೇತಿಯಾಗಿ ಕಳಿಸೋದಲ್ಲ ನಿಮ್ಮನ್ನ. ತರಬೇತಿ ಆದ್ಮೇಲೆ ಎಷ್ಟು ಸತಿ ಫೋನ್ ಮಾಡಿದ್ದೀವಿ ಕೇಳಿ ವಿಶ್ವನಾಥ್ ಹತ್ರ. ನೀವೇನು ಮಾಡ್ತಾ ಇದ್ದೀರಾ? ಲೋನ್ ತಗೊಂಡಿದ್ದೀರಾ? ಲೋನ್ ರಿಪೇಮೆಂಟ್ ಮಾಡ್ತಾ ಇದ್ದೀರಾ? ಅಂಗಡಿ ನಡೀತಾ ಇದೆಯಾ? ಏನು ನಡೀತಾ ಇದೆ? ಏನು ಆಗ್ತಾ ಇದೆ? ಪ್ರತಿಯೊಂದನ್ನು ಕೂಡ ನಾವು ಎಂಕ್ವೈರಿ ಮಾಡ್ತಾ, ಎಷ್ಟು ಸಾವಿರ ವಿದ್ಯಾರ್ಥಿಗಳಿದ್ರು ಕೂಡ ಪ್ರತಿ ವರ್ಷದಲ್ಲಿ ಕೂಡ ಫೋನ್ ಮಾಡ್ತಾ ಇರ್ತೀವಿ ನಾವು. ಬಿಡುವುದಿಲ್ಲ ಅವರನ್ನು. ತರಬೇತಿಯಾಗಿ ಸುಮ್ಮನೆ ಬಿಡುವ ಸಂಸ್ಥೆ ಅಲ್ಲ ರೂಟ್ ಸೆಟ್. ಅವರನ್ನು ಫಾಲೋಅಪ್ ಸಿಸ್ಟಮ್ ಇರುವಂಥ ಇಡೀ ವಿಶ್ವದ ಏಕೈಕ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ರೂಟ್ ಸೆಟ್ ಮಾತ್ರ. ತರಬೇತಿ ಆದಮೇಲೆ ಕೂಡ ನಿಮ್ಮನ್ನು ಎಂಕ್ವೈರಿ ಮಾಡ್ತಾ ಇರ್ತೀವಿ. ಏನಾಗ್ತಾ ಇದೆ? ಏನು ನಡೀತಾ ಇದೆ? ಅಂಗಡಿ ಆಗ್ತಾ ಇದೆಯಾ? ಬಿಡ್ತಾ ಇದೆಯಾ? ಕೆಲಸಗಾರರು ಇದ್ದಾರಾ? ರಿಪೇಮೆಂಟ್ ಮಾಡ್ತಾ ಇದೆಯಾ? ಇನ್ನೇನಾದರೂ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಲೋನ್ ಬೇಕಾ? ನಿಮಗೆ ಏನು ಅವಕಾಶ ಬೇಕಾದರೂ ನಮ್ಮ ಹತ್ರ ಹೇಳಿ, ನಾವು ಮಾಡಿಕೊಡ್ತೀವಿ. ಡೋಂಟ್ ವರಿ. ನಮಗೇನು ಬೇಡ, ನಿಮ್ಮ ಕಮಿಷನ್ನ, ನಿಮ್ಮ ಇದೋ ದುಡ್ಡೋ ಗಿಡ್ಡೋ ಏನೂ ಬೇಡ ನಮಗೆ. ಆದರೆ ನೀವು ಸ್ವಂತವಾಗಿ ಮಾಡಿ ಒಂದು 4 ಜನಕ್ಕೆ ಉದ್ಯೋಗ ಕೊಟ್ಟರೆ ಅದೇ ನೀವು ನಮಗೆ ವಾಪಸ್ ಕೊಡುವಂಥ ಕಾಣಿಕೆ. ಅದರಿಂದ ಈ ಒಂದು ಅವಕಾಶ ನಾನು ಯಾಕೆ ಇವತ್ತು ಬಂದಿದೆ, ಇವತ್ತು ಆ್ಯಕ್ಚುಲಿ ನಮಗೆ ಹಬ್ಬ, ನನಗೆ ಬರುವಂಥ ಸಾಧ್ಯತೆಯೇ ಇಲ್ಲ. ಆದರೆ ನನಗೆ ಗೊತ್ತು, ಒಂದು 4 ಜನ ಆದರೂ ಒಂದು ಉದ್ಯೋಗ ಮಾಡಿದರೆ ನಾನು ಅಲ್ಲಿಂದ ಇಲ್ಲಿದ್ದು ಬಂದದಕ್ಕೆ ಸಾರ್ಥಕತೆ ಆಗ್ತದೆ. ಸರ್ಕಾರದ ಯಾವೇ ಸ್ಕೀಮ್ ಬೇಕಾದರೂ ಕೂಡ ರೂಟ್ ಸೆಟ್ನ ಸರ್ಟಿಫಿಕೇಟ್ ತಗೊಂಡು ಉದ್ಯೋಗ ಮಾಡಬೇಕಾಗುತ್ತೆ. ಇವತ್ತು ಪ್ರತಿ ಹಂತದಲ್ಲಿ ನಾವು 2 ಸರ್ಟಿಫಿಕೇಟ್ಗಳು ನಿಮಗೆ ಸಿಗ್ತವೆ. ಒಂದು ತರಬೇತಿ ಮಾಡಿದರೆ 2 ಸರ್ಟಿಫಿಕೇಟ್ಗಳು ಸಿಗ್ತದೆ. ಒಂದು ಗ್ರಾಮೀಣ ಮಂತ್ರಾಲಯದಿಂದಲೇ ಒಂದು ಸರ್ಟಿಫಿಕೇಟ್ ಇದೆ, ಈಕ್ವಲೆಂಟ್ ಟು PUC. ನೀವು 30 ದಿನದ ತರಬೇತಿ ತಗೊಂಡ್ರೆ ನಿಮಗೆ ಸಿಗುವಂಥ ಸರ್ಟಿಫಿಕೇಟ್ ಏನಿದೆ ಈಕ್ವಲೆಂಟ್ ಟು PUCಗೆ ಸಮಾನಾಂತರವಾದಂಥ ಸರ್ಟಿಫಿಕೇಟ್ ಸಿಗ್ತದೆ ನಿಮಗೆ. ಮೊನ್ನೆ ಒಬ್ಬ ಹುಡುಗ ಫೋನ್ ಮಾಡಿದ್ದ, ನನಗನ್ಸುತ್ತೆ ಈ ಕಡೆ ಎಲ್ಲಿಯೋ ಒಂದು ಹುಡುಗ, ವಿದ್ಯಾಧರ್ ಅಂತೇನೋ, ಕಳೆದ ಶನಿವಾರ ಅವನು ಹೇಳ್ತಾ ಇದ್ದ, ಸರ್ ನಾನು 7ನೇ ಕ್ಲಾಸಿಗೆ போயினேன், 7ನೇ ಕ್ಲಾಸ್ ಕಾಲೇಜ್ ಶಾಲೆಗೆ போகிற ஐநேஜ் எங்கள் போகிற மனசித்துண்டு ಅಂಡ ಇಲ್ಲಲ್ಲಿ ಚೂರು ಭಂಗ ಇತ್ತು ಸರ್, ಅಂಚ ಏನು ಮಲ್ಲಾಯ್ ಇಡೀ ಇಲ್ಲದ ಮಲ್ಲಾಯ್ ಹೆಂಗೆ ಪೋರ ಗೊತ್ತಿದ್ದಾಡ, ಅಂಚೆ ಏನು ಇಲ್ಲಲೇ ಇತ್ತೆ, ಕೊನೆ ಮೋಟಾರ್ ಕೆಲಸಕ್ಕೆ ಹೋದಿತ್ತೇನು ಅಂತೇಳಿ. ಆದರೆ ಇವತ್ತು ಅವನ ಕೆಳಗೆ ಕೈ ಕೆಳಗೆ 4 ಜನ ವರ್ಕರ್ಸನ್ನು ಇಟ್ಕೊಂಡಿದ್ದಾರೆ. ಅವನು ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಸರ್ ನನಗೆ ಇನಿ ಹೆಂಗೆ ಭಾರಿ ಖುಷಿ ಸರ್ ಹೆಂಗೆ ಅಂತೇಳಿ. ನಾನು ಹೇಳಿದೆ ಯಾಕೆ ಹೇಳಿದರೆ, ಅವನ ಜೊತೆ ಕೆಲಸಗಾರರೆಲ್ಲರೂ ಕೂಡ ಅವನಕ್ಕಿಂತ ಹೆಚ್ಚು ಎಜುಕೇಷನ್ ಆದವರು. ಇವನು 7ನೇ ಕ್ಲಾಸ್ ಆದದಷ್ಟೇ, ಇವನ ಜೊತೆಗೆ ವರ್ಕರ್ಸ್ ಎಲ್ಲ ಇದ್ದಾರೆ, ಎಲ್ಲ PUC ಆದವರು, ಡಿಗ್ರಿ ಆದವರು. ಅವನು ಹೇಳ್ತಾರೆ ಶಾಲೆಗೆ ಹೋಗೋದ ಬೇಜಾರೆಲ್ಲ ಹೋಯ್ತು ಸರ್ ನನಗೆ ಅಂತೇಳಿ. ಅದರಿಂದ ಈ ಅವಕಾಶವನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. ಒಂದೇ ನಾನು ಕೇಳೋದು, ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ ಏನು ಮಾಡಿ, ಈಗ ಮನೆಯಲ್ಲಿ ಸ್ವಲ್ಪ ಜಾಗ ಇದೆಯಾ, ಒಂದು 4 ಜೇನು ಪೆಟ್ಟಿಗೆ ಸಾಕಿ. ಜೇನು ಪೆಟ್ಟಿಗೆಯಲ್ಲಿ ಎಷ್ಟು ಇನ್ಕಮ್ ಇದೆ ಗೊತ್ತಾ ನಿಮಗೆ? ನಿಮಗೆ ಜೇನಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದ್ರೆ, ಜೇನು ಎಲ್ಲಿವರೆಗೆ ಇರ್ತದೋ ಮನುಷ್ಯ ಕುಲ ಅಲ್ಲಿವರೆಗೆ ಇರ್ತದೆ ಅಂತ ನೀವೆಲ್ಲ ಕಡೆ ಸರ್ಚ್ ಮಾಡಿ ಗೊತ್ತಾಗ್ತದೆ. ಜೇನು ಯಾವಾಗ ನಾಶ ಆಗ್ತದೋ ಮನುಷ್ಯ ಕುಲವೇ, ಎಲ್ಲ ಜೀವಗಳೇ ನಾಶ ಆಗ್ತದೆ ಅಂತೇಳಿ. ಯಾಕಂದರೆ ಪರಾಗಸ್ಪರ್ಶ ಆಗೋದೇ ಇಲ್ಲ, ನಿಮಗೆ ಸಾಧ್ಯನೇ ಇಲ್ಲ, ಮನುಷ್ಯ ಬದುಕಲಿಕ್ಕೂ ಆಗೋದಿಲ್ಲ. ಅದರಿಂದ ಜೇನನ್ನು ಕೂಡ ಉಳಿಸಿ ಬೆಳೆಸುವಂಥದ್ದು ನಮ್ಮ ಕರ್ತವ್ಯ. ಆ ತರಬೇತಿಯನ್ನು ತಗೊಳ್ಬೋದು. ಅದರ ಜೊತೆಗೆ ಹೈನುಗಾರಿಕೆ ನಮಗೆ ಗೊತ್ತಿದೆ ಅಂತ ಹೇಳ್ತೀವಿ ನಾವು. ಅಲ್ಲ, ನೀವೊಂದು ತರಬೇತಿ ತಗೊಂಡ್ರೆ ಸಿಲೆಕ್ಷನ್ ಆಫ್ ದಿ ಕೌಸ್, ನೀವು ದನಗಳನ್ನು, ಹಾಲಿ ಕರೆಯುವ ದನಗಳನ್ನು ಹೇಗೆ ಸಿಲೆಕ್ಟ್ ಮಾಡಬೇಕು ಎಂಬುದನ್ನು ಕೂಡ ಹೇಳಿಕೊಡ್ತೀವಿ. ಅಲ್ಲಿ ತಪ್ಪಿದ್ರೆ ಎಲ್ಲ ಹೋಯ್ತು. ನೀವು ಸಿಲೆಕ್ಷನ್ ಆಫ್ ಇದರಲ್ಲಿ ತಪ್ಪಿದ್ರೆ ಮತ್ತೆ ನೀವು ಜಾಸ್ತಿ ಹಾಲು ಕರೆಯುವಂಥದ್ದು ಬರುವುದೇ ಇಲ್ಲ. ಅದರಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಬೇಕು. ಹೇಗೆ ನೀವು ಸಿಲೆಕ್ಟ್ ಮಾಡಬೇಕು ದನಗಳನ್ನು,
ಹಾಲನ್ನು ಹೇಗೆ ಕರಿಬೇಕು? ನಾವು ರೋಗ ಬಂದು ಇದಕ್ಕೆ ಮದ್ದು ತಗೊಳ್ಳೋದಕ್ಕಿಂತ ರೋಗ ಬರದಾಗೆ ನೋಡ್ಕೊಳ್ಳುವಂಥದ್ದು ಹೇಗೆ? ಕೋಳಿ ಸಾಕಾಣಿಕೆ ಮಾಡ್ತಾರೆ. ಈಗ ಅದು ಉಜಿರೆಯಲ್ಲಿ ಒಬ್ಬಳಿದ್ದಾಳೆ, ಆ್ಯಕ್ಚುಲಿ ನಮ್ಮಲ್ಲಿ ಕೋಳಿ ಸಾಕಾಣಿಕೆ ಮಾಡಿ, ಊರಿನ ಕೋಳಿ ಸಾಕಾಣಿಕೆ ಮಾಡಿ ಪ್ರತಿ ತಿಂಗಳು ಮಿನಿಮಮ್ 30,000 to 40,000 ರೂಪಾಯಿ ಸಂಪಾದನೆ ಮಾಡ್ತಾಳೆ, ಊರಿನ ಕೋಳಿ. ಅಂದರೆ ಅವಕಾಶ ನಿಮಗೆ ಗೊತ್ತಿದೆ, ಊರಿನ ಕೋಳಿಯಲ್ಲಿ ಒಂದು ಮೊಟ್ಟೆಗೆ ಇವತ್ತು 10 ರೂಪಾಯಿ ರೇಟ್ ಇದೆ. ನಮ್ಮ ಉಜಿರೆ ಬೆಳ್ತಂಗಡಿ ಕಡೆ ಕರಿತಾ ಇದ್ದಾರೆ, ಊರಿನ ಕೋಳಿದು ಮೊಟ್ಟೆ ಬೇಕು ಅಂತೇಳಿ. ನಿಮಗೆ ಅದರಲ್ಲಿ ಇನ್ಕಮ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಮೀನು ಸಾಕಾಣಿಕೆ ಮಾಡುವಂಥದ್ದು, ಕೋಳಿ ಸಾಕಾಣಿಕೆ ಮಾಡುವಂಥದ್ದು, ಈ ಬೇರೆ ಬೇರೆ ವಿಧಾನಗಳನ್ನು ನೀವು ನಮ್ಮಲ್ಲಿ ಮಸಾಲ ಪೌಡರ್ ಒಂದು ತರಬೇತಿ ಇದೆ, 10 ದಿನದ ತರಬೇತಿ. ಅದರಲ್ಲಿ ಸುಮಾರು 80 ಟೈಪ್ ಫುಡ್ಡನ್ನು ನಾವು ಮಾಡ್ತೀವಿ. ಉಪ್ಪಿನಕಾಯಿ ಮೇಕರ್, ಆಮೇಲೆ ಹಪ್ಪಳ ತಯಾರು ಮಾಡುವಂಥದ್ದು, ಮಸಾಲ ಪೌಡರ್ ತಯಾರು ಮಾಡುವಂಥದ್ದು, ಇಂತಹ ಅನೇಕ ವಿಧವಾದ ತಿಂಡಿ ತಿನಿಸುಗಳನ್ನು ತಯಾರು ಮಾಡುವಂಥ ತರಬೇತಿಗಳು. ಮಾರ್ಕೆಟಿಂಗ್ ನೋಡ್ಕೊಳ್ಬೇಕಷ್ಟೇ. ನಾವು ಜನಗಳನ್ನು ಹುಡ್ಕೊಂಡು ಹೋಗೋದಲ್ಲ, ಜನಗಳು ಹುಡ್ಕೊಂಡು ನಮ್ಮ ಹತ್ರ ಬರಬೇಕು. ಬಿಕಾಸ್ ಆಫ್ ಕ್ವಾಲಿಟಿ ನೀವು ಚೆನ್ನಾಗಿ ಕೊಟ್ಟರೆ ಜನಗಳು ಆಟೋಮೆಟಿಕ್ ಆಗಿ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ನೀವು ಒಳ್ಳೆಯ ಪದಾರ್ಥಗಳನ್ನು ಮಾರುಕಟ್ಟೆಯಲ್ಲಿದೆ ಅಂತೇಳಿ. ಅದರಿಂದ ಈ ಅವಕಾಶವನ್ನು, ಈ ಒಂದು ಸದಾವಕಾಶವನ್ನು ದಯವಿಟ್ಟು ಉಪಯೋಗ ಮಾಡ್ತೀವಿ ಅಂತ. ಏನಾದರೂ ಪ್ರಶ್ನೆಗಳಿದ್ರೆ ಸ್ವಉದ್ಯೋಗದ ಬಗ್ಗೆ, ಬ್ಯಾಂಕಿನ ಬಗ್ಗೆ, ಸಾಲ ಬಗ್ಗೆ, ಸಬ್ಸಿಡಿಗಳ ಬಗ್ಗೆ ಯಾವುದೇ ಪ್ರಶ್ನೆಗಳು ನಿಮಗಿದ್ರೂ ಕೂಡ ದಯವಿಟ್ಟು ಕೇಳಲಿಕ್ಕಿರುವಂಥ ಅವಕಾಶ. ಈಗ ಚೆಂಡು ನಿಮ್ಮ ಅಂಗಣಕ್ಕೆ ನಾನು ಬಿಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ತದನಂತರ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಾನೇ ಆ ಕಡೆ ಬರಬೇಕಾದ್ರೆ ನಾನೇ ಆ ಕಡೆ ಬರ್ತೀನಿ, ಡೋಂಟ್ ವರಿ. ಯಾವುದೇ ಪ್ರಶ್ನೆಗಳಿದ್ರು ಯಾರು ಬೇಕಾದರೂ ಕೇಳ್ಬೋದು. ಉದ್ಯೋಗದ ಬಗ್ಗೆ ಸರ್, ಇಲ್ಲಿ ವಯಸ್ಸಿನಲ್ಲಿ 18ರಿಂದ 45 ಅಂತ ಇದೆ. ಅದರಲ್ಲಿ ಏನಾದರೂ 45ರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರ್ತದ? ನೋಡಿ, ಅದರಲ್ಲಿ ಒಂದು ವಿಷಯ, ನಾವು ರೂಟ್ ಸೆಟ್ ನಲ್ಲಿ ನಡೆಯುವ ತರಬೇತಿಗಳಿಗೆ 18ರಿಂದ 45 ವರ್ಷ ವಯೋಮಾನ ಅದಕ್ಕೆ ಫಿಕ್ಸ್. ಇನ್ನೊಂದಿದೆ, ನಮ್ಮ PMEGP ಸ್ಕೀಮ್ಗಳಿದೆ, ಸರ್ಕಾರದ ಸ್ಕೀಮ್ಗಳಿದೆ. ಸರ್ಕಾರದ ಸ್ಕೀಮ್ಗಳಿಗೆ ಯಾವುದಕ್ಕೂ ಕೂಡ ಏಜ್ ಲಿಮಿಟ್ ಇಲ್ಲ, ಯಾವ ಏಜಿನವರು ಕೂಡ ಅಪ್ಲೈ ಮಾಡ್ಬೋದು. ಸರ್ಕಾರದ ಸ್ಕೀಮ್ಗಳಲ್ಲಿ ಅಪ್ಲೈ ಮಾಡಬೇಕಾದ್ರೆ ವಿಧಾನಗಳು ಬೇರೆ ಇದೆ. ನೀವು ನನ್ನ ನಂಬರ್ ಕೊಟ್ಟರೆ ನಾನು ಅವರಿಗೆ ಸಜೆಷನ್ ಮಾಡ್ತೇನೆ. ಇದು ಎಲ್ಲ ತರಬೇತಿಗಳು, ಇದರಲ್ಲಿರುವಂತಹ ಎಲ್ಲ ತರಬೇತಿ, ಅದರಲ್ಲಿರುವ ತರಬೇತಿಗಳು ಎಲ್ಲವೂ ಕೂಡ ರೂಟ್ ಸೆಟ್ ಅಲ್ಲಿ ನಡೆಯುವಂಥದ್ದು. ಅದಕ್ಕೆ 18ರಿಂದ 45. ಉಳಿದದ್ದು ಈಗ ಸರ್ಕಾರದ ವತಿಯಿಂದ ನಡೆಯುವಂಥದ್ದು. ನನಗೆ ನನ್ನ ನಂಬರ್ ಅನ್ನ ಕೊಡಿ, ನಾನು ಅದಕ್ಕೆ ಕಾಂಟ್ಯಾಕ್ಟ್. ಯಾಕಂದ್ರೆ ಬೇರೆ ಬೇರೆ ಸ್ಕೀಮ್ಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆ ಸ್ಕೀಮ್ಗಳ ಬಗ್ಗೆ ನಾನು ಮತ್ತೆ ನಿಮಗೆ ಮಾಹಿತಿ ಕೊಡ್ತೇನೆ. ಸರ್, ನಿಮ್ಮ ಮೊಬೈಲ್ ನಂಬರ್ ನಮ್ಮ ಮೇಲೆ ಖಂಡಿತ 99 80 88 5900. Once again 99 80 88 5900. ಎಸ್. ಯಾವುದೇ ನಿಮಗೆ ಮಾಹಿತಿ ಬೇಕಿದ್ರೂ ಕೂಡ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಒಂದು ವೇಳೆ ನನಗೆ ಗೊತ್ತಿಲ್ಲದಿದ್ದರೆ ಬೇರೆಯವ್ರ ಹತ್ರ ಕೇಳಿ ಆದರೂ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ನಾನು ಎಲ್ಲ ಗೊತ್ತಿದೆ ಅಂತ ನಾನು ಹೇಳೋದಿಲ್ಲ, ಆದರೆ ಏನಾದರೂ ನನಗೆ ಮಾಹಿತಿ ಕೊರತೆ ಇದ್ದರೆ ಬೇರೆಯವ್ರ ಹತ್ರ ಕೇಳಿ ನಾನು ಸಜೆಷನ್ ಮಾಡ್ತೇನೆ. ಎಸ್, ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ನಾನು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದೀನಿ. ನಮ್ಮಲ್ಲಿ ಏನೇನು ತರಬೇತಿಗಳು ನಡೀತಾ ಇದೆ ಅವುಗಳ ಬಗ್ಗೆ ಇರುವಂಥ ಮಾಹಿತಿಗಳು ಸಿಗ್ತದೆ. ಬ್ಯೂಟಿಷಿಯನ್ ಇದೆ, ಆಮೇಲೆ ಮದುಮಗಳ ಶೃಂಗಾರ ಅಂತೇಳಿ ಒಂದು 6 ದಿನದ ತರಬೇತಿ ಇದೆ. ಆಮೇಲೆ ಮಹಿಳೆಯರಿಗಿರುವಂಥದ್ದು ಹಪ್ಪಳ ಮತ್ತು ಉಪ್ಪಿನಕಾಯಿ ತರಬೇತಿಗಳಿದೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟ ಅಕೌಂಟಿಂಗ್ ಮತ್ತು DTP ಎರಡು ಕೂಡ ಬೇರೆ ಬೇರೆ ಆ 2 ತರಬೇತಿಗಳಿದೆ. ಮತ್ತು ಟೈಲರಿಂಗ್ ಇದೆ, ಎಂಬ್ರಾಯ್ಡರಿ ತರಬೇತಿ, ಬಹಳ ಸ್ಕೋಪ್ ಇರುವಂಥ ತರಬೇತಿ. ಎಂಬ್ರಾಯ್ಡರಿ ತುಂಬ ಡಿಮ್ಯಾಂಡ್ ಇದೆ. ನೆಲ್ಯಾಡಿಯಲ್ಲಿ ಒಬ್ಬಳು ಹುಡುಗಿದ್ದಾಳೆ, ಆ್ಯಕ್ಚುಲಿ ಎಂಬ್ರಾಯ್ಡರಿ ಮಾಡಿಕೊಂಡು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾಳೆ. ತುಂಬ ಜನ ಅದನ್ನು ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಎಂಬ್ರಾಯ್ಡರಿ ತರಬೇತಿ ಅದರಲ್ಲೂ ಕೂಡ ಪಡಿಬೋದು. ಹುಡುಗರಿಗೆ ಮೊಬೈಲು, AC ರಿಪೇರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, 2 ವೀಲರ್ ರಿಪೇರ್, ಕಂಪ್ಯೂಟರ್ ಹಾರ್ಡ್ವೇರ್, ಮೊಬೈಲ್ ರಿಪೇರಿ, ಫೋಟೋಗ್ರಫಿ ಬಹಳ ಡಿಮ್ಯಾಂಡ್ ಇರುವಂಥ ಬ್ಯಾಚ್ ಅದು ಇದೆ. ಇಂಥ ತರಬೇತಿಗಳೆಲ್ಲವೂ ಕೂಡ ನಡೀತದೆ. ಸರ್, ಈಗ ಖಾಸಗಿಯಾಗಿ ಟೈಲರಿಂಗ್ ಕಲಿತು ಲೋನ್ ಬೇಕಂತಾದ್ರೆ ನಿಮ್ಮಲ್ಲಿಂದ ಸರ್ಟಿಫಿಕೇಟ್ ಬೇಕಂತ? ಖಂಡಿತ. ನಮ್ಮಲ್ಲಿ ರೂಟ್ ಸೆಟ್ ಇಂದ ಸರ್ಟಿಫಿಕೇಟ್ ಪಡೆದ್ರೆ ಮಾತ್ರ ನಾವು ಬ್ಯಾಂಕಿಗೆ ರೆಕಮೆಂಡೇಶನ್ ಪಡಲಿಕ್ಕೆ ಆಗುತ್ತೆ. ಈಗ ಖಾಸಗಿಯಾಗಿ ನೀವು ತುಂಬ ತರಬೇತಿಗಳು ಪಡಿಬೋದು, ಆದರೆ ನಮ್ಮ ರೂಟ್ ಸೆಟ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಾವು ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗುತ್ತೆ, ನಾವು ಬ್ಯಾಂಕಿಗೆ ಮಾತಾಡಲಿಕ್ಕೆ ನಮಗೆ ಸಹಕಾರಿ ಆಗುತ್ತೆ.
ನಮಗೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಬಂದಾಗ ನಾವು ಏನು ಮಾಡ್ತೀವಿ, ಕೆನರಾ ಬ್ಯಾಂಕ್ ಅಕೌಂಟ್ 0 ಬ್ಯಾಲೆನ್ಸನ್ನು ಪ್ರತಿಯೊಬ್ಬರಿಗೆ ಓಪನ್ ಮಾಡ್ತೀವಿ. ಅದರ ಮೂಲಕ ಅವರಿಗೆ ಬ್ಯಾಂಕಿಂದ ನಾವು ಸಾಲವನ್ನು ಕೂಡ ಮಾಡಿಕೊಡ್ತೀವಿ. ಥ್ಯಾಂಕ್ ಯು. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆ ಕೇಳಿದರೆ ನನಗೂ ಕೂಡ ಖುಷಿ ಆಗುತ್ತೆ. ಮಹಿಳೆಯರು, ನಿಮಗೂ ಕೂಡ ಮನೆಯಲ್ಲಿ ಕೂತು ಮಾಡುವಂಥ ಉದ್ಯೋಗಗಳು ತುಂಬ ಇದೆ. ದಯವಿಟ್ಟು ನೀವು ಕೂಡ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ. 45 ವರ್ಷ ದಾಟಿದವರು ಮಾತ್ರ ನೀವು ಬೇರೆ ಯಾರನ್ನಾದ್ರೂ ರೆಕಮೆಂಡೇಶನ್ ಮಾಡಬೇಕು, ಬೇರೆ ಯಾರನ್ನಾದ್ರೂ ಕಳಿಸ್ಕೊಡ್ಬೇಕು. ಅದು ನಾವು ಮಾಡಿದ ಇದಲ್ಲ, ರೂಲ್ಸು, ಸರ್ಕಾರದಿಂದ ಬಂದ ರೂಲ್ಸು. 18ರಿಂದ 45 ವರ್ಷ ಅಂತೇಳಿ ಪೂಜ್ಯರು ಅದಕ್ಕೊಂದು ರೆಕಮೆಂಡೇಶನ್ ಕೇಳಿದ್ದಾರೆ. ಅದನ್ನು ಸ್ವಲ್ಪ ಏಜ್ ಲಿಮಿಟ್ ಸ್ವಲ್ಪ ಜಾಸ್ತಿ ಮಾಡಿ ಅಂತೇಳಿ ಅವ್ರು ಒಪ್ಪಿದ್ರೆ ಖಂಡಿತ ಮುಂದಿನ ವರ್ಷದಿಂದ ಅದು ಬರುವ ಸಾಧ್ಯತೆಗಳು ತುಂಬ ಇದೆ. ಏನಾದರೂ ಪ್ರಶ್ನೆ, ಕ್ವಶನ್ಸ್? ನಾನು ಹೇಳಿದ್ದು ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತಾ ಇಲ್ವಾ? ಜೋರಾಗಿ. ಓಕೆ, ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ಅಶೋಕರಿಗೂ ಮತ್ತು ಗಣೇಶರಿಗೂ ಜೊತೆಗೆ ಎಲ್ಲ ಆಡಳಿತ ಮಂಡಳಿಗೂ ನಾನು ಹೃದಯ ತುಂಬಿ ಅಭಿನಂದನೆಗಳು, ಧನ್ಯವಾದಗಳು. ಖಂಡಿತ ನಾನು ಇದರ ರಿಸಲ್ಟನ್ನು ಮುಂದಿನ ದಿನಗಳಲ್ಲಿ ನಾನು ಅಪೇಕ್ಷೆ ಪಡ್ತೀನಿ. ಕಾಣಿಯೂರಿನಿಂದ ಎಷ್ಟು ಜನ ಅಪ್ಲಿಕೇಶನ್ ಆಗ್ತಾರೆ ಎಂಬಂಥ ಒಂದು ಕುತೂಹಲ ನನಗಿರ್ತದೆ. ದಯವಿಟ್ಟು ಇದರ ಉಪಯೋಗವನ್ನು, ಸದುಪಯೋಗವನ್ನು ನೀವೆಲ್ಲರೂ ಮಾಡ್ಕೊಳ್ಳಿ. ಎಲ್ಲರೂ ಸ್ವಉದ್ಯೋಗಗಳಾಗಿ ಖಂಡಿತ ನಿಮಗೆ ಆಸಕ್ತಿ ಇರುವಂಥ ಉದ್ಯೋಗ ಮಾಡ್ಕೊಳ್ಳಿ. ಅದು ಮೇಯ್ನ್. ನಿಮಗೆ ಪ್ಯಾಷನ್ನು ಪ್ರೊಫೆಷನ್ನು ಒಂದೇ ಆಗಬೇಕು ಅಂತೇಳಿ, ನಿಮ್ಮ ವೃತ್ತಿ ಮತ್ತು ನಿಮ್ಮ ಆಸಕ್ತಿ ಎರಡೂ ಕೂಡ ಒಂದೇ ಆದರೆ 100% ರಿಸಲ್ಟ್ ಸಿಗ್ತದೆ, ಫಲಿತಾಂಶ ಸಿಗ್ತದೆ. ಅದರಿಂದ ಇದರ ಒಂದು ಉಪಯೋಗವನ್ನು ದಯವಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ, ಬಹಳ ಖುಷಿಯಾಯಿತು ನನಗೆ ನೋಡಿ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು ಸರ್. ನಿರುದ್ಯೋಗಿ ಬಂಧುಗಳಿಗೆ ಸ್ಫೂರ್ತಿದಾಯಕ ಹಾಗೂ ಪ್ರೇರಣಾದಾಯಕವಾದಂತಹ ಅತ್ಯುತ್ತಮ ಮಾರ್ಗದರ್ಶಿತ್ವವನ್ನು, ಮಾಹಿತಿಯನ್ನು ನೀಡಿದ್ದೀರಿ. ತಮಗಿದು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಈ ಒಂದು ವಿಚಾರಗೋಷ್ಠಿಯ ವೇದಿಕೆಯಲ್ಲಿ ಅತಿಥಿಯಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀಮತಿ ಸುಜಾತ ದಿನೇಶ್ ಕುಂದರ್, ಮಾಲಕರು ಶ್ರೀ ಜನನಿ ಫ್ಯಾಷನ್ ವರ್ಲ್ಡ್ ಮರ್ದಾಳ, ಇವರು ಮಾಹಿತಿಯನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಮಾಹಿತಿಯನ್ನು ನೀಡಿದಂತಹ ಸಂಪನ್ಮೂಲ ವ್ಯಕ್ತಿ ಶ್ರೀ ಅಬ್ರಹಾಂ ಜೇಮ್ಸ್, ಹಿರಿಯ ಉಪನ್ಯಾಸಕರು, ರೂಟ್ಸೆಟ್ ಸಂಸ್ಥೆ ಉಜಿರೆ, ಇವರು ಕಾರ್ಯನಿಮಿತ್ತ ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ಸಂಘದ ವತಿಯಿಂದ, ನಿರ್ದೇಶಕರುಗಳ ವತಿಯಿಂದ, ಸದಸ್ಯರುಗಳ ವತಿಯಿಂದ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಸ್ಥಳ ಸಾನ್ನಿಧ್ಯದ ದೇವರನ್ನು ಮನಸಾರ ಸ್ಮರಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯ ಅತಿಥಿಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯ ಕಿರಿಯ ನಾಗರಿಕ ಬಂಧುಗಳೇ, ಇವತ್ತು ನಾವು ಇಲ್ಲಿ ಸೇರಿದಂಥ ವಿಷಯ ಗೊತ್ತಿರುವಂಥದ್ದೇ. ಇಲ್ಲಿ ನನಗೊಂದು ತುಂಬ ಸಂತೋಷದ ವಿಷಯ ಏನಂದರೆ, ಈಗ ಅಷ್ಟೇ ನಿರ್ಗಮಿಸಿದ ಅಬ್ರಾಮ್ ಸರ್ ಅವರು ರೂಟ್ಸೆಟ್ ಸಂಸ್ಥೆಯಲ್ಲಿ ನನಗೆ ಗುರುಗಳಾಗಿದ್ದವರು. ನನಗೆ ತುಂಬ ಖುಷಿಯಾಗ್ತಿದೆ ಅವರ ಮುಂದೆ ನಾನಿಲ್ಲಿ ಇವತ್ತು ವೇದಿಕೆಯಲ್ಲಿ ಅವರ ಜೊತೆ ಕೂತಂತ ಗಳಿಗೆ. ಹಾಗೆ ನೀವು ಸಹ ಅದೇ ರೀತಿಯಲ್ಲಿ ಕೂತ್ಕೊಳ್ಬೇಕು, ನಿಮ್ಮ ಒಂದು ಕನಸನ್ನು ನನಸಾಗಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಂತೇಳಿದರೆ ರೂಟ್ಸೆಟ್ ಸಂಸ್ಥೆ ನನಗೆ ಬಹಳ ಒಂದು ಮೊದಲು ಒಂದು ಕನಸಿತ್ತು. ನಾನು ಅಲ್ಲಿ ಹೋಗಬೇಕು, ಅಲ್ಲಿ ಒಂದು ತರಬೇತಿ ಪಡಿಬೇಕನ್ನುವಂಥದ್ದು ನನಗೂ ಒಂದು ಆಸೆ ಇತ್ತು. ಆದರೆ ಕಾರಣಾಂತರಗಳಿಂದ ನಮಗೆ
ಮನೆಯ ಜವಾಬ್ದಾರಿ, ಮಕ್ಕಳ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಜೊತೆಗೆ ಅಲ್ಲಿ ಹೋಗಲಿಕ್ಕೆ ಸಮಸ್ಯೆ ಆದ ಕಾರಣ ಆದರೂ ನಮಗೆ ಈ ಯೋಜನೆಯ ಮುಖಾಂತರ ನಾವು ಒಂದು ದಿವಸ ಅವರನ್ನು ಭೇಟಿಯಾದ ನಂತರ ನಾನು ಟೈಲರಿಂಗ್ ಉದ್ಯೋಗ ಮಾಡ್ತಾ ಇದ್ದೆ. ಆದರೆ ಇನ್ಯಾಕೆ ಇದನ್ನು ಮುಂದುವರಿಸಬಾರ್ದು, ಒಳ್ಳೆ ರೀತಿಯಲ್ಲಿ ನಾವೊಂದು ಸಾಧನೆ ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನು ನಾನು ಕಂಡುಕೊಂಡಾಗ ಇವರು ಯೋಜನೆಯ ಮುಖಾಂತರ ಒಮ್ಮೆ ಬಂದಾಗ ಅವರನ್ನು ಭೇಟಿಯಾದಾಗ ಅವರೊಂದಿಷ್ಟು ಈಗ ಏನು ನಿಮಗೆ ಪ್ರೇರಣೆ ಆಗುವಂಥ ಮಾತುಗಳನ್ನೆಲ್ಲ ಹೇಳಿದ್ರ ಅದೇ ರೀತಿ ಅವತ್ತು ಸಹ ನಮಗೆ ಪ್ರೇರಣೆ ಆಗುವಂಥ ಒಂದು ಮಾತನ್ನು ಹೇಳಿದಾಗ ನನಗೆ ಅವರನ್ನು ಭೇಟಿಯಾದೆ. ಸರ್, ನನಗೂ ಒಂದಿಷ್ಟು ಮಾಹಿತಿ ಬೇಕು, ನಾವು ಇಲ್ಲೇ ಕೂತು ನಾವು ಏನು ಮಾಡಲಿಕ್ಕಿಲ್ಲ, ಆ ಒಂದು ಸಂಸ್ಥೆಗೆ ಬಂದು ನಾವು ಅದರ ಪ್ರಯೋಜನ ಪಡೆಯಬೇಕು. ಆದರೆ ತುಂಬ ದಿವಸ ನಮಗೆ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, 1 ವಾರದ ತರಬೇತಿ ಏನಾದರೂ ಇದ್ದರೆ ನನಗೆ ಹೇಳಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಂಡೆ. ಆವಾಗ ನನಗೆ ಅವರು 1 ವಾರದ ತರಬೇತಿ ಇದ್ದ ದಿವಸ ನನಗೆ ಕಾಲ್ ಮಾಡಿ ಹೇಳಿದರು, ನೀವು ಒಂದು ಅಪ್ಲಿಕೇಶನ್ ಹಾಕಿ ಆ ಒಂದು ತರಬೇತಿಗೆ ಹಾಜರಾಗಿ ಅಂತೆ. ಆದರೆ 1 ವಾರದಲ್ಲಿ ನಾವು ಹೋಗಿ ಬರುವಷ್ಟು ಮಾತ್ರ ನಮಗೆ ಅವಕಾಶ ಇತ್ತು. ಯಾಕಂತ ಹೇಳಿದರೆ ದಿನ ಹೋಗಿ ಬರಬೇಕು, ಮನೆಯನ್ನು ಸಹ ನಾವು ನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ತಲೆಯಲ್ಲಿದ್ದಾಗ ನಾವಲ್ಲಿ ಹೋಗಿ ಬರ್ತಾ ಇದ್ವಿ. ಆದರೆ ಅಲ್ಲಿ ಹೋದಾಗ ಅನಿಸಿತು, ಯಾಕೆ ನಾವು ಇಲ್ಲೇ ನಿಂತು ಆ ಒಂದು ತರಬೇತಿಯನ್ನು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಜೊತೆಗೂಡಿ ಕಂಡುಕೊಂಡಾಗ ಅದರಲ್ಲಿ ಇನ್ನಷ್ಟು ನಾವು ಸಾರ್ಥಕತೆ ಪಡಿಬಹುದು ಅನ್ನುವಂಥದ್ದಕ್ಕೆ ಅಲ್ಲಿ 1-2 ದಿವಸಕ್ಕೆ ಹೋಗಿ ಬಂದು 3ನೇ ದಿವಸದ ನಂತರ ನಾನು ಅಲ್ಲೇ ನಿಂತು ಅಲ್ಲಿ ಇವರು ಹೇಳಿದಂಥ ಮಾತುಗಳು ನಮಗೆ ಎಷ್ಟು ಪ್ರೇರಣೆ ಆಗ್ತದೆ ಅಂತ ಹೇಳಿದರೆ, ನಾನು ನಿಜವಾಗ್ಲೂ ಈ ಒಂದು ಸಾಧನೆ ಮಾಡಲಿಕ್ಕೆ ನಾನಿವತ್ತು ಏನು ಉದ್ಯೋಗ ಮಾಡ್ತಾ ಇದ್ದೇನೆ, ಟೈಲರಿಂಗ್ ಬಿಟ್ಟು ನಾನೊಂದು ಈಗ ಬಟ್ಟೆ ವ್ಯಾಪಾರ ಅಂದರೆ ಜವಳಿ ಶಾಪನ್ನು ಇತ್ತೀಚೆಗಷ್ಟೇ ನಾನು ಅದನ್ನು ಮಾಡಿದನ್ನು ನಾನು ಅವರಿಗೆ ಹೇಳಿದೆ, ಸರ್ ನನಗೆ ಇದರ ಬಗ್ಗೆ ಧೈರ್ಯ ಇಲ್ಲ, ಮತ್ತು ನೀವು ಹೇಳಿದಂಥ ಒಂದು ಮಾತನ್ನು ನಾನು ಕೇಳಿಕೊಂಡು ಇದು ಮಾಡ್ತಾ ಇದ್ದೇನೆ, ಎಲ್ಲ ನಿಮ್ಮ ಆಶೀರ್ವಾದ ಅಂತೆ. ಇಲ್ಲ, ನೀವು ಮಾಡ್ತೀರಿ, ಮಾಡುವಂಥ ಸಾಮರ್ಥ್ಯ ನಿಮಗೆ ಇದೆ ಅನ್ನುವಂಥ ಒಂದು ಪ್ರೇರಣೆಯ ಮಾತನ್ನು ಕೇಳಿ ನಾನು ಇಳಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ನನಗೆ ಸಹಕಾರ ನೀಡಿದಂಥ ನನ್ನ ಯಜಮಾನರು, ಅವರ ಸಹಕಾರ ಸಹ ನಮಗೆ ಎಷ್ಟು ಮುಖ್ಯ ಅಂತ ಹೇಳಿದರೆ ಅದು ಎಲ್ಲರಿಗೂ ಬೇಕಾಗುವಂಥದ್ದೇ. ಮತ್ತೊಂದು ಏನಂತ ಹೇಳಿದರೆ, ಇದು ಸಹಕಾರ ಮಾತ್ರ ಅಲ್ಲ, ಮನಸ್ಸು, ನಮಗೆ ಅದನ್ನು ಮಾಡುವಂಥ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು. ನಮಗಿವತ್ತು ಎಲ್ಲ ಕಾರ್ಯಗಳಲ್ಲೂ, ಕ್ಷೇತ್ರ ಕಾರ್ಯಗಳಲ್ಲೂ ನಾವು ಮಾಡುವಂಥ ಕೆಲಸ ಏನಿದೆಯಾ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಮನಸ್ಸು ಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ, ಆದರೆ ಉದ್ಯೋಗಂ ಪುರುಷ ಲಕ್ಷಣ ಅನ್ನೋದಕ್ಕಿಂತ ಉದ್ಯೋಗಂ ಮಾನವ ಲಕ್ಷಣಂ ಅಂತ ಹೇಳಿದ್ರೆ ಸೂಕ್ತ ಎನಿಸ್ತದೆ. ಯಾಕಂತ ಹೇಳಿದ್ರೆ ಉದ್ಯೋಗ ಈಗ ಪ್ರತಿಯೊಬ್ಬರಿಗೂ ಬೇಕಾಗುವಂಥದ್ದು. ಅಂದರೆ ನಾವು ಉದ್ಯೋಗ ಮಾಡಿದರೆ ನಾವು ಸ್ವಾವಲಂಬಿಯಾಗಿ ನಾವು ಹೇಗೆ ಬದುಕಬೇಕು, ನಾವು ಸ್ವಾವಲಂಬಿಯಾಗಿ ನಾವು ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ನಾವು ಒಂದು ಆಸೆ, ಸಾಧನೆಯ ಕನಸು ಇದ್ದರೆ ಅದನ್ನು ಖಂಡಿತವಾಗಿಯೂ ನಾವು ಸಾಧಿಸುವಂಥದ್ದು ನಮಗೆ ಖಂಡಿತ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ನನ್ನ ಒಂದು ಅನಿಸಿಕೆ ಹೇಳ್ತೇನೆ. ನಾನು ಮೊದಲು ಫಸ್ಟಿಗೆ ಅಲ್ಲಿ ಅಂದ್ಕೊಂಡಿದ್ದೆ ರೂಟ್ ಸೆಟ್ಟಲ್ಲಿ ಹೇಗೋ ಏನೋ ಅಂತೇಳಿ. ಆದರೆ ರೂಟ್ ಸೆಟ್ಗೆ ಹೋದ ನಂತರ ಅಲ್ಲಿ ಈಗ ಏನು ಸರ್ ಹೇಳಿದ್ರ ಅಲ್ಲಿ ಉಚಿತವಾಗಿ ಎಲ್ಲ ತರಬೇತಿಗಳು ಇದೆ ಅಂತೇಳಿ, ಅದು ಖಂಡಿತವಾಗಿಯೂ ಹೌದು. ಯಾಕಂತ ಹೇಳಿದರೆ ನಾವಲ್ಲಿ ಬೆಳಿಗ್ಗೆ 5 ಗಂಟೆಗೆ ನಮಗೆ ಯೋಗ ಹೇಳಿಕೊಡ್ತಾರೆ. ಯೋಗದ ಜೊತೆಗೆ ನಾವು ಮನೆಯಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತೇವಾ ಅದೇ ರೀತಿ ನಮ್ಮ ಕೊಠಡಿಯನ್ನು ಸ್ವಚ್ಛ ಮಾಡುವಂಥದ್ದು, ಎಲ್ಲ ಗುಡಿಸಿ ಕ್ಲೀನ್ ಮಾಡುವಂಥದ್ದು, ಊಟ ಉಪಹಾರಗಳು ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ. ಅದೊಂದು ಖುಷಿಯ ವಿಚಾರ. ಅಲ್ಲಿ ಹೋಗಿ ಬಂದ ನಂತರ ನಮಗೆ 1 ವಾರ ಸಾಕಾಗಲಿಲ್ಲ, ಇನ್ನೊಂದಷ್ಟು ದಿವಸ ಮಾಡಿ ಸರ್, ನಮಗೆ ಇನ್ನಷ್ಟು ಮಾಹಿತಿಗಳು ನಮಗೆ ಬೇಕು ಅನ್ನುವಂಥದ್ದು ನಾವು ಅವರಲ್ಲಿ ಕೇಳಿಕೊಂಡ್ವಿ. ಆದರೆ ಅವರು ಹೇಳಿದರು, ಇಲ್ಲ, ಅದು 1 ವಾರ ಆಗುವಂಥದ್ದು, ನೀವು ಇನ್ನೂ ಬರಬೇಕು ಅಂತ ಹೇಳಿದರೆ 3 ವರ್ಷ ಕಳೆದ ನಂತರ ಇನ್ನೂ ಒಂದು ತರಬೇತಿಯನ್ನು ಪಡ್ಕೊಳ್ಳಿ. ಅಂದರೆ ಒಬ್ಬರಿಗೆ ಒಂದು ಅವಕಾಶ. ಅದಕ್ಕೆ ನಾನು ಹೇಳೋದು, ಬಂಧುಗಳೇ, ನಿಮಗೆ ಯಾರಿಗಾದರೂ ಅಂತ ಒಂದು ಮನಸ್ಸಿದ್ರೆ ಖಂಡಿತವಾಗಿಯೂ ನೀವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ, ನೀವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವಂಥದ್ದು. ಅಂದರೆ ಇವತ್ತು ನನಗೆ ನನಗೆ ಮಾತಾಡಲಿಕ್ಕೆ ತುಂಬ ವಿಷಯಗಳಿದೆ. ಆದರೆ ನಮ್ಮ ಅನುಭವವನ್ನು ನಾವು ಹೇಳಿಕೊಂಡಾಗ ಯಾರೆಲ್ಲಾದರೂ ಒಬ್ಬರಿಗೆ ನಾವು ಸಾಧನೆ ಮಾಡಬೇಕು, ಇಂಥ ಒಂದು
ನಮ್ಮಲ್ಲೂ ಸಾಮರ್ಥ್ಯವನ್ನು ತೋರಿಸ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಆದರೆ ಖಂಡಿತವಾಗಿಯೂ ಆ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ. ಅಂದರೆ ಒಂದು ಏನು ಅಂತ ಹೇಳಿದರೆ ಟೈಲರಿಂಗ್ ಮಾಡುವಂಥದ್ದಾಗಿರ್ಬೋದು, ಎಂಬ್ರಾಯ್ಡಿಂಗ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ಸ್ವಾಉದ್ಯೋಗಕ್ಕೂ ನಾವು ಇಲ್ಲ ಅನ್ನುವಂಥದ್ದು ಆಗಬಾರ್ದು. ನಮ್ಮ ಮನಸ್ಸಲ್ಲಿ ಸಾಧನೆ ಮಾಡುವಂಥ ಒಂದು ಛಲ ಇದ್ದರೆ ಖಂಡಿತವಾಗಿಯೂ ನಾವು ಸಾಧನೆ ಮಾಡುವೇ ಮಾಡ್ತೇವೆ. ಅದಕ್ಕೆ ನಾವೇ ಉದಾಹರಣೆ, ನಾವು ಇನ್ನೊಬ್ಬರನ್ನು ಉದಾಹರಣೆ ಮಾಡೋದಕ್ಕಿಂತ ನಮ್ಮನ್ನು ನಾವು ಉದಾಹರಣೆ ಮಾಡಿಕೊಳ್ಳೋದು ಒಳ್ಳೆಯದಂತ ಅನಿಸ್ತದೆ. ಯಾಕೆ? ನಾವು ಇನ್ನೊಬ್ಬರಿಗೆ ಪ್ರೇರಣೆಯಾಗಬೇಕು, ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಾವು ಇನ್ನಷ್ಟು ಜನರಿಗೆ, ನಾನೀಗ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದೇನೆ, ಅದು ಒಂದು ಖುಷಿಯ ವಿಚಾರ. ಯಾಕಂತೇಳಿದರೆ ನಾವು ಕೊಟ್ಟಷ್ಟು ನಮಗೇನು ಕಡಿಮೆ ಆಗುವುದಿಲ್ಲ, ನಾವು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ತವೇ ಹೋಗ್ತೇವೆ ಅನ್ನುವಂಥದ್ದು ನಾನು ನನ್ನ ವಿದ್ಯಾರ್ಥಿಗಳಿಗೂ ಹೇಳಿಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರಲ್ಲೂ ಹೇಳ್ತೇನೆ, ನೀವು ಇನ್ನೊಬ್ಬರಿಗೂ ಗೊತ್ತಿದ್ದದನ್ನು ಹೇಳಿದ್ರಲ್ಲಿ ನಾವು ಏನು ಕಲ್ಕೊಳ್ಳುವಂಥದ್ದಿಲ್ಲ, ನೀವು ಅದನ್ನು ನಿಮ್ಮದೇ ಜ್ಞಾನ ಜಾಸ್ತಿ ಆಗೋದೇ ಹೊರತು ಕಡಿಮೆ ಆಗೋದಿಲ್ಲ ಅಂತ. ಅದಕ್ಕಾಗಿ ಎಷ್ಟೋ ಜನಗಳಿಲ್ಲಿ ಇರ್ಬೋದು, ಅಂದರೆ ಒಂದು ಅಲ್ಲಿ ತರಬೇತಿಯನ್ನು ಪಡೆಯುವಂಥ ಒಂದು ಮನಸ್ಸಿದ್ದವರು, ಹಿಂಜರಿಕೆ ಇರ್ತದೆ. ಹಿಂಜರಿಕೆ ಖಂಡಿತವಾಗಿಯೂ ಎಲ್ಲರಲ್ಲಿ ಇರುವಂಥದ್ದೇ. ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಒಂದು ಛಲ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಾವು ಸಾಧನೆ ಮಾಡಲೇಬೇಕಾಗ್ಬೋದು. ಮತ್ತೇನು ಅಂತ ಹೇಳಿದರೆ, ರೂಟ್ ಸೈಡ್ ಸಂಸ್ಥೆ ನಾವು ಹೇಳ್ಬೋದು, ಅದು ಏನೋ ಇನ್ನೊಬ್ಬರು ಹೇಳುವಂಥದ್ದಲ್ಲ, ನಾವು ಅಲ್ಲಿ ಹೋಗಿ ನಾವು ಅದನ್ನು ಪಡ್ಕೊಂಡಾಗ ನಮಗೆ ಅದರ ಅನುಭವ ಆಗುವಂಥದ್ದು. ಅದಕ್ಕಾಗಿ ನಿಮಗೆ ಹೇಳ್ತಿದ್ದೇನೆ, ನೀವು ಎಲ್ಲಿಯಾದರೂ ಅವರು ಸರ್ ಹೇಳಿದಾಗೆ ನಿಮಗೆ ಎಲ್ಲಿಯಾದರೂ ಮನಸ್ಸಿದ್ರೆ ಅವರನ್ನು ಭೇಟಿಯಾಗಿ ಅವರ ಒಂದು ಪ್ರೇರಣೆಯ ಶಕ್ತಿಯಿಂದ ನಮಗೆ ಖಂಡಿತವಾಗಿಯೂ ನಾವು ಈ ಒಂದು ಸಾಧನೆ ಮಾಡಬಹುದು ಅನ್ನುವಂಥದ್ದು. ನೀವು ಸ್ವಉದ್ಯೋಗ ಅಂದರೆ ಇನ್ನೊಬ್ಬರ ಅಲ್ಲಿ ಹೇಳಿದ್ರು, ಇಲ್ಲಿ ಒಂದು ಅವರು ಹೇಳಿದ್ರಲ್ಲ, ಇನ್ನೊಬ್ಬರ ಲೆಕ್ಕ ಬರೆಯುವುದಕ್ಕಿಂತ ನಮ್ಮ ಲೆಕ್ಕವನ್ನು ನಾವೇ ಬರೆಯುವುದು ಉತ್ತಮ. ಆ ಒಂದು ವಾಕ್ಯ ನಮಗೆ ಅಲ್ಲಿ ರೋಡ್ ಸೆಟ್ಟಿಗೆ ಹೋದಾಗ ಅಲ್ಲಿಯೂ ಇದೆ. ಅದನ್ನು ನೋಡಿದಾಗೆ ನಮಗೆ ಸಹ ಹೌದು, ಇನ್ನೊಬ್ಬರ ಲೆಕ್ಕ ಬರೆಯುವುದಕ್ಕಿಂತ ನಮ್ಮ ಲೆಕ್ಕವನ್ನೇ ನಾವು ಯಾಕೆ ಬರೀಬಾರ್ದು, ನಾವು ಇನ್ನೊಬ್ಬರಿಗೆ ಯಾಕೆ ಕೆಲಸ ಕೊಡಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಯಾಕೆ ಸಹಾಯ ಆಗಬಾರ್ದು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲೂ ನಾವು ಮೂಡ್ತದೆ ಅಲ್ಲಿ ಹೋದಾಗ. ಅಂದರೆ ಅಲ್ಲಿಯ ವಾತಾವರಣ ಆ ರೀತಿಯಾಗಿದೆ. ಏನೋ ಎತ್ತ ಅಂತೇಳಿ ನಾನು ಅಂದ್ಕೊಂಡು ಹೋದವಳು, ಅಂದರೆ ಇದು ನನ್ನ ಅನುಭವ ನಿಮಗೆ ಹೇಳುವಂಥದ್ದು. ಆ ಥರ ನಮ್ಮ ತಪ್ಪು ಕಲ್ಪನೆ ಅಲ್ಲಿ ಹೋದಾಗ ನಮಗೆ ಅದನ್ನು ಮತ್ತಷ್ಟು ಪ್ರೇರಣೆಯಾಗಿ ನಾವು ಇನ್ನಷ್ಟು ಒಬ್ಬರಿಗೆ ಮಾದರಿಯಾಗಿ ಇರುವಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೀತದೆ. ಅಂದರೆ ಸುಮಾರು ಜನಗಳು ಬರ್ತಾರೆ ಅಲ್ಲಿ, ಎಂತೆಂಥೋ ಮನಸ್ಥಿತಿಯಲ್ಲಿ ಇರುವವರು, ಎಷ್ಟೆಷ್ಟೋ ಕಷ್ಟದಲ್ಲಿದ್ದವರು, ಸಾಧನೆಯ ಒಂದು ಛಲ ಇಟ್ಕೊಂಡು ಬಂದವರು ಅಲ್ಲಿ ಎಷ್ಟೋ ಜನಗಳು ಸಿಗ್ತಾರೆ ನಮಗೆ. ಆವಾಗ ನಮ್ಮಲ್ಲಿ ನಾವು ಈಗ ಕಾಲಹರಣಕ್ಕೆ ಬಂದರೂ ಸಹ ನಮಗೆ ಅವರನ್ನು ನೋಡಿದಾಗ ಮತ್ತೆ ನಮಗೆ ಪ್ರೇರಣೆ ಆಗ್ಬಹುದು. ಅಂದರೆ ಇವರೇ ಇಷ್ಟು ಸಾಧನೆ ಮಾಡ್ತಿರುವಾಗ ನಾವು ಯಾಕೆ ಮಾಡಬಾರ್ದು, ಎಷ್ಟೆಷ್ಟೋ ಕಷ್ಟದಲ್ಲಿ ಬಂದವರು ಇದ್ರೂ ಸಹ ನಮಗೆ ಎಲ್ಲ ಇದ್ದು ನಾವು ಯಾಕೆ ಸಾಧನೆ ಮಾಡಬಾರ್ದು ಅಂತ. ಅಂದರೆ ಈಗ ಅಂಗವಿಕಲರು ಸಹಿತ ಎಷ್ಟೋ ಸಾಧನೆಯನ್ನು ಈ ಒಂದು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗಂತಲೂ ನಾವು ಏನು ಸಾಮರ್ಥ್ಯ ಇಲ್ಲದವರಲ್ಲ. ಹಾಗಾಗಿ ನಾವು ನಮ್ಮ ಒಂದು ಸಾಮರ್ಥ್ಯವನ್ನು ಯಾಕೆ ತೋರಿಸ್ಕೊಳ್ಬಾರ್ದು ಅನ್ನುವಂಥದ್ದೇ ನನ್ನ ಒಂದು ಮನೋಭಾವ. ಯಾಕಂತ ಹೇಳಿದರೆ ಎಲ್ಲರಲ್ಲೂ ಸಾಮರ್ಥ್ಯ ಇದೆ, ಅದನ್ನು ನಾವು ಅಳವಡಿಸಿಕೊಳ್ಳುವುದರಲ್ಲಿರುವಂಥದ್ದು. ಅದೇ ರೀತಿ ನಾವು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ನಾವು ಏನು ಕಂಡುಕೊಂಡಿದ್ದೇವಾ ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗುವಾಗೆ ನಾವು ಹೇಳಬೇಕೇ ಹೊರತು ನೆಗೆಟಿವ್ ಆಗಿ ಅಲ್ಲ. ಅಂದರೆ ನಾವು ಏನಾದರೂ ಕೆಲಸ ಮಾಡಲಿಕ್ಕೆ ಹೋಗುವಾಗ ಹೇಳ್ತಾರೆ ಹಿಂದಿಂದ, ಅವರಿಗೇನು ಬೇರೆ ಕೆಲಸ ಇಲ್ಲ, ನಾವು ಬೇಕಾದಷ್ಟು ಇದ್ರೂ ಸಹ ಇಷ್ಟು ಕಷ್ಟಪಡಬೇಕಾ, ಹಾಗೆ ಹೀಗೆ ಅಂತೇಳಿ. ಆದರೆ ಅದಲ್ಲ, ನಾವು ಕಿವಿಕೊಡದೆ ನಮಗೆ ನಾವು ಮಾಡುವಂಥದ್ದು, ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿಯುವಂಥದ್ದು ಮಾಡುವಂಥದ್ದು ಬೇಕಾದಷ್ಟು ಇರುವಾಗ ನಾವು ಯಾಕೆ ಇನ್ನೊಬ್ಬರ ಕೆಟ್ಟ ಮಾತುಗಳನ್ನು ಕಿವಿಕೊಡಬೇಕು, ನೆಗೆಟಿವ್ ಥಿಂಕ್ಗಳನ್ನು ಯಾಕೆ ನಾವು ಆಲೋಚನೆ ಮಾಡಬೇಕು. ಅದನ್ನು ನಾವು ಈ ಹಿಂದೆಯಿಂದ ಮಾತಾಡಿದವರು ಮುಂದೆಯಿಂದ ಹೌದು ಅವರು ಇಷ್ಟು ಮಾಡಿದಾಗ ನಮಗೂ ಒಂದು ಪ್ರೇರಣೆ ಆಗಲಿ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಹೇಳಿದವರ ಮನಸ್ಸಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ನೀವು ಹೋಗಿ ಅಂತ ಹೇಳೋದು. ಇವತ್ತು ನನಗೆ ತುಂಬ ಖುಷಿ. ನಾನು ಈ ಒಂದು ಉದ್ಯಮ ಮಾಡ್ತೇನೆ ಅನ್ನುವಂಥದ್ದು ನನಗೆ ಕನಸಲ್ಲೂ ಇರಲಿಲ್ಲ. ರೋಡ್ ಸೈಡ್ ಸಂಸ್ಥೆಗೆ ಹೋದಾಗ ನನಗೆ ಅದರಲ್ಲಿ ಒಂದು
ಮಾಡುವಂಥ ಒಂದು ಛಲ ಹುಟ್ಟಿತು. ಮಾಡಿಯೇ ಮಾಡಬೇಕು. ಏನು ಅವರ ಒಂದೊಂದು ಕೆಲವು ಪ್ರೇರಣೆಯ ಮಾತುಗಳನ್ನು ಕೇಳಿದಾಗ ಖಂಡಿತವಾಗಿಯೂ ನಾವು ಮಾಡಲೇಬೇಕು ಅನ್ನುವಂಥ ಹಠ ನಮ್ಮಲ್ಲಿ ಇದ್ದಾಗ ಮಾತ್ರ ಯಾವುದನ್ನಾದರೂ ಸಾಧಿಸಲಿಕ್ಕೆ ನಾವು ಸಾಧ್ಯ ಆಗ್ತದಂತೇಳಿ ನನ್ನ ಒಂದು ಅನಿಸಿಕೆ. ಬಂಧುಗಳೇ, ನೀವು ಯಾರಾದರೂ ಇದ್ದರೆ ಹೇಳಿ, ಅವರಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿ, ನಿಮ್ಮ ಜೀವನದಲ್ಲೂ ಅದನ್ನು ಅಳವಡಿಸಿಕೊಳ್ಳಿ. ಹಾಗೆ ನನಗೆ ಇಲ್ಲಿ ಒಂದೆರಡು ಮಾತುಗಳನ್ನಾಡಲು, ನನಗೆ ನನ್ನ ಅನಿಸಿಕೆಗಳನ್ನು ಹೇಳಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರ ಕಾರ್ಯದರ್ಶಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ವಂದನೆಗಳು ಮೇಡಮ್. ರೂಡು ಸೆಟ್ನಲ್ಲಿ ತರಬೇತಿಯನ್ನು ಪಡೆದು ಸ್ವಂತ ಉದ್ಯಮವನ್ನು ಆರಂಭಿಸಿ ಶ್ರೀ ಜನನಿ ಫ್ಯಾಷನ್ ವರ್ಲ್ಡ್ನ ಮಾಲಕರಾಗಿ ಆರ್ಥಿಕ ಸದೃಢತೆಯನ್ನು ಕಂಡುಕೊಂಡಂತಹ ಶ್ರೀಮತಿ ಸುಜಾತ ದಿನೇಶ್ ಕುಂದರ್ ತಮಗೆ ಕಾರ್ಯಕ್ರಮದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು 2ನೇ ದಿನದ ಕಾರ್ಯಕ್ರಮಕ್ಕೆ ಕೊಲ್ತಿಗೆ ಸಿಇಒ ಗಿರಿಜಾ, ಉಪ್ಪಿನಂಗಡಿ ಸಿಇಒ ಶೋಭಾ ಧರ್ಮಪಾಲ ಕರಂದಲಾಜೆ, ಅಲಂಕಾರು ಸಿಇಒ ಮನೋಹರ್ ಈ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರನ್ನ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮವರೇ, ನಮ್ಮ ಊರಿನವರೇ ಆದಂತಹ ಹಸ್ತ ಫುಡ್ ಪ್ರಾಡಕ್ಟ್ಸ್ ಇದರ ಮಾಲಕರಾದಂತಹ ಶ್ರೀ ವಿಶ್ವನಾಥ ಗೌಡ ಅಂಬುಲ ಇವರು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ ಸರ್. ಸ್ಥಳ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡುತ್ತಾ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವದ 2ನೇ ದಿವಸದ ಈ ವಿಚಾರಗೋಷ್ಠಿ ಸಮಾರಂಭದ ಸಭಾ ಅಧ್ಯಕ್ಷರೇ, ಈ ಒಂದು ಕೃಷಿ ಮೇಳದ 2ನೇ ದಿವಸವನ್ನು ಇಲ್ಲಿಯವರೆಗೆ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮುನ್ನಡೆಸ್ತಿರುವಂಥ ನಮ್ಮ ಆತ್ಮೀಯರು ಈ ಕೃಷಿ ಪತ್ತಿ ಸಹಕಾರ ಸಂಘದ ಅಧ್ಯಕ್ಷರಾದ ಗಣೇಶ್ ಉದ್ನಡ್ಕಣವರೇ, ಅದೇ ರೀತಿ ಇದೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಿರುವ ಎಲ್ಲ ಈ ಒಂದು ವಿಚಾರ ಗೋಷ್ಠಿಯನ್ನು ಕೇಳಲು ಬಂದಿರುವ ಎಲ್ಲ ಬಂಧು ಭಗಿನಿಯರೇ, ಉದ್ಯಮ ಅಂದರೆ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಉಂಟು, ಥಿಂಕ್ ಬಿಫೋರ್ ಇಂಕ್ ಅಂತ. ನಾವು ಬರೆಯುವ ಮೊದಲು ಆಲೋಚಿಸಿ ಅಂತ ತಿಳಿದವರು ಹೇಳ್ತಾರೆ. ಉದ್ಯೋಗ ಅಂದರೆ ಕೇವಲ ನಾವು ಎನಿಸಿದಾಗೆ ಆಗುವಂಥ ಉದ್ಯೋಗ ಅಲ್ಲ. ಉದ್ಯೋಗದಲ್ಲಿ ನಾವು ಸ್ವಉದ್ಯೋಗ ಮಾಡುವ ಸಂದರ್ಭದಲ್ಲಿ, ನಾವು ತರಬೇತಿ ನಂತರ ಪಡೆದ ಸಂದರ್ಭದಲ್ಲಿ ಅಥವಾ ತರಬೇತಿ ಪಡೆಯದೇ ಇರುವ ಸಂದರ್ಭದಲ್ಲಿ 2 ರೀತಿಯ ಲೋನುಗಳು ನಾವು ಬ್ಯಾಂಕಿನಿಂದ ಸಾಲವನ್ನು ಪಡೆಯುತ್ತೇವೆ. ಕೆಲವರು ಖಾಲಿ ಸಾಲಕ್ಕೋಸ್ಕರ ತರಬೇತಿಗೆ ಹೋಗದೆ ಅಥವಾ ತರಬೇತಿಗೆ ಹೋಗಿ ಖಾಲಿ ಸಾಲ ಮಾಡಲಿಕ್ಕೋಸ್ಕರ ನಾವು ಕೆಲವು ಸಾಲ ತೆಗೆಯುವಂಥ ಒಂದು ವಿಭಾಗ ಉಂಟು. ಮತ್ತೊಂದು ವಿಭಾಗ ಸಾಲ ಪಡೆದು ಸಾಲವನ್ನು ಸರಿಯಾಗಿ ವಿನಿಯೋಗ ಮಾಡಿ ಸರಿಯಾಗಿ ಮರುಪಾವತಿ ಸಾಧನೆ ಮಾಡಿ ತೋರಿಸುವಂಥ ಒಂದು ವಿಭಾಗ ಉಂಟು. 2 ವಿಭಾಗ, ಕೆಲವರು ಸಾಧನೆ ಮಾಡದೆ ಖಾಲಿ ಲೋನು ಪಡೆದು ಮರುಪಾವತಿ ಮಾಡಲಿಕ್ಕೆ ಸಾಕಾಗದೆ ಕೆಲವು ಬ್ಯಾಂಕಿನಿಂದ ಜಪ್ತಿಯಾಗುವಂಥ ಸಂದರ್ಭ ಕೂಡ ನಾವು ಕಾಣ್ತೇವೆ. ಯಾರು ತರಬೇತಿಗೆ ಹೋಗಿ ಅಥವಾ ಅದನ್ನು ಸರಿಯಾಗಿ ವಿನಿಯೋಗ ಮಾಡಿ ಯಾರು ಅದನ್ನು ಸರಿಯಾಗಿ ಸಾಧಿಸ್ತಾರೋ ಅವರಿಗೆ ಯಾವುದೇ ಮರುಪಾವತಿ ಸಮಸ್ಯೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಇದರಲ್ಲಿ ನಾನು ನಿಮ್ಮ ಮುಂದೆ ಇದ್ದೇನೆ. ಯಾಕೆಂದರೆ ನಂದು ಕೂಡ ಉದ್ಯಮ ಸ್ಟಾರ್ಟ್ ಮಾಡಿ 2014ರಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ. ಪ್ರಾರಂಭ ಮಾಡಿ ನಾನು ಕೂಡ ರೂಡ್ ಸೆಟ್ ಅಂತ ಅವರು ನಮ್ಮ ಮೇಡಮ್ ಹೇಳಿದಾಗೆ ತರಬೇತಿಗೆ ಹೋಗಿ ಪ್ರಾರಂಭ ಮಾಡಿ ಇವತ್ತಿಗೆ 10 ವರ್ಷ ಆಯಿತು. 4 ಜನರ ಉದ್ಯೋಗವನ್ನು ಪ್ರಾರಂಭ ಮಾಡಿ 4 ಜನರಿಗೆ ಉದ್ಯೋಗ ಕೊಟ್ಟು 25 ಜನರಿಗೆ ಉದ್ಯೋಗ ಕೊಡುವಂಥ ಸಂಸ್ಥೆಯನ್ನು ಇಲ್ಲಿಯವರೆಗೆ ಪ್ರಾರಂಭ ಮಾಡಲಿಕ್ಕೆ ನನಗೆ ನಮ್ಮ ಛಲ, ನಮ್ಮ ಹಠ, ನಮ್ಮ ಗುರಿ ಇದ್ದರೆ ಮಾತ್ರ ಸಾಧಲಿಕ್ಕೆ ಸಾಧ್ಯ ಉಂಟು. ಇವತ್ತು ಎಲ್ಲರೂ ಕೂಡ ಉದ್ಯೋಗ ಮಾಡ್ತಾರೆ. ಎಲ್ಲರೂ ಪ್ರಾರಂಭ ಮಾತ್ರ ಮಾಡ್ತಾರೆ, ಮತ್ತೆ ಎಂಡ್ ಮಾಡೋದಿಲ್ಲ. ನಮಗೆ ಮಾಡಬೇಕಂತ ಆಸೆ ಉಂಟು, ಆದರೆ ಸರಿಯಾದ ಮಾರ್ಗದರ್ಶಕರಿಲ್ಲ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮಾಡೋದಿದ್ರೆ ನಮ್ಮನ್ನು ಪ್ರೋತ್ಸಾಹ ಮಾಡುವಂಥ ಜನಗಳು ನಮ್ಮಲ್ಲಿ ಕಮ್ಮಿ. ಆದರೆ ನಮ್ಮನ್ನು ಸ್ವಲ್ಪ
ಇದು ಡಿಸ್ಕರೇಜ್ ಮಾಡುವಂಥ ಜನಗಳೇ ನಮ್ಮ ಈ ಸಮಾಜದಲ್ಲಿ ಹೆಚ್ಚು. ಫಾರ್ ಎಕ್ಸಾಂಪಲ್ ಅಂದರೆ ನಾನು ಕೂಡ ಹಾಗೆ ಪ್ರಾರಂಭದಲ್ಲಿ ಒಂದು ಹಸ್ತ ಫುಡ್ ಪ್ರಾಡಕ್ಟ್ ಅಂತ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನನ್ನ ಹತ್ರ ಹೇಳ್ತಿದ್ರು, ಈ ಒಂದು ಪ್ರಾಡಕ್ಟನ್ನು ಎಲ್ಲಿ ಮಾಡ್ತೀಯಪ್ಪ, ಈ ಒಂದು ಕಾಂಪಿಟಿಷನ್ ಸಂದರ್ಭದಲ್ಲಿ ಹೇಗೆ ನೀನು ಅದನ್ನು ಫೇಸ್ ಮಾಡ್ತೀಯ ಅಂತ ಕೆಲವು ಪ್ರಶ್ನೆಗಳು ಬರ್ತಾ ಇತ್ತು. ಆದರೆ ನಮ್ಮಲ್ಲಿ ಆಟ, ನಮ್ಮ ಚಾಲೆಂಜ್ ಇದ್ದರೆ ಖಂಡಿತವಾಗಿ ಸಾಧ್ಯ ಉಂಟು. ಅಂದರೆ ಇವತ್ತು ನಮ್ಮಲ್ಲಿ ಬೇಕಾದಷ್ಟು ನಮ್ಮ ಕೇಂದ್ರ ಸರ್ಕಾರ, ಈಗ ನಮ್ಮ ಜೇಮ್ಸ್ ಹೇಳಿದರು, ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ರೀತಿಯ ತರಬೇತಿಗಳು, ಅನುದಾನಗಳು 35% ಶೇಕಡ ಅದರಲ್ಲಿ ಸಬ್ಸಿಡಿಗಳೆಲ್ಲ ಸಿಗ್ತದೆ. ಈಗ ಕೆಲವರಿಗೊಂದು ದಂಧೆ ಉಂಟು, ಅಂದರೆ ಸಬ್ಸಿಡಿ ನಾನು ಮಾಡಿಕೊಡ್ತೇನೆ ಅಂತೇಳಿ ಕೆಲವು ಪರ್ಸಂಟೇಜ್ಗಳನ್ನು ತೆಗೊಳ್ಳುವಂಥದ್ದು. ನನಗೆ ಅದರಲ್ಲಿ 25% ಬೇಕು, ನನಗೆ 30% ಅದ ಕೊಡಬೇಕಂತ. ಖಂಡಿತವಾಗಿ ನಮ್ಮೆದುರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ₹1 ಕಮಿಷನ್ ಯಾವುದೇ ಪರ್ಸಂಟೇಜ್ ಕೊಡದೆ ಖಂಡಿತವಾಗಿ ಮಾಡಲಿಕ್ಕೆ ಅವಕಾಶ ಉಂಟು. ನಮ್ಮ ಮಂಗಳೂರಲ್ಲಿ ನಮಗೆ ಗಣೇಶರಿಗೆ ಗೊತ್ತುಂಟು, ನಾವೇ ಒಂದು 10 ಜನರಿಗೆ ನಾವೇ ಡೈರೆಕ್ಟಾಗಿ ನಾವು ಕಲಿಸಿ ₹1 ಹಣ ತೆಗೆದುಕೊಳ್ಳದೆ ವ್ಯವಸ್ಥೆ ಮಾಡಿಕೊಂಡ ನಿದರ್ಶನಗಳು ತುಂಬ ಉಂಟು. ಆದ್ದರಿಂದ ಯಾರಿಗೆ ಕೂಡ ನಾವು ಉದ್ಯೋಗ ಮಾಡ್ತೇವೆ, ನಾವು ಆ ಪ್ರಯೋಜನ ಪಡೆಯುತ್ತೆ ಅಂದರೆ ಖಂಡಿತವಾಗಿ ನಮ್ಮ ಹತ್ರ ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಖಂಡಿತವಾಗಿ ಅಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಯಾಕೆ ಅಂದರೆ ಯಾವುದೇ ಒಂದು ಇದಕ್ಕೆ ನಾವು ಬಲಿಯಾಗಬೇಕಂತ ಅವಶ್ಯಕತೆ ಇಲ್ಲ. ಆದ್ದರಿಂದ ಎಲ್ಲರೂ ನಾವು ಯಾರಿಗೆಲ್ಲ ಉದ್ಯೋಗ ಮಾಡಿಸಬೇಕು, ಯಾವುದೋ ಉದ್ಯಮ ನಡೆಸಬೇಕಂತ ನಮಗೆ ಆಸಕ್ತಿ ಉಂಟಾ ಅಂಥವರು ಖಂಡಿತವಾಗಿ ನಮ್ಮ ಜೇಮ್ಸ್ ಹೇಳ್ದಾಗೆ ತರಬೇತಿಯನ್ನು ಪಡೆದುಕೊಂಡು ಖಂಡಿತವಾಗಿ ಆ ಒಂದು ಗುರಿಯನ್ನು ಸಾಧಿಸಿ ಎಂದು ಹೇಳುತ್ತಾ, ಇವತ್ತು ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಉಂಟು, ಆದರೂ ನಮ್ಮ ಬಗ್ಗೆ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದರ ಖಂಡಿತವಾಗಿಯೂ ಈ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಖಂಡಿತವಾಗಿ ನಾವು ಚಿರ ಋಣಿಯಾಗಿದ್ದೇನೆ. ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಅಂತ ನಿಮಗೆಲ್ಲರಿಗೂ ನಮ್ಮ ಅಧ್ಯಕ್ಷರು, ಆಡಳಿತ ಮಂಡಳಿ, ಅದೇ ರೀತಿ ಸಿಬ್ಬಂದಿ ವರ್ಗ, CO ಎಲ್ಲರಿಗೆ ಚಿರಋಣಿಯಾಗಿದ್ದೇನೆ ಎಂದು ಹೇಳುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೋಡ್ ಸೆಟ್ ಸಂಸ್ಥೆಯ ವಿದ್ಯಾರ್ಥಿಯಾಗಿ ತರಬೇತಿಯನ್ನು ಪಡೆದು ಸ್ವಂತ ಉದ್ಯಮವನ್ನು ಆರಂಭಿಸಿ ಆರ್ಥಿಕ ದೃಢತೆಯನ್ನು ಕಂಡುಕೊಂಡು ಅಲ್ಲದೆ ಒಂದು 25 ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಂತಹ ಒಬ್ಬ ಅನುಭವಿ ನಮ್ಮೂರಿನವರೇ ವಿಶ್ವನಾಥ್ ಅಂಬುಲ ಸರ್, ತಮಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಸ್ವಯಂ ಸೇವಕ ಬಂಧುಗಳಲ್ಲಿ ಸ್ಮರಣಿಕೆಯನ್ನು ಪಡ್ಕೊಳ್ಳಿಕ್ಕೆ ಬಾಕಿ ಇದ್ದಂತಹ ಸ್ವಯಂ ಸೇವಕರು ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಹರೀಶ್ ಮೊಗರೆಂಜ ಹಾಗೂ ದಿನೇಶ್ ಮೊಗರೆಂಜ ತಾವು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಿನ್ನೆ ಸ್ವಯಂ ಸೇವಕರಿಗೆ ಸ್ಮರಣಿಕೆ ಕೊಟ್ಟದರಲ್ಲಿ ಯಾರಾದರೂ ಬಾಕಿ ಇದ್ದರೆ, ಹಾಗೆ ನಮ್ಮ ಜೊತೆ ಇವತ್ತು ನಿರೂಪಣೆ ನಿರ್ವಹಿಸಿದಂಥ ರವಿಶಂಕರ್ ಎಂಟಿಯವರು ಬಹುಮುಖ ಪ್ರತಿಭೆ, ತಾವು ಈ ಶತಮಾನೋತ್ಸವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್. ಸ್ವಯಂ ಸೇವಕರು ಆಗಾಗಲೇ ಹೆಸರನ್ನ ಓದಿ ಹೇಳಿದ್ದೇವೆ, ನಿನ್ನೆ ಪಡೆಯಲು ಬಾಕಿ ಇದ್ದಂಥವರು ದಯವಿಟ್ಟು ಬಂದು ಸ್ಮರಣಿಕೆಗಳನ್ನು ಪಡ್ಕೊಳ್ಬೇಕು. ಇದಾದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ರವಿಶಂಕರ್ ಎಂಟಿಯವರು ನಮ್ಮೂರಿನ ಅಪರೂಪದ ಬಹುಮುಖ ಪ್ರತಿಭೆ, ತಾವು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಸರ್. ಶತಮಾನೋತ್ಸವದ ಈ ಸವಿನ ನೆನಪು ಸದಾ ನಮ್ಮ ಜೊತೆ, ನಿಮ್ಮ ಜೊತೆ ಜೊತೆಯಾಗಿರಲಿ. ಈಗ ಧನ್ಯವಾದ ಸಮರ್ಪಣೆ ನಮ್ಮ ನಿರ್ದೇಶಕ ಮಿತ್ರರಾದಂಥ ಶ್ರೀ ಪರಮೇಶ್ವರ ಗೌಡ ಅನಿಲ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಶತಮಾನೋತ್ಸವ ಕಾರ್ಯಕ್ರಮ, ನೂತನ ಕಟ್ಟಡೋದ್ಘಾಟನೆ ಹಾಗೂ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ 2ನೇ ದಿನದ ಕಾರ್ಯಕ್ರಮ ನಾವಿದ್ದೇವೆ. ಇದೀಗಾಗಲೇ ಸ್ವಉದ್ಯೋಗ ಸಂಬಂಧಪಟ್ಟಂತೆ ವಿಚಾರಗೋಷ್ಠಿ ಅತ್ಯುತ್ತಮವಾಗಿ ಈ ವೇದಿಕೆಯಲ್ಲಿ ಮೂಡಿ ಬಂದಿದೆ.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿರುವಂತಹ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಗಣೇಶ್ ಉದರಣಕ ಇವರಿಗೆ ಎಲ್ಲ ಬಂಧುಗಳ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಂಡು ಇದೀಗ ತುರ್ತು ಕಾರ್ಯದ ನಿಮಿತ್ತ ತೆರಳಿರುವ ಶ್ರೀ ಅಬ್ರಾಹಂ ಜೇಮ್ಸ್ ಹಿರಿಯ ಉಪನ್ಯಾಸಕರು ನುಡಿಸಲ್ ಸಂತ ಉಜಿರೆ ಇವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಿಗೆ ನಮ್ಮೊಂದಿಗೆ ಪಾಲ್ಗೊಂಡಿರುವ ಶ್ರೀ ವಿಶ್ವನಾಥ ಗೌಡ ಅಂಬುಳ ಉದ್ಯಮಿಗಳು ಹಸ್ತ ಫುಡ್ ಪ್ರಾಡಕ್ಟ್ ಸಾರ್ವಕ ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಮತ್ತೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ಸುಜಾತ ದಿನೇಶ್ ಕುಂದರ್ ಮಾಲಕರು ಶ್ರೀ ಜನನಿ ಫ್ಯಾಷನ್ ವರ್ಲ್ಡ್ ಮರ್ದಾಲ ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವ ನಮ್ಮ ಕಾಣಿಯೂರು ರಾಮತೀರ್ಥ ಮಠದ ವ್ಯವಸ್ಥಾಪಕರಾದ ಶ್ರೀ ಶ್ರೀನಿಧಿ ಆಚಾರ್ಯವರಿಗೆ ಎಲ್ಲ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದ ಅರ್ಪಿಸಿದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವ ನಮ್ಮ ಸಂಸ್ಥೆಯ ಸಿಒ ಆಗಿರುವಂತಹ ಅಶೋಕ್ ಗೌಡ ಇವರಿಗೂ ಎಲ್ಲ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲನೆ ಪಡೆದಿರುವ ಎಲ್ಲ ಸಹಕಾರಿ ಬಂಧುಗಳಿಗೆ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ಕಾರ್ಯಕ್ರಮ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಮಾಡಿದ ಪರಮೇಶ್ವರ ಅನಿಲ ಸಂಸ್ಥೆಯ ನಿರ್ದೇಶಕರು ತಮಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ವೇದಿಕೆಯನ್ನ ಸಾಂಸ್ಥಿಕ ಕಾರ್ಯಕ್ರಮಕ್ಕೆ ಬಿಟ್ಟುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಜೊತೆ ಪ್ರದೀಪ್ ಮಣವಳಿಕೆಯವರು ಅಲಂಕಾರ ಸೇವಾ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರು. ಸರ್, ತಮ್ಮ ಇರುವಿಕೆ ನಮ್ಮ ಶತಮಾನೋತ್ಸವಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಪ್ರವೀಣ್ ಕುಂಟ್ಯಾನ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆಧರಣೆಯಾಗಿ ಕಾರ್ಯಕ್ರಮದಲ್ಲಿ ಗುರುತಿಸಿದ್ದೆ. ಸರ್, ತಮ್ಮ ಇರುವಿಕೆ ಬಹಳಷ್ಟು ದಿನದಿಂದ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಿದ್ದೀರಿ. ತಮ್ಮನ್ನು ಕೂಡ ಆಧರಣೀಯವಾಗಿ ಗುರುತಿಸಿಕೊಳ್ಳುತ್ತಾ ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಥಮವಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ಇವರು ಸಿದ್ಧರಾಗಬೇಕು, ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇವರ ಕಾರ್ಯಕ್ರಮ ಮುಗಿದ ಕೂಡಲೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೋಲ್ಪಾಡಿ ಇಲ್ಲಿಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ಬಳಿಕ ಸರ್ಕಾರಿ ಪ್ರೌಢಶಾಲೆ ದೋಲ್ಪಾಡಿ ಇಲ್ಲಿಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಾಣಿಯೂರು ಇಲ್ಲಿಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸವಣೂರು ವಲಯದ ಮೇಲ್ವಿಚಾರಕರಾದ ವೀಣಾ ಮೇಡಮ್ ತಮ್ಮನ್ನು ಕೂಡ ಈ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಆಧರಣೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮೇಡಮ್, ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯಲಿಕ್ಕಿದೆ. ಇದರ ಜೊತೆಗೆ ಭೋಜನದ ವ್ಯವಸ್ಥೆಯೂ ನಡೆಯಲಿಕ್ಕಿದೆ. ಎಲ್ಲ ಬಂಧುಗಳು ಭೋಜನವನ್ನು ಸ್ವೀಕರಿಸುತ್ತಾ ಮನೋರಂಜನಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಬೊಬ್ಬೆಕೇರಿ ಶಾಲೆಯ ಈ ಸುಂದರ ಕಾರ್ಯಕ್ರಮಕ್ಕೆ ಅಲ್ಲಿಯ ಮುಖ್ಯ ಗುರುಗಳಾಗಿರುವ ಶಶಿಕಲಾ ಎಚ್.ಎಂ ಅವರು ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಆಧರಣೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮೇಡಮ್, ಅದೇ ರೀತಿ SDMC ಅಧ್ಯಕ್ಷರಾದಂಥ ಸುನೀತಾ ಗಣೇಶ್ ತಮ್ಮ ಇಡೀ ತಂಡಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ಅತ್ಯುನ್ನತ ಕಾರ್ಯಕ್ರಮ ಮುಡಿಬರಲೆಂಬ ಆಶಯದೊಂದಿಗೆ ವೇದಿಕೆಯನ್ನು ನಿಮಗೆ ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಂಪೂರ್ಣವಾಗಿರುವಂಥ ಸಂಭ್ರಮದ ಕ್ಷಣದಲ್ಲಿ ನಾವಿರುವಂಥದ್ದು. ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ವ್ಯಕ್ತಿಗಳಿಗೆ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಗೌರವ ಅರ್ಪಣೆ ಮಾಡುವ ಮೂಲಕವಾಗಿ ಅದರೊಂದಿಗೆ ಕೃಷಿ ಮೇಳ ಅಂತ ಹೇಳುವ ಮೂಲಕವಾಗಿ ಕೃಷಿಕರಿಗೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಉಪಕರಣಗಳನ್ನು ಬೇರೆ ಬೇರೆ ರೀತಿಯಾಗಿರುವಂತಹ ಸವಲತ್ತುಗಳನ್ನು ನೀಡುವಂತಹ ವಿಶೇಷವಾದ ವೇದಿಕೆಯನ್ನು ಗಮನಿಸಬಹುದು. ನಾವೀಗ ನಾವು ಮಾತಾಡ್ಲಿಕ್ಕಿರುವಂಥದ್ದು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಏನಿದೆಯೋ ಚಾರ್ವಾಕ ಅಂತ ಹೇಳುವಂಥದ್ದು, ಈ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಂಸ್ಥಾಪನೆ ಆಗಿರುವಂಥದ್ದು ಈ ಒಂದು ಗುತ್ತಿನ ಮೂಲಕವಾಗಿ, ಅರ್ಥಾತ್ ಗುತ್ತಿನ ಒಬ್ಬ ವ್ಯಕ್ತಿಯ ಮೂಲಕವಾಗಿ, ಈ ಒಂದು ಅರುವ ಗುತ್ತಿನ ಪ್ರಧಾನವಾಗಿರುವಂತಹ ವ್ಯಕ್ತಿಯ ಮೂಲಕವಾಗಿ ಅದರೊಂದಿಗೆ ಜನರೆಲ್ಲರೂ ಒಡ್ಡುಗೂಡಿಕೊಂಡು ಈ ಸ್ಥಾಪನೆ ಆಗ್ತಾ ಹೋಗ್ತದೆ. ಆ ಒಂದು ಅರುವ ಗುತ್ತಿನಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಪ್ರದೀಪ್ ಆರ್ ಗೌಡ ಅರುವ ಗುತ್ತಿನವರು ನಮ್ಮಿದ್ದಾರೆ. ಅಧ್ಯಕ್ಷರು
ಶ್ರೀ ಕ್ಷೇತ್ರ ದೈವಪಿಲ ಸೇವಾ ಪ್ರತಿಷ್ಠಾನ ಚಾರ್ವಾಕು ಅಂತ ಹೇಳುವಂತ ಬಹಳ ಖುಷಿ ಆಗುವಂತ, ಯಾಕಂತ ಹೇಳಿದ್ರೆ ಫೌಂಡರ್ನವರ ಒಂದು ಅಳಿಯನಾಗಿ ಈ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾಗಿರುವಂತಹ ಸಮಾಜಕ್ಕೆ ಬೇಕಾಗುವಂತಹ ಸೇವೆಗಳನ್ನು ಮಾಡುವ ಮೂಲಕವಾಗಿ ಸಮಾಜಮುಖ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳಲ್ಲಿ ತನ್ನದೇ ಆಗಿರುವಂತಹ ಚಾಪುಗಳನ್ನು ಮೂಡಿಸಿದವರು. ಸರ್ ನಮಸ್ಕಾರ. ಬಹಳ ಖುಷಿ ಆಗುವಂತದ್ದು ತಮ್ಮ ಒಂದು ಉಪಸ್ಥಿತಿ ಇಲ್ಲಿ ಇರುವಂತ, ಯಾಕಂದ್ರೆ ಫೌಂಡರ್ನ ಅಳಿಯ ಇಲ್ಲಿದ್ದಾರೆ ಅಂತ ಹೇಳುವಂತದಕ್ಕೆ ಅವರಿಗೆ ಕೂಡ ಒಂದು ಬಲ ಬರ್ತಾ ಹೋಗುವಂತದ್ದು. ಸರ್ ನಿಮ್ಮ ಒಂದು ಅಭಿಪ್ರಾಯ ಈ ಒಂದು ನಮ್ಮ ಈ ಶತಮಾನೋತ್ಸವದ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರ್ಬೇಕು, ಹಲವಾರು 2 ತಿಂಗಳು ಮುಂಚೆನೆ ಈ ಪ್ರೋಗ್ರಾಮ್ ಪ್ರಿಪರೇಷನ್ ಎಲ್ಲ ಆಗ್ತಾ ಇದೆ. ಹೇಳ್ದೆ ಖಂಡಿತ ಬರ್ತೀನಿ ಅಂತ ಹೇಳಿದೆ. ಕೆಲವೊಂದು ಕಮಿಟ್ಮೆಂಟ್ಸ್ ಇತ್ತು. ನಾನು ಭಾಷಣದಲ್ಲಿ ಮಾತಾಡ್ತಾನೂ ಅದೇ ಹೇಳಿದೆ. ನಾನು ಬೆಂಗಳೂರಿಂದ ಅಲ್ಲ, ನಾನು ಅಮೆರಿಕಾದಲ್ಲಿ ಇದ್ದಿದ್ರು ಗ್ಯಾರಂಟಿ ಬರ್ತಾ ಇದ್ದೆ ನಾನು ಈ ಫಂಕ್ಷನ್ಗೆ. ಯಾಕೆಂದ್ರೆ ವೈಯಕ್ತಿಕವಾಗಿ ಹಾಗೂ ನೀವು ನೋಡ್ತಾ ಅಂದ್ರೆ 4 ಹಳ್ಳಿಗಳಿಗೆ ಹೆಲ್ಪ್ ಆಗುವಂತಹ ಒಂದು ಸಂಸ್ಥೆ ಇದು. ಅದರದ್ದು ಶತಮಾನೋತ್ಸವ ದಿವಸ ನಾವು ವೈಯಕ್ತಿಕವಾಗಿ ಕೂಡ ನೀವು ಹೇಳ್ದಾಗೆ ಕುಕ್ಕಪ್ಪ ಗೌಡ್ರು ನಮ್ಮ ಕುಟುಂಬದವರು, ಸ್ಥಾಪನೆಯಲ್ಲಿ ಒಬ್ಬರಾಯ್ತವಂತವ್ರು. ಆಮೇಲೆ CP ಜಯರಾಮ್ ಗೌಡ್ರು ಒಂದು 5 ಬಾರಿ ಅಧ್ಯಕ್ಷರಾಗಿ ಇಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘನ ನಡೆಸಿದವರು. ಅದೆಲ್ಲ ಒಂದು ಮಟ್ಟಕ್ಕಾದ್ರೆ ಅಲ್ಲಿಂದ ತಗೊಂಡು ಹೋಗ್ಬೇಕಾಗಲ್ಲ. ಹಿರಿಯರು ಎಲ್ಲ ಹಾಕೊಟ್ಟಿರ್ಬೋದು, ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಕ್ಕೆ ಸಮರ್ಥ ಲೀಡರ್ಸ್ಗಳು ಅವಶ್ಯಕತೆ ಇದ್ದೇ ಇರ್ತದೆ. ಅದರಲ್ಲಿ ಗಣೇಶ್ ಉದ್ದನಾಡ್ಕ ಅವರು ಇವತ್ತೇನಿದ್ದಾರೆ ನಮ್ಮ ಅಧ್ಯಕ್ಷರು, ವೆರಿ ಕೇಪಬಲ್ ಮ್ಯಾನ್, ತುಂಬಾ ಫಾಸ್ಟ್. ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ, ನಿಮ್ಮ ಸ್ಪೀಡ್ಗೆ ನಿಮ್ಮ ಟೀಮ್ ಮ್ಯಾಚ್ ಆದ್ರೆ ಎಲ್ಲೋ ಹೋಗ್ತದೆ ಇದು ಸೊಸೈಟಿ ಅಂತ. ಬಟ್ ಅದು ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ನಿರ್ದೇಶಕರು 16 ಜನ ಯಾರಿದ್ದಾರೆ ಅವರು, ಹಾಗೂ ಸಿಬ್ಬಂದಿ ವರ್ಗ. ಆಮೇಲೆ ಅವ್ರ CEO ವೆರಿ ಎಜುಕೇಟೆಡ್ ಮ್ಯಾನ್, ಅಶೋಕ್ ಅವರು ಈಸ್ ಅ ವೆರಿ ವೆಲ್ ಎಜುಕೇಟೆಡ್ ಮ್ಯಾನ್. ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೂಡ. ಸೊ ದೇ ಹ್ಯಾವ್ ಎ ವೆರಿ ಗುಡ್ ಟೀಮ್. ಸೊ ನಮ್ಗೇನು ಅಭಿಲಾಷೆ ಅಂದ್ರೆ ಇದು ಇನ್ನಷ್ಟು ಜನಕ್ಕೆ ಮುಟ್ಟಬೇಕು, ಪ್ರತಿಯೊಂದು ಮನೆಗೆ ಮುಟ್ಟಬೇಕು. ನಮ್ಮ 4 ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಮುಟ್ಟಬೇಕು. ಒಂದು ಆರ್ಥಿಕವಾದ ಒಂದು ಶಿಸ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು. ಮಿಶ್ರ ಬೆಳೆಯಿಂದ ನಾವು ಮಾಡ್ಬೇಕಾಗಿರೋದು ಏನಕ್ಕೆ ಮಾಡಬೇಕು ಅನ್ನೋದು ಅರಿವು ತಿಳಿಸ್ಬೇಕು. ಅದೆಲ್ಲಾನು ಕೃಷಿ ಪತ್ತಿನ ಸಹಕಾರ ಸಂಘದಿಂದಾನೇ ಮಾಡಕ್ಕಾಗೋದು. ದೇವರೆಲ್ಲ ಕಡೆ ಇರಕ್ಕಾಗಲ್ಲ ಅಂತ ಹೇಳಿ ಕೆಲವೊಂದ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಆಗ್ತಾನೆ. ಅದೇ ರೀತಿ ಸರ್ಕಾರ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ಹೇಳಿ ಈ ತರ ಸಹಕಾರಿ ಸಂಘಗಳು ಬರ್ತವೆ. ಆ ನಿಟ್ಟಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಅತ್ಯಂತ ಆಕರ್ಷಣೆ. ನೆಕ್ಸ್ಟ್ ಜನರೇಷನ್ ಅವರು ಕೃಷಿ ಮಾಡ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಆ ನಿಟ್ಟಲ್ಲಿ ಇಟ್ ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್. ಅಗ್ರಿಕಲ್ಚರ್ ಶುಡ್ ಬಿ ಮೇಡ್ ಮೋರ್ ಲುಕ್ರೇಟಿವ್. ಸೊ ಆ ನಿಟ್ಟಲ್ಲಿ ಹೆಂಗೆ ಟೆಕ್ನಾಲಜಿ ತಂತ್ರಜ್ಞಾನ ಹೇಗೆ ಯೂಸ್ ಮಾಡ್ಬೋದು? ಇವತ್ತೊಂದು ದಿವಸ ಎಷ್ಟು ಮುಂದುವರೆದಿದೆ ಅಂದ್ರೆ ತುಂಬಾ ಎಕ್ವಿಪ್ಮೆಂಟ್ಸ್ಗಳಿದೆ. ಅದನ್ನೆಲ್ಲ ನಾವು ಯೂಸ್ ಮಾಡೋಂಥ ಒಂದು ಮಾಹಿತಿನ ರೈತರಿಗೆ ಅದನ್ನು ಕೊಡುವಂತ ಕೆಲಸ ಇಲ್ಲಿಂದ ಆಗ್ಬೇಕು ಅಂತ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಕೇಳ್ಕೊಂಡಿದ್ದೀನಿ. ನಮ್ಮ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಹೊಸ ಮೆರುಗನ್ನು ನೀಡಿದಂಥವರು ಸ್ಟಾಲ್ಗಳು, ಸುಮಾರು 40 ಸ್ಟಾಲ್ಗಳು ಬೇರೆ ಬೇರೆ ಮಾದರಿಯ ಸ್ಟಾಲ್ಗಳನ್ನು ನಾವೆಲ್ಲ ನೋಡಿದ್ದೇವೆ. ಅದರಲ್ಲಿ ಒಂದು ಸ್ಟಾಲ್ ಆದ ಆಕರ್ಷಣ್ ಇಂಡಸ್ಟ್ರಿಯಲ್ಲೂ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಪ್ರತಿ ಗಂಟೆಗೆ ಒಮ್ಮೆ ಅಲ್ಲಿ ಯಾರು ಭೇಟಿ ಕೊಡ್ತಾರೋ ಒಂದು ಲಕ್ಕಿ ಕೂಪನ್ ಕೊಡ್ತಾರೆ. ನಿನ್ನೆ 2 ಲಕ್ಕಿ ಕೂಪನ್ಗಳನ್ನು ಡ್ರಾ ಮಾಡಲಾಗಿದೆ. ಈಗ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಇವತ್ತಿನ ವಿಜೇತರು ಯಾರು ಅನ್ನತಕ್ಕಂಥದನ್ನ ಡ್ರಾದ ಮೂಲಕ ತಿಳಿಸ್ತಾರೆ. ಎಲ್ಲ ಸ್ಟಾಲ್ಗಳಿಗೂ ಭೇಟಿ ನೀಡಿ ಅವರನ್ನು ಪ್ರೋತ್ಸಾಹಿಸಿ ಅನ್ನುವ ಮಾತಿನೊಂದಿಗೆ AA0002 ದಿಶಾನಿ DP ಪಾಪುತಡಿ ಮುರುಳ್ಯ ತಾವು ವಿಜೇತರಾಗಿದ್ದೀರಿ. ದಯವಿಟ್ಟು ಸ್ಟಾಲ್ ಅನ್ನ ಭೇಟಿ ನೀಡಿ. ಬೊಬ್ಬೆಕೆರೆ ಶಾಲೆಯ ಸ್ಟೂಡೆಂಟ್ ಅಭಿನಂದನೆಗಳು. ಈಗ ಸಾಂಸ್ಕೃತಿಕ ವೈಭವಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಸರ್ವರಿಗೂ ನಮಸ್ಕಾರ. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಣಿಯೂರು ಇದರ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ವತಿಯಿಂದ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿ ವತಿಯಿಂದ ತಮಗಾಗಿ ಒಂದು ಸರಳವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಣವ ನೃತ್ಯದ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಎಲ್ಲರೂ ಹರಸಿ ಆನಂದಿಸಿ. ಮುಗುಳುನಗೆ ಎಂಬ ಹಾಡಿಗೆ ನೃತ್ಯ ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು.
Bollywood, the Hindi film industry. It has got its own popularity because of its various unique films. It's not only Indian, but also some foreigners love the Hindi music. So let's join our rhythm and beats to this grand music. जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा तू तुझे मेरा वाला डांस, यह मेरा वाला डांस तो नाचू। यह मेरा वाला डांस तो नाचू। यह मेरा वाला डांस। एक तेरे खातिर ही दिल ये पॉसेसिव है, मैं तेरे पीछे पड़ा, असर तेरा मैसिव है। हाँ, एक तेरे खातिर ही दिल ये पॉसेसिव है, मैं तेरे पीछे पड़ा, असर तेरा मैसिव है। मैंने लाखों को लॉक करके ही तुझको दिया है दिखा दे मुझे तेरा वाला डांस, देखूं तो मैं कैसा है ये तेरा वाला डांस तो नाचूं। यह मेरा वाला डांस तो नाचूं। यह मेरा वाला डांस। ಪುಟ್ಟ ಪುಟ್ಟ ಹೆಜ್ಜೆಯೊಂದಿಗೆ ಮನರಂಜಿಸಿದಂತಹ ಪುಟಾಣಿಗಳಿಗೆ ಅಭಿನಂದನೆಗಳು. మిడిల్ క్లాస్ ఫ్యామిలీసే అత్తత్తత్తత్తత్తు ముందు ఇంగ్లీష్ అత్తప్ప నమ్మన పేర్మేద తులు పిక్చర్ ఉందే ಜನವರಿಗೆ ರಿಲೀಸ್ ಆಗುಂಡು ಪೂರ ಪಿಕ್ಚರ್ ಟಾಕಿಸಿ ಪೋಡವಾ ಪೋಡು ಅಂಚ ತಿಪ್ಪುನಾಗ ಈ ಪದ್ಯಗೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಎಂಚ ಎಂಚ ಬಲ್ಲೆ ಎಂಚ
ಹಾ ಬಲೆ ಬಲೆ ಬಲೆ. ದುಂಬೆರಡೆ ಈ ಸರ್ತಿ ಕಲಾ ಪೊಡಿ ಪೊಡೆ. ಗಲ್ಲಿ ನಮ್ಮ ಗಲ್ಲಿಡೆ ಬರಡು ಬಿಸಿಲು ಜೋರು ಪಲ್ಲೆ ನಕಾನೆ 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 ಪುಲ್ಲಮದ ತಂದು ದುಡು ಗುಂಡಿ ದೋಸೆಗ ಬಯ್ಯಮದ ಕುಪ್ಪಿ ತೊಟ್ಟು ಕೋರಿ ರೊಟ್ಟಿಗೆ ನಕಾನೆ 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 ಕಾರುಬಾರು ಗೋಡೆ ಬೋಡು ಪಾರಿ ಕಪ್ಪೆ ಸೋಡ ಐಕ ಮಿತ್ತಲ್ಲ ಪೊಂಟನ ದಟ್ಟಲು ಬೋಡ ಸೀನಾ ಮಿಡಲ್ ಕ್ಲಾಸ್ ನಮ್ಮ ಸೂಪರ್ ಫೀಲಿಂಗ್ ಕೂಲ ದುನಿಯಾ ಕೋಸ್ಕಿ ಮಗ ಮೂಕು ಮುಟ್ಟ ಸಾಲ ಸಂಗತಕ ಬಲ್ಲೆ ಬಲ್ಲೆ ಚಪಕನಕ ಜಿಲ್ಲೆ ಜಿಲ್ಲೆ ಅಕ್ಕಿ ಕೊಳ್ಳಿ ಅಲ್ಲಿ ಬಲ್ಲಿ ಕಲಕ ಬಲ್ಲೆ ಹಿಂಗಾದು ಕೂರಡು ತಾಸದ ಬೀಟ್ ಸೋರು ಪನ್ವರ್ ಕೇಂದ್ರ ರಿಪೀಟ್ ವೈಬಡು ನಾಲಿಪುಲ್ಲ ಆಲ್ರೈಟ್ ನಕಾನೆ 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 ದೋಸ್ತಿ ಒಳ್ಳೆ ನಮ್ಮ ಪುಗೆಲು ಕರ್ಪಿನ ಗುಡ್ ಬೈ ಪಲ್ಲ ಮಚ್ಚಿ ಆದ ಪೋತಿನ ಬಿಸಿಲು ಜೋರು ಫಸ್ಟ್ ಕ್ಲಾಸ್ ನಮ್ಮ ಇಡಿಲೋ ಕಡೆ ಟಾಪ್ ಮಿಡಲ್ ಕ್ಲಾಸ್ ನಮ್ಮ ಊರಡು ತಾಸದ ಬೀಟ್ ಸೋರು ಪನ್ವರ್ ಕೇಂದ್ರ ರಿಪೀಟ್ ವೈಬಡು ನಾಲಿಪುಲ್ಲ ಆಲ್ರೈಟ್ ನಕಾನೆ 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 ನಕಾಣೆ ಎಂಬ ಹಾಡಿಗೆ ಹೆಜ್ಜೆ ಹಾಕಿದ ನಮ್ಮ ಶಾಲಾ ಪುಟಾಣಿಗಳಿಗೆ ಅಭಿನಂದನೆಗಳು. ಕನ್ನಡದ ಪ್ರಸಿದ್ಧ ಸಾಹಿತಿ ಶ್ರೀಯುತ ಚಂದ್ರಶೇಖರ್ ಕಂಬಾರರ ಕಾದಂಬರಿ ಆಧಾರಿತ ಚಲನಚಿತ್ರ ಸಿಂಗಾರವ್ವ ಟಿ.ಎಸ್. ನಾಗಾಭರಣ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ. ಈ ಚಿತ್ರದ ಸೊಗಸಾದ ಹಾಡಿಗೆ ನಾವೆಲ್ಲರೂ ನರ್ತಿಸಲು ಬರುತ್ತಿದ್ದೇವೆ. ನೋಡಿ ಆನಂದಿಸಿ.
ಹರ್ಷಕ್ಕಿನ್ಯಾರ ಹಂಗ ತಂಗವೋ ಎರಳಿ ನೋಟದವಳ ಇವಳ ತುಟಿ ಹವಳ ಅರಳು ಮಲ್ಲಿಗೆ ಮುಡಿಯೋಳ ಗಿಲ ಕಾಲ ಗೆಜ್ಜೆ ನುಡಿಸುತ್ತಾ ನಲಿಯುತ್ತಾಳೆ ನೋಡ ತಾಗದಂತೆ ನೆಲಕ್ಕೆ ಹೆಜ್ಜೆ ಗಾಳಿಯೊಳಗೆ ತೇಲುವಂತೆ ಮೋಡ ಗಿಲ ಕಾಲ ಗೆಜ್ಜೆ ನುಡಿಸುತ್ತಾ ನಲಿಯುತ್ತಾಳೆ ನೋಡ ತಾಗದಂತೆ ನೆಲಕ್ಕೆ ಹೆಜ್ಜೆ ಗಾಳಿಯೊಳಗೆ ತೇಲುವಂತೆ ಮೋಡ ಚೆಲುವೆ ಚಿಗರ ಮರಿ ನೆಗೆಯುತ್ತ ದೂರ ನಗುವಾನ ನಿಲುಗರಿ ಒಲುಮೆಯ ಪೂರ ಚೆಲುವೆ ಚಿಗರ ಮರಿ ನೆಗೆಯುತ್ತ ದೂರ ನಗುವಾನ ಬಿಲುಗರಿ ಒಲುಮೆಯ ಪೂರ ಚಂದದ ಹಾಡಾಗಲಿ ಈಶ್ವರ ಸುಸ್ವರ ಗಿಲ ಕಾಲ ಗೆಜ್ಜೆ ನುಡಿಸುತ್ತಾ ನಲಿಯುತ್ತಾಳೆ ನೋಡ ತಾಗದಂತೆ ಬೆಳಕೆ ಹೆಜ್ಜೆ ಗಾಳಿಯೊಳಗೆ ತೇಲುವಂತೆ ಮೋಡ ಮನಗೊಂಗು ಹಿಡಿಸುತ್ತಾಳ ಅಂತರಂಗದಲ್ಲೇ ತರಂಗ ತಾಳ ಮೇಳ ನಿನ ಮೊಗದಲ್ಲಿ ಸಂತಸದ ಪೂರ್ಣವಿಗೆ ತುಂಬಿರಲಿ ಹುಣ್ಣಿಮೆ ಬಾಳಾಗಲಿ ನಿರಂತರ ಗಿಲ ಕಾಲ ಗೆಜ್ಜೆ ನುಡಿಸುತ್ತಾ ನಲಿಯುತ್ತಾಳೆ ನೋಡ ತಾಗದಂತೆ ಬೆಳಕೆ ಹೆಜ್ಜೆ ಗಾಳಿಯೊಳಗೆ ತೇಲುವಂತೆ ಮೋಡ ಸಿರಿಯ ಸಿಂಗಾರಕ್ಕಿ ಬೆಳ್ಳಿಯ ತೇರಿನಂತೆ ಬೆಳಕಾಗಿ ಬಾರ ನಿನ ಅಂಗಳದ ತುಂಬೆಲ್ಲ ಚುಕ್ಕಿಗಳೇ ಚೆಲ್ಲಿರಲಿ ಹುಣ್ಣಿಮೆ ಬಾಳಾಗಲಿ ನಿರಂತರ ಹರ್ಷಕ್ಕಿ ಗಿಲ ಗಿಲ ಎಂಬ ಹಾಡಿಗೆ ನೃತ್ಯ ಮಾಡಿ ನಮ್ಮ ಮನರಂಜಿಸಿದಂತಹ ವಿದ್ಯಾರ್ಥಿನಿಗೆ ಅಭಿನಂದನೆಗಳು. मोगली लेजेंड ऑफ द जंगल एक सुप्रसिद्ध फिल्म है. उसका गाना तो सबका मनपसंद है. बच्चों से ज्यादा बड़े को इसका गाना अच्छा लगता है. अब इस गाने के साथ नाचने के लिए तैयार है हमारी प्यारी बाई.
बची अजी हंसी मची बच्चों की मोर की लहरी हिरन सुनहरी उछल रहा है जंगल जंगल बात चली है पता चला है जंगल जंगल बात चली है पता चला है अरे चड्डी पहन के फूल खिला है फूल खिला है अरे चड्डी पहन के फूल खिला है फूल खिला है जंगल जंगल पता चला है चड्डी पहन के फूल खिला है जंगल जंगल पता चला है चड्डी पहन के फूल खिला है सब सुनते हैं कान लगाकर जहीर खान जब बोले अपनी ऊंची उठाकर कालो काला बघेरा लेकिन दूर पड़ा है अरे चड्डी पहन के फूल खिला है फूल खिला है अरे चड्डी पहन के फूल खिला है फूल खिला है जंगल जंगल पता चला है चड्डी पहन के फूल खिला है जंगल जंगल पता चला है चड्डी पहन के फूल खिला है मुर्गा बोले कुकड़ू चू 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 चिड़िया बोले चू 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 काऊ काऊ चिल्लाता कौवा बोले कोयल कू 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 कुकड़ू कू मुर्गा बोले जंगल का राजा शेर दहाड़ मोटा हाथी चिंगारे मोटा बालू है गुर्राता मेंढक पानी में डुर्राता बिल्ली करती म्याऊं म्याऊं तो कुत्ता बोले भू 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 गाय भैंस रंभाती है इंजन करता घोड़ा भागे दिन मधुमक्खी गाती है बतख करती क्वैक क्वैक और शेर बोले मामा कुकड़ू मुर्गा बोले कुकड़ू चू 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 चिड़िया बोले चू 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 काऊ काऊ चिल्लाता कौवा बोले कोयल कू 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 कुकड़ू कू मुर्गा बोले ಧನ್ಯವಾದಗಳು ನಮ್ಮ ಪುಟಾಣಿಗಳಿಗೆ. ಮಾತೆರೆಗ್ಲ ಸೊಲ್ಮೇಲು ಕಾಂತಾರ ಕನ್ನಡ ಚಿತ್ರರಂಗೋಡು ಒಂಜಿ ಕ್ರಾಂತಿ ಮೂಡಾಯಿನ ಪಿಕ್ಚರ್ ಕಂಬುಲ ಭೂತಾರಾಧನೆ ಅಂಚನೆ ಕಾಡದ ಮಹತ್ವನ ಸಾರಾಯಿನ ಒಂಜಿ ಶೋಕುದ ಪಿಕ್ಚರ್ ಬಜಿ ಕತೆ ಅತ್ತಂದೆ ಆಯ್ತ ಪದ್ಯಲ್ಲ ಮಸ್ತ್ ಪೊರ್ಲೆಡೆ ಮೂಡುದು ಬೈದಂಡ ಇತ್ತೆ ಕಾಂತಾರ ಪಿಕ್ಚರ್ದ ಪದ್ಯಗೂ ನಲ್ಪೆರ ಬರೊಂದುಲ್ಲೆರೆ ನಮ್ಮ ಮಕ್ಕಳು.
ಲೇ 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 ಲಾ ಲೇ 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 ಲಾ ಲೇ 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 ಲಾ ಲೇ 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 ಲಾ. ಆಕೆ ಗುಡಿ ಸೇರುರ ಗುಡ್ಡಿ ನಮ್ಮ ಕಂಡ ನೈಲ ಸಂಜಿದಿಕ್ಕಿದು ಲೇ 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 ಲಾ ಲೇ 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 ಲಾ. ಕೈಪಾಡಿ ಹೊಳೆಯಲ್ಲಿ ದೋಣಿ ಕಂಡಿತು ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು ಲೇ 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 ಲಾ ಲೇ 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 ಲಾ. ಕೈಪಾಡಿ ಹೊಳೆಯಲ್ಲಿ ದೋಣಿ ಕಂಡಿತು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು. ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದೆ ಕಟ್ಟಿ ನೋಡೋದಾ ಮೆಟ್ಟಿ ಬಿಡೋದಾ. ಗಾಯಗೊಂಡ ರಜಾ ಹುಲಿ ಗುಟ್ಟರು ಹಾಕ್ತಿದೆ ಊಟಕ್ಕೆ ಕಟ್ಟೋದಾ ಬೇಟೆ ಆಡೋದಾ. ಕೋರೆ ಹಲ್ಲು ಇಲ್ಲ ಆಗ ಊರೆ ಕಾಣೋದಿಲ್ಲ ಕಾಡು ಹುಲಿ ಅಲ್ಲ ಮರ ಕಾಡು ಬೇಕಿದು. ಕಳ್ಳ ಹೆಜ್ಜೆ ನೋಡು ನೀ ಹುಡುಕುವುದರ ಜಾಡು ಕತ್ತಲಲ್ಲಿ ನಿಲ್ಲ ಕಣ್ಣು ಕಾಡವ ನೋಡು. ಲೇ 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 ಲಾ ಲೇ 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 ಲಾ ಲೇ 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 ಲಾ ಲೇ 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 ಲಾ. ಹತ್ತೂರ ಹುತ್ತದಲ್ಲಿ ಹಾವು ಮಲಗಿದೆ ತಾಲಿ ಬಡಿಯೋದಾ ಹಾಲು ಸುರಿಯೋದಾ. ಗಾಯಗೊಂಡ ರಜಾ ಹುಲಿ ಗುಟ್ಟರು ಹಾಕ್ತಿದೆ ಊಟಕ್ಕೆ ಕಟ್ಟೋದಾ ಬೇಟೆ ಆಡೋದಾ. ತೋಡಿನಲ್ಲಿ ಆ ಮಳ್ಳ ಮಹಾರಾಯ ಅಡಗಿ ಕೂತು ಮಸಲತ್ತು ಮಾತದ ನೋಡು. ಮುಳ್ಳ ರಂಪ ಸೊಂಪ ತೆಪ್ಪ ಆಕೆ ಗುಡ್ಡಿ ಸೇರುನ ಗುಡ್ಡಿ ನಮ್ಮ ಕಂಡ ನೈಲ ಸಂಜಿದಿಕ್ಕಿದು. ಕೈಪಾಡಿ ಹೊಳೆಯಲ್ಲಿ ದೋಣಿ ಕಂಡಿತು ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು ಲೇ 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 ಲಾ ಲೇ 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 ಲಾ ಲೇ 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 ಲಾ ಲೇ 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 ಲಾ. ತುಳು ಚಿತ್ರರಂಗಡು ಖ್ಯಾತಿ ಪಡೆಯಿನ ಕಾಂತಾರ ಚಿತ್ರದ ಪದ್ಯಗೂ ಬಾರಿ ಪುರ್ರದ ಪದ್ಯ ಪಡ ನಮ್ಮ ಜೋಕ್ಲೆಗೆ ಸೊಲ್ಮೇಲೆ ನನ್ನ ದುಂಬುಗು LKG ಜೋಕ್ಲೆಡ್ದು ಹಿಂದಿ ಫಿಲ್ಮ್ಗೂ ಹಿಂದಿ ಪದ್ಯ ಒಂದು ಡ್ಯಾನ್ಸ್ ಮಾಡಿ ಬರಲಿರು ನಮ್ಮ ಶಾಲೆದ LKG ವಿದ್ಯಾರ್ಥಿಗಳು. झटका जरा सा महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल मशवरा मेरा तू आजमा के देख. यही उम्र है कर ले गलती से मिस्टेक. यही उम्र है कर ले गलती से मिस्टेक. यही उम्र है कर ले गलती से मिस्टेक. यही उम्र है कर ले गलती से मिस्टेक बेटा. चल मस
मसल फुलाना, थोड़ी बॉडी बनाना, तेरे चिकने गालों पे स्टबल की फसल उगाना। अरे रे रे ओबे चलो बेटा शुरू हो जा गुरु, बगल उठा के थोड़ा डियो लगाना, इसी बगल वाली को मर्दानी खुशबू सुंघाना। चल ऊपर के दो बटन ढीले करके बताना, बालों वाला सीना दिखाना, बालों वाला सीना दिखाना। बरसों तलक तू साइकिल पे घूमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ಗಲ್ತಿ ಸೆ ಮಿಸ್ಟೇಕ್ ಎಂಬ ಹಿಂದಿ ಹಾಡಿಗೆ ಹೆಜ್ಜೆ ಹಾಕಿದ ನಮ್ಮ LKG ಪುಟಾಣಿಗಳಿಗೆ ಅಭಿನಂದನೆಗಳು. ಕನ್ನಡ ಎಂದರೆ ಬರೀ ಕನ್ನಡವಲ್ಲ, ಕನ್ನಡದಲ್ಲಿ ವಿವಿಧತೆ ಇದೆ. ನಮ್ಮದು ಮಂಗಳೂರು ಕನ್ನಡ, ಸ್ವಲ್ಪ ಮೇಲೆ ಹೋದರೆ ಕುಂದಾಪುರ ಕನ್ನಡ, ಇನ್ನು ಈ ಕಡೆ ಹೋದರೆ ಮಲ್ನಾಡ್ ಕನ್ನಡ, ಇನ್ನು ಬೇರೆ ಬೇರೆ ಕನ್ನಡ ಉಂಟು ಮರ್ರೆ. ಅಂದ ಹಾಗೆ ಧಾರವಾಡ ಕನ್ನಡ ನಾವು ಮರೆಯಕ್ಬಾರ್ದು. ಇದೀಗ ನಿಮ್ಮ ಮುಂದೆ ಹುಬ್ಬಳ್ಳಿ ಬರ್ತಂತ ತಗೊಳ್ರಿ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಕಾಟಾಳ ಅಂತಾಳ ಆದ್ರೂನು ಕಾಯ್ದ ಕೂತಾಳ, ನಕ್ಕಾಳ ಅಳ್ತಾಳ ಇವಳೇನು ಅಂತ ಅರ್ಥ ತಿಳ್ವಲ್ಲ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ನಟ್ಟನ ಬಂದಾನ ಹುಬ್ಬಳ್ಳಿಯವ, ನಟ್ಟನ ಮುಂದಿನ ಹಾರು ನಿನಗವ, ನಟ್ಟನ ಮುಂದಿನ ಹಾರು ನಿನಗವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ. ಸಂಗ ಬಾರೆ ಅಂದ್ರೆ ಈ ಬಿಂಕ ಯಾಕವೇ, ಕೂತಿದ್ರೂನು ಹೋದೊಳಗೆ ನನ್ ಚಿಂತೆ ಯಾಕವೇ. ಕಣ್ಣು ಹೊಡೆದು ಸಂಧಿ ಮಾಡಿ ಮೈಯಾರ ಮಾಡ್ತಾಳ, ಗಾಡಿ ಜರಕ ಗಾರಿ ಗುಮಾಲು ಸುತ್ತಿಕೊಂಡವ, ತುಂಬು ಮೀಸಿ ತೀಡಿಕೊಂಡ ಹುಬ್ಬ ಹಾಸವ. ಉಪ್ಪು ಹಾರಿಸಿದ ಹೈದನ್ ಹೃದಯ ಕದ್ದಿಯಲ್ಲವೇ, ಬದಲಿಗೆ ನಿನ್ನ ಹೃದಯ ಕೊಟ್ಟು ನಡೆಯಂಗೆಲ್ಲವೇ.
ಬರಲಿಲ್ಲವಾ ಇನ್ನು ಯಾಕ ಬರಲಿಲ್ಲವಾ ಹುಬ್ಬಳ್ಳಿಗವಾ ವಾರದಾಗ 3 ಸರ್ತಿ ಬಂದು ಹೋಗವಾ ಇನ್ನು ಯಾಕ ಬರಲಿಲ್ಲವಾ ಹುಬ್ಬಳ್ಳಿಗವಾ ವಾರದಾಗ 3 ಸರ್ತಿ ಬಂದು ಹೋಗವಾ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ ಪಾರ್ಸಲ ಬಿಗಿಯೈತಿ ಐಟಮ್ಮ ರಗಡೈತಿ ರಗಡ 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 ರಗಡದ ನೀಪ 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 ಹರಿ ಓಂ. ಹುಬ್ಬಳ್ಳಿ ಶಹರದ ಮಂದಿ ಬಂದು ಬಾರಿ ಚಲೋ ಮಾಡ್ಯಾರ ನಾಟಕ ಡ್ಯಾನ್ಸು. ಪುಟಾಣಿಗಳಿಗೆ ಅಭಿನಂದನೆಗಳು. ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾ ನಿರ್ದೇಶನದ ದೈತ್ಯ ಪ್ರತಿಭೆ. ಕತೆ ನಿರ್ದೇಶನದಿಂದ ಮಾತ್ರವಲ್ಲದೆ ನೃತ್ಯ ಹಾಗೂ ಸಂಗೀತದ ಮೂಲಕ ಎಲ್ಲರ ಮನ ಗೆಲ್ಲುತ್ತಿದ್ದಾರೆ. ಅದರಂತೆ ಪದ್ಮಾವತ್ ಚಿತ್ರದಲ್ಲಿ ರಾಜಸ್ಥಾನದ ಜಾನಪದ ನೃತ್ಯವನ್ನು ಗೂಮರ್ ಗೂಮರ್ ಎನ್ನುವ ಹಾಡಿನ ಮೂಲಕ ಗಮನ ಸೆಳೆದಿರುವುದು ನಮಗೆಲ್ಲ ಗೊತ್ತೇ ಇದೆ. ಇದೀಗ ನಾವೆಲ್ಲರೂ ಅದೇ ಹಾಡಿಗೆ ಹೆಜ್ಜೆ ಹಾಕುತ್ತಿದ್ದೇವೆ. ಆ
ಶತಮಾನೋತ್ಸವದ ಸಂಭ್ರಮದ ಕ್ಷಣಗಳಲ್ಲಿ ರಾಜಸ್ಥಾನಿ ನೃತ್ಯಗಾತಿಯರು ಕೂಡ ಸಾಕ್ಷಿ ಆಗಿದ್ದಾರೆ. ಅಭಿನಂದನೆಗಳು ಮಕ್ಕಳಿಗೆ. ಇವರ ಕಾರ್ಯಕ್ರಮ ಮುಗಿದ ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೋಲ್ಪಾಡಿ ಈ ಮಕ್ಕಳಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವು ದಯವಿಟ್ಟು ಸಿದ್ಧರಿರಬೇಕು ಅಂತ ತಮಗೆ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಎಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ತುಳು, ಮಲಯಾಳಂ, ಅರೆಭಾಷೆ, ಇನ್ನೆಷ್ಟು ಭಾಷೆಗಳು ನಮ್ಮ ಮಾತೃಭಾಷೆಗಳಾಗಿವೆ. ಆದರೂ ಕನ್ನಡ ಮನ ಮುಟ್ಟಿದ ಭಾಷೆ. ಕನ್ನಡದ ಸಂಸ್ಕೃತಿ ಇತಿಹಾಸವನ್ನು ಸಾರುವ ಎಷ್ಟೋ ಹಾಡುಗಳಿವೆ. ಅದರಂತೆ ನಮ್ಮಿಷ್ಟದ ಕನ್ನಡ ಹಾಡುಗಳಿಗೆ ನಲಿಯಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು, ಮಲ್ನಾಡ ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ. ನಮ್ಮ ನುಡಿಯೇ ಚಂದನು, ನಮ್ಮ ಪದವೇ ಅಂದನು. ಅವ್ವ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ ಗರ್ವ ಕಣ್ಣು ಕನ್ನಡ, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಈನೆಲ ಜಲ ನಾಡು ನುಡಿಗೆ, ಈನೆಲ ಜಲ ನಾಡು ನುಡಿಗೆ. ಲಾಲ ಟಗಟಗಟ, ಲಾಲ ಟಗಟಗಟ, ಲಾಲ ಟಗಟಗಟ, ಹೇ ಹೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ
ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿತು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಕನ್ನಡ ನಾಡಿನ ವೈವಿಧ್ಯತೆಯನ್ನು ಹಾಡಿನ ಮೂಲಕ ಪ್ರಸ್ತುತಪಡಿಸಿದಂತಹ ಪುಟಾಣಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ LKG ಪುಟಾಣಿಗಳಿಂದ ಟೋಕುರೆ ಟೋಕುರೆ. ಸೇರಿದ ಎಲ್ಲ ಬಂಧುಗಳಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸಂಜೆ 6 ಗಂಟೆಗೆ ಕುಟ್ಯಣ್ಣನ ಕುಟುಂಬ ಕಾಪು ರಂಗತರಂಗ ಕಲಾವಿದರು ಉಡುಪಿ ಇವರಿಂದ ಹಾಸ್ಯಮಯ ತುಳು ನಾಟಕ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿಯೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆ ರಾತ್ರಿ ಸಹಭೋಜನದ ವ್ಯವಸ್ಥೆಯೂ ಇದೆ. ಇದೀಗ LKG ಮಕ್ಕಳಿಂದ ಟುಕುರು ಟುಕುರು. तुझे नचा दूं मैं तक दिन दिन बिन पे जैसे है नाचती नागिन आगे पीछे तेरे घूमू जैसे फूल पे करती मक्खी बिना बिन जरा तू हाथ उठा के कमरिया गोल घुमा के आजा बेबी फ्लोर पे दिल वाले से तू दिल लगा के जश्नबाजी की शाम है, जश्नबाजी की शाम है, तिरकिट ताल पे ठुमके लगाए जालिमा जान ले वहाँ तेरी अदा, जान ले वहाँ तेरी अदा, दिल वाले पिया का दिल चुराए जालिमा तेरी शैतानियों से महफिल रंगीन हुई, तू दीवाना हुआ मैं भी शौकीन हुई। दुनिया जलती है तो जले, दुनिया जलती है तो जले, रात भर जालिमा के संग नचे जालिमा जिंदगी है एक लतीफा, दिल वालों का दिल खलीफा, मारे मौके पे चौका ये तफरी करे, खुल के जीने का सलीका हमसे सीखो ये तरीका, पल्ले सदियों की हम मौज तगड़ी करें। आओ तुम भी ले लो मजा, आओ तुम भी ले लो मजा, वरना दूर खड़े वक्त मजा देखना।
ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ನೃತ್ಯವನ್ನ ಮಾಡಿ ನಮ್ಮೆಲ್ಲರನ್ನು ರಂಜಿಸಿದ LKG ಪುಟಾಣಿಗಳಿಗೆ ಮನದಾಳದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಬೊಬ್ಬೆಕೇರಿ ಶಾಲಾ ಮಕ್ಕಳ ಕೊನೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆಮೇಲೆ ದೋಲ್ಪಾಡಿ ಪ್ರೈಮರಿ ಶಾಲೆಯವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಮಾತೆರ್ಗ್ಲ ಸೊಲ್ಮೆಲು ಈ ನಮನ ಶೋಕುದ ಲೇಸಡ್ ಪೂರ ತಯಾರಾತುಂಡು ಅಂಚಾದಿಪ್ಪುನಗ ನಮ ಒಂಜಿ ರಂಗೋಲಿ ಪಾಡ್ಜಿಂಟ ಎಂಚ ಇತ್ತೆ ನಮ ನಲಿಕೆಟೆ ರಂಗೋಲಿ ಪಾಡ್ರ ಬರೋಂದುಲ್ಲ. ಭೋಜನದ ವ್ಯವಸ್ಥೆ ನಡೀತಾ ಇದೆ. ಎಲ್ಲ ಬಂಧುಗಳು ಭೋಜನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಬಲೆ ಬಲೆ ನರ್ಗಾಡೆ ಅಂಜಿ ಇಂಜಿ ತಿರ್ಗಾಡೆ ಬುಂಜೆ ಬುಂಜಿ ಚಾನ್ಸ್ ಮಿಸ್ ಮಲ್ಪಾಡಿ ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಚಂದನದ ಬೊಂಬೆಗಿನಿ ಬಂಧನದ ಸಡಗರ ಸಂಭ್ರಮದ ದಿನ ತಾನಿ ಲೇಲೆ ಪಾಡೆಗ ಬಂಜಾರ ವನಸುಂಡು ಕಟ್ಟಾದ ಕೋರಿಯುಂಡು ಹೂವುಂಡು ಹೂವಿಜ್ಜಿ ಗೊತ್ತಾ ಪೂಜೆ ಸಿಂಗಾರನೆ ಬದುಕು ಬಂಗಾರನೆ ಅಲೆ ಅಲೆ ಮೋನೆ ತೂಲೆ ಐಸೀರನೆ ರಂಗಾಣಿಯೇ ಮೆನ್ಕಿಂಡಿಯೇ ಬಲೆ ಬಲೆ ಪೂರ ಸೇರ್ದು ಬೈಸಾಗಾಯೇ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಬಲೆ ಬಲೆ ನರ್ಗಾಡೆ ಅಂಜಿ ಇಂಜಿ ತಿರ್ಗಾಡೆ ಬುಂಜೆ ಬುಂಜಿ ಚಾನ್ಸ್ ಮಿಸ್ ಮಲ್ಪಾಡಿ ಆಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಜೋರಾಯಿನ ತಾಟಿ ಬೊಟ್ಟುಳೆ ಜೋಕ್ಲೆ ಗೊಂಜಿ ಸಪೋರ್ಟ್ ಮಲ್ಪುಳೆ ರಂಗೋಲಿ ಪನ್ಪಿನ ತುಳು ಪದಕು ಪದ್ಯಪಾಡ್ನ ಜೋಕ್ಲೆಗೆ ಸೋಲ್ಮೆ ಸಂದೈತ ಮಲ್ತನು ಇಡೆಗೆ ಬೊಬ್ಬೆಕೇರಿ ಶಾಲೆದ ಜೋಕಲ್ನ ಸಾಂಸ್ಥೆಯ ಕಾರ್ಯಕ್ರಮ ಮುಕ್ತಾಯ ಆಪುಂಡು.
ಈ ಶಾಲೆ ದಾಖಲೆಗೆ ಸ್ಮರಣಿಕೆ ಕೊರೆರಗು ಸಂಘದ ಗೌರವಾನ್ವಿತ ಅಧ್ಯಕ್ಷರಾಯಿನ ಗಣೇಶ್ ಉದನಡ್ಕ ಅಂಚನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶೋಕ್ ಕುಮಾರ್ ಸರ್ ಅಂಚನೆ ನಿರ್ದೇಶಕರು ಉಪಾಧ್ಯಕ್ಷರು ಮಾತೆರಲ ವೇದಿಕೆಗೆ ಬರೋಡು. ಅದ್ಭುತ ಕಾರ್ಯಕ್ರಮವನ್ನು ನಮಗೆ ಆಯೋಜನೆ ಮಾಡಿ ನೀಡಿದಂಥ ಬೊಬ್ಬೆಕೆರೆ ಶಾಲಾ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಧನ್ಯವಾದಗಳು. ಚಾರ್ವಾಕ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಣಿಯೂರು ಇದರ ಶತಮಾನೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಬೊಬ್ಬೆಕೆರೆ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತಹ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗಣೇಶ್ ಉದನಡ್ಕ ಹಾಗೂ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಹಾಗೂ STMC ಪರವಾಗಿ ಹೃತ್ಪೂರ್ವಕದ ಮನದಾಳದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೃತ್ಯ ತರಬೇತಿ ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸ್ವಸ್ತಿಕ್ರ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. SDMC ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀ ಸುನೀತಾ ಗಣೇಶ್ ಹಾಗೂ ಮುಖ್ಯ ಗುರುಗಳು ಶಶಿಕಲಾ HM ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಮೊನ್ನೆ ಕ್ರೀಡಾಕೂಟದಲ್ಲಿ ಮತ್ತು ವಿವಿಧ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದ ಜನಾರ್ದನ ಮಾಸ್ಟರ್ ಹೇಮಲ ಬಹುಶಃ ಅವರ ಸಹಕಾರದಿಂದ ಕೂಡ ಅತ್ಯುತ್ತಮ ಕಾರ್ಯಕ್ರಮವನ್ನು ಮೂಡಿ ಬಂದಿದೆ. ನಮ್ಮ ಈ ಶತಮಾನೋತ್ಸವಕ್ಕೆ ತಾವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಗಣೇಶ್ ಉದನಡ್ಕ, ಉಪಾಧ್ಯಕ್ಷರಾದ ಬಾಲಕೃಷ್ಣ ಇಡ್ಯಡ್ಕ, CO ಅಶೋಕ್ ರವರು ಹಾಗೂ ಎಲ್ಲ ನಿರ್ದೇಶಕ ಮಿತ್ರರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಂಜೆ ಸರಿಯಾಗಿ 6 ಗಂಟೆಗೆ ಸರಿಯಾಗಿ ಕುಟ್ಯಣ್ಣನ ಕುಟುಂಬ ಅನ್ನತಕ್ಕಂಥ ಹಾಸ್ಯಮಯ ನಾಟಕ ಬಲೆ ತೆಲಿಕೆಯಲ್ಲಿ 3 ಬಾರಿ ಚಾಂಪಿಯನ್ ಆದ ಹಾಸ್ಯ ಕಲಾವಿದರು ಆಗಮಿಸಲಿಕ್ಕಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಕುಟ್ಯಣ್ಣನ ಕುಟುಂಬವನ್ನು ಆಶೀರ್ವಾದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾಳೆ ಐತಿಹಾಸಿಕ ಕಾರ್ಯಕ್ರಮ, ಕಾಣಿರಿನ ಇತಿಹಾಸದಲ್ಲಿ ಅದ್ಧೂರಿ ಕಾರ್ಯಕ್ರಮ. ನಾಳೆ ಪರಮ ಪೂಜ್ಯನೀಯ ಶ್ರೀ ವಿದ್ಯಾವಲ್ಲಭ ಶ್ರೀ ಸ್ವಾಮೀಜಿಗಳು ನಮ್ಮ ಕಾಣಿಯೂರಿನಿಗೆ ಆಗಮಿಸಿ ಬೆಳಿಗ್ಗೆ 9:00 ಸರಿಯಾಗಿ ಅದ್ದೂರಿ ಮೆರವಣಿಗೆಯ ಮೂಲಕ ಕೇಂದ್ರ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತದೆ. ತದನಂತರ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ನಾವು ಕಾತರದಿಂದ ಕಾಯ್ತಾ ಇದ್ದೇವೆ. ಬಂಧುಗಳೇ, 100 ವರ್ಷಗಳ ಇತಿಹಾಸವಿರುವಂತಹ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ 100ನೇ ವರ್ಷಾಚರಣೆಯಲ್ಲಿ ನಮ್ಮ ಜೀವ ಕೂಡ ಸಾಕ್ಷಿಯಾಗಿದೆ. ಬಂಧುಗಳೇ, ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಆಡಳಿತ ಮಂಡಳಿಯ ಪರವಾಗಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದ್ಭುತವಾದ ನೃತ್ಯದೊಂದಿಗೆ ಅತ್ಯಮೂಲ್ಯವಾದ ತಮ್ಮ ಸಮಯವನ್ನು ನಮಗೆ ನೀಡಿ ಸಹಕರಿಸಿದ್ದೀರಿ. ಸ್ಮರಣಿಕೆ ಮತ್ತು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಗೌರವಾನ್ವಿತ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಜನಾರ್ದನ ಮಾಸ್ಟರ್ ಹೇಮಳ ಉಪಸ್ಥಿತರಿದ್ದಾರೆ. ಎಲ್ಲ ನಿರ್ದೇಶಕ ಮಿತ್ರರು ದಯವಿಟ್ಟು ಬನ್ನಿ. ಎಲ್ಲ SDMCನ ಸರ್ವ ಸದಸ್ಯರು
ಆಗಮಿಸಬೇಕು. ಇನ್ನು ದೋಲ್ಪಾಡಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈಭವ ಜರುಗಲಿಕ್ಕಿದೆ. ಅಧ್ಯಕ್ಷರಾದಂಥ ದಯಾನಂದ ಕೂರಿಲು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಇರುವಿಕೆಯನ್ನು ನಾವು ಆಧಾರದಿಂದ ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ಜಯಣ್ಣ ಸರ್, ತಾವು ಉಪಸ್ಥಿತಿರಿದ್ದೀರಾ. ನಮ್ಮ 100ನೇ ವರ್ಷದ ಈ ಸಂದರ್ಭದಲ್ಲಿ ತಮ್ಮ ಇರುವಿಕೆಯನ್ನು ನಾವು ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೋಲ್ಪಾಡಿ ಇಲ್ಲಿಯ ಮಕ್ಕಳಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆಗಟ್ಟೆ 6 ಗಂಟೆಗೆ ಸರಿಯಾಗಿ ಕುಟ್ಯಣ್ಣನ ಕುಟುಂಬ ಅಂತಕ್ಕಂಥ ವಿಶೇಷ ಹಾಸ್ಯ ತುಳು ನಾಟಕ ಜರುಗಲಿಕ್ಕಿದೆ. ಅನ್ನದಾನದ ವ್ಯವಸ್ಥೆ ಇದೆ. ರಾತ್ರಿ ತಾವೆಲ್ಲರೂ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದೆ. ಊಟಕ್ಕೆ ದಯವಿಟ್ಟು ಯಾರೆಲ್ಲ ಊಟ ಮಾಡಲಿಕ್ಕೆ ಬಾಕಿ ಇದ್ದೀರಾ, ದಯವಿಟ್ಟು ಅಲ್ಲಿ ಕೌಂಟರ್ ಕ್ಲೋಸ್ ಆಗ್ತದೆ. ದಯವಿಟ್ಟು ತಮ್ಮ ಊಟವನ್ನು ಮುಗಿಸ್ಕೊಳ್ಳಿ. ಪುಟಾಣಿಗಳು ಊಟ ಮಾಡದೆ ಬಾಕಿ ಇರುವಂತ ಊಟವನ್ನು ಮುಗಿಸಿಕೊಳ್ಳಿ. ಸಾವಿರದ 1924ರಲ್ಲಿ ಸ್ಥಾಪನೆಯಾದ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾನ್ಯೂರು ಇಂದು ಶತಮಾನೋತ್ಸವವನ್ನು ಆಚರಿಸುತ್ತಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೋಲ್ಪಾಡಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೀಗ ಈ ವೇದಿಕೆಯಲ್ಲಿ. ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನು ಸ್ಮರಿಸುತ್ತಾ ತುಳುನಾಡು ತುಳು ಭಾಷೆಗೂ ಭಾರಿ ಪಿರಾಕದ ಇತಿಹಾಸ ಉಂಡು. ಪರಶುರಾಮನ ಸೃಷ್ಟಿಂದೆ ಪುದರ್ಪೋಯಿನ ಈ ಪುಣ್ಯಕ್ಷೇತ್ರ ಶ್ರೀಮಂತ ಸಾಂಸ್ಕೃತಿಕ ಕೇಂದ್ರ ಮೂಡಾಯಿ ಘಟ್ಟದ ಅಳಿದಾಂತಿನ ಪಚ್ಚಕೋಟೆ ಪಡ್ಡಾಯಿಡು ಕಣ್ಣಂಚಿನ ಕಡಲು ತೆಂಕಾಯಿಡು ಚಂದ್ರಗಿರಿ ಸುದೆ ಬಡಕಾಯಿಡು ಗಂಗೊಳ್ಳಿಸುದೆ ಅವೇತೋ ಕಾಡು ತೋಡು ತಾರು ಮಲೆ ಬೈಲುಲು ತುಳುವಪ್ಪೆನ ಪರ್ಲು ಮಡಿಲು ನಿಗಿಳೆಗು ಪೂರ ತಿರಿಪಯರೆ ಬರಂದುಲ್ಲೆರು ಎಂಕ್ಲೆನ ಮೋಕೆದ ಜೋಕುಲು.
कोरलुडे कापोले बानोटला तू मिडला इवे माया तो जाले मूडा ईडे उदितोंदुप्पी सूर्य देवेरे मायो दोंजी मೈ मेने तो जावुंदुल्ले बानोडेत्ति ಮೊಗಲ ಮೈಂದ ಮಾತಾ ವಚ್ಚಿದೆ ಲೋಕೋಗೆ ಕಾರ್ನಿಕೋದ ಬಲ್ಪು ಕನ ತಂದುಲ್ಲೆ ಮಾಮಲ್ಲ ಅಣಿ ಸಿಂಗಾರೋ ಡಿನ್ನ 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 ಐತಾದ ಉದಿತ ಬತ್ತೆರ್ ಡಿನ್ನ ಡಿನ್ನಾನಾ ಪಕ್ಕಿಲನ ಪಾತೆರನೆ ದೇವೆರೆ ಗಗ್ಗರ ಕರೆಗಾಲಿ ಬೀಜುಂಡು ಪುಂಚಾಲ ಕೋಗಿಲದ ಕಂಠೋನೆ ಉರಲದ ಸ್ವರ ಬಂಗಾರದ ಛತ್ರೋನೆ ಮೂಗಲ ಕೇನೇರ ರಂಗೀತ ಉಲ್ಯೋದ ಸಂಗೀತ ಮೂಡೈದ ಸಿಂಗಾರ ತೂಯೆರಲ ಪೊರ್ಲಕ್ಕ ಮೂಡ ಈಡ ಉದಿತೊಂದುಪ್ಪಿ ಸೂರ್ಯ ದೇವರ ಮಾಯೋದೊಂಜಿ ಮೈ ಮೇನೆ ತೋ ಜಾವುಂದುಲ್ಲೆ ಬಾನೋಡಿತ್ತಿ ಮೊಗಲ ಮೈಂದ ಮಾತಾ ವಚ್ಚಿದ ಲೋಕೋಗೆ ಕಾರ್ನಿಕೋದ ಬಲ್ಪು ಕನ ತಂದುಲ್ಲೆ ಲೇ 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 ಲೇಯೋ ಓಯಾ ಓಯಾ ಲೇ ಲೇ ಗಾಲೇಯೋ ಲೇ 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 ಲೇಯೋ ಓಯಾ ಓಯಾ ಲೇ ಲೇ ಗಾಲೇಯೋ ಬಂಗಾರದಂಚಿನ ತುಳು ಭಾಷೆನು ವರಿಪಾಬನ ನಮ್ಮ ಆದ್ಯ ಕರ್ತವ್ಯ. ಧನ್ಯವಾದಗಳು ಮಕ್ಕಳೇ. ಮುಂದಕ್ಕೆ ಹಮ್ ಮಿಲ್ಕರ್ ಕಾಮ್ ಕರೆಂಗೆ. ಆತ್ಮವಿಶ್ವಾಸ ಒಂದಿಲ್ಲಲಿ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು, ಸಾಧಿಸಿ ತೋರಿಸಬಹುದು. ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ನಾವು ಹಿಂದಿ ಭಾಷೆ ಹಾಡಕ್ಕೂ ಸೈ, ಡ್ಯಾನ್ಸಿಗೂ ಸೈ ಎನ್ನುವುದನ್ನು ತೋರಿಸಿಕೊಡಲು ಬರುತ್ತಿದ್ದಾರೆ ಛೋಟಾ ಬಚ್ಚಾ ರೀಮಿಕ್ಸ್ನೊಂದಿಗೆ ನಮ್ಮ ಪ್ರೀತಿಯ ಮಕ್ಕಳು. छोटा बच्चा जान के ना कोई आंख दिखाना रे अकल का कच्चा समझ के हमको ना समझाना रे भोली सूरत जान के हमसे नाटक बनाना छोटा बच्चा जान के ना कोई आंख दिखाना रे अकल का कच्चा समझ के हमको ना समझाना रे झटका जरा सा महसूस हुआ एक, लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक।
मिस्टेक बेटा गुनगुनाती है ये हवाएं, गुनगुनाता है गगन, गा रहा है ये सारा आलम। Zubidu param pam, zubidubi pampara, zubidubi param pam, zubidubi nache que pagal stupid man. Zubidubi pampara, zubidubi param pam, zubidubi nache you pagal stupid man. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे। वो बगिया में दो फूलों की हो रही है गुफ्तगू, जैसा फिल्मों में होता है हो रहा है हूबहू। आई 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 zubidubi pampara, zubidubi param pam, zubidubi nache क्यों पागल stupid man. Zubidubi pampara, zubidubi param pam, zubidubi nache क्यों पागल stupid man. ನಾನು ನಂದಿನಿ ಬೆಂಗಳೂರು ಬಂದೀನಿ, ಪಿಜಿಲಿ ಎತ್ತೀನಿ ಐಟಿ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದಿತ್ತು ಎಲ್ಲ ಮನೆ ಕಳಿಸ್ತೀನಿ. ಬೇಡ ಬ್ಯಾಂಗ್ಳೂರ್ ತೋರಿಸ್ತೀನಿ, ಓ ಬೇಡ ಬೇಡ ಅವರೇ ಬಂದಿನಿ ಪಿಕ್ಚರ್ ತೋರಿಸ್ತೀನಿ, ಪಿಕ್ಚರ್ ತೋರಿಸ್ತೀನಿ. ಇಂಗ್ಲಿಷು ನೀನು ಕಲಿಬೇಕು, ಇಲ್ಲಂದ್ರೆ ಐಟಿಲಿ ಕಷ್ಟ ಆಗುತ್ತೆ. ಸರ್ ನಾನು ಕನ್ನಡ ಮೀಡಿಯಂ ನಲ್ಲೋದೆ, ಅದಕ್ಕೆ ನನ್ನ ಇಂಗ್ಲಿಷ್ ಅಷ್ಟಕ್ಕಷ್ಟೇ. I can try, but what I speak is butler English. ನಾನು ನಂದಿನಿ ಬೆಂಗಳೂರು ಬಂದೀನಿ, ಪಿಜಿಲಿ ಎತ್ತೀನಿ ಐಟಿ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದಿದ್ದು ಎಲ್ಲ ಮನೆ ಕಳಿಸ್ತೀನಿ. ಧನ್ಯವಾದಗಳು ಮಕ್ಕಳಿಗೆ. ಕಟ್ಟಿದಿರಿ ಮಕ್ಕಳನ್ನು ಧನದಂತೆ ಬಿಗಿದು, ಅಟ್ಟಿಬಿಡಿ ಆಡಲದು ಕರುಣೆಯನ್ನು ಒಗೆದು, ಪುಸ್ತಕವು ನೀಡಿದರೆ ಬಾಳಿಗದು ಜ್ಞಾನ, ಆಟ ಬದುಕಲು ಕಳಿಸಿ ಉಳಿಸುವುದು ಮಾನ. ನಾವೆಲ್ಲರೂ ಒಂದೇ, ಆದರೆ ನಾವಾಡುವ ಭಾಷೆ ಬೇರೆ ಬೇರೆ. ಹೀಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ತುಳು ರಿಮಿಕ್ಸ್ ಡ್ಯಾನ್ಸ್ ನಮ್ಮ ಶಾಲಾ ಮಕ್ಕಳಿಂದ ಈ ವೇದಿಕೆಯಲ್ಲಿ. हमको तुमसे प्यार है, जिया बेकरार है, आजा मेरी बुलबुल तेरा इंतजार है। हमको तुमसे प्यार है,
बेकरार है आजा मेरी बुलबुल तेरा इंतजार है डिस्को में जाए किसी होटल में खाए हो किसी डिस्को में जाए किसी होटल में खाए कोई देख लेना हमें यहाँ कहीं घूम के आए हम चलो इश्क लगाए चलो इश्क लगाए चलो इश्क लगाए सनम दिशाओं में तेज सा वो छाया ಅಟೆನ್ಷನ್ ಪ್ಲೀಸ್ ಕಂಬಳಬರಿ ಕ್ರೀಡೆ ಅಲ್ಲ ಅದು ನಮ್ಮ ಸಂಸ್ಕೃತಿ ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡದ ಎರ್ಕುಲು ಅಂಜನೆ ಮಾಳ ಆಣ ನೀಲಾಶೇಖರ್ ಶೆಟ್ಟನ ರಡ್ಡನ್ನ ಮಡದ ಎರ್ಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು 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 ಕುಣಕ್ಕೆ ಕುಣಕ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಟಲಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂದರವಲ್ಲಲ್ಪ ಒಂಜೂರು ಬಿಡವಲ್ಲಣ್ಣ ಬಿಡವಲೆ ಗಂತಿಗೆ ಬಲ್ಲಣ್ಣ ಅಲ ಕುಡಿಯರು ಐ ಆಮ್ ರೆಡಿ ಯು ಆರ್ ರೆಡಿ I can walk the dialogue, I can talk the dialogue, I can sleep the dialogue. Give me the dialogue, I said. ఇంగ్లీషులోన దండ పెట్టనెప్పుడు తేట తెలుగులో మీకు వందనం ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు చోకారికలన్నీ ఓరమాసు లెక్కల నేను పక్కా లోకల్ నేను పక్కా లోకల్ ಕೊನೆಯ ದಾರಿ ಸಾವು ಒಂದೇ ಆಮೇಲೆ ಏನಾಯ್ತು ಆಮೇಲೆ ಐಶ್ವರ್ಯ ಬಂತು ನೋಡಿ ಬಳಂದಾವ ಮುತ್ತಿನ ಮಾಲ ಚಂದಾವ ಇವಳು ಯಾವೂರ ಚಲುವೇಶವ इश्क का दरिया है बहता डूब जा तुझसे है कहता मेरी बाहों में आके शराबी क्या शराबी दिल में जिसके गम न हो लुट गया समझो शराबी पास जिसके हम न हो ओ साकी साकी रे साकी साकी आवाज रह न जाए कोई ख्वाहिश बाकी ओ साकी साकी रे साकी साकी आवाज रह न जाए कोई ख्वाहिश बाकी ಸಣ್ಣ ಸಣ್ಣ ಕುಚಿದೀಲ ಒಂದ ಮುಂಚಿ ಕಡದೀಲ ಮೀನು ದುಂಬೆ ಮೂರು ದಿಲ ಬೊಕ್ಕಾಯ್ಕು ಅರ್ಬು ಕಡ್ಲ ಎಣ್ಣೆ ಬೆಚ್ಚದಿಲ್ಲ
ಬಚಾಣ ತುಲ ಒಂಜೊಂಜನೆ ಬುಡ್ಡುಲ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. अरे उंदू कक्के दे बारिश इक्ला टेस्ट मलतू का हाँ उंदू कक्के देने कोडे एडे ಐಟಮ್ ತಿಂದದು ಪೋಡ ಅವೇ ಸ್ವೀಟ್ ಉಂಡು ಸ್ವೀಟ್ ಕಕ್ಕೆ ನಕ್ಕಿನೇ ತಾಂಡು ಒಳ್ಳೆ ದೊಂಕುದನ್ನು ಬೀಸಾತು ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಹಾಗೆ ಹಾಗಲ್ಲ ಕುದಿಸಬೇಡಿ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಿಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ ಸೂಪರ್. Bienvenidos a la cripta. Dame tu cosita, dame tu cosita, ay, dame tu cosita, dame tu cosita, ay, dame tu cosita, dame tu cosita. तू तेरी झलक शर्फी श्रीवल्ली नैना मदक बर्फी तेरी झलक शर्फी श्रीवल्ली बातें करे दो हर्फी. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನಿಕ್ಲಿ ಯಾರು ಬಂದ್ಬಿಡ್ಲಿ ಕೇಳ್ವಾರ ಯಾ ನಿಕ್ಲಿ ಎಡ್ಡೆ ಬಡ್ದು ಕೊಡೊಂದುಲ್ಲೆ ನಮ್ಮ ಸುರುಟ್ ರಟ್ಟ ಉಣ್ಕಣ ಬಡ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ. ಸಂಜೆಯ ಕಾಪಿ ಮಗ್ಗನಲ್ಲಿ ರೆಡಿ ಎನ್ನುವ ನೃತ್ಯ ಎಲ್ಲ ಭಾಷೆಗಳಿಗೂ ಸೈ ಎಣಿಸಿ ಡ್ಯಾನ್ಸ್ ಮಾಡಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. Para con la gente de los minas, tenemos el piquete que a tu jefa le fascina. Frenamos a tu casa en guagua de doble cabina, te agarramos por el pecho y te doy con las campesinas. Prendí, vámonos Mariana, la empuñamos para el mal y la metemos en la cajuela. Tenemos el VIP casi botando candela, me siguen preguntando y yo le digo que yo sigo, 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 que yo sigo. Marianela, 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 Marianela. ಸಿಡಿಲ ತೆರೆಗಳು ನಾವು ಗುರಿ ಎಡೆಗೆ ಗಮನ.
ಹಣವಿಲ್ಲದವನು ಬಡವನಲ್ಲ, ಕನಸು ಹಾಗೂ ಗುರಿ ಇಲ್ಲದವನು ನಿಜವಾಗಲೂ ಬಡವನು. ಭರತ ಮಾತೆ ನಗುವಿಗಾಗಿ ಬಾಳ ಬರಿ ಸುಂದರ, ಮಕ್ಕಳ ಸಾಧನೆಗೆ ನಮ್ಮೆಲ್ಲರ ಕೈ ಚಪ್ಪಾಳೆ. ಬೇರೆ ಬೇರೆ ದೇವರುಗಳ ಸ್ಮರಣೆಯೊಂದಿಗೆ ಕೈಲಾಸದಿಂದ ಶಿವ ತಾಂಡವಾಡುವ ನೃತ್ಯ ಈಗ ನಿಮ್ಮ ಮುಂದೆ ನಮ್ಮ ಮಕ್ಕಳು. ಕೈಲಾಸದಿಂದ ಸೇರಿದು ಭೂಗೋಳ, ಕಗ್ಗದಿಂ ಹೋರಿಯ ರೂಪದ ನಂದಿಯ ನಿನ್ನು ನೋಡಿತು ಪದಾಳ. ಆಹ ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ. ಅರೆ ವಿಷ್ಣುವು ಬಂದು ವೀಣೆಯ ನಿಂದು ಮಿಟಿದ ನೋಟವೇ ಬಲ್ಚಂದ. ಏಳು ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ಬಂದಾನು, ತಾರೆಗಳೆಲ್ಲ ತಪ್ಪಿತ ತದಿಬಿ ತಾಳವ ಹಾಕಲು ನಿಂದಾವೋ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ, ನಡೆದಾಡುವ ಸ್ವಾಮಿ ಭಂ ಭಂ ಭೋಲೆ, ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ, ನಡೆದಾಡುವ ಸ್ವಾಮಿ ಭಂ ಭಂ ಭೋಲೆ. ಏನ ಮರ್ಮ ಹುಲಿಯ ಚರ್ಮ ತೊಡುವೆ ನೀನು ಭಸ್ಮಾಂಗ, ಶೂಲಾಡ ಬರುಗ ಕೈಯಲ್ಲಿ ಹಿಡಿದು ಜಗವ ಸುತ್ತಿವೆ ಮಾಲಿಂಗ. ಆ ಚಂದ ಮಾಮ ಶಿರವನೇರಿ ಹುಣ್ಣಿಮೆ ಹೂವೇ ಆಗ್ಯಾನೋ, ಆ ಗಂಗಮ್ಮ ಕೋಪ ತಪ ಕಾಣಿಸಲೆಂದೇ ಕುಂದಾಡೋ. ನಾಗರ ಕೊರಡಲಿಟ್ಟು ನರ್ತನ ಮಾಡುವೆ ನೀನೇ ಓ ಲಿಂಗ, ಕೋಟಿ ದೇವರುಗಳ ದೈವ ನೀನೇ ಸೋಮನಾದ ಲಿಂಗ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ, ನಡೆದಾಡುವ ಸ್ವಾಮಿ ಭಂ ಭಂ ಭೋಲೆ, ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ, ನಡೆದಾಡುವ ಸ್ವಾಮಿ ಭಂ ಭಂ ಭೋಲೆ. ಮಂಚಿನ ಬೆಕ್ಕದಿ ಸ್ಫಟಿಕ ಜ್ಯೋತಿರ್ಲಿಂಗ ಕೇದಾರನಾಥನ ಇವ ರೂಪ, ನಂಜನ ಗೂಡಲಿ ನಂಜುಂಡೇಶ್ವರ ಮಲೇರಿ ಕುಂತ ಮಾದಪ್ಪ. ಕಾಶಿಯ ವಿಶ್ವನಾಥನು ನೀನೇ, ಕಾಳಹಸ್ತಿಯಲ್ಲಿ ಶ್ರೀಕಂಠ, ಶ್ರೀಶೈಲ ಬೆಟ್ಟದಿ ಶ್ರೀ ಮಲ್ಲಿಕಾರ್ಜುನ, ಕೋಟಿ ಲಿಂಗೇಶ್ವರ ನೀನಪ್ಪ. ರಾಮೇಶ್ವರದಲ್ಲಿದ್ದು ವರವ ನೀಡಲು ನಿಂತವ ನೀನಂತೆ, ಭಾರತ ನೆಲದಲ್ಲೆಂದು ದ್ವಾದಶ ಜ್ಯೋತಿರ್ಲಿಂಗವು ನೀನಂತೆ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ, ನಡೆದಾಡುವ ಸ್ವಾಮಿ ಭಂ ಭಂ ಭೋಲೆ, ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ, ನಡೆದಾಡುವ ಸ್ವಾಮಿ ಭಂ ಭಂ ಭೋಲೆ. ಎಲ್ಲ ದೇವರುಗಳು ನೃತ್ಯವನ್ನು ಒಂದೇ ವೇದಿಕೆಯಲ್ಲಿ ಮಾಡಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು.
ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಉತ್ತಮ ವೇದಿಕೆಯಲ್ಲಿ ಶಾಲಾ ಮಕ್ಕಳ ನೃತ್ಯವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇವರಿಗೆ ನಮ್ಮ ಶಾಲಾ ಪರವಾಗಿ STMC ಪೋಷಕರು, ಹಿರಿಯ ವಿದ್ಯಾರ್ಥಿಗಳು, ಮಕ್ಕಳು ಹಾಗೂ ಇವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ನಿಯಮಿತ ಕಾಣಿಯೂರು ಈ ಸಂಘ ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ, ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲೆಂದು ಆಶಿಸುವ ನಮ್ಮ ಪ್ರಾಥಮಿಕ ಶಾಲೆ ಧೋಲ್ಪಾಡಿ. ಧನ್ಯವಾದಗಳು. ಅತ್ಯಂತ ಯಶಸ್ವಿ ನೃತ್ಯ ಕಾರ್ಯಕ್ರಮ ನೀಡಿ ನಮ್ಮ ಶತಮಾನೋತ್ಸವದ ಅರ್ಥಪೂರ್ಣ ಆಚರಣೆಗೆ ಘನತೆಯನ್ನ ಬಾಣೆತ್ತರಕ್ಕೆ ಏರಿಸಿದ ತಮಗೆ ಮನದಾಳದ ಅಭಿನಂದನೆಗಳು. ಇದಕ್ಕಾಗಿ ಸಹಕಾರವನ್ನು ನೀಡಿದಂಥ ದಯಾನಂದ ಕೂರೇಳು SDMC ಅಧ್ಯಕ್ಷರು, ಜಯಣ್ಣ HM, ಚಂಚಲಾಕ್ಷಿ, ದೀಪಿಕಾ ನಾರಾಯಣ್, ಕಲಾವತಿ, ಸೌಮ್ಯ, ಶಿಕ್ಷಕರು ತಾವೆಲ್ಲ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಗೌರವಾನ್ವಿತ ಅಧ್ಯಕ್ಷರು, CO ಅವರು ಮತ್ತು ಎಲ್ಲ ನಿರ್ದೇಶಕರ ಕೈಯಿಂದ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಶತಮಾನೋತ್ಸವದ ನೆನಪು 100 ವರ್ಷಗಳ ಕಾಲ ತಮ್ಮ ಸಂಸ್ಥೆಯೊಂದಿಗೆ ನಂಟಾಗಿ ಬೆಳೆಯಲಿ ಅನ್ನತಕ್ಕಂಥ ಒಂದು ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಮನದಾಳದ ಧನ್ಯವಾದಗಳು. ಮುಂದೆ ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ ಇಲ್ಲಿಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ಮುಖ್ಯ ಗುರುಗಳಾದಂಥ ರೇವತಿ ಮತ್ತು SDMC ಅಧ್ಯಕ್ಷರಾಗಿರತಕ್ಕಂಥ ದಿವಾಕರ ಮರಕಡ ಉಪಸ್ಥಿತರೆ. ತಮ್ಮ ಉಪಸ್ಥಿತಿಯನ್ನು ನಾವು ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಬಂಧುಗಳೇ, ನಮ್ಮ ಈ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಶತಮಾನೋತ್ಸವ ಕಾರ್ಯಕ್ರಮ ಎರಡನೆಯ ದಿವಸದಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ನಡೀತಾ ಇದೆ. ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ತುಳು ಹಾಸ್ಯಮಯ ನಾಟಕ ಕುಟ್ಯನನ ಕುಟುಂಬ ಅನ್ನತಕ್ಕಂಥ ಹಾಸ್ಯಮಯ ನಾಟಕ ಜರುಗಲಿಕ್ಕಿದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಖ್ಯ ಗುರುಗಳಾಗಿರತಕ್ಕಂಥ ಜಯಣ್ಣ ಸರ್ ಹಾಗೂ SDMC ಅಧ್ಯಕ್ಷರು ದಯಾನಂದ ಕೂರೇಳು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಸಹಕರಿಸಿದ ಎಲ್ಲ ಪೋಷಕರಿಗೆ ನಮ್ಮ ಸಂಸ್ಥೆ ಪರವಾಗಿ ಮನದಾಳದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುಟಾಣಿಗಳೇ, ನಮ್ಮ ಸಂಸ್ಥೆ 100 ವರ್ಷವನ್ನು ದಾಟಿದೆ. ಈ ಸವಿ ನೆನಪು ತಮ್ಮಲ್ಲಿ ಸದಾ ಇರಲಿ ಎಂಬ ಆಶಯದೊಂದಿಗೆ ನೀವು ಅತ್ಯುನ್ನತವಾದ ಅದ್ಭುತ ಕಾರ್ಯಕ್ರಮವನ್ನು ನಮಗೆ ನೀಡಿದಿರಿ. ಧನ್ಯವಾದಗಳು. ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕು, ಶಾಲು ಹಾಕಿ ಗೌರವಿಸಬೇಕು. ಎಲ್ಲ ನಿರ್ದೇಶಕ ಮಿತ್ರರು ಕೂಡಿಕೊಳ್ಳಿ. ಜೈನ ಸರ್, HM, ಚಂಚಲಾಕ್ಷಿ, ದೀಪಿಕಾ ನಾರಾಯಣ್, ಕಲಾವತಿ, ಸೌಮ್ಯ, SDMC ಸದಸ್ಯರು ದಯವಿಟ್ಟು ಬನ್ನಿ. SDMCಯ ಸದಸ್ಯರು, ದೋಳ್ಪಾಡಿ ಪ್ರಾಥಮಿಕ ಶಾಲೆಯ SDMC ಸದಸ್ಯರು ದಯವಿಟ್ಟು ಯಾರಾದರೂ ಇದ್ದರೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಮ್ಮ ಸಂಸ್ಥೆಯಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ತಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ಕಾಣಿಯೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ಪರಮ ಪೂಜ್ಯನೀಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳ ಪಾದ ಸ್ಪರ್ಶ ನಮ್ಮ ಕಾಣಿಯೂರಿನಲ್ಲಿ ಇರಲಿದೆ. ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜರುಗ್ತಾ ಇದೆ.
ಗಣ್ಯರು ಈ ಕಾರ್ಯಕ್ರಮದಲ್ಲಿ ಕೂಡಿಕೊಳ್ಳುತ್ತಾರೆ. ತಾವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸರ್. ಮುಂದೆ ದೋಲ್ಪಾಡಿ ಹೈಸ್ಕೂಲ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು ಇದರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ, ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಕೃಷಿ ಮೇಳ ಇದರ ಪ್ರಯುಕ್ತ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಗಣ್ಯರನ್ನು ಪ್ರೇಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸಾಗುತ್ತಿದ್ದಾನೆ ದಿಗಂತದತ್ತ ದಶ ದಿಶೆಗೆ ಪಸರಿಸಿ ತನ್ನ ಅಗಸ್ತ್ಯ ಚಿತ್ತ. ಈ ಸಂಜೆಯ ಓಗುಳಿಕೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ನಮ್ಮ ಸರಕಾರಿ ಪ್ರೌಢಶಾಲೆ ದೋಲ್ಪಾಡಿ. ಧರ್ಮ ಮಾರ್ಗದಲ್ಲಿ ನಡೆಯುವ ಒಳ್ಳೆಯ ಕಾರ್ಯ ಮಾಡುವ ಸಚ್ಚಾರಿತ್ರ್ಯದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ. ಪರಿಸ್ಥಿತಿಗಳು ಅವರ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ. ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ. ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ. ಧರ್ಮದಿಂದ ಸುಖವಲ್ಲ, ಧರ್ಮವೇ ಸುಖವಾಗಿದೆ ಎಂಬ ಕೃಷ್ಣನ ವಾಣಿಯನ್ನು ನೆನಪಿಸುತ್ತಾ ಮಹಾಭಾರತದ ದ್ರೌಪದಿಯ ಜೀವನದಲ್ಲಿ ಒಂದು ಗಮನಾರ್ಹ ಘಟನೆಯು ಹಸ್ತಿನಾಪುರದಲ್ಲಿ ಪಗಡೆಯ ಆಟವಾಗಿದ್ದು, ಅಲ್ಲಿ ಯುಧಿಷ್ಠಿರನು ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡನು ಮತ್ತು ಅವಳು ಕೌರವ ಸಹೋದರರು ಮತ್ತು ಕರ್ಣರಿಂದ ಅವಮಾನಿತಳಾಗಿದ್ದಳು. ದುಶ್ಯಾಸನನು ಅವಳನ್ನು ವಸ್ತ್ರಾಪರಣ ಮಾಡಲು ಪ್ರಯತ್ನಿಸಿದನು, ಆದರೆ ಕೃಷ್ಣನ ಮಧ್ಯಸ್ಥಿಕೆಯಿಂದ ಅವಳು ರಕ್ಷಿಸಲ್ಪಡುತ್ತಾಳೆ. ಈ ಒಂದು ಮಹಾಭಾರತದ ಸಣ್ಣ ತುಣುಕು ನೃತ್ಯದ ಮೂಲಕ ಇದೀಗ ನಿಮ್ಮ ಮುಂದೆ ಪೂಜಾ ಮತ್ತು ಬಳಗದಿಂದ. Swami
ಧನ್ಯವಾದಗಳು ಪೂಜಾ, ಅನುಷಾ ಹಾಗೂ ಧನ್ಯ ಇವರಿಗೆ. ನಮ್ಮ ತುಳುನಾಡು ವೈವಿಧ್ಯಮಯವಾಯಿನ ಸಂಸ್ಕೃತಿಗೆ ಪುದರು ಪೋಯಿನ ಜಾಗ. ತೆನ್ಕಾಯಿ ಹಿಡ್ದು ಬಡ್ಕಾಯಿ ಮುಟ್ಟ, ಮೂಡಾಯಿ ಹಿಡ್ದು ಪಡ್ಡಾಯಿ ಮುಟ್ಟ ಹಬ್ಬದಿನ ಜಾಗ ನಮ್ಮ ಈ ತುಳುನಾಡು. ಮೂಡಾಯಿ ಗಟ್ಟದ ಕೆರೆ ತೂದು ಕೋರಿಕೆಲೆ ಪುಂಡುಗೆ, ಪಡ್ಡಾಯಿ ಕಡಲ ಕರೆ ತೂದು ಪೆತ್ತಕ್ಕಿದೆ ಸೇರುಂಡುಗೆ. ಇಂಚಿತ್ತಿ ಮಣ್ಣಡು ದೈವದ ಗಗ್ಗರ ಸ್ವರ, ಭಕ್ತಿದ ಗಾಳಿ ಬೀಜಾದಡು. ಕಂಬುಳಡು ರಟ್ಟುನ ಕೆಸರು ಬಣ್ಣಡು ಪೊರುಳಾಂಡು, ತೆಂಬರೆ ದೊಟ್ಟುಗು ಕೇಣಿನ ಸ್ವರ ಬೆಳೆಪಾಲು ಕೆಬಿನ ಅರಳಾತಂಡು. ಜಾತಿ ಭೇದ ಇಜ್ಜಂದೆ ಒಂಜಪ್ಪೆ ಜೋಕುಲಾದು ಬದುಕುನ ಈ ತುಳುವೆರೆನ ತುಳುವಪ್ಪೆನ ಪೊರುಳುನು ಪುಗರರೆ ಬರೊಂದುಲ್ಲೇರು ಪ್ರಜ್ಞಾ ಬೊಕ್ಕ ಸಂಗಡಿಗೇರು. ಬಾನೋಡು ಸೂರ್ಯನ ರಂಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತೂಜು ಬಲ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲ ಮುಲೈಲೆತ್ತದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಟು. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು ಏರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ. ಆಟದ ಮೈದಾನೋಡು ಚಂಡಿ ಶಬ್ದಾಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಫೆಲ್ತರಿ ತಿಂಪಿನ ನೆನ್ಪು. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಭೈರ ದೇವರೆನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ. ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ. ಪರಶುರಾಮ ದೇವರ ಉಂಡು ಮಲ್ತಿನ ತುಳುನಾಡ ಮುಲು ಜನ್ಮ ಪಡೆತಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮೋಗಿಯಂದಪ್ಪೆ ಹಿರಿನ ಪೊರ್ಲನು ಸುಗರ್ಯರಪ್ಪೆ. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ತುಳುವಪ್ಪೆನ ಪುಗರ್ತೆ ಮಂತಿನ ಜೋಕುಲೆಗ್ ಸೊಲ್ಮೆಲು. ಇತ್ತೀಚೆಗೆ ಕಂಪ್ಯೂಟರ್ ಯುಗ, ಆದ್ದರಿಂದ ಮಾನವನಿಗೆ ದೈಹಿಕ ಚಟುವಟಿಕೆ ಕಡಿಮೆಯಾಗಿದ್ದು ಮಾನವ ಅನೇಕ ರೋಗಗಳಿಗೆ ಬಲಿಯಾಗುತ್ತಿದ್ದಾನೆ. ನಾವು ನಿತ್ಯ ಜೀವನದಲ್ಲಿ ಯೋಗ, ಪ್ರಾಣಾಯಾಮ, ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಆರೋಗ್ಯದಿಂದಿರಲು ಸಾಧ್ಯ. ಇದೀಗ ವ್ಯಾಯಾಮದ ಶೈಲಿಯಲ್ಲಿ ಪಿರಮಿಡ್ ರಚಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಬಾಲಕರ ತಂಡ.
आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो जय हो जय हो। सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है। आजा आजा जिंदे शामी आने के तले, आजा सारी तारे नीले आसमान के तले। शोपेगा गाने दे, गाने दे, आजा जिंदे शामी आने के तले, आजा जरी वाले नीले आसमाने के तले। जय हो जय हो। आजा आजा जिंदे शामी आने के तले, आजा सारी वाले नीले आसमान के तले। जय हो शोपेगा गाने दे, गाने दे, आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो जय हो जय हो। सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है।
करिए नस नस मेरी खोले हाय कुछ करिए बस बस बड़ा बोले अब कुछ करिए ओ कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे इंडिया चक दे इंडिया चक दे इंडिया चक दे इंडिया गलियों में राशन की फलियों में बैलों में बीजों में ईदों में बीजों में रेतों के दानों में फिल्मों के गानों में सड़कों के गड्ढों में बातों के अड्डों में भूलता रोज भर ले 10-12 बार कर ले रहना न यार पीछे कितना भी कोई खींचे टस है ना मस है जी जिद है तो जिद है जी किसना यूं ही बस करिए कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे इंडिया चक दे इंडिया चक दे इंडिया चक दे इंडिया ಸಾಹಸ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇದೀಗ ದೀಮ್ ತಾರೆ ತಾನ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಕಾವ್ಯ ಮತ್ತು ಬಳಗ. Dani
ವಂದನೆಗಳು. ಕಾರ್ಯಕ್ರಮದ ಕೊನೆಯದಾಗಿ ನಂಜಮ್ಮ ಸಿನಿಮಾದ ಧೀಮ್ ಧೀಮ್ ದಿನ ಹಾಗೂ ಮನಸ್ಸಲ್ಲಾಯ ತಮಿಳ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ಬಾಲಕ ತಂಡ ದೀಕ್ಷಿತ್ ಮತ್ತು ಬಳಗ.
करना अंडर कटल अंदर कुंदर अंदर अंदर झूठ करना अंदर सूट करना अंदर डोंट करना इपर जोड़ अंदर सूट करना अंदर डोंट करना इपर जोड़ अंदर सूट करना अंदर डोंट करना इपर जोड़ अडी 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 के बितान मनले अम्मा सोना माना सिलायो अडी 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 की कुड़ी के मनले ओना निका माना सिलायो ಬಹಳ ಉತ್ಸಾಹದಿಂದ ನರ್ತಿಸಿ ನಮ್ಮೆಲ್ಲರನ್ನು ಮನರಂಜಿಸಿದ ದೀಕ್ಷಿತ್ ಮತ್ತು ಬಳಗಕ್ಕೆ ವಂದನೆಗಳು. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದೆ. ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾನಿಯೂರು ಇದರ ಶತಮಾನೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನೆಯ ಸವಿ ನೆನಪಿಗಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುವು ಮಾಡಿಕೊಟ್ಟ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸರಕಾರಿ ಪ್ರೌಢಶಾಲೆ ದೋಲ್ಪಾಡಿ ಇಲ್ಲಿನ ಮುಖ್ಯ ಗುರುಗಳು, ಎಲ್ಲ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಪರವಾಗಿ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಹಕಾರಿ ಸಂಘ ಜನರ ಜೀವನಕ್ಕೆ ಇನ್ನಷ್ಟು ಬೆಳಕಾಗಲಿ ಎಂದು ಆಶಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಅತಿ ಸುಂದರ ಕಾರ್ಯಕ್ರಮ ನೀಡಿದಂತಹ ಸರ್ಕಾರಿ ಪ್ರೌಢಶಾಲೆ ದೋಲ್ಪಾಡಿ ಇಲ್ಲಿನ ಪುಟಾಣಿಗಳಿಗೆ, ವಿದ್ಯಾರ್ಥಿಗಳಿಗೆ ಮನದಾಳದ ಅಭಿನಂದನೆಗಳು. ತಾವು ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ದಿವಾಕರ ಮರಕಡ SDMC ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಶ್ರೀಮತಿ ರೇವತಿಕೆ ಮುಖ್ಯ ಗುರುಗಳು, ಶ್ರೀಮತಿ ವಿನೋದಯಂ ದೈಹಿಕ ಶಿಕ್ಷಕರು, ಶ್ರೀಮತಿ ಉಷಾದೇವಿ ಸಹ ಶಿಕ್ಷಕರು, ಶ್ರೀಯುತ ರವಿರಾಜ್ ಸಹ ಶಿಕ್ಷಕರು, ಶ್ರೀಮತಿ ಈತಾ ಅತಿಥಿ ಶಿಕ್ಷಕರು, ಕುಮಾರಿ ಸವಿತಾ ಅತಿಥಿ ಶಿಕ್ಷಕರು, ಕುಮಾರಿ ನಿತ್ಯ ಅತಿಥಿ ಶಿಕ್ಷಕರು, ಕುಮಾರಿ ಕೃತಿಕೆ ಅತಿಥಿ ಶಿಕ್ಷಕರು, ತಮ್ಮ ಎಲ್ಲ ಪಾಲುದಾರಿಕೆಯಲ್ಲಿ ಈ ಅದ್ಭುತ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ದೊಡ್ಡ ಯೋಚನೆ ಮಾಡಿದ್ದು. ಸುಮಾರು 10 ಶಾಲೆಗಳ ಬಹುಶಃ ಒಂದು ಅಧ್ಯಕ್ಷರ ಯೋಚನೆ ಮತ್ತು ಕನಸು ಮತ್ತು ಕಲ್ಪನೆ ಸಾಕಾರಗೊಂಡಿದೆ. 10 ಶಾಲೆಗಳ ಒಂದು ಯಶಸ್ವಿ ಕಾರ್ಯಕ್ರಮ ಇದಾಗಿತ್ತು. ಸಾಂಸ್ಕೃತಿಕ ಲೋಕಕ್ಕೆ ನಮ್ಮನ್ನು ಕೊಂಡೋಗುವಂಥದ್ದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದಂತಹ ಸರ್ಕಾರಿ ಪ್ರೌಢಶಾಲೆ ದೋಲ್ಪಾಡಿ ಇಲ್ಲಿನ ಎಲ್ಲ ಪುಟಾಣಿಗಳಿಗೆ ಅಭಿನಂದನೆ ಸಲ್ಲಿಸಿದ ಅಧ್ಯಕ್ಷರು, ನಿರ್ದೇಶಕ ಮಿತ್ರರು, ಸಿಬ್ಬಂದಿಗಳು, CO ಅವರು, ಉಪಾಧ್ಯಕ್ಷರು ತಾವೆಲ್ಲ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. SDMC ಸದಸ್ಯರಿದ್ರೆ ತಾವು ಬರಬೇಕು. ಕೇಂದ್ರದ ನರೇಂದ್ರ ಮೋದಿಜಿಯವರ ಒಂದು ಕನಸು ಪ್ರತಿ ಮನೆಗೆ ಸೌರ ವಿದ್ಯುತ್ತನ್ನ ಬಳಕೆ ಮಾಡಬೇಕು ಅನ್ನತಕ್ಕಂಥ ಯೋಜನೆ, ಸೂರ್ಯಘರ್ ಯೋಜನೆ. ನಮ್ಮ ಸ್ಟಾಲಿನಲ್ಲಿ ಅದರ ಒಂದು ಯೋಜನೆಯ ವಿಚಾರವನ್ನು ಪಡೆದುಕೊಳ್ಳಲು ತಾವು ಸ್ಟಾಲ್ಗೆ ಭೇಟಿ ಕೊಡಿ. ಸೆಲ್ಕೋ ಸೌರ ಗೃಹ ಸಮೃದ್ಧ ಬೆಳಗು ಸಮೃದ್ಧ ಬದುಕು ಯೋಜನೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳು ತಾವು ಅಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ ಪಡೆಯಬೇಕೋ ತಮ್ಮಲ್ಲಿ ಸ್ಟಾಲ್ನಲ್ಲಿ ಅದರ ಬಗ್ಗೆ ಪಡೆದುಕೊಳ್ಳಬೇಕಾಗಿ ತಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ಕುಟ್ಟಿಯಣ್ಣನ ಕುಟುಂಬ ಅನ್ನತಕ್ಕಂಥ ಒಂದು ಅದ್ಭುತ ತುಳು ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಆಶೀರ್ವದಿಸಬೇಕಾಗಿ ವಿನಂತಿಸ್ತೇನೆ. ನಮ್ಮ ನಿರ್ದೇಶಕ ಮಿತ್ರರು ದಿವಾಕರ ಮರಕಡ ಅವರು SDMC ಅಧ್ಯಕ್ಷರು ಕೂಡ, ಮುಖ್ಯ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಅನಂತ ಧನ್ಯವಾದಗಳು.
ಕಾಣಿಯೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ ಗೊಪ್ಪ ಅವರು, ಅದೇ ರೀತಿಯಾಗಿ ಸದಸ್ಯರೆಲ್ಲರೂ ನಮ್ಮೊಂದಿಗಿದ್ದಾರೆ. ಈ ಒಂದು ಕಾಣಿಯೂರು ಗ್ರಾಮ ಪಂಚಾಯತಿನ ಬುಡದಲ್ಲಿ ಹತ್ತಿರದಲ್ಲಿ ಈ ಒಂದು ಶತಕ ಸಂಭ್ರಮ ನಡೀತಾ ಇರುವಂತದ್ದು. ಯಾವ ರೀತಿಯಾಗಿರುವಂತ ಖುಷಿ ಇದೆ, ಯಾವೆಲ್ಲ ರೀತಿಯಾಗಿ ಸಹಕಾರ ನಿಮ್ಮದಿದೆ? ನಮಸ್ತೆ, ನಾನು ಕಾಣಿಯೂರು ಪಂಚಾಯತ್ ಅಧ್ಯಕ್ಷ ಹಾಗೂ ಮೆಂಬರ್ ಅಲ್ಲಿದ್ದಾರೆ. ಇವತ್ತು ಈ ಕಾಣಿಯೂರು ಚಾರಕ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಶತಮಾನೋತ್ಸವದ ಸಂಭ್ರಮದಲ್ಲಿ ಒಂದು ಜಾತ್ರೆಯ ಒಂದು ಸಂಭ್ರಮ ಇಷ್ಟರವರೆಗೆ ಆಗಲಿಲ್ಲ. ಇದೊಂದು ಎಲ್ಲರಿಗೂ ನಮ್ಮ 3 ಗ್ರಾಮದ ದೈವದೇವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆದು ಬರ್ತಿದೆ. ನಿಕ್ಲಿನ ಸಹಕಾರ ದಯವಂಡ ಪ್ರತಿಯೊಂದು ಸಮಯದ ಕೂಡ ಪಂಚಾಯತಿ ಪಂಪಿನ ಒಟ್ಟಿಗೆ ಪೋಡ ಹಾಕೊಂಡು ಪಂಚಾಯತಿ ಸಹಕರಿಂಚು ನಮ್ಮ ಈ ಸಂಘ ಸಂಸ್ಥೆ ಪ್ರಥಮವಾದ ಗಣೇಶ್ ಉದ್ದನಡಕ ಮೊದಲು ಫಸ್ಟ್ಗೆ ಚುನಾವಣೆ ಆಯ್ತು, ಅಧ್ಯಕ್ಷ ಆಯ್ಕೆ ನಡೆದಕ್ಕ ನಮ್ಮ ಮಾಂತ ಗ್ರಾಮ ಪಂಚಾಯತ್ ಮೆಂಬರ್ ನಾಡು ಅಧ್ಯಕ್ಷರಾಡು ಒಂಜೇ ಸಭೆಕ್ಲ ತಪ್ಪಂದಿ ಮಾಂತ ಆಗ್ನೋಟು ಸಹಕಾರ ಕೊರೊಂದಿಲ್ಲ. ಖಂಡಿತವಾದ ಬಾರಿ ಪೊರ್ಲುದ ಒಂಜಿ ಒಗ್ಗಟ್ಟದ ಬೇಲೆ ಪ್ರತಿಯೊಂಜರನ್ನ ಒಗ್ಗಟ್ಟು ಬಂತದೊಂದು ಆ ಗಣೇಶರನ್ನ ಮುತುಬಾಜಿಡ ಪ್ರತಿಯೊಂದು ಸಮಯ ಮಾತ ಒಗ್ಗಟ್ಟು 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 ಅಂಚಾದ ಈ ಗ್ರಾಮ ಪಂಚಾಯತಿದ ಮಾತರಿ ಪಂಚಾಯತ್ ಮೆಂಬರ್ ಆತುಳ್ಳೇದು ಪಂಚಾಯತ್ ಮೆಂಬರ್ ಆದ ಒಟ್ಟೊಟ್ಟಿಗೆ ಬೇರೆ ಬೇರೆ ರೀತಿಯ ಅಂಚಿನ ಹುದ್ದೆಯನ್ನು ವಹಿಸಿಕೊಂಡು ಗೌರವ ಅಧ್ಯಕ್ಷರಾದ ವಿಶೇಷ ಸಲಹೆಗಾರರಾದ ಅದೇ ರೀತಿಯಾದ ಈ ಒಂದು ಕೃಷಿ ಏನು ವಿಶೇಷವಾದ ಸಹಕಾರಿ ಸಂಘ ಐತ ಅಧ್ಯಕ್ಷರಾದ ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಲ್ತೊಂದು ಒಂದು ಎಡ್ಡೆ ರೀತಿಯ ಕಾರ್ಯಕ್ರಮ ಬರಂದುಂಡು ಬಂಡ ಮುಕ್ಲ ಮಾತೆರನ್ನ ಸಹಕಾರ ಹಿಡಿದು ಮುಕ್ಲ ಮಾತೆರನ್ನ ವಿಶೇಷ ಬಾಯಿನಂಚಿನ ಮನೋಭಾವ ನಡೆದ ಒಂದುಂಡು ಖಂಡಿತವಾದ ಈ ಪಂಚಾಯತಿಗೆ ಅಂಚಾದ ಪಂಚಾಯತ್ ಅಧ್ಯಕ್ಷರಿಗೆ ವಿಶೇಷವಾದ ನಮಸ್ಕಾರಗಳು. ಸೊಲ್ಮೇಲೆ ಮೋದಿ ಕೇರ್ ಶಾಪ್ನಲ್ಲಿ ಇರ್ಬೋದು 10 to 12 ಕ್ಯಾಟಗರೀಸ್ ಬೇರೆ ಬೇರೆ ರೀತಿಯಾಗಿರುವಂಥ ವಸ್ತುಗಳಿರ್ಬೋದು, ಕೃಷಿಕರಿಗೆ ಬೇಕಾಗುವಂಥ ವಸ್ತುಗಳಿರ್ಬೋದು, ಅಥವಾ ಸೌಂದರ್ಯವರ್ಧಕವಾಗಿರುವಂಥ ವಸ್ತುಗಳಿರ್ಬೋದು, ಅಥವಾ ದೈನಂದಿನವಾಗಿ ಉಪಯೋಗ ಮಾಡುವಂಥ ವಸ್ತುಗಳಿರ್ಬೋದು, ಬೇರೆ ಬೇರೆ ರೀತಿಯಾಗಿ ವಸ್ತುಗಳಿದೆ. ಆ 10 to 12 ಕ್ಯಾಟಗರೀಸ್ ಯಾವುದೆಲ್ಲಿದೆ ಎಷ್ಟು ಕೇಳ್ತಾ ಬರುವ? ಸರ್ ನಮಸ್ತೆ, ನನ್ನ ಹೆಸರು ಧನಂಜಯ್ ಅಂತ ಹೇಳಿ. ಸೊ ನಾನು ಇದೇ ಕಾಣಿಯೂರು ಭಾಗದವನು. ಸೊ ಮೋದಿ ಕೇರ್ ಅನ್ನುವಂಥದ್ದು ಕಳೆದ 29 ವರ್ಷದಿಂದ ಭಾರತದಲ್ಲಿ ಇರುವಂಥ ಒಂದು ಸ್ವದೇಶಿ ಕಂಪನಿ. ಸೊ ನಮ್ಮ ದೇಶದಲ್ಲೇ ಹುಟ್ಟಿರುವಂಥ ಒಂದು ನೇರ ಮಾರುಕಟ್ಟೆ, ಪ್ರಪ್ರಥಮ ನೇರ ಮಾರುಕಟ್ಟೆ 1996ರಲ್ಲಿ ಹುಟ್ಟಿರುವಂಥ ಎಸ್. ಸೊ ಇವತ್ತು ನಾನೊಬ್ಬ ಲೆಕ್ಚರ್ ಫೀಲ್ಡಲ್ಲಿ ಇದ್ದವನು. ಸೊ ಇವತ್ತು 3 ವರ್ಷದ ಹಿಂದೆ ಮೋದಿ ಕೇರ್ನ ತಗೊಂಡಿರುವಂಥದ್ದು. ಸೊ ಇವತ್ತು ಒಬ್ಬ ವ್ಯಕ್ತಿಗೆ ಸ್ವಾವಲಂಬಿಯಾಗಿ ಬಿಸ್ನೆಸ್ಸನ್ನು ಕಟ್ಟಲಿಕ್ಕೆ ಏನು ಬ್ಯಾಕ್ಗ್ರೌಂಡು ಇಲ್ಲದಿದ್ದರೂ ಕೂಡ, ಸೊ ಇನ್ಕಮ್ ಏನಿಲ್ಲದಿದ್ರು, ಹಣ ಏನಿಲ್ಲದಿದ್ದರೂ ಕೂಡ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡುವಂಥ ಒಂದು ಬಿಸ್ನೆಸ್ ಇದು. ಸೊ ತುಂಬ ಖುಷಿ ಆಗ್ತಿದೆ. ಇವತ್ತು ಅಗ್ರಿಕಲ್ಚರ್ ಇದೆ ಈ ಭಾಗದಲ್ಲಿ, ಬೇರೆ ಬೇರೆ ನಮ್ಮ ಅಕ್ಕಪಕ್ಕದ ಭಾಗದಲ್ಲಿ ಅಗ್ರಿಕಲ್ಚರ್ ರಿಸಲ್ಟ್ ಬಂದದ್ದು ಇಲ್ಲಿ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಹೆಲ್ತ್ದಿದೆ, ಹೆಲ್ತ್ದು ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ. BP, ಶುಗರ್ ಅಥವಾ ಥೈರಾಯ್ಡ್ ಆಗಿರ್ಬೋದು, ಎವ್ರಿ ಇದಿದೆ. ಅಂದರೆ ಇಲ್ಲಿ ಇರುವಂಥದ್ದು ಮೆಡಿಸಿನ್ ಅಲ್ಲ, ಸೊ ಪೌಷ್ಟಿಕ ಆಹಾರಗಳಿರುವಂಥದ್ದು. ಓಕೆ, ಸೊ ಇದಿರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಸ್ಕಿನ್ ಕೇರ್ ಇದೆ, ಕಲರ್ ಕಾಸ್ಮೆಟಿಕ್ಸ್ ಇದೆ, ಡೈಲಿ ನೀಡ್ ಇದೆ, ಹೋಮ್ ಕೇರ್ ಇದೆ, ಆಟೋ ಕೇರ್ ಇದೆ, ಪರ್ಸನಲ್ ಕೇರ್ ಇದೆ. ಸೊ ಈ ಥರ ಹೆಲ್ದಿ ಪ್ರಾಡಕ್ಟ್ ಸಮಸ್ಯೆಗಳಾಗದೇ ಇಲ್ಲ. ಸೊ ಸಮಸ್ಯೆಗಳಿಲ್ಲ. ಯಾಕಂತ ಹೇಳಿ ಒಂದು ನೋಡೋದಾದ್ರೆ ನಾವು 29 ವರ್ಷದಿಂದ ಇಂಡಿಯಾದಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಅದರಲ್ಲೇ ಗೊತ್ತಾಗ್ಬೋದು. ಸೊ ಇದೊಂದು ನೇರ ಮಾರುಕಟ್ಟೆ ಅಂದ್ರೆ ಜನರಲಿ ಒಂದು ತಪ್ಪು ಕಲ್ಪನೆ ಇದೆ. ನೇರ ಮಾರುಕಟ್ಟೆ ಅಂದ್ರೆ ಬೇರೆನೆ, ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಬೇರೆನೇ ಇದೆ. ಬಟ್ ಆಕ್ಚುಲಿ ನಾವು ಸ್ಟಡಿ ಮಾಡಿರೋ ಪ್ರಕಾರ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಬೆಸ್ಟ್ ಮಾರ್ಕೆಟಿಂಗ್ ಇವಾಗ. ಸೊ ನಾವು ಇಲ್ಲಿ ಎಲ್ಲರೂ ಕೃಷಿ ಉಪಕರಣ, ಇನ್ನೊಂದು ಉಪಕರಣ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾವು ದಯವಿಟ್ಟು ಅಲ್ಲೆಲ್ಲರೂ ಪ್ರತಿಯೊಂದು ಸ್ಟಾಲಿಗೂ ಭೇಟಿ ನೀಡಿ ಅದರ ಪ್ರತಿಯೊಂದರ ವಿಮರ್ಶೆಯನ್ನು ಮಾಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಆಕರ್ಷಣ್ ಇಂಡಸ್ಟ್ರಿಯವರು ಒಂದು ಲಕ್ಕಿ ಕೂಪನ್ ಕೂಡ ಮಾಡಿದ್ದಾರೆ. ಕೊನೆಯ ಡ್ರಾ ನಮ್ಮ ಉಪಾಧ್ಯಕ್ಷರು ತೆಗಿತಾ ಇದ್ದಾರೆ. 2ನೇ ಡ್ರಾ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮ್ಮನ್ನ ಕೊಂಡೋಗ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವ ಜರುಗಲಿಕ್ಕಿದೆ. ಮುಖ್ಯ ಗುರುಗಳಾದಂಥ ಹನುಮಂತ ಸರ್ ಇದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಹಾಗೆ ರವಿಕುಮಾರ್ ಅವರು ನೆರಳು ತಡ್ಕ SDMC ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿದ್ದಾರೆ. ತಮ್ಮೆಲ್ಲ ಇರುವಿಕೆಯನ್ನು ಆದರಣೀಯವಾಗಿ ನಾವು ಸ್ವಾಗತಿಸುತ್ತಾ ಇವತ್ತಿನ ವಿಜೇತರು AA0022 ರಮೇಶ್ ಬಹುಮಾನವನ್ನು ಸ್ಟಾಲ್ನಲ್ಲಿ ಪಡೆದುಕೊಳ್ಬೇಕು. ಆಕರ್ಷಣ್ ಇಂಡಸ್ಟ್ರಿ ಅವರ ಸ್ಟಾಲ್ನಲ್ಲಿ ಬಂದು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಗೌರ್ಮೆಂಟ್ ಆಸ್ಪತ್ರೆ ಎದುರಲ್ಲಿ ಒಂದು ಗಾಡಿ ಇದೆ, KA 53N9211. KA
KJ53N9211. ತಾವಲ್ಲಿ ಕಾರನ್ನ ಸರ್ಕಾರಿ ಆಸ್ಪತ್ರೆ ಎದುರಲ್ಲಿ ನಿಲ್ಲಿಸಿದ್ರಿ, ದಯವಿಟ್ಟು ತೆರವುಗೊಳಿಸಬೇಕು. ಅಲ್ಲಿ ಪಾರ್ಕಿಂಗಿಗಾಗಿ ನಮಗೆ ಸರ್ಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯ ಗುರುಗಳು ಎಲ್ಲರೂ ಬಹಳಷ್ಟು ದೊಡ್ಡ ಮೈದಾನ ಇದೆ, ಅಲ್ಲೇ ದಯವಿಟ್ಟು ಎಲ್ಲ ವಾಹನಗಳನ್ನ ಪಾರ್ಕಿಂಗ್ ಮಾಡಬೇಕು. KJ53N9211 ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ. ದಿಕ್ಕೆಯನ್ನು ಹಸ್ತಾಂತರಿಸುತ್ತಿದ್ದೇವೆ. ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ಶಿರವಾಗಿ ನಮಿಸುತ್ತಾ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇದರ ಶತಮಾನೋತ್ಸವ, ನೂತನ ಕಟ್ಟಡ ಉದ್ಘಾಟನೆ ಮತ್ತು ಕೃಷಿ ಮೇಳ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹನೀಯರಿಗೆ ಸ್ವಾಗತವನ್ನು ಬಯಸುತ್ತಾ, ಇದೀಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಣಿಯೂರು ಇಲ್ಲಿಯ ವಿದ್ಯಾರ್ಥಿಗಳಿಂದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಮೊದಲನೆಯದಾಗಿ ಶಿವನ ನೃತ್ಯ ಯೋಷಿತ, ರೋಷಿತ, ಸಿಂಚನ, ಸಂಜನ ಮತ್ತು ಜನನಿ ಇವರಿಂದ. बाजे पा
వచ్చాడే వచ్చాడే కృష్ణుడు వచ్చాడే యమునా తీరాన ఉన్న రాధను చూసాడే చూసాడే రాధను చూసాడే ಎಲ್ಲರನ್ನು ಮನರಂಜಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ಯಕ್ಷಗಾನ ಕರ್ನಾಟಕದ ಗಂಡು ಕಲೆಯಿಂದ ಪ್ರಸಿದ್ಧವಾಗಿರುವ ಕಲೆ ಯಕ್ಷಗಾನ. ಸುಮಾರು 12ನೇ ಶತಮಾನದಲ್ಲಿ ಒಂದು ಗಾನ ಸಂಪ್ರದಾಯದ ಯಕ್ಷಗಾನ ಎಂಬ ಹೆಸರಿಂದ ಬಳಕೆಯಲ್ಲಿತ್ತು. ಮುಂದೆ ಅದು ನಾಟಕ ರೂಪದಲ್ಲಿ ಪರಿವರ್ತನೆಗೊಂಡಾಗ ಬಯಲಾಟ, ದಶಾವತಾರ ಆಟ, ದೊಡ್ಡಾಟ, ಪಾರಿಜಾತ ಎಂಬ ಹೆಸರು ಇತ್ತು. 15ನೇ ಶತಮಾನದ ಹೊತ್ತಿಗೆ ರೂಢಿಗೆ ಬಂದಂತೆ ಕಾಣುತ್ತದೆ ಈ ಬಯಲಾಟದ ಇನ್ನೊಂದು ರೂಪ ಯಕ್ಷಗಾನ ಕೂಟ. ಈಗ ನಿಮ್ಮ ಮುಂದೆ ಯಕ್ಷಗಾನ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ರೋಷಿತ ಸಹನಾ, ಪ್ರೀತಿ ಮತ್ತು ದ್ವಿತಿ ಇವರು. ತಿಲಿಗೆ ಮೂಡುಂಡಿಗೆ ಮಾಯಕಡುಂಜಿ ಹೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬಂದಿಟ್ಟಿಗೆ ರೋಡೆ ಪಲ್ಲಿಕ್ಕಿದ ಅದಿಟ್ಟಿದು ಪಿನ ಉಡಲ್ ದರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಮರೆದೂರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡಂದಿ பொன்னகாளி ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡಂದಿ பொன்னகாளி ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬಂದಂಡಿಗೆ ತೊಂತರಿ ತೊಂತರಿ ದಿರಿನ 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 ತೊಂತರಿ ದಿರಿನ ದಿರಿ 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 ದಿರಿನ ದಿರಿನ
ಕಲಿಸಿದ ಬಿರ್ಸೆ ಕತ್ತಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡುದೇನೆ ತುಯಲಿಗೆ ಉಡಲ್ಡೆ ಸಾರ ಭಮರದ ಝಿಂಗರಗೆ ಮುಗುರು ತೆಲಿ ಕೆಡಿ ಭೂ ಬರ್ಸ ಪನಿಡೆಗೆ ಇಲ್ಲಿ ಬಗಿಲೆ ಅಲೆನೊಲ ಎಡೆ ಮುಂಜಾಯಿನ ಅರಸೆ ಇಂಬೆನೆಗೆ ಇಲ್ಲಿ ಬಗಿಲೆ ಅಲೆನೊಲ ಎಡೆ ಮುಂಜಾಯಿನ ಅರಸೆ ಇಂಬೆನೆಗೆ ಆಯನ ಕಣ್ಣ ನೋಟೊಡು ಸಾವಿರ ಮೆಚ್ಚಿದ ಪರ್ಬಗೆ ಭಯಕಡುಂಜಿ ಹೊಣ್ಣ ಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾತಲಿಗೆ ಮುಡುಡಿಗೆ ಭಯಕಡುಂಜಿ ಹೊಣ್ಣ ಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬತ್ತಡಿಗೆ ಭಯಕಡುಂಜಿ ಹೊಣ್ಣ ಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾತಲಿಗೆ ಮುಡುಡಿಗೆ ಭಯಕಡುಂಜಿ ಹೊಣ್ಣ ಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬತ್ತಡಿಗೆ ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳುಗಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತು ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಕಲ್ಲವಗಿಲ್ಲಿ ನೋಟದಲ್ಲಿ ಕೊಲುವಾಗ ತಲ್ಲಣವಾಗುತ್ತಿದೆ ಕೇಳೆ ಚೆಲುವೆ ಯಕ್ಷಗಾನ ನೃತ್ಯಕ್ಕೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ಮುಂದಿನ ಬದಲಾವಣೆ ಜಗದ ನಿಯಮ. ಸಮಯಕ್ಕೆ ಸರಿಯಾಗಿ ಕಾಲವೇ ಬದಲಾಗುವಾಗ ಮಾನವನು ಯಾವ ಲೆಕ್ಕ? ಕಾಲಕ್ಕೆ ಮಾನವ ತಲೆ ಬಾಗಲೇಬೇಕು. ನಾವು ಆಡುವ ಮಾತು, ಮಾಡುವ ಕೆಲಸ, ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು ಎನ್ನುವ ವಾಕ್ಯಕ್ಕೆ ಅರ್ಥವನ್ನು ತುಂಬಿದೆ ಪುರಂದರದಾಸರ ಬದುಕು. ದಾಸಶ್ರೇಷ್ಠರೆಂದೇ ಅನಿಸಿಕೊಂಡಿದ್ದ ಪುರಂದರದಾಸರು ಮೊದಲು ಶ್ರೀನಿವಾಸ ನಾಯಕ ಪುರಂದರದಾಸರಾಗಿ ಪರಿವರ್ತನೆಯಾದ ರೀತಿಯನ್ನು ಮುಕುತಿ ಮೂಗುತಿ ಎನ್ನುವ ನಾಟಕದ ಮೂಲಕ ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಶ್ರೀನಿವಾಸ ನಾಯಕನಾಗಿ ಕೀರ್ತಿ 9ನೇ ತರಗತಿ, ಸರಸ್ವತಿಯಾಗಿ ಸಿಂಚನ ಎನ್, ಬಡ ಬ್ರಾಹ್ಮಣನಾಗಿ ಗೌತಮಿ, ಕೆಲಸಗಾರರಾಗಿ ಲಿಖಿತ, ನೆರೆಕೆರೆಯವರಾಗಿ ತ್ರಿಷಾ, ಚೈತನ್ಯ, ರಕ್ಷಾಕಿ, ವ್ಯಾಸರಾಯರಾಗಿ ತನ್ವಿತಾ. ಈಗ ತಮ್ಮೆಲ್ಲರ ಮುಂದೆ ನಾಟಕ ಮುಕುತಿ ಮೂಗುತಿ.
ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಸಿರನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಸಿರನಾಮದ ವೆಂಕಟರಮಣ ದಾಸನ ಮಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವಿನಯ್ಯನುದೀನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವಿನಯ್ಯನುದೀನ ಪಾಡಿ ಕಡೆಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ಸರಸ್ವತಿ, ಸ್ನಾನ ಮಾಡಿ ದೇವರ ಪೂಜೆ ಎಲ್ಲ ಆಯ್ತಾ? ಎಲ್ಲ ಆಯ್ತು ಸ್ವಾಮಿ. ಅರೆರೆ, ಎಲ್ಲೇ ನಿನ್ನ ವಜ್ರದ ಮೂಗುತ್ತಿ? ಸ್ನಾನ ಮಾಡುವಾಗ ತೆಗೆದಿಟ್ಟೆ. ಎಷ್ಟು ಸಲ ಹೇಳಿದೆ ಈ ಬಂಗಾರದ ಬಳೆ ಹಾಕೊಂಡು ಸ್ನಾನ ಮಾಡಬೇಡ ಅಂತ. ಬಂಗಾರದ ಬಳೆ ಅಲ್ಲವೇ, ಸವೆದು ಹೋಗುತ್ತೆ. ಕೆಲಸ ಮಾಡುವಾಗ ಗಾಜಿನ ಬಳೆಗಳೇ ಚಂದ. ಈ ದೇಹವೇ ಸವೆದು ಹೋಗುವಾಗ ಬಂಗಾರದ ಬಳೆ ಅಷ್ಟು ಮುಖ್ಯವೇ ನಿಮಗೆ? ವಜ್ರ ಬಂಗಾರದ ಬೆಲೆ ನಿನಗೇನು ಗೊತ್ತು ಹುಚ್ಚಿ? ನಾನು ವ್ಯಾಪಾರಿ. ಈ ರೀತಿ ದಿನನಿತ್ಯ ಬಂಗಾರ ಸವೆದರೆ ಏನು ಕತೆ, ಎಷ್ಟು ನಷ್ಟ ನಿನಗೇನು ತಿಳಿಯದು ನೋಡು. ನಾನೀಗ ಬರೇ ನವಕೋಟಿ ನಾರಾಯಣ, ಆದರೆ ನನಗೆ ಶತಕೋಟಿ ನಾರಾಯಣನಾಗುವ ಆಸೆ. ಸ್ವಾಮಿ, ಇದು ಆಸೆಯೇ? ಬರೀ ದುರಾಸೆ, ಇದಕ್ಕೆ ಅಂತ್ಯವಿಲ್ಲ. ಸರಿ ಸರಿ, ನೀನು ನಿನ್ನ ದೇವರಲ್ಲಿ, ನಾನು ಶತಕೋಟಿ ನಾರಾಯಣನಾಗುವ ಆಸೆ ಆದಷ್ಟು ಬೇಗ ಈಡೇರಲಿ ಎಂದು ಬೇಡಿಕೋ. ನಾನೀಗ ಅಂಗಡಿಗೆ ಹೋಗಿ ಬರುತ್ತೇನೆ. ಮನೆ ಕಡೆ ಜಾಗ್ರತೆ, ಯಾರಾದರೂ ಬೇಡುವವರು ಬಂದಾರು, ಜಾಗ್ರತೆ, ಹುಷಾರು. ಸರಿ, ಹೋಗಿ ಬನ್ನಿ. ಆಗಲಿ. ಶ್ರೀಹರಿ ಶ್ರೀಹರಿ, ನೀನೇ ಕಾಪಾಡು. ಜಿಪನನು ಕಠಿಣ ಮನಸ್ಸಿನವನು ಆದ ನನ್ನ ಗಂಡನಲ್ಲಿ ಕರುಣೆ ವಾತ್ಸಲ್ಯವನ್ನು ತುಂಬು. ದಾನ ಧರ್ಮದಲ್ಲಿ ನಂಬಿಕೆಯನ್ನುಂಟು ಮಾಡಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಂದೆ. ಶ್ರೀಹರಿ ಶ್ರೀಹರಿ. ಬೇಗ ಬೇಗ ಕೆಲಸ ಮಾಡಬೇಕು, ನಾಯಕರು ಬರ್ತಾರೆ. ಇದೇನಿದು ಹೊಳೆಯುತ್ತಿದೆಯಲ್ಲ? ಅಲ್ಲ, ಕಸ. ನಮ್ಮ ನಾಯಕರ ಅಂಗಡಿಯಲ್ಲಿ ವಜ್ರದ ಮೂಗುತಿ ಬಿದ್ದರೆ ಭೂಕಂಪವೇ ಆಗಬಹುದು. ಇಷ್ಟು ವರ್ಷ ಉಂಟಲ್ಲ ನಾನು ನಮ್ಮ ನಾಯಕರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಒಂದು ಹಿಡಿ ಕಾಸು ಕೂಡ ಕೊಡಲಿಲ್ಲ ನನಗೆ ಅವರು. ಅಯ್ಯೋ, ನನಗೆ ಇನ್ನೂ ತುಂಬಾ ಕೆಲಸಗಳು ಬಾಕಿ ಇವೆ. ನಾಯಕರು ಬರುವುದಕ್ಕಿಂತ ಮುಂಚೆ ಅದನ್ನು ಮಾಡಿ ಮುಗಿಸಬೇಕು. ಈ ಮಾಣಿ ಎಲ್ಲಿ ಹೋದ? ಅಂಗಡಿ ಬಾಗಿಲು ಇಷ್ಟು ದೊಡ್ಡದಾಗಿ ತೆರೆದಿಟ್ಟು ಇವ ಎಲ್ಲಿಗೆ ಹೋದ? ಏ ಮಾಣಿ, ಎಲ್ಲಿದೀಯಾ? ನಾಯಕರೇ
ನಾಯಕರೇ, ನಾನು ಈಗಷ್ಟೇ ಅಂಗಡಿ ಬಾಗಿಲು ತೆಗೆದು ಲಕ್ಷ್ಮೀ ಪೂಜೆಗೆ ಅಣಿ ಮಾಡುತ್ತಿದ್ದೆ. ಅಂಗಡಿಯೊಳಗೆ ಬಾಗಿಲು ಇಷ್ಟು ದೊಡ್ಡದಾಗಿ ತೆರೆದಿಟ್ಟು ಯಾರಾದರೂ ಕಳ್ಳರು ಬಂದರೆ ಏನೋ ಗತಿ. ನಿನಗಂತೂ ಇಲ್ಲಿ ಕಳೆದು ಹೋದರೆ ಎಲ್ಲಷ್ಟೂ ಕೊಡಲು ಸಾಧ್ಯವಿಲ್ಲ, ಎಚ್ಚರವಿರಲಿ. ನೀವು ಕೊಡುವ ಈ ಚಿಲ್ಲರೆ ಸಂಬಳಕ್ಕೆ ಏನೋ ಅಂದೆ? ಇಲ್ಲ ಇಲ್ಲ, ಏನೂ ಅಂದಿಲ್ಲ. ಹಾಗಾದರೆ ನಾಯಕರೇ, ನಾನಿನ್ನು ನನ್ನ ಕೆಲಸಗಳನ್ನು ಮುಂದುವರಿಸುತ್ತೇನೆ. ಹಾಗೇ ಆಗಲಿ. ಅಯ್ಯೋ, ಈ ಶನಿ ಮತ್ತೆ ಬಂತೆ, ಪುನಃ ಇಲ್ಲಿಗೆ ಬರುವಂತಿದೆ. ಶ್ರೀನಿವಾಸ ನಾಯಕರೇ, ನಮಸ್ಕಾರ. ನಮಸ್ಕಾರ. ಮುಂದಿನ ತಿಂಗಳು ನನ್ನ ಮಗನ ಉಪನಯನವಿದೆ. ನೀವು ಏನಾದರೂ ಧನ ಸಹಾಯ ಮಾಡಿ ಈ ಬಡ ಬ್ರಾಹ್ಮಣನಿಗೆ ಏನಾದರೂ ಉಪಕಾರವಾದೀತು. ಅಯ್ಯೋ, ನಿಮಗ್ಯಾಕೆ ಎಷ್ಟು ಸಲ ಹೇಳಿದರೂ ಅರ್ಥವಾಗುವುದಿಲ್ಲವೇ? ನೋಡಿ ಬ್ರಾಹ್ಮಣರೇ, ಇವತ್ತಿನ ನನ್ನ ಬೋಣಿ ವ್ಯಾಪಾರ ಆಗಲಿಲ್ಲ, ಆದ್ದರಿಂದ ನೀವು ನಾಳೆ ಬನ್ನಿ. ಏನು ಸ್ವಾಮಿ, ಕಳೆದ ತಿಂಗಳು 4-6 ಸಲ ಬಂದಿದ್ದೀನಿ. ದಿನಾಲು ನನ್ನನ್ನು ನಾಳೆ ಬನ್ನಿ ನಾಳೆ ಬನ್ನಿ ಎಂದು ಕಳಿಸುತ್ತಿದ್ದೀರಲ್ಲ. ನನ್ನ ಮಗನ ಉಪನಯನದ ಚಿಂತೆಯಲ್ಲಿ ನನ್ನ ಬೆನ್ನು ಬಗ್ಗಿ ಹೋಗಿದೆ. ಅಲೆದು ಅಲೆದು ಕಾಳುಗಳು ನೋಯುತ್ತಿದೆ. ಈ ಬಾರಿ ಆದರೂ ನನ್ನ ಮೇಲೆ ದಯ ತೋರಿ ಸ್ವಾಮಿ. ಬ್ರಾಹ್ಮಣರೇ, ದಯವಿಟ್ಟು ಹೊರಡಿ ಇಲ್ಲಿಂದ. ಹಾಗೆ ಹೇಳಬೇಡಿ, ನಾನು ನಿಮ್ಮನ್ನೇ ನಂಬಿ ಬಂದಿದ್ದೇನೆ. ಅಯ್ಯೋ, ಇವರು ಹೋಗುವಂತಿಲ್ಲ. ತೆಗೆದುಕೊಳ್ಳಿ ತೆಗೆದುಕೊಳ್ಳಿ, ನಮ್ಮ ಕಡೆಯಿಂದ ನಿಮಗೆ ಇಷ್ಟೇ ದಾನ. ಇನ್ನು ಈ ಕಡೆ ಮುಖ ತೋರಿಸಬೇಡಿ, ಹೊರಡಿ ಇಲ್ಲಿಂದ. ಇದೇನು ಸ್ವಾಮಿ, ನವಕೋಟಿ ನಾರಾಯಣ ಎಂದು ಕರೆಯಲ್ಪಡುವ ನೀವು ಈ ಸವಕಲು ನಾಣ್ಯವೇ? ಇದರಿಂದ ಏನಾಗುವುದು? ಇದನ್ನು ನೀವೇ ಇಟ್ಟುಕೊಳ್ಳಿ, ನಾನಿನ್ನು ಬರುತ್ತೇನೆ. ಹಾಗೇ ಆಗಲಿ. ಏನು ಬ್ರಾಹ್ಮಣರೇ, ಮುಂದಿನ ತಿಂಗಳು ನನ್ನ ಮಗನ ಉಪನಯನವಿದೆ. ಅದರ ಖರ್ಚು ಸುಮಾರು 100 ನಾಣ್ಯವಿದೆ. ನೀವು ಏನಾದರೂ ಧನ ಸಹಾಯ ಮಾಡಮ್ಮ. ಬ್ರಾಹ್ಮಣರೇ, ನನಗೆ ನಿಮಗೆ ಧನ ಸಹಾಯ ಮಾಡಲು ಯಾವ ಧನವೂ ಇಲ್ಲ. ದಯವಿಟ್ಟು ನನ್ನ ಗಂಡನ ಅಂಗಡಿಗೆ ಹೋಗಿ ಧನ ಸಹಾಯ ಕೇಳಿ. ಅಮ್ಮ, ನಾನು ಈಗಾಗಲೇ ನಿಮ್ಮ ಗಂಡನ ಅಂಗಡಿಗೆ ಹೋಗಿ ಬಂದಿದ್ದೀನಿ. ಅವರು ನನಗೆ ಸವಕಲು ನಾಣ್ಯವನ್ನು ಕೊಟ್ರು. ಇಷ್ಟೇ, ಇದಕ್ಕಿಂತ ಹೆಚ್ಚು ಸಹಾಯ ನನ್ನಿಂದ ಆಗುವುದಿಲ್ಲವೆಂದು ನನ್ನನ್ನು ಅಲ್ಲಿಂದ ಕಳುಹಿಸಿದರು. ಎಂಜಲು ಕೈಯಿಂದ ಕಾಗೆ ಓಡಿಸಿದ ನಿಮ್ಮ ಗಂಡ ನಿಮಗೆ ಗೊತ್ತಿಲ್ಲವೇ ಅವರ ಜಿಪುಣತನ? ಬ್ರಾಹ್ಮಣರೇ, ಆದರೆ ನಾನೀಗ ಏನು ಮಾಡಲಿ? ನನ್ನ ಬಳಿ ಇರುವ ಎಲ್ಲಾ ಧನದ ಲೆಕ್ಕಾಚಾರ ಅವರಿಗೆ ತಿಳಿದಿದೆ. ನಾನೀಗ ಏನೂ ಮಾಡುವ ಹಾಗಿಲ್ಲ. ಶ್ರೀಹರಿ, ನನ್ನನ್ನು ಎಂತ ಅಸಹಾಯಕ ಸ್ಥಿತಿಯಲ್ಲಿ ಸಿಲುಕಿಸಿಬಿಟ್ಟೆ. ಅಮ್ಮ, ನಾನು ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿಯಬೇಡಿ. ನಿಮ್ಮ ಮೂಗಿನಲ್ಲಿರುವ ವಜ್ರದ ಮೂಗುತಿ ನಿಮ್ಮ ತವರು ಮನೆಯಿಂದ ಕೊಟ್ಟಿದ್ದು ತಾನೆ? ಅದರ ಮೇಲೆ ನಿಮಗೆ ಸಂಪೂರ್ಣ ಹಕ್ಕಿದೆ. ಅದನ್ನಾದರೂ ನನಗೆ ದಾನ ಮಾಡಮ್ಮ. ಬ್ರಾಹ್ಮಣರೇ, ನನ್ನ ತವರಿನ ನೆನಪಿಗಾಗಿ ನನ್ನ ಬಳಿ ಇರುವುದು ಈ ವಜ್ರದ ಮೂಗುತಿ ಮಾತ್ರ. ಇದನ್ನು ನಿಮಗೆ ದಾನವಾಗಿ ಕೊಟ್ಟರೂ ನನ್ನ ಗಂಡನ ಕೋಪಕ್ಕೆ ಬಲಿಯಾಗುವುದು ಖಂಡಿತ. ಸರಿ, ಹಾಗಾದರೆ ನಾನಿನ್ನು ಬರುತ್ತೇನೆ. ಇನ್ನು ಆ ಶ್ರೀಕೃಷ್ಣ ಪರಮಾತ್ಮನೇ ನನಗೆ ದಾರಿ ತೋರಿಸಬೇಕು. ಬ್ರಾಹ್ಮಣರೇ, ನಿಲ್ಲಿ. ನೀವು ಬರಿಗೈಯಲ್ಲಿ ಹೋಗುವುದು ಬೇಡ. ತೆಗೆದುಕೊಳ್ಳಿ ಈ ವಜ್ರದ ಮೂಗುತಿಯನ್ನು. ನಿಮ್ಮ ಮಗನ ಉಪನಯನಕ್ಕೆ ಸಹಾಯವಾಗುವ ಈ ನನ್ನ ಮೂಗುತಿಯೇ ಧನ್ಯೆ. ನಿಮ್ಮ ಮಗನ ಉಪನಯನ ಸಲೀಸಾಗಿ ನಡೆಯಲಿ. ಅವನಿಗೆ ನನ್ನ ಆಶೀರ್ವಾದವನ್ನು ತಿಳಿಸಿ. ತುಂಬಾ ಸಂತೋಷ. ನನ್ನ ಬೆನ್ನಿನ ಭಾರ ಇಳಿಯಿತು. ನನಗೀಗ ಹೊಸ ಶಕ್ತಿ ಬಂತು. ನಾನು ಈಗಲೇ ಹೋಗಿ ನನ್ನ ಮಗನ ಉಪನಯನಕ್ಕೆ ತಯಾರಿ ನಡೆಸಬೇಕು. ಆ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ನಿಮ್ಮ ಮೇಲಿರಲಿ. ಸರಿ, ಹೋಗಿ ಬನ್ನಿ. ಅಯ್ಯೋ, ಮತ್ತೆ ಬಂದ್ರಲ್ಲ ಬ್ರಾಹ್ಮಣರೇ. ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿ ಅನ್ನೋ ಹಾಗೆ. ನೋಡಿ, ನಮ್ಮ ಕಡೆಯಿಂದ ನಿಮಗೆ ಎಲ್ಲಾ ಸಹಾಯ ಆಗಿದೆ. ಆದ್ದರಿಂದ ನೀವು ದಯವಿಟ್ಟು ಹೊರಡಿ ಇಲ್ಲಿಂದ. ನಾಯಕರೇ, ನಾನೀಗ ನಿಮ್ಮ ಬಳಿ ಸಹಾಯ ಕೇಳಲು ಬಂದಿಲ್ಲ. ನನ್ನ ಬಳಿ ವಜ್ರದ ಮೂಗುತಿ ಇದೆ. ಇದನ್ನು ಮಾರಿ ಹಣ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ಏನು, ನಿಮ್ಮ ಬಳಿ ವಜ್ರದ ಮೂಗುತಿ? ಎಲ್ಲಿ ತೋರಿಸಿ ನೋಡೋಣ. ಅರೆರೇ, ಇದೇನಿದು ಆಶ್ಚರ್ಯ! ಇದು ಸರಸ್ವತಿಯ ಮೂಗುತಿ ಆಗಿದೆಯಲ್ಲ.
ಬ್ರಾಹ್ಮಣರೇ, ಇದು ನಿಮ್ಮ ಬಳಿ ಹೇಗೆ ಬಂತು? ಎಲ್ಲಿಂದ ಬಂದರೆ ನಿಮಗೇನು ಸ್ವಾಮಿ? ದೈವ ಬಲವಿದ್ದರೆ ಬೆಳಗ್ಗೆ ಭಿಕ್ಷಾಧಿಪತಿ, ಸಂಜೆ ಲಕ್ಷಾಧಿಪತಿ. ನೀವೀಗ ಆ ಮೂಗುತಿಯನ್ನು ತೆಗೆದು ನನಗೆ ಹಣ ಕೊಡಿ. ಬೇಗ ಹೋಗಿ ನನ್ನ ಮಗನ ಉಪನಯನಕ್ಕೆ ತಯಾರಿ ನಡೆಸಬೇಕು. ಈ ಬ್ರಾಹ್ಮಣ, ವಜ್ರದ ಮೂಗುತಿ, ಸರಸ್ವತಿ, ಯಾಕೋ ಅನುಮಾನ ಕಾಡ್ತಿದೆಯಲ್ಲ. ಬ್ರಾಹ್ಮಣರೇ, ಈಗ ನಾನು ನಿಮಗೆ 100 ನಾಣ್ಯವನ್ನು ಕೊಡುತ್ತೇನೆ. ಸಂಜೆ ಹೊತ್ತಿಗೆ ಬಂದರೆ ಉಳಿದ ನಾಣ್ಯವನ್ನು ಕೊಡುತ್ತೇನೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹಾಗಾದರೆ ನಾನಿನ್ನು ಸಂಜೆ ಬರುತ್ತೇನೆ. ಆಗಲೇ ನನಗೆ ಉಳಿದ ಹಣವನ್ನು ಕೊಡಿ. ಹಾಗೆಯೇ ಆಗಲಿ. ಸರಿ, ನಾನಿನ್ನು ಬರುತ್ತೇನೆ. ಆಗಲಿ. ಏನು ಸ್ವಾಮಿ, ವ್ಯಾಪಾರದ ಸಮಯದಲ್ಲಿ ಮನೆಗೆ ಬಂದಿದ್ದೀರಿ? ಆರೋಗ್ಯ ಚೆನ್ನಾಗಿದೆ ತಾನೆ? ಸರಸ್ವತಿ, ಎಲ್ಲಿ ಹೋಯಿತು ನಿನ್ನ ವಜ್ರದ ಮೂಗುತಿ? ಯಾರಿಗೆ ಕೊಟ್ಟೆ? ಯಾತಕ್ಕಾಗಿ ಕೊಟ್ಟೆ? ಯಾರನ್ನು ಕೇಳಿ ಕೊಟ್ಟೆ? ಸ್ವಾಮಿ, ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕಾಗಿ ದಾನ ಕೇಳಿಕೊಂಡು ಬಂದಿದ್ದ. ಅವನಿಗೆ ನನ್ನ ವಜ್ರದ ಮೂಗುತಿಯನ್ನು ದಾನವಾಗಿ ಕೊಟ್ಟೆ. ಬೇಡಿ ಬಂದ ಬ್ರಾಹ್ಮಣರಿಗೆ ದಾನ ಮಾಡುವುದು ಒಳ್ಳೆಯ ಕೆಲಸ ತಾನೆ? ದೇವರ ದಯೆಯಿಂದ ನಮ್ಮಲ್ಲಿ ಇಷ್ಟೊಂದು ಸಂಪತ್ತಿದೆಯಲ್ಲ. ಏನು ದೇವರ ದಯೆ? ಇದು ನಾನು ಗಳಿಸಿದ ಸಂಪತ್ತು. ಸರಸ್ವತಿ, ನೀನು ದಾನ ಮಾಡಿ ಸ್ವರ್ಗಕ್ಕೆ ಹೋಗಬೇಕೆಂಬ ಆಸೆ ನನಗೆ ನರಕವಾಗಿದೆ. ಸರಸ್ವತಿ, ನೀನು ಸತಿ ಧರ್ಮವನ್ನು ಮೀರುತ್ತಿದ್ದೀಯಾ? ಸ್ವಾಮಿ, ನೀವು ಏನು ಮಾತನಾಡುತ್ತಿದ್ದೀರಿ? ನಾನು ಸತಿ ಧರ್ಮವನ್ನು ಮೀರಿದಂತಾಯಿತೆ? ನಿಮ್ಮ ಈ ಅತಿಯಾದ ಆಸೆ, ಜಿಪುರತನ, ಬಡವರ ದುಡ್ಡನ್ನು ಬಡ್ಡಿ ಮಾಡಿ ಕೂಡಿಡುವ ರೀತಿ, ಇದನ್ನೆಲ್ಲ ನೋಡಿ ನನ್ನ ಅಂತರಾತ್ಮ ಅಳುತ್ತಿದೆ. ಆದರೂ ನಾನು ಸುಮ್ಮನಿದ್ದೆ. ಈಗ ವಜ್ರದ ಮೂಗುತಿಯನ್ನು ದಾನ ಮಾಡಿದ ಕೂಡಲೇ ನಾನು ಸತಿ ಧರ್ಮವನ್ನು ಮೀರಿದಂತಾಯಿತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಸಂಜೆ ಹೊತ್ತಿಗೆ ವಜ್ರದ ಮೂಗುತಿಯನ್ನು ತಂದೆಯಾ ಸರಿ, ಇಲ್ಲವಾದರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಡಿ ಹೊರಡಾಚೆ. ಪತಿಯೇ ನನ್ನನ್ನು ದೂಷಿಸಿ ದೂರಿದ ಮೇಲೆ ನಾನಿನ್ನು ಏನು ಮಾಡಲಿ? ನೀನು ದೀನಬಂಧು ಅಲ್ಲವೇ? ಅನಾಥ ರಕ್ಷಕನಲ್ಲವೇ? ಇಗೋ, ನಾನೀಗ ಈ ವಿಷವನ್ನು ಕುಡಿದು ನಿನ್ನ ಬಳಿಯೇ ಬರುತ್ತೇನೆ. ಸ್ವಾಮಿ, ಇದೇನು ನೋಡಿ ವಜ್ರದ ಮೂಗುತಿ? ಸರಸ್ವತಿ, ಸರಸ್ವತಿ, ಯಾಕೆ ನನ್ನಲ್ಲಿ ತಮಾಷೆ? ಯಾಕೆ ಈ ವಜ್ರದ ಮೂಗುತಿಯನ್ನು ದಾನ ಕೊಟ್ಟೆಂದು ಹೇಳಿ ನನ್ನನ್ನು ಸತಾಯಿಸುತ್ತೀಯಾ? ಎಷ್ಟು ಹೆದರಿಸಿ ಬಿಟ್ಟೆ ನನ್ನನ್ನು. ತಗೋ, ಧರಿಸಿಕೋ. ಸ್ವಾಮಿ, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸಲಿ? ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕಾಗಿ ದಾನ ಕೇಳಿಕೊಂಡು ಬಂದಿದ್ದ. ಆತನಿಗೆ ನನ್ನ ವಜ್ರದ ಮೂಗುತಿಯನ್ನು ದಾನವಾಗಿ ಕೊಟ್ಟೆ. ನಿಮ್ಮ ಈ ಅತಿಯಾದ ಕೋಪದಿಂದ ಆಘಾತವಾದಾಗ ವಿಷವನ್ನು ಕುಡಿಯಲು ಎಂದು ಹೋದಾಗ ಆ ವಿಷದ ಬಟ್ಟಲಲ್ಲಿ ಈ ಮೂಗುತಿ ದೊರೆಯಿತು. ಇದು ಆ ಶ್ರೀಕೃಷ್ಣ ಪರಮಾತ್ಮನ ಪವಾಡವಲ್ಲದೆ ಇನ್ನೇನು ಸ್ವಾಮಿ? ಪವಾಡ? ಇದು ನಿಜವೇ? ನನ್ನನ್ನು ಕೈ ಹಿಡಿದ ಪತಿಯೇ ನನ್ನನ್ನು ದೂಷಿಸಿ ದೂರಬಹುದು, ಆದರೆ ನಾನು ನಂಬಿದ ಭಗವಂತ ಎಂದಿಗೂ ತನ್ನ ಭಕ್ತರ ಕೈ ಬಿಡಲಾರ. ಆ ಶ್ರೀಕೃಷ್ಣ ಪರಮಾತ್ಮನೇ ನಿಮಗೆ ಪಾಠ ಕಲಿಸಲೆಂದು ಬಡ ಬ್ರಾಹ್ಮಣನ ರೂಪದಲ್ಲಿ ಬಂದಿರಬಹುದು. ಶ್ರೀಕೃಷ್ಣ ಬ್ರಾಹ್ಮಣ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾಯಕರು ಎಲ್ಲಿ ಹೋದರು? ನಾಯಕರೇ, ನಾಯಕರೇ, ನನಗೀಗ 600 ನಾಣ್ಯಗಳು ಬೇಕು. ಇದೇನಿದು? ನೀವು ಬೆಳಗ್ಗೆ ತಾನೇ 400 ನಾಣ್ಯ ಸಾಕು ಎಂದಿದ್ದರಲ್ಲ. ಸಾಧ್ಯವಿಲ್ಲ, ನನಗೀಗ 600 ನಾಣ್ಯಗಳು ಬೇಕೇ ಬೇಕು. ಇಲ್ಲದಿದ್ದರೆ ಆ ಮೂಗುತಿಯನ್ನು ವಾಪಸ್ಸು ಕೊಡಿ. ಸರಿ ಸರಿ, ತೆಗೆದುಕೊಂಡು ಹೋಗಿ ನಿಮ್ಮ ವಜ್ರದ ಮೂಗುತಿಯನ್ನು. ಈ ಊರಿನಲ್ಲಿ ಅಷ್ಟು ಹಣ ನಿಮಗೆ ಯಾರೂ ಕೊಡುತ್ತಾರೆ? ನಾನು ನೋಡ್ತೇನೆ. ನಾಯಕರೇ, ಎಲ್ಲಿ ನನ್ನ ಮೂಗುತಿ? ಬೇಗ ಕೊಡಿ. ಇಲ್ಲೇ ಇಟ್ಟಿದ್ದೆಯಲ್ಲ, ಎಲ್ಲಿ ಕಳೆದು ಹೋಯಿತು? ಏನು ಕಳೆದು ಹೋಯಿತೆ?
ಒಂದು ವಜ್ರದ ಮುಗುತಿ ಕಳೆದು ಹೋಗುವುದು. ಮೋಸ ಮಾಡಿದಿರಿ ನೀವು ನನಗೆ, ವಂಚಿಸಿ ಬಿಟ್ಟಿರಿ ನಾಯಕರೇ, ವಂಚಿಸಿ ಬಿಟ್ಟಿರಿ. ನಿಮ್ಮ ಜಿಪುಣತನದ ಬಗ್ಗೆ ಮಾತ್ರ ನನಗೆ ಗೊತ್ತು, ಆದರೆ ನೀವು ಮೋಸಗಾರರೆಂದು ನನಗೆ ಈಗ ತಿಳಿಯಿತು. ನೀವು ಮೋಸಗಾರ, ನೀವು ಮೋಸಗಾರ, ನೀವು ಮೋಸಗಾರ. ನಾನು ಮೋಸಗಾರ, ನಾನು ಮೋಸಗಾರ. ಬಡ ಬಗ್ಗರನ್ನು ವಂಚಿಸಿ ಹಣ ಗಳಿಸಿದವನು, ತನ್ನ ಪತ್ನಿಯೇ ವಿಷ ಕುಡಿಯುವಂತೆ ಮಾಡಿದವನು. ಶ್ರೀಕೃಷ್ಣ ವಿಠಲ, ನನ್ನ ಕಣ್ಣು ತೆರೆಸಿದೆಯಾ ತಂದೆ? ಗರೆ ಸರೆ ಗ ಮಮ ಗರೆ ಗ ಮದನಿ ನಿ ದ ಮದ ಮ ಗರೆ ಸರೆ ಗ ಮದನಿ ಸಾರೆ ಗರೆ ಗರೆ ಗ ಸಾ ಸರೆ ಗ ಮದನಿ ಸಾ ಆರುಹಿತವರು ನಿನಗೆ ಈ ಮೂವರೊಳಗೆ ನಾರಿಯೋ ಕಾರುಣಿಯೋ ಬಲುಧನದ ಸಿರಿಯೋ ಆರುಹಿತವರು ನಿನಗೆ ಈ ಮೂವರೊಳಗೆ ಈ ಮೂವರೊಳಗೆ ಮದನಿಯ ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ, ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಲ್ಲ. ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕು ಗೊಲ್ಲ, ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಲ್ಲ. ಕೃಷ್ಣನು ನೀನೆ, ನನ್ನ ಕೃಷ್ಣನು ನೀನೆ, ಕೃಷ್ಣನು ನೀನೆ, ನನ್ನ ಕೃಷ್ಣನು ನೀನೆ. ಮಣ್ಣು ತಿಂದ ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರೆಯಮ್ಮನಿಗೆ ಅಚ್ಚರಿ ತಂದೆ. ಮಣ್ಣು ತಿಂದ ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರೆಯಮ್ಮನಿಗೆ ಅಚ್ಚರಿ ತಂದೆ. ಹಿಂದೊಂದು ದಿನ ಒರಳಿನಲ್ಲಿ ಕಟ್ಟಿರುವಾಗ ಕೃಷ್ಣ ಅಂದು ನೀನು ಒರಳನೆ ಮಾಯ ಮಾಡಿದೆಯಲ್ಲ. ಕೃಷ್ಣನು ನೀನೆ, ನನ್ನ ಕೃಷ್ಣನು ನೀನೆ, ಕೃಷ್ಣನು ನೀನೆ, ನನ್ನ ಕೃಷ್ಣನು ನೀನೆ. ಸ್ವಾಮಿ, ಇದೇನಾಯ್ತು? ನಿಮಗೆ ಅತಿ ಪ್ರಿಯವಾದ ಒಡವೆಗಳೆಲ್ಲ ಎಲ್ಲಿ? ಇದೇನಿದು? ಸರಸ್ವತಿ, ನಿನ್ನಂತಹ ಪತ್ನಿಯನ್ನು ಪಡೆದ ನಾನೇ ಧನ್ಯ. ನಾನು ಎಷ್ಟು ಅರ್ಥಹೀನ ಜೀವನ ನಡೆಸುತ್ತಿದ್ದೆ ಎಂದು ನಿನ್ನ ಮೂಲಕ ನನಗೆ ತಿಳಿಯಿತು. ಸರಸ್ವತಿ, ಈ ಬಡವರ ದುಡ್ಡನ್ನು ವಂಚಿಸಿ ಗಳಿಸಿದ ಸಂಪತ್ತನ್ನು ನಾನು ಯಾರಿಗೇ ತಾನೇ ದಾನ ಮಾಡಲಿ? ಸ್ವಾಮಿ, ನೀವು ಎಲ್ಲವನ್ನೂ ಬಿಟ್ಟು ಹರಿದಾಸನಾಗಲು ನಿಶ್ಚಯ ಮಾಡಿದ ಮೇಲೆ ಈ ಸಂಪತ್ತು ಏನಾದರೂ ನಿಮಗೇನು? ಆ ಅಧಿಕಾರವಾದರೂ ನಿಮಗೆ ಎಲ್ಲಿದೆ? ಸರಸ್ವತಿ, ನನ್ನ ಜ್ಞಾನ ಸರಸ್ವತಿ ನೀನು. ಸರಿ, ಬನ್ನಿ. ಬನ್ನಿ ಬನ್ನಿ. ಆ ಜಿಪುಣಗ್ರೇಸಾರ ಶ್ರೀನಿವಾಸ ನಾಯಕರು ಹರಿದಾಸರಾದರಂತೆ. ಹೌದು, ನಾನು ಕೇಳ್ದೆ. ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನೂ ತೊರೆದು ಸಾಮಾನ್ಯನಂತೆ ಬಟ್ಟೆ ತೊಟ್ಟು ಮನೆಯ ಮೇಲೊಂದು ತುಳಸಿ ದಳವನ್ನಿಟ್ಟು ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಹಿಂತಿರುಗೇ ಹೋದರಂತೆ. ಹೌದು, ನವಕೋಟೆ ನಾರಾಯಣ ಅಂತಿದ್ದವರು ಈಗ ಮನೆ ಮನೆ ತಿರುಗಿ ಭಿಕ್ಷೆ ಬೇಡುತ್ತಿದ್ದಾರಂತೆ. ಅಯ್ಯೋ ದೇವರೇ, ಈ ಊರಲ್ಲಿ ಅವರ ದುರಾಸೆಗೆ ಬಲಿಯಾಗದವರು ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಹೌದಂತೆ, ಅವರ ಅಪ್ಪನಿಗೆ ಹುಷಾರಿಲ್ಲದಾಗ ಒಂದು ಹಿಡಿ ಕಾಸು ಕೂಡ ಬಿಚ್ಚಿಲ್ಲಂತೆ. ಅದಕ್ಕೋಸ್ಕರ ಅವರು ಬೇಗ ಮೇಲೆ ಹೋದ್ರು ಅಂತ ಜನ ಮಾತಾಡ್ತಿದ್ರು, ಗೊತ್ತಾ? ಹೌದು, ಬಂದ್ರು ಬಂದ್ರು. ಶ್ರೀನಿವಾಸ ನಾಯಕರು ಹಾಗೆ ಮನ ಪರಿವರ್ತನೆಯಾಗಿ ತಿರುಗುತ್ತಾ ತಿರುಗುತ್ತಾ ಹಾಗೆ ಉಡುಪಿಗೆ ಬರುತ್ತಾರೆ.
ವ್ಯಾಸರಾಯರನ್ನು ಭೇಟಿಯಾಗಿ ಅವರ ಶಿಷ್ಯತ್ವ ಪಡೆಯುತ್ತಾರೆ. ಮುಂದೆ ಶ್ರೀ ವ್ಯಾಸರಾಯರಿಂದ ಪುರಂದರ ವಿಠಲ ಎಂಬ ಅಂಕಿತವನ್ನು ಪಡೆದು ಪುರಂದರದಾಸ ಎಂಬ ಸಂಕೀರ್ತಿಯನ್ನು ಪಡೆಯುತ್ತಾರೆ. ಮುಂದೆ ತಮ್ಮ ಕೀರ್ತನ ಕೈಂಕರ್ಯವನ್ನು ಪಡೆದುಕೊಂಡು ಅತ್ಯಂತ ಉಜ್ವಲವಾಗಿ ಮುನ್ನಡೆಯುತ್ತಾರೆ. ತಮ್ಮ ಸಾವಿರಾರು ಕೀರ್ತನೆಗಳ ಮೂಲಕ ಅಸ್ಪೃಶ್ಯತೆ, ಜಾತಿ ಪದ್ಧತಿಗಳನ್ನು ಖಂಡಿಸುತ್ತಾ ಸುಲಭ ಮಾರ್ಗದಲ್ಲಿ ದೇವರ ಕೃಪೆಗೆ ಹೇಗೆ ಪಾತ್ರರಾಗಬಹುದು ಎಂದು ಜನಸಾಮಾನ್ಯರಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದರು. ಇವರು ಕರ್ನಾಟಕ ಸಂಗೀತ ಪಿತಾಮಹ, ದಾಸಶ್ರೇಷ್ಠ ಎನಿಸಿಕೊಂಡು ಇಂದಿಗೂ ಜನಮಾನಸದಲ್ಲಿ ಅಚ್ಚೊತ್ತಿ ನಿಂತಿದ್ದಾರೆ. ಪುರಂದರದಾಸ, ನೀನು ಇಲ್ಲಿಯವರೆಗೆ ಸಾಧಿಸಿದ ಮಹಾನ್ ಕಾರ್ಯವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ದಾಸರೆಂದರೆ ಪುರಂದರದಾಸರಯ್ಯ. ಜಾತಿ ಮತದ ಕಟ್ಟುಗಳನ್ನು ದಾಟಿ ಜನರನ್ನು ಭಕ್ತಿ ರಸದಲ್ಲಿ ಒಂದಾಗುವಂತೆ ಮಾಡಿದ್ದೀಯ. ಈ ಸಮಾಜಕ್ಕೆ, ಸಂಸ್ಕೃತಕ್ಕೆ, ಕನ್ನಡ ಸಾಹಿತ್ಯಕ್ಕೆ ನಿನ್ನ ಕೊಡುಗೆ ಅಪಾರ. ನಿನ್ನ ಎಲ್ಲಾ ಕೀರ್ತನೆಗಳು ಪುರಂದರೋಪನಿಷತ್ ಎಂಬ ಗೌರವ ಪಡೆಯಲಿ. ಹಾಗೇ ಆಗಲಿ ವ್ಯಾಸರಾಯರೇ. ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, 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 ತಾಳವ ಕಟ್ಟಿದವ, ತಾಳವ ಕಟ್ಟಿದವ, ಸುಧರೊಳು ಸೇರಿದವ, ತಾಳವ ಕಟ್ಟಿದವ, ಸುಧರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಾಳವ ಕಟ್ಟಿದವ, ಸುಧರೊಳು ಸೇರಿದವ, ತಾಳವ ಕಟ್ಟಿದವ, ಸುಧರೊಳು ಸೇರಿದವ. ನನ್ನ ಹೆಸರು ಕೀರ್ತಿ. ನನ್ನ ಹೆಸರು ತನ್ವಿತಾ. ನನ್ನ ಹೆಸರು ಗೌತಮಿ. ನನ್ನ ಹೆಸರು ಲಿಖಿತಾ. ನನ್ನ ಹೆಸರು ಚೈತನ್ಯ. ನನ್ನ ಹೆಸರು ತೃಷಾ. ನನ್ನ ಹೆಸರು ರಕ್ಷಾ. ನನ್ನ ಹೆಸರು ಸಿಂಚನ. ಮುತ್ತಿನ ಮೂಗುತಿ ಎಂದು ಭಕ್ತಿ ಪ್ರಧಾನವಾದ ನಾಟಕವನ್ನು ಆಡಿ ತೋರಿಸಿದಂಥ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ಈಗ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಲಿದ್ದಾರೆ ಸಹನಾ ಇವರು. ತರಕಾರಿ ಬೀಜದ ವ್ಯಾಪಾರಸ್ಥರಾದ ಉದಯರವರನ್ನು ಬಿದ್ದು ಸಿಕ್ಕಿರತಕ್ಕಂಥ ಮೊಬೈಲ್ ಅನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಮೊಬೈಲ್ ಕಳೆದುಕೊಂಡವರು ಮೈಕ್ ಪಾಯಿಂಟ್ ಹತ್ರ ಬಂದು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಕತೆಗಳ ಪೇಲುತ್ತ ಅಲ್ಲದ ನುಡಿಯನೆ ನುಡಿಯುವಿರಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ನೇಮನಿಷ್ಠೆಗಳ ಮಾಡುವಿರಲ್ಲ ತಾಮಸ ಬಿಡಲಿಲ್ಲ ತಾವೊಂದರಿಯದೆ ಪರರನ್ನು ತಿಳಿಯದೆ ಶ್ವಾನನ ಕುಲಿಯಲು ಬೀಳುವಿರಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಗುರುಗಳ ಸೇವೆ ಮಾಡಿದಿರಲ್ಲ ಗುರುತಾಗಲಿಲ್ಲ ಪರಿದೇಶವ ತಿರುಗಿದಿರಲ್ಲ ಪೊರೆಯುವರಿನ್ನಿಲ್ಲ ಅರಿವೊಂದರಿಯದೆ ಆಗಮ ತಿಳಿಯದೆ ನರಕ ಕೂಪದಲ್ಲಿ ಬೀಳುವಿರಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಬ್ರಹ್ಮಜ್ಞಾನಿಗಳು ಎನಿಸುವಿರಲ್ಲ ಅಮ್ಮನು ಬಿಡಲಿಲ್ಲ ಸುಮ್ಮನೆ ಯಾಗವ ಮಾಡುವಿರಲ್ಲ ಸುಳ್ಳನು ಬಿಡಲಿಲ್ಲ ಗಮ್ಮನೆ ಪುರನರ ವಿಠಲನ ಪಾದಕ್ಕೆ ಹೆಮ್ಮೆ ಬಿಟ್ಟು ನೀವೆರಗಲೇ ಇಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಸೊಲ್ಲಿಗೆ ಶರಣರ ಕತೆಗಳ ಪೇಲುತ್ತ ಅಲ್ಲದ ನುಡಿಯನೆ ನುಡಿಯುವಿರಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನೋಬಲ್ಲೆ ಎಂಬುವಿರಲ್ಲ. ಥ್ಯಾಂಕ್ ಯು. ಹಾಡಿನ ಮೂಲಕ ಮನರಂಜನೆ ಸುವರ್ಣ ಇವರಿಗೆ ಧನ್ಯವಾದ. ನಮ್ಮ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ರಿಮಿಕ್ಸ್ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ಸಂಜನಾ, ಯೋಷಿತಾ, ರೋಷಿತಾ ಮತ್ತು ಜನನಿ ಈಗ ವೇದಿಕೆಯಲ್ಲಿ. To want me, you gotta know me. If you love me, you gotta show me. Let you know, let you know, let you know, let you know. मुझसे दूर कहीं ना जा, बस यही कहीं रह जा. मैं तेरी दीवानी रे, अफसोस तुझे है क्या. मुझसे दूर कहीं ना जा, बस यही कहीं रह जा. मैं तेरी दीवानी रे, अफसोस तुझे है क्या. तेरी मेरी कहानी नहीं बन गई, तू मेरा हो गया, मैं तेरी हो गई. जहाँ जाए तू संग मुझे ले जा, ले जा, ले जा, ले जा, ले जा. चुरा के सारे रंग ले जा, सारे रंग ले जा. राते राते में भी
आज असं नका बघू अहो येते मला लाज केला शृंगार आज घातला असाच दिसते मी भारी जणू अप्सरा मी खास नखरेवाली कुठे निघाली घालून साडी लाल गुलाबी पागल करते तुझे मोरनीशी चाल गुलाबी साडी आणि लाली लाल लाल दिसते मी भारी राजा फोटो माझा काढ गुलाबी साडी आणि लाली लाल लाल दिसते मी भारी राजा फोटो माझा काढ रंगी परोड़ आवी खुशियों संगे लावी हर खाए हय्यो हाय 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 रंगी परोड़ आवी खुशियों संगे लावी हर खाए हय्यो हाय हाय रंगी परोड़ आवी खुशियों संगे लावी हर खाए हय्यो हाय 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 मजा है जिंदगी नशा है जिंदगी धीरे धीरे चढ़ेगी घास रचिलो साज सजिलो शुभ घड़ी छे आवी आछा आछा टमटमाता शमणाओ छे लावी ओ लावी ओ लावी കിളിയേ തത്ത കിളിയേ കൊഞ്ചി പറന്നൻ കൂട്ടിലെ തൂലെ നിറയെ ചിന്നിച്ചിതറും കൊതിയായി കുറുമ്പേ കള്ള കുറുമ്പേ ഉള്ളിൽ ഒളിക്കും നാണമെന്താണ് പുലരെ മുത്തിപ്പുണർന്നൊന്നലിയാ നാടിൻ നന്മകനെ പൊന്മകനെ മുത്തായവനെ ഇന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നില്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാനായി എന്നും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണൽ വീട് ನೃತ್ಯಕ್ಕೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿನಿಗೆ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ನೀಡಿದ ಅಂತ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ವಿದ್ಯಾರ್ಥಿ ವೃಂದ, SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಪೋಷಕರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮ ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಎಲ್ಲರಿಗೂ ಮನದಾಳದ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಸಂಘವು ಇನ್ನು ಉತ್ತಮ ಸೇವಾ ಕಾರ್ಯಕ್ರಮಗಳೊಂದಿಗೆ ಸಾಗಲಿ ಎನ್ನುವ ಆಶಯದೊಂದಿಗೆ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅತ್ಯುತ್ತಮ ಅದ್ಭುತ ಕಾರ್ಯಕ್ರಮವನ್ನು ನೀಡಿ ನಮ್ಮ ಈ ಮೆರುಗನ್ನು ಹೆಚ್ಚಿಸಿದಂತಹ ಸರ್ಕಾರಿ ಪ್ರೌಢಶಾಲೆ ಕಾಣೀರು ಇಲ್ಲಿನ ಪುಟಾಣಿಗಳಿಗೆ ಅಭಿನಂದನೆಗಳು. ತಾವೆಲ್ಲ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ.
ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ ಎಲ್ಲ ಪುಟಾಣಿಗಳನ್ನ ಅಭಿನಂದಿಸುತ್ತಾ, ಮುಖ್ಯವಾಗಿ ತಯಾರುಗೊಳಿಸಿದಂತಹ ಮುಖ್ಯ ಗುರುಗಳು ಅಧ್ಯಕ್ಷರಾದಂಥ ರವಿಕುಮಾರ್ ನೇರಲ್ತಡ್ಕ, SDMCನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ಕೇಟಿ, ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಪ್ರಮೋದಿನಿ, ಕನ್ನಡ ಶಿಕ್ಷಕಿ ಶ್ರೀಮತಿ ಕುಸುಮಾವತಿ, ತಮ್ಮೆಲ್ಲರ ಪಾಲುದಾರಿಕೆಯಲ್ಲಿ ನಮ್ಮ ಈ 100ರ ಸಂಭ್ರಮದಲ್ಲಿರುವ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಈ ಮೆರಗನ್ನ ಎತ್ತರಕ್ಕೆ ಏರಿಸಿದೆ. ಬಹುಶಃ ಅಧ್ಯಕ್ಷರ ಕನಸು 100 ಮಕ್ಕಳು ಈ ವೇದಿಕೆಯಲ್ಲಿ ನಲಿಯಬೇಕು. 10 ಶಾಲೆಗಳ ಅದೆಷ್ಟೋ ಪುಟಾಣಿಗಳು ತಮ್ಮ ಒಂದು ಪ್ರತಿಭೆಯನ್ನ ಇಲ್ಲಿ ಹೊರಹೊಮ್ಮಿದ್ದಾರೆ. ಬಹುಶಃ ಒಂದು ಕಂಡು ಕೇಳರಿದ ಇತಿಹಾಸವನ್ನ ನಮ್ಮ ಈ ಕಾನೂರು ಕಣ್ವಶಿ ಮಾರ್ಷಿಗಳ ತಪೋವನದಲ್ಲಿ ಈಡೇರಿದೆ ಅಂತ ಹೇಳುವಂತಕ್ಕಂಥ ಖುಷಿ ನಮಗಿದೆ. ಕೊನೆಯ ಕಾರ್ಯಕ್ರಮ ಇದಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ನೃತ್ಯ ವೈಭವ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಬಂಧುಗಳೇ, ಸಂಜೆ ಗಂಟೆ 6ಕ್ಕೆ ಸರಿಯಾಗಿ ಕುಟ್ಯಣ್ಣನ ಕುಟುಂಬ ಅನ್ನತಕ್ಕಂಥ ಹಾಸ್ಯಮಯ ತುಳು ನಾಟಕ ಮೂಡಿಬರಲಿದೆ. ಇವತ್ತಿನ ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈಗ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ RK ಭಟ್, CA ಬ್ಯಾಂಕ್ ಬೆಳ್ಳರಿಯ ನೂತನ ಅಧ್ಯಕ್ಷರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ದಿಲೀಪ್ ಬೆಳ್ಳಾರಿ ಅವರು ನಮ್ಮ ಜೊತೆ ಉಪಸ್ಥಿತಿದ್ದಾರೆ ಸರ್. ತಮ್ಮನ್ನು ಕೂಡ ತಮ್ಮ ಈ 100ರ ಸಂಭ್ರಮಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ತಮಗೂ ಮನದಾಳದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲ ಸ್ವಯಂ ಸೇವಕರು, ಸಿಬ್ಬಂದಿಗಳು ಹಾಗೂ ನಿರ್ದೇಶಕ ಮಿತ್ರರಲ್ಲಿ ವಿನಂತಿ, ಸರಿಯಾಗಿ 4:20ಕ್ಕೆ ನಮ್ಮ ಅನ್ನದಾನದ ಹಾಲ್ನಲ್ಲಿ ಮೀಟಿಂಗ್ ಜರುಗುತ್ತದೆ. ತಾವೆಲ್ಲರಲ್ಲಿ ತೆರಳಬೇಕಂತ ವಿನಂತಿಯನ್ನು ಮಾಡುತ್ತಾ, ತರಕಾರಿ ಬೀಜದ ಅಂಗಡಿಯಲ್ಲಿ ದಯವಿಟ್ಟು ಒಂದು ಮೊಬೈಲ್ ಸಿಕ್ಕಿರುತ್ತದೆ. ದಯವಿಟ್ಟು ತಮ್ಮ ಗುರುತನ್ನು ಪಡೆದು ಮೈಕ್ ಪಾಯಿಂಟ್ ಅಂತ ಪಡೆದುಕೊಳ್ಳಿ. ತರಕಾರಿನ ಮಾರ್ಪಣ ಉದಯಣ್ಣೆ ಒಂದು ಮೊಬೈಲ್ ಕೊಂಡು ಕೊಡ್ತೀರಿ. ಆರೆಗೂ ಧನ್ಯವಾದ ಅರ್ಪಿಸೋ ಒಂದು ಮೊಬೈಲ್ ಅನ್ನು ಪಡೆದುಕೊಂಡು ತೆರಳಬೇಕಾಗಿ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನ ನೇರ ಪ್ರಸಾರದಲ್ಲಿ ಹಲವಾರು ಚಾನೆಲ್ಗಳು ಸಹಕರಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕುಡ್ಲ ಚಾನೆಲ್ ಕೂಡ ಅದರಲ್ಲಿ ಒಂದು. ಅವರು ಹಲವಾರು ರೀತಿಯ ಸಂದರ್ಶನಗಳನ್ನ ಕೈಗೊಂಡಿದ್ದಾರೆ. ಆ ಸಂದರ್ಶನದ ಆಯ್ದ ಭಾಗಗಳನ್ನ ತಮ್ಮ ಮುಂದೆ ಪ್ರದರ್ಶಿಸ್ತಾರೆ. ದಯವಿಟ್ಟು ಲೈವ್ನಲ್ಲಿ ಅಥವಾ ಎಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅತಿಥಿಗಳು ನೂತನ ಅಧ್ಯಕ್ಷರು ಬಹುಶಃ RK ಭಟ್ರು ಅವರು ವೇದಿಕೆಗೆ ಬಂದು ನಮ್ಮ ಈ ಸಣ್ಣ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳೋಕೆ ವಿನಂತಿ ಮಾಡ್ತಾ ಇದ್ದೇನೆ ಸರ್. 16 ಕಾರ್ಯಕ್ರಮಗಳು ಸರ್. ನಿನ್ನೆಯಿಂದ ಬೆಳಿಗ್ಗೆ ಆರಂಭಗೊಂಡಂತ ಈ ಕಾರ್ಯಕ್ರಮ, ಧ್ವಜಾರೋಹಣ, ದೇವರ ಪ್ರಾರ್ಥನೆ ಕಾರ್ಯಕ್ರಮ, ಉದ್ಘಾಟನಾ ಎಲ್ಲ ಕಾರ್ಯಕ್ರಮಗಳು ಮಧ್ಯೆ ಸುಮಾರು 10 ಶಾಲೆಗಳು ಸರ್. 10 ಶಾಲೆಗಳ 100 ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಈಗ ಮುಕ್ತಾಯಗೊಂಡಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ನಮ್ಮ ಅಧ್ಯಕ್ಷರ ಕನಸದು ಎಲ್ಲ ಮಕ್ಕಳಿಗೆ ಯಾರು ವಂಚಿತರಾಗಬೇಕು, ಯಾರು ಪ್ರತಿಭಾನ್ವಿತರವರೆಲ್ಲ ಬರಬೇಕು ಅನ್ನತಕ್ಕಂಥ ಉದ್ದೇಶದಲ್ಲಿ ಮಾಡಿದ್ದಾರೆ. ದಿಲೀಪ್ ಸರ್, ತಾವು ಕೂಡ ತಮ್ಮ ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಲೆ ತಲಿಪಗ ಖ್ಯಾತಿಯಲ್ಲಿ 3 ಬಾರಿ ಚಾಂಪಿಯನ್ರಾದಂಥ ಹಾಸ್ಯಮಯ ತುಳು ಸಾಮಾಜಿಕ ನಾಟಕದ ತಂಡದ ಸದಸ್ಯರು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಸರಿಯಾಗಿ ಕುಟುಂಬ ಸಮೇತರಾಗಿ ಕುಟ್ಯಣ್ಣನ ಕುಟುಂಬವನ್ನ ಅರಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ, ನಾಳೆ ಅತ್ಯಂತ ಇತಿಹಾಸದಲ್ಲಿ, ಕಾನೂರಿನ ಇತಿಹಾಸದಲ್ಲಿ ಸ್ಮರಣೀಯ ದಿನ. ಪರಮ ಪೂಜ್ಯನೀಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು ಬೆಳಿಗ್ಗೆ 9:00ವರೆಗೆ ನಮ್ಮ ಈ ಕಾರ್ಯಕ್ರಮ ಸ್ಥಳಕ್ಕೆ ಬರಲಿದ್ದಾರೆ. ನಾಣಿಲದ SDMC ಅಧ್ಯಕ್ಷರು, ಅದೇ ರೀತಿಯಾಗಿ ಒಂದು ಹಾಲು ಉತ್ಪಾದನಾ ಸಂಸ್ಥೆಯ ನಿರ್ದೇಶಕರಾಗಿರುವವರು ನಮ್ಮೊಂದಿಗಿದ್ದರೆ ಬಹಳ ಖುಷಿಯಾಗುವಂಥದ್ದು. ಉತ್ತಮವಾಗಿರುವಂತಹ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿರುವಂಥ ಒಂದು ವ್ಯವಸ್ಥೆಗಳನ್ನು ಇರ್ಬೋದು, ನಿರ್ದೇಶನಗಳನ್ನು ನೀಡುವುದರಲ್ಲಿ ಮುಂಚೂಣಿಯಾಗಿರೋ. ಸರ್ ನಮಸ್ಕಾರ, ಬಹಳ ಖುಷಿಯಾಗುವಂಥದ್ದು. ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯ ಬಗ್ಗೆ ತಮ್ಮ ಮಾತು. ಸರ್, ನಮ್ಮ ಚಾರಕ ಎಂಬುದೊಂದು ಕುಗ್ರಾಮವೇ ಅಂತ ಹೇಳ್ಬೋದು. ಈಗ ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸಹಕಾರಿ ಸಂಘವನ್ನು ನಮ್ಮ ಪೂರ್ವಜರು ಸ್ಥಾಪಿಸಿದ್ದಾರೆ ಎಂಬುದರೆ ನಮಗೆ ಬಹಳ ಸಂತೋಷದ ವಿಷಯ.
ಅದನ್ನು ಮುನ್ನಡೆಸುವ ಭಾಗ್ಯ ನಮಗೆ ಸಿಕ್ಕಿದೆ. ಅದರಲ್ಲಿ ಕೂಡ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಉದ್ನಡ್ಕ ಇವರ ನೇತೃತ್ವದಲ್ಲಿ ನಡೆದಂಥ ಈ ಶತಮಾನೋತ್ಸವದ ಕಾರ್ಯಕ್ರಮವು ಕೃಷಿ ಮೇಳದೊಂದಿಗೆ ವಿವಿಧ ಸಾಮಾಜಿಕ ಕಾರ್ಯಕ್ರಮದೊಂದಿಗೆ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ನಮಗೆ ನಾನು ಎಸ್ಡಿಎಂಸಿನಾಗಿ ಅಧ್ಯಕ್ಷನಾಗಿ ಹೇಳುವುದಾದರೆ ನಮ್ಮ ಸ್ಕೂಲ್ನ ಮಕ್ಕಳಿಗೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನಾಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಅವರು ಕೂಡ ನಮಗೆ ಕೂಡ ಅವಲಂಬನೆ ನಮ್ಮೊಟ್ಟಿಗೆ ಮಾಡಿಕೊಂಡಿದ್ದಾರೆ ನಮ್ಮನ್ನು. ಅದಕ್ಕೆ ಕೂಡ ಅವರಿಗೆ ಧನ್ಯವಾದವನ್ನು ಹೇಳ್ತಿದ್ದೇನೆ. ಮತ್ತು ನಮ್ಮಿಂದ ಕೂಡ ಊರಿನ ನಾನೊಂದು ಸೊಸೈಟಿ ಮೆಂಬರ್ ಕೂಡ, ಹಾಗೆ ನಾವೆಲ್ಲರೂ ಕೂಡ ಈ ಇಷ್ಟು ಒಂದು ವಿಭಜನೆಯಿಂದ ಕಾರ್ಯಕ್ರಮ ನಡೆಯಲಿಕ್ಕೆ ಸಂಭ್ರಮಾಚರಣೆಗೆ ನಾವೆಲ್ಲರೂ ಸಹಕಾರವನ್ನು ಕೂಡ ರೈತ ಸಹಕಾರಿ ಬಂಧುಗಳು ಕೊಟ್ಟಿರುತ್ತಾರೆ. ಅದೇ ರೀತಿ ನಮಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡ್ಬೋದು, ಇವತ್ತೊಂದು ಕೇವಲ ಒಂದು 6-7 ತಿಂಗಳಲ್ಲಿ ಒಂದು ಅದ್ದೂರಿ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡುವ ಕನಸು ಕಂಡದ್ದು ನಾವು ಬಹಳ ಸಂತೋಷ ಪಡುವಂತ ವಿಚಾರ ಸರ್. ಖಂಡಿತವಾಗಿಯೂ ನೀವು ಬಾಲ್ಯದಲ್ಲಿ ಕಾಣ್ತಾ ಇದ್ದೀರಿ ಈ ಒಂದು ಸಂಸ್ಥೆಯನ್ನು ಶತಕದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ಈ ಒಂದು ಶತಕ ಸಂಭ್ರಮ ಆಚರಣೆಯ ನಿಮ್ಮ ಖುಷಿ? ನಮ್ಮ ಖುಷಿ ಅಂದರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ನಮಗೆ ನಾನು ನನ್ನ ಜ್ಞಾನಕ್ಕೆ ತಿಳಿದಂತೆ CP ಜಯರಾಮಗೌಡರು ಅಂತ ಅವರು ತುಂಬ ಪ್ರಯತ್ನ ಪಟ್ಟು ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಂಸ್ಥೆ, ಅವರ ನಂತರ ಬಂದಂಥ ಆಡಳಿತ ಮಂಡಳಿಯವರು ಕೂಡ ಅವರು ಹಾಕಿಕೊಟ್ಟ ಮಾರ್ಗದರ್ಶನವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದರಂತೆ ಈಗಿನ ಅಧ್ಯಕ್ಷರು ಕೂಡ ಅದರ ನಮ್ಮ ಎಲ್ಲರನ್ನು ಒಗ್ಗೂಡಿಸಿ ಅವರು ಮಾಡಿದಂಥ ಈ ಕಾರ್ಯಕ್ರಮ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ನಾವು ಕೂಡ ಮರೆಯಲಿಕ್ಕಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾನಿಲ ಶಾಲಾ ಮಕ್ಕಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಅದರ ಮುಖ ನಮ್ಮ ಕೂಡಲ ಲೈವ್ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಮಕ್ಕಳ ಪ್ರತಿಭೆ ತೋರಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸೊಸೈಟಿನ ಎಲ್ಲ ಅಧ್ಯಕ್ಷ ಸಿಬ್ಬಂದಿ ವರ್ಗ ನಿರ್ದೇಶಕರಿಗೆ ನಾನು SDMC ಅಧ್ಯಕ್ಷನಾಗಿ ಕೃತಜ್ಞತೆಯನ್ನು ಹೇಳ್ತಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜಯಂತ್ ಅಂಬಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಇದೊಂದು ಹಾಲು ಉತ್ಪಾದನಾ ಸಹಕಾರಿ ಸಂಘದ ಏನಿದೆಯೋ ಅದರ ಮಾಜಿ ನಿರ್ದೇಶಕರಾಗಿದ್ದಾರೆ. ಈ ಒಂದು ಹಾಲು ಉತ್ಪಾದನಾ ಸಹಕಾರಿ ಸಂಘಕ್ಕೆ ಇರ್ಬೋದು, ಊರಿಗಿರ್ಬೋದು, ಈ ಒಂದು ವಿಶೇಷವಾಗಿರುವಂಥ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವ ರೀತಿಯಾಗಿ ಸಹಕಾರ ಮಾಡಿದೆ, ಎಲ್ಲ ರೀತಿಯಾಗಿ ಸೇವೆ ಮಾಡಿದೆ ಕೇಳ್ತಾ ಬರೋ ಸರ್. ನಮಸ್ಕಾರ. ಎಸ್ ಸರ್, ಯಾವ ರೀತಿಯಾಗಿರುವಂತಹ ಸೇವೆ ಸಹಕಾರಗಳನ್ನು ಈ ಒಂದು ಸಹಕಾರಿ ಸಂಸ್ಥೆ ಮಾಡಿದೆ? ಈಗ ನಮ್ಮ ಗ್ರಾಮದಲ್ಲಿ ಚಾರ್ವಾಕ ಅಂತ ಹೆಸರು ಇದೆ ಗ್ರಾಮದ್ದು. ಆ ಹೆಸರಿನ ಮುಖಾಂತರನೇ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಈಗ ನಡೀತಾ ಇರೋದು. ಅದು ನಮ್ಮ ಪೂರ್ವಜರು ಮಾಡಿದಂಥ ಮೊದಲಿನ ಒಂದು ದೊಡ್ಡ ಸೇವೆ ಅಂತ ಹೇಳ್ಬೋದು. ಆ ಸೇವೆ ಈಗ ಈ ಹೆಸರಿನ ಮುಖಾಂತರ ಇಡೀ ಪ್ರಚಲಿತವಾಗಿ ಅದು ಕೂಡ ಈ ಶತಮಾನೋತ್ಸವ ಆಚರಿಸುವುದು ಅಂದರೆ ನಮಗೆ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಶತಮಾನೋತ್ಸವ ಆಚರಿಸಬೇಕು ಅನ್ನೋದು ಯಾವಾಗ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ಕೂಡ ಆಶ್ಚರ್ಯ ಆಗ್ತದೆ. ಆ ಒಂದು ಸಹಕಾರಿ ಸಂಘದಲ್ಲಿ ಇದೇ ಶತಮಾನೋತ್ಸವ ಆಚರಿಸುವುದು ಅಂದರೆ ಆಶ್ಚರ್ಯ ಆಗ್ತದೆ. ಅದೇ ಈ ಥರ ಶತಮಾನೋತ್ಸವ ಆಚರಿಸುವುದು ಇಷ್ಟವಾಗಿ ನಮಗೆ ಒಂದು ಒದಗಿ ಬರಲಿಲ್ಲ. ಈ ಸಲ ನಮಗೆ ಒದಗಿ ಬಂದಿದೆ. ಅಂದರೆ ಈ 100 ವರ್ಷ ಆದಂಥ ಒಂದು ಸಹಕಾರಿ ಸಂಘಗಳು ವಿರಳವಾಗಿದ್ದಾವೆ. ಆದರೂ ನಾವು ಇವಾಗ ಈ ಪುಣ್ಯದ ಈ ಟೈಮಲ್ಲಿ ನಾವು ಇದ್ದುಕೊಂಡು ಇದನ್ನು ಆಚರಿಸ ಸಿಗುವುದು ನಮಗೊಂದು ಭಾಗ್ಯ ಅಂತ ಎನಿಸ್ತದೆ. ಅದಲ್ಲದೆ ನನ್ನ ತಾಯಿ ಕೂಡ ಸುಮಾರು ಒಂದು 20 ವರ್ಷ ಮೊದಲೇ ನಿರ್ದೇಶಕರಾಗಿದ್ದರು. ಕಮಲ ಅಂಬುಲ ಅಂತ ನನ್ನ ತಾಯಿ ಅವರ ಲೆಕ್ಕದಲ್ಲಿ ನಿರ್ದೇಶಕರಾಗಿದ್ದರು. ಅವರ ಲೆಕ್ಕದಲ್ಲಿ ಅವರೀಗ ದಿವಂಗತರಾಗಿದ್ದಾರೆ. ಅವರ ಲೆಕ್ಕದಲ್ಲಿ ನಾನು ಈಗ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಅವರ ಲೆಕ್ಕದಲ್ಲಿ ಭಾರಿ ಖುಷಿ ಆಗ್ತಿದೆ. ನಮ್ಮ 3 ಗ್ರಾಮಗಳನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ಈಗಿನ ಅಧ್ಯಕ್ಷರಾದಂಥ ಉದ್ನಡ್ಕ ಗಣೇಶ್ ಅವರು ಭಾರಿ ಒಳ್ಳೆಯ ಹಾರ್ಡ್ ವರ್ಕ್ ಮಾಡಿಕೊಂಡು ಎಲ್ಲರನ್ನು ಒಗ್ಗೂಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ವಿಭಾಗ ಮುಖಾಂತರವನ್ನು ಗುರುತಿಸಿಕೊಂಡು ನಾಟಿ ವೈದ್ಯರಾಗಲಿ, ಈಗ ಸ್ಪೋರ್ಟ್ಸ್ನವರನ್ನಾಗಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರನ್ನು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅವರನ್ನು ಗುರುತಿಸುವಂಥ ಕೆಲಸ ಮಾಡಿದ್ದಾರೆ. ನಿಜವಾಗಿಯೂ ಅರ್ಥಪೂರ್ಣವಾಗಿ ಈ ಶತಮಾನೋತ್ಸವ ನಡೀತಾ ಇದೆ ಅಂತ ಹೇಳಿಕೆ ಇಷ್ಟಪಡಿಸ್ತೇನೆ. ಖಂಡಿತವಾಗಿಯೂ ಅರ್ಥಪೂರ್ಣವಾಗಿ ಒಂದು ಒಳ್ಳೆ ರೀತಿಯ ಯಶಸ್ವಿ ಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಬಡ ಬಗ್ಗರಿಗೂ ಕೂಡ ಸಹಕಾರ ಮಾಡೋದ್ರಲ್ಲಿ ಯಶಸ್ವಿ ಪೂರ್ವಕವಾಗಿರುವಂಥ ಶತಕ ಸಂಭ್ರಮ ಅಂತ ಹೇಳುವಂಥ ಮಾತನ್ನು ತಿಳಿಸಿದ್ರು. ಥ್ಯಾಂಕ್ ಯು ಸರ್. ಸತ್ಯನಾರಾಯಣ ಕಲ್ಲೂರಾಯರು ನಮ್ಮೊಂದಿಗಿದ್ದಾರೆ. ಈ ಒಂದು ಹಾಲು ಉತ್ಪಾದನಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಅದರೊಂದಿಗೆ ಈ ಒಂದು ಚಾರ್ವಾಕ ಪ್ರದೇಶದಲ್ಲಿ ಇರುವಂತಹ ಬ್ರಹ್ಮವೈದ್ಯರುಗಳು ಗರಡಿಯ ಒಂದು ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಬಹಳ ಖುಷಿಯಾಗುವಂಥ. ಯಾಕಂತ ಹೇಳಿದರೆ ಶತಕ ಸಂಭ್ರಮದಲ್ಲಿ ಹಾಲು ಉತ್ಪಾದನಾ ಸಹಕಾರಿ ಸಂಘಕ್ಕೆ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗೂ, ಕೃಷಿಕನಿಗೂ, ವಿದ್ಯಾರ್ಥಿಗಳಿಗೂ ಎಲ್ಲ ರೀತಿಯಾಗಿರುವಂಥ ಸಹಕಾರ ಮಾಡಿದೆ. ತಮ್ಮ ಮೂಲಕವಾಗಿ ತಿಳಿಸಬೇಕು, ಸಹಕಾರಿ ಸಂಘ ವಿಶೇಷವಾಗಿ ಹಾಲು ಉತ್ಪಾದನಾ ಸಂಸ್ಥೆಗೆ ಹೇಗೆಲ್ಲ ಸಹಕಾರ ಮಾಡಿ. ನಮಸ್ಕಾರ. ಚಾರ್ವಾಕ ಸಹಕಾರಿ ಸಂಘವು ಪ್ರತಿಯೊಂದು ಹಂತದಲ್ಲಿ ಕೂಡ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಿಕೊಂಡು ಏನೇ ಒಂದು ಕಷ್ಟ ಇದ್ದ ಸಂದರ್ಭದಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಅದಕ್ಕೆ ಕೂಡಲೇ ಸ್ಪಂದಿಸಿ ಬೇಕಾಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು
ಈ ಒಂದು ಶತಮಾನೋತ್ಸವದ ಸಂಭ್ರಮ ಅಂತ ಹೇಳಿದರೆ ನಮ್ಮ ಮನೆಯ ಒಂದು ಜಾತ್ರೆಯ ಆಗ್ತದೆ. ನಾವು ಆ ರೀತಿಯಲ್ಲಿ ಭಾಗವಹಿಸಿಕೊಂಡು ಬಂದಿದ್ದೇವೆ. ಮತ್ತೆ ಈ ನಮ್ಮನೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದರೆ ವ್ಯಕ್ತಿಗತವಾಗಿ ನನ್ನ ವೈಯಕ್ತಿಕವಾಗಿ ಹೇಳೋದಿದ್ರೆ ಒಂದು ಸಂಘದ ಒಂದು ಕಾರ್ಯಕರ್ತನಾಗಿ ಇದ್ದುಕೊಂಡು ಆ ಒಂದು ಜನರ ಒಡನಾಟದಲ್ಲಿ ಬಂದಂತಹ ನಮ್ಮ ಗಣೇಶ್ ಉದನಾಟಕವರು. ಆದ ಕಾರಣ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಮನೆಯವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಎಲ್ಲರನ್ನು ಸೇರಿಸಿಕೊಂಡು ಒಂದು ಅತ್ಯಂತ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದಾರೆ. ನಮಗೆಲ್ಲ ತುಂಬಾ ಖುಷಿ ಕೊಟ್ಟಂತ ವಿಚಾರ ಅದು. ಖಂಡಿತವಾಗಿ ಬಹಳ ಸುಂದರವಾಗಿರುವಂತ ಒಂದು ಅರ್ಥಪೂರ್ಣವಾಗಿರುವಂತ ಮಾತನಾಡಿದ್ದಾರೆ. ಥ್ಯಾಂಕ್ ಯು. ಕೃಷ್ಣ ಶೆಟ್ಟಿ ಕಡಬ ಅವರು ನಮ್ಮೊಂದಿಗಿದ್ದಾರೆ. ಮಾಜಿ APMC ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸುವ ಮೂಲಕವಾಗಿ ಸಮಾಜ ಸೇವೆ, ಧಾರ್ಮಿಕ ಸೇವೆ ಎಲ್ಲ ರೀತಿಯಾಗಿರುವಂತಹ ಬಡಬಗ್ಗರಿಗೆ ಮುಂದೊಂದು ಹೇಳುವ ಮೂಲಕವಾಗಿ ಸಹಕಾರ ಮಾಡೋದರಲ್ಲಿ ಮುಂಚೂಣಿಯಾಗುವವರು. ಈ ಒಂದು ವಿಶೇಷವಾಗಿರುವಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರ ಸಂಘ ಯಾವ ರೀತಿಯೆಲ್ಲ ಸಹಕಾರ ಮಾಡ್ಕೊಂಡು ಹೇಗಿದೆಯರ ಕಾರ್ಯವೈಖರಿ? ಚಾರ್ವಾಕ ಪ್ರಾಥಮಿಕ ಸಹಕಾರಿ ಸಂಘ ಇವತ್ತು 100ನೇ ವರ್ಷ ಆಚರಣೆ ಮಾಡುವ ಮೂಲಕ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಇವತ್ತು ಸಮಾಜಕ್ಕೆ ಕೊಡ್ತಾ ಇದೆ. ಕಳೆದ 100 ವರ್ಷದ ಅವಧಿಯಲ್ಲಿ ಸಾಕಷ್ಟು ರೈತರನ್ನ ತನ್ನ ಮಡಿಲಲ್ಲಿ ಸೇರಿಸಿಕೊಂಡು ಇವತ್ತು ಕಳೆದ 10 ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಂಡಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಏಕೈಕ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು 100ನೇ ವರ್ಷದ ಸವಿನೆನಪಿಗೋಸ್ಕರ ಸುಮಾರು 10 ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ, ಒಂದು ರೀತಿಯಲ್ಲಿ ಕೃಷಿ ಮೇಳಗಳನ್ನು ಮಾಡುವ ಮೂಲಕ, ರೈತರ ಬೇರೆ ಬೇರೆ ಸರ್ಕಾರಿ ಸವಲತ್ತನ್ನು ಕೊಡುವ ಮೂಲಕ ಒಂದು ಸಹಕಾರಿ ಸಂಘ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಗಣೇಶ ಉದನಾಟಕದ ನೇತೃತ್ವದ ಆಡಳಿತ ಮಂಡಳಿ ಇವತ್ತು ಮಾಡಿದೆ. ಅದಕ್ಕೋಸ್ಕರ ರೈತಾಪಿ ವರ್ಗದ ಪರವಾಗಿ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು 100ನೇ ವರ್ಷದ ಅವಧಿಯಲ್ಲಿ ಒಂದು ಕಾನಿಯೂರು ನಗರದಲ್ಲಿ ದೊಡ್ಡ ಒಂದು ಸುಸಜ್ಜಿತವಾದ ಕಟ್ಟಡ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಜೊತೆಗೆ ಆ ಒಂದು ಸಂಸ್ಥೆಯಲ್ಲಿ ತೊಡಗಿಸ್ತಕ್ಕಂಥ ಎಲ್ಲ ರೈತರಿಗೆ ಸುಸಜ್ಜಿತ ಕಟ್ಟಡ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಒಂದು ಆಡಳಿತ ಮಂಡಳಿಯ ಈ ರೀತಿಯ ಏನು ಸಮಾಜಮುಖಿ ಕಾರ್ಯದ ಚಿಂತನೆ ಏನಿದೆ ಅದು ಮುಂದುವರಿಲಿ. 100ನೇ ವರ್ಷದ ಅವಧಿಯಲ್ಲಿ ತಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ಜಿಲ್ಲೆಗೆ ಪ್ರೇರಣಾದಾಯಕ ಕಾರ್ಯಕ್ರಮ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಸಮಾಜ ಸೇವೆಯೊಂದಿಗೆ ಜನಗಳ ಸೇವೆ ಮಾಡುವ ಮೂಲಕವಾಗಿ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಯೊಬ್ಬ ಜನರ ಆಕಾಂಕ್ಷೆಗಳು, ಆಸೆಗಳು ಎಲ್ಲವೂ ಕೂಡ ತಿಳಿದಿರುವಂಥ, ಹಾಗಾಗಿ ಇವರ ಮೂಲಕವಾಗಿ ಸಹಕಾರ ಪತ್ತಿನ ಎಲ್ಲ ರೀತಿಯ ಕಾರ್ಯವೈಖರಿಗಳು ಇನ್ನಷ್ಟು ರೀತಿಯ ಪ್ರಬಲ ಹಾಗೆ ಅಂತೇಳಿ ನಾವೆಲ್ಲರೂ ಕೇಳಿಕೊಳ್ಳುವಂಥದ್ದು. ಥ್ಯಾಂಕ್ ಯು. ಧನಂಜಯ ಕೇಣಾಜಿ ಅವರು ನಮ್ಮೊಂದಿಗಿದ್ದಾರೆ. ಹಾಲು ಉತ್ಪಾದನಾ ಸಹಕಾರಿ ಸಂಘದ ನಿಕಟಪೂರ್ವವಾಗಿರುವಂತಹ ಅಧ್ಯಕ್ಷರಾಗಿರುವವರು. ಈ ಹಾಲು ಉತ್ಪಾದನಾ ಸಹಕಾರಿ ಸಂಘಕ್ಕೆ ಯಾವೆಲ್ಲ ರೀತಿಯಾಗಿರೋ ಸಹಕಾರ ಮಾಡಿದೆ, ಹಾಲು ಉತ್ಪಾದಕರಿಗೆ ಈ ಒಂದು ವಿಶೇಷವಾಗಿರುವಂತಹ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೇಗೆಲ್ಲ ಸಹಾಯ ಮಾಡಿದೆ? ಸರ್, ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತು ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಹಿಂದಿನಿಂದಲೇ, ಬಹುಶಃ ಅಲ್ಲಿ ಅಧ್ಯಕ್ಷರಾದ ದಿನಗಳಿವೆ. ಬಹುಶಃ ಅಣ್ಣ ತಮ್ಮಂದಿರ್ತಾರ. ಬಹುಶಃ ಈಗ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿದೆ. ನಮ್ಮ ಗಣೇಶ ಉದನಾಟಕ ಮತ್ತು ಅವರ ತಂಡ ಬಂದ ಮೇಲೆ ಬಹಳಷ್ಟು ಒಂದು ಅನ್ಯೋನ್ಯತೆಯಿಂದ ಒಂದು ಅಣ್ಣ ತಮ್ಮಂದಿರ್ತೀರ. ನಮ್ಮ ವ್ಯವಹಾರ, ನಮ್ಮ ಕಾರ್ಯಕ್ರಮಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಬಂದಾಗ ಅದು ಒಟ್ಟಿಗೆ ಇರುವಂಥದ್ದು. ಇಲ್ಲಿರುವವರು ಅಲ್ಲಿರುವಂಥದ್ದು, ಅಲ್ಲಿರುವವರು ಇಲ್ಲಿರುವಂಥದ್ದು. ಈ ಥರದ ಭಾಗವಹಿಸಿಕೆಯ ಮೂಲಕ ಬಹುಶಃ ಒಂದು ಇಡೀ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂಥ ಒಂದು ಸಂಘಗಳೆರಡು ಕೂಡ. ರೈತರಿಗೆ ಹೇಗೆಲ್ಲ ಸಹಕಾರ ಮಾಡಿ? ಯಾಕಂದ್ರೆ ರೈತ ಬಹಳ ವಿಶೇಷವಾಗಿ ಕೃಷಿ ಅಂತ ಹೇಳುವಂಥದ್ದು ಬುನಾದಿ ಇಟ್ಟುಕೊಂಡು ಹೆಸರಿರುವಂಥದ್ದು. ಕೃಷಿಕರಿಗೆ, ರೈತರಿಗೆ, ರೈತನ ತೋಟಕ್ಕೆ ಹೇಗೆಲ್ಲ ಸಹಕಾರ ಆಗಿದೆ? ನಮ್ಮ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹುಶಃ ಹಿಂದಿನಿಂದಲೂ ಬಹಳಷ್ಟು ಹಲವಾರು ಏಳುಬೀಳುಗಳನ್ನು ಕಂಡಿದ್ದಾರೆ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಹಿಂದಿನಿಂದ. ಆದರೂ ನನಗೊಂದು ಖುಷಿ ಅಂತ ವೈಯಕ್ತಿಕ ಹೇಳಬೇಕಾದ್ರೆ ಬಹಳಷ್ಟು 100 ವರ್ಷದ ಹಿಂದೆನೇ ಕೂಡ ಒಂದು ಯಾವುದೇ ಇಲ್ಲದಂಥ ಸಂದರ್ಭದಲ್ಲಿ ರಸ್ತೆಗಳು, ವಿದ್ಯುತ್ಗಳು, ಯಾವುದು ಕಂಪ್ಯೂಟರ್ ಶಿಕ್ಷಣ ಜ್ಞಾನ ಇಲ್ಲದಂಥ ಸಂದರ್ಭದಲ್ಲಿ ನನ್ನ ಹಿರಿಯರು, ಅದು ಕೂಡ ನನ್ನ ವೈಯಕ್ತಿಕ ನನ್ನ ಕುಟುಂಬದ ಹಿರಿಯರು ಪ್ರಥಮ ಅಧ್ಯಕ್ಷರಾದಂಥದ್ದು. ಆ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ 4 ಜನರಿಗೆ ಪ್ರಯೋಜನ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಹೆಮ್ಮೆ ಬಹುಶಃ ನನಗಿದೆ. ಈಗಲೂ ಅದಕ್ಕಿಂತ ಮಿಕ್ಕಿ ಬಹುಶಃ ಅಧ್ಯಕ್ಷರಾಗಲೇ ಉಲ್ಲೇಖ ಮಾಡಿದಾಗೆ ಸುಮಾರು ಎಷ್ಟು ವ್ಯವಹಾರಗಳು 100% ವಸೂಲಾತಿಯೊಂದಿಗೆ ಸುಮಾರು 19 ಕೋಟಿಯಷ್ಟು ಡೆಪಾಸಿಟ್ಗಳನ್ನು ಮಾಡಿದ್ದೇವೆ. ಅಷ್ಟೇ ಸಾಲವನ್ನು ಕೊಟ್ಟು ರೈತ ಪ್ರತಿಯೊಬ್ಬರು ಇವತ್ತು ಕೇಳಿದ್ರೆ ಸಾಕು, ನಾಳೆ ನಮಗೆ ಒಂದು ಸುಮಾರು 10 ಲಕ್ಷದವರೆಗೆ ವಿದಿನ್
ಒಂದಿನದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸಂಘ ಈಗ ಮಾಡಿಕೊಂಡಿದೆ. ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ, ನಾವೆಲ್ಲ ಖುಷಿ ಪಡ್ತಾ ಇದ್ದೇವೆ. ನಮ್ಮ ಜೀವ ನಾವು ಯಾಕಂದ್ರೆ ಮುಂದಿನ ಉತ್ಸವದಲ್ಲಿ ಭಾಗವಹಿಸ್ತೇವೆ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಉತ್ಸವದಲ್ಲಿ 100ನೇ ಉತ್ಸವದಲ್ಲಿ ನಮ್ಮ ಜೀವ ಸಾಕ್ಷಿಯಾಗಿರೋದು ನಮಗೆ ಅಂತೂ ಬಹಳ ಖುಷಿಯನ್ನು ಕೊಟ್ಟಿದೆ. ಖಂಡಿತವಾಗಿಯೂ ಈ ಒಂದು ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರಥಮ ಅಧ್ಯಕ್ಷರ ಪೀಳಿಗೆಯವರಾಗಿದ್ದಾರೆ. ಹಾಗಾಗಿ ಅವರಿಗೆ ಖುಷಿಯಾಗಿದೆ ಈ ಒಂದು ಶತಕ ಸಂಭ್ರಮ ಅಂತ ಹೇಳೋದು ಖಂಡಿತವಾಗಿಯೂ ಸಾರ್ಥಕತೆಯ ಮನೋಭಾವನೆ. ಥ್ಯಾಂಕ್ ಯು. ಧರ್ಮೇಂದ್ರ ಘಟ್ಟದವರು ನಮ್ಮೊಂದಿಗಿದ್ದಾರೆ. ಈ ಒಂದು ವಿಶೇಷವಾಗಿರುವಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿಯೂ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಈಗ ವಿಶೇಷವಾಗಿ ಬಿಜೆಪಿನ ಕೃಷಿ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳ ಖುಷಿಯಾಗುವಂಥ, ಯಾಕಂತ ಹೇಳಿದರೆ ಪ್ರತಿಯೊಂದು ಕಡೆಯೂ ಕೂಡ ಆ ಕೃಷಿಕನ ನೋವು, ಕೃಷಿಕನ ಆಗುವಂತಹ ಸಮಸ್ಯೆಗಳು, ಕೃಷಿಗಾಗುವಂಥ ಸಮಸ್ಯೆಗಳು ಎಲ್ಲವೂ ಕೂಡ ಅರಿತು ಮಾಡ್ತೀರಿ. ಆ ಎಲ್ಲವನ್ನು ಕೂಡ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಸಹಕಾರಿ ಸಂಘ ಯಾವ ರೀತಿಯಾಗಿ ಅದಕ್ಕೆ ಸೇವೆ ಮಾಡ್ತೀರಿ? ಎಲ್ಲ ವಿಚಾರದಲ್ಲಿಯೂ ನಮ್ಮ ಸಹಕಾರಿ ಸಂಘ ಬೇಕಾದಷ್ಟು ರೈತರಿಗೆ ಹೆಲ್ಪ್ ಮಾಡ್ತಿದೆ. ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಕೂಡ ಸಹಕಾರಿ ಸಂಘ 100% 100 ವಸೂಲಾತಿ ಮಾಡಿ ರೈತರಿಗೆ ಏನು ಅನುಕೂಲತೆಗಳು ಬೇಕಾ, ಆ ಸಾಲದ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ. ಈಗಿನ ಅಧ್ಯಕ್ಷರು ಅವರು ಬಹಳ ಒಂದು ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂದರೆ ಒಂದು 10 ತಿಂಗಳಲ್ಲಿ 1-2.5 ಕೋಟಿಯ ಒಂದು ಕಟ್ಟಡವನ್ನು ನಿರ್ಮಿಸಿ ಒಂದು ಉದ್ಘಾಟನೆ ಮಾಡುವಂಥ ಅಷ್ಟು ಕೆಲಸ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಇದು 9ನೇ ಕಾರ್ಯಕ್ರಮ. ಈ ಕೃಷಿ ಮೇಲೆ ಇರ್ಬೋದು, ಆಮೇಲೆ ನಾಳಿದ್ದು ಉದ್ಘಾಟನೆ ಕಾರ್ಯಕ್ರಮ ಇರೋದು, ಒಟ್ಟಿಗೆ ಇದು 9ನೇ ಕಾರ್ಯಕ್ರಮ. ಈ ಮೊದಲು 8 ಕಾರ್ಯಕ್ರಮ ಮುಗಿಸಿದ್ದಾರೆ. ಇಷ್ಟೆಲ್ಲ ಯೋಜನೆಗಳನ್ನು ಮಾಡಿ ಅವರ ಜ್ಞಾನಶಕ್ತಿ, ಇದರ ಒಂದು ಚಾಕಚಕ್ಯತೆ, ಅದು ನಿಜವಾಗಿಯೂ ಭಯಂಕರ ನಮಗೆ ಖುಷಿ ಕೊಟ್ಟಿದೆ. ನಾನು ಕೂಡ ಅಧ್ಯಕ್ಷನಾಗಿದ್ದಿರ್ಬೋದು, ಆದ್ದರಿಂದ ಅವರ ಆ ಒಂದು ಅಧ್ಯಕ್ಷರೇ ಬಹಳ ಖುಷಿ ಕೊಟ್ಟಿದೆ. ರಾಜಕೀಯ ಮುಂದಾಳಾಗಿದ್ದೀರಿ. ಒಂದು ಸರ್ಕಾರದಿಂದ ಬರುವಂತಹ ಸವಲತ್ತುಗಳು, ಸಹಕಾರಗಳು ಇದಕ್ಕೆ ತಲುಪಿಸುವಲ್ಲಿ ಎಷ್ಟು ಪ್ರಯತ್ನ ಮಾಡ್ತೀವಿ? ಈಗ ನಾನು ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಏನು ರೈತರಿಗೆ ಸಿಗಬೇಕಾ ಅದನ್ನು ನಾವೆಲ್ಲ ನಮ್ಮ ಟೀಮ್ ಮುಖಾಂತರ ನಾವು ತಲುಪಿಸೋ ಒಂದು ಕೆಲಸವನ್ನು ಖಂಡಿತ ಮಾಡ್ತೇವೆ. ಮತ್ತು ನಾನು FPO ರೈತ ಉತ್ಪಾದಕ ಸಂಸ್ಥೆಯ ಕೋಆರ್ಡಿನೇಟ್ ಆಗಿ ಕೆಲಸ ಕೂಡ ಮಾಡ್ತಿದ್ದೇನೆ. ಹೌದು, ನಮ್ಮದು 7-8 ಕಡೆ ಒಂದು ಇಕೋ ಕಂಪನಿಯಲ್ಲಿ ನಾನು ಕೋಆರ್ಡಿನೇಟರ್ ಹಾಗೆ ಅದು ಕೂಡ ಕೆಲಸ ಮಾಡ್ತಿದ್ದೇನೆ. ಅದರ ಒಟ್ಟಿಗೆ ಕೂಡ ನಮ್ಮದು ಕುದ್ಮಾರಲ್ಲಿ ನಮ್ಮ FPO ಉಂಟು, ಅದರ ಒಂದು ಸ್ಟಾಲ್ ಕೂಡ ಹಾಕಿದ್ದಾರೆ. ಅಂದರೆ ರೈತರಿಗೆ ನಾವು ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಮಧ್ಯವರ್ತಿಗಳು ಇಲ್ಲದೆ ರೈತರಿಗೆ ಎಲ್ಲ ಅವರಿಗೆ ಕೃಷಿ ಚಟುವಟಿಕೆ ಬೇಕಾದಂಥ ಸ್ವತ್ತುಗಳನ್ನು ತಲುಪಿಸುವ ಒಂದು ಕೆಲಸ ಮಾಡ್ತೇವೆ. ಹಾಗೆ ರೈತರ ಅಭಿವೃದ್ಧಿ ಆಗಬೇಕು. ಖಂಡಿತವಾಗಿಯೂ ರೈತರ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯಾಗಿರುವಂಥ ಸಹಕಾರವನ್ನು ನೀಡುವರಲ್ಲಿ ಮುಂಚೂಣಿಯಾಗಿರೋರು. ಥ್ಯಾಂಕ್ ಯು ಸರ್. ಜನಾರ್ದನ್ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ಸಹಕಾರಿ ಸಂಘ ಏನಿದೆಯೋ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸದಸ್ಯರಾಗಿ ಒಂದೊಳ್ಳೆ ರೀತಿಯಾಗಿರುವಂತಹ ಒಂದು ಅಕೌಂಟನ್ನು ಮೈಂಟೈನ್ ಮಾಡ್ಕೊಳ್ತಾ, FD ಅನ್ನು ಇಟ್ಕೊಳ್ತಾ ಈ ಒಂದು ಸೇವೆ ಪಡ್ಕೊಳ್ತಿದ್ದಾರೆ. ಈ ಒಂದು ಸಹಕಾರಿ ಸಂಘದ ಕೃಷಿ ಪತ್ತಿನ ಸಹಕಾರಿ ಸಂಘದ ಸೇವೆ ಇರ್ಬೋದು, ಅವರ ಒಂದು ಮಾತುಕತೆ ಇರ್ಬೋದು, ಯಾವ ರೀತಿಯಾಗಿರುವಂಥದ್ದು? ನೋಡಿ, ನಾನು ಇದರ ಸದಸ್ಯನಾಗಿ ಸುಮಾರು 6 ವರ್ಷಗಳಾದಷ್ಟೇ. ಆದರೂ ನನ್ನ ತಾಯಿ ಇದರ ಮುಂಚೆನೇ ಸದಸ್ಯರಾಗಿದ್ದಾರೆ. ಆದರೂ ಈ ವರ್ಷ ಇದರ 100ನೇ ವರ್ಷ ಆಚರಣೆ ಸಂದರ್ಭದಲ್ಲಿ ಈ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸದ್ಯ ಈ ಸಹಕಾರಿ ಪತ್ತಿನ ಸಂಘ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾದ್ದು. ಆದರೂ ನಮ್ಮ ಈ ಚಾರ್ವಾಕ ಗ್ರಾಮ, ಈ 3 ಗ್ರಾಮಗಳ ಒಳಗೊಂಡಂಥ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಈ ಆರಂಭವಾದಂಥ ಕೃಷಿ ಪತ್ತಿನ ಸಹಕಾರಿ ಸಂಘ ಸದ್ಯ ಈಗ ಇಂಗ್ಲೆಂಡ್ಗೆ ನಾವು ಒಂದು ಮಾದರಿಯಾಗಿದ್ದೇವೆ. ಕಾರಣ ಇಷ್ಟು ನಮ್ಮಲ್ಲಿ ನಡೆತಕ್ಕಂಥ ಈ ಸದಸ್ಯರನ್ನು ಒಳಗೊಂಡಂಥ ಈ ಕೃಷಿ ಪತ್ತಿನ ಸಹಕಾರಿ ಅಧ್ಯಕ್ಷರು ಮಾಡಿಕೊಂಡಂಥ ಯೋಚನೆ ಎಲ್ಲವನ್ನು ಕೈಗೂಡಿಸಿಕೊಂಡು ಸದ್ಯ ಬರೀ ಅಲ್ಪಾವಧಿಯಲ್ಲಿ ಮಾಡಿದಂಥ ನಮ್ಮ ಒಂದು ಕಾಂಟ್ರಾಕ್ಷನ್ ಒಳಗೊಂಡಂಥ ಬಿಲ್ಡಿಂಗ್ನ ಕಾರ್ಯಾಚರಣೆ ಆಗಿರ್ಬೋದು, ಆದರೆ ಸದಸ್ಯರಿಗೆ ಒಳಗೊಂಡಂಥ ಯೋಜನೆ ಆಗಿರ್ಬೋದು, ಎಲ್ಲರಿಗೂ ಮನ ಮುಟ್ಟುವಂತೆ ಮಾಡಿದ್ದಾರೆ. ಆದರೂ ಇದನ್ನು ಸಮಾಜ ಅವರನ್ನು ಓಲೈಸುತ್ತೆ. ಯಾಕಂತ ಹೇಳಿದರೆ ಒಬ್ಬ ಸಮಾಜದ ಪ್ರತಿಯೊಬ್ಬನ ವ್ಯಕ್ತಿಗೂ ಹಲವು ರೀತಿಯ ಸಮಸ್ಯೆ, ತೊಂದರೆಗಳಿರ್ತದೆ. ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಪಂಚಾಯತ್ ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ತನ್ನ ಈ ಸೇವಾ ಸಹಕಾರಿ ಸಂಘದ ಮುಖಾಂತರ ಅಧ್ಯಕ್ಷನ ನೆಲೆಯಲ್ಲಿ ನಿಂತುಕೊಂಡು ಎಲ್ಲರಿಗೂ ಯಾವ ರೀತಿ ಸಂಪರ್ಕೊಂಡು ಯಾವ ರೀತಿ ಸಮಸ್ಯೆ ಉಂಟು ಅದನ್ನು ಎಲ್ಲ ರೀತಿಯಲ್ಲಿ ಪ್ರತಿ ಇಲಾಖೆಗಳನ್ನು ಸಂಪರ್ಕ ಮಾಡಿಕೊಂಡು ಮನ ಮುಟ್ಟುವಂತೆ ಕೆಲಸ ಮಾಡಿರ್ತಾರೆ. ಹಾಗೆ
ಗಣೇಶ್ ಮುದ್ರಗಡವರು ಈಗ ಅವರನ್ನು ನಾನು ಅಪ್ರಿಷಿಯೇಟ್ ಮಾಡಿ ಈ ಮುಖಾಂತರ ಅಪ್ರಿಷಿಯೇಟ್ ಮಾಡೋದಲ್ಲ, ಅವರನ್ನು ಸಮಾಜವೇ ಅಪ್ರಿಷಿಯೇಟ್ ಮಾಡ್ತದೆ. ಯಾಕಂತ ಹೇಳಿದರೆ ಒಬ್ಬ ಅಧ್ಯಕ್ಷನಾಗಿ ಆಗಿದ್ದುಕೊಂಡು ಇದಕ್ಕೆ ಮುಂಚೆ ಎಷ್ಟೋ ರಾಜಕೀಯ ಅಲಲು ತೊಡಗಳನ್ನು ತೋಡಿಕೊಂಡಿದ್ದರು, ಅದನ್ನೆಲ್ಲ ಬದಿಗೊಟ್ಟುಕೊಂಡು ಎಲ್ಲ ಜನವರ್ಗದವರನ್ನು ಅಂದರೆ ಎಲ್ಲ ರಾಜಕೀಯ ಪಕ್ಷದವರನ್ನು ಎಲ್ಲ ಜನವರ್ಗದ ಒಗ್ಗಟ್ಟನ್ನು ಸೇರಿಸಿಕೊಂಡು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದರೆ ಇದೊಂದು ಸಮಾಜಕ್ಕೆ ಪ್ರೇರಕ. ಹಾಗೆ ನಮ್ಮ 3 ಗ್ರಾಮದ ಎಲ್ಲ ಸದಸ್ಯರಿಗೆ ದೊಡ್ಡ ಒಂದು ಹೆಮ್ಮೆ ಅಂತ ಹೇಳಬೇಕಾಗಿದೆ. ಅದರ ಮುಖ್ಯವಾಗಿ ನಾನು ಈ ಸಂಘದಲ್ಲಿ ಸುಮಾರು ಅಮೌಂಟನ್ನು ಇಟ್ಟಿದ್ದೆ, ಅಷ್ಟು ಅಂತಲ್ಲ, ಅದು ಇಟ್ಟುಕೊಂಡು ನನಗೊಂದು ಹೆಮ್ಮೆ ಅಂತ ನಾನು ಇಟ್ಟುಕೊಂಡಂತೆ ಹಣಕ್ಕಾಗಲಿ ಅಥವಾ ನಾನು ನಡೆದುಕೊಂಡು ಬಂದ ನನ್ನ ಸದಸ್ಯನಿಗೆ ಆಗಲಿ ನನಗೆ ತುಂಬ ಹೆಮ್ಮೆ ಇದೆ. ಅದರ ಒಟ್ಟಿಗೆ ಸುಮಾರು 1500 ಜನಗಳನ್ನಂಥ ಸದಸ್ಯರುಗಳ ಪ್ರತಿ ಮನೆಗೆ ಒಬ್ಬ ಒಂದು ಕಾಗದವನ್ನು ಅದರ ಒಂದು ಇದರ ಆಮಂತ್ರಣ ಪತ್ರಿಕೆಯನ್ನು ಪ್ರತಿ ಮನೆಗೆ ಕಾಗದ ಪತ್ರವನ್ನು ಅದರೊಟ್ಟಿಗೆ ಮನೆಗೆ ತಗೊಂಡು ಹೋಗುವ ವಿಷಯ ಒಟ್ಟಿಗೆ ಅವರ ಮನೆಯಲ್ಲಿ ಏನು ಸಮಸ್ಯೆ ಉಂಟು, ನಿನಗೆ ಏನಾಗಿದೆ, ಕಣ್ಣಿನ ಸಮಸ್ಯೆ, ಕಿವಿ ಸಮಸ್ಯೆ, ಪ್ರತಿ ಸಮಸ್ಯೆಗೆ ಏನೇನು ಅದನ್ನೆಲ್ಲ ತೋಡಿಕೊಂಡು ಅವರ ಉದ್ಯೋಗದ ಮುಖಾಂತರ ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ನಮ್ಮ ಕಳೆದ ಸಲ AJ ಶೆಟ್ಟಿ ಆಸ್ಪತ್ರೆ ಮುಖಾಂತರ ಎಲ್ಲ ಸಮಸ್ಯೆಗಳನ್ನು ತೋಡಿಕೊಂಡಂಥ ಗಣೇಶನವರಿಗೆ ಹಾಗೂ ಸಂಘದ ಸದಸ್ಯರಿಗೆ ಹಾಗೂ ಈ 3 ಗ್ರಾಮದ ಎಲ್ಲ 1500 ಅಧಿಕ ಮಂದಿ ಇದ್ದಾರೆ. ಈಗ 1500 ಮಂದಿಗೆ ಎಲ್ಲ ಸದಸ್ಯರುಗಳಿಗೆ ನಾನು ಕೃತಜ್ಞ ಧನ್ಯವಾದ ಸಲ್ಲಿಸ್ತಾ, ಹಾಗೆ ನಮ್ಮ ಕುಡ್ಲ ಚಾನೆಲ್ ಅವರಿಗೆ ಈ ಮುಖಾಂತರ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಎಲ್ಲ ಮಾಹಿತಿಯನ್ನು ಸಮಾಜಕ್ಕೆ ಹಾಗೂ ಬರೀ ಕರ್ನಾಟಕಕ್ಕೆ ಮಾತ್ರ, ಜಿಲ್ಲೆಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಈ ದೇಶಕ್ಕೂ ಹಾಗೂ ಈ ವಿಷಯವನ್ನು ನಮ್ಮ ಸಂಘ ಸ್ಥಾಪನಾದಂಥ ಇಂಗ್ಲೆಂಡ್ಗೂ ಈ ಮುಟ್ಟುವಂತೆ ಆಗಲಿ ಎಂದು ನಿಮ್ಮ ಮುಖಾಂತರ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೆಂಬರ್ ಆಗಿರುವಂತಹ ಪ್ರವೀತ್ ಅವರು ನಮ್ಮೊಂದಿಗಿದ್ದಾರೆ. ಎಂಗೇಂಡ್ ಎನರ್ಜೆಟಿಕ್ ಆಗಿರುವವರು. ಈ ಒಂದು ಇದರ ಮೆಂಬರ್ ಆಗಿ ಯಾವ ರೀತಿಯಾಗಿರುವಂತಹ ಇವರಿಗೆ ಸೇವೆ ದೊರಕ್ತಾ ಇದೆ, ಯಾವ ರೀತಿಯ ಖುಷಿ ಇದೆ ಅಂತ ಕೇಳ್ತಾ ಹೋಗ. ನಮಸ್ತೆ, ನನ್ನ ಹೆಸರು ಭವಿತ್ ಅಂತ. ನಾನು ಇಲ್ಲಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯನಾಗಿರುತ್ತೇನೆ ಮತ್ತು ಇದು ನಮಗೆ ಬಹಳ ಸಂತೋಷದ ಸುದಿನವಾಗಿದೆ. ಬಹಳ ಎಷ್ಟು ನಾವು ಯಾರು ಕಂಡು ಕೇಳರಿಯಾದಂತಹ ಕಾರ್ಯಕ್ರಮ ಇಲ್ಲಿ ನಮ್ಮ ಕಾಣಿಯೂರು ಪೇಟೆಯಲ್ಲಿ ಒಂದು ನಡೆಯುತ್ತಿದೆ. ಇದಕ್ಕೆ ನಾವು ತುಂಬ ಸಂತೋಷರಾಗಿದ್ದೇವೆ. ಇದಕ್ಕೆ ಮೂಲಭೂತ ಕಾರಣಕರ್ತರಾಗಿರುವವರು ಗಣೇಶ್ ಉದನಡ್ಕ, ನಮ್ಮೆಲ್ಲರ ನೆಚ್ಚಿನ ಒಬ್ಬ ನಾಯಕರಾಗಿರುತ್ತಾರೆ. ಅವರನ್ನು ಹೇಗೆ ಹೊಗಲ್ಬೇಕಂತ ನಮಗೆ ಗೊತ್ತಿಲ್ಲ. ಅವರು ಮೂರ್ತಿಯೊಂದು ಚಿಕ್ಕದಾಗಿದ್ದರೆ ಅವರ ಕೀರ್ತಿ ನಮ್ಮ ಇಡೀ ಗ್ರಾಮಕ್ಕೆ ಹಬ್ಬಿರುತ್ತದೆ. ಅವರು ಇದ್ದರಿಂದ ನಮ್ಮ ಗ್ರಾಮ ಬಹಳ ಅಭಿವೃದ್ಧಿಯಾಗಿರುತ್ತದೆ. ಇವತ್ತು ದಶಮಾನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸುತ್ತಿದ್ದೇವೆ. 3 ದಿನದ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ. ಹೀಗಾಗಿ ನಮಗೆ ಗ್ರಾಮಸ್ಥರಿಗೆ ಮತ್ತು ಪರವೂರಿನ ಎಲ್ಲ ಗಣ್ಯರಿಗೂ ಬಹಳ ಸುದಿನವಾದ ದಿನವಾಗಿರುತ್ತದೆ. ತಮ್ಮದೇ ಅಕೌಂಟ್ ಇದೆ ಇದರಲ್ಲಿ? ಸಹಕಾರಿ ಪತ್ತಿನ ತಮ್ಮ ಅಕೌಂಟ್ ಇದೆ? ಇದೆ ಸರ್. ನನ್ನ ಹೇಗಿದೆ ಸೇವೆ? ಸೇವೆ ಅಂತ ಹೇಳುವುದಕ್ಕಿಂತ ನಾವು ಅಲ್ಲಿಗೆ ಹೋದರೆ ಸಾಕು ಸರ್. ನಮ್ಮನ್ನು ಎಷ್ಟು ಚಂದ ನೋಡಿ ನಮ್ಮನ್ನು ಎಲ್ಲ ಅವರೇ ಹೇಳಿಕೊಡುತ್ತಾರೆ. ನಾವೇನು ಇಲ್ಲರ ಕೆಲವು ಸಂಘ ಸಂಸ್ಥೆಗಳಿಗೆ ಹೋದರೆ ನಮ್ಮನ್ನು ಕಾಯಿಸುವುದಾಗಿರ್ಬೋದು, ಎಲ್ಲ ಇಲ್ಲಿ ಏನಿಲ್ಲ. ಅವರೇ ಸಿಬ್ಬಂದಿಗಳು ಬಂದು ಎಲ್ಲ ನಮ್ಮನ್ನು ಕೂರಿಸಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಸ್ಪೀಡ್ ಖಂಡಿತವಾಗಿ ನೋಡ್ತಾ ಹೋಗ್ಬೋದು. ಹೆಂಗೆ ಎನರ್ಜೆಟಿಕ್ ಆಗಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಮಾಹಿತಿಯನ್ನು ನೀಡುವ ಮೂಲಕವಾಗಿ ಯಶಸ್ವಿಯಾಗಿದೆ. ಥ್ಯಾಂಕ್ ಯು. ನಮ್ಮ ಕುಟ್ಲ ಟಿವಿ ತಂಡಕ್ಕೆ ಈ ಕಾಣಿಯೂರು ಇದರ ದಶಮಾನೋತ್ಸವದ ಪರವಾಗಿ ನೀವು ಕೂಡ ಆಗಮಿಸಿದ್ದೀರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಥ್ಯಾಂಕ್ ಯು. ಅಶೋಕ್ ಗೌಡ PR ನಮ್ಮೊಂದಿಗಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಯಾವ ರೀತಿಯಾಗಿರುವಂಥ ವ್ಯವಹಾರಗಳಿಂದ ನಡೀತಾ ಹೋಗ್ತದೆ, ಹೇಗೆಲ್ಲ ರೀತಿಯಾಗಿರುವಂಥ ರೈತರಿಗಿರ್ಬೋದು, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೆ, ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಸಹಕಾರ ಮಾಡ್ತದೆ ಹೇಳುವುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಮಗೆ ನೀಡಲಿಕ್ಕಿದ್ದಾರೆ. ಭಾಳ ಖುಷಿಯಾಗುವಂಥ ಸರಿ, ಯಾಕಂದರೆ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಪ್ರತಿಯೊಬ್ಬರ ಮಾತು ಒಂದು ಒಳ್ಳೆ ರೀತಿಯ ಒಂದು ವೆಲ್ ಎಜುಕೇಟೆಡ್ ಪರ್ಸನ್ ನಮಗೆ ಸಿಕ್ಕಿದ್ದಾರೆ ಕಾರ್ಯನಿರ್ವಾಹಕರಾಗಿ. ಅದರೊಂದಿಗೆ ಭಾಳ ಮತ್ತೊಂದು ಖುಷಿ ಏನು ಅಂತ ಹೇಳಿದರೆ ತಮ್ಮ ಒಂದು ಮಾತುಗಳು, ತಮ್ಮ ಒಂದು ಸಲಹೆ ಸಹಕಾರಗಳು ಎಲ್ಲವೂ ಕೂಡ ಅದ್ಭುತವಾಗಿರುವಂಥದ್ದು ಅಂತ ಹೇಳುವಂಥ ಪ್ರತಿಯೊಬ್ಬರ ಮಾತು. ಹಾಗಾಗಿ ಈ ಒಂದು ಸಹಕಾರಿ ಸಂಘ ಯಾವ ರೀತಿಯಾಗಿರುವಂಥ ಸೇವೆ ಮಾಡ್ತಾ ಇದೆ, ಯಾವೆಲ್ಲ ರೀತಿಯಾಗಿರುವಂಥ ವರ್ಗಗಳಿಗೆ ಒಂದು ಒಳ್ಳೆ ರೀತಿಯಾಗಿ ವಿಶೇಷವಾದಂಥ ವ್ಯವಸ್ಥೆ ಇದೆ ಸರ್. ನಾನು ಅಶೋಕ ಗೌಡ ಪಿ ಅಂತ ಹೇಳಿಕೊಂಡು ಇಲ್ಲಿ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮುಖ್ಯ ಅಧಿಕಾರಿಯಾಗಿ ಕಳೆದ 13 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದೆ. ಬಹುಶಃ ಇದು ಪೂರ್ವಜನ್ಮದ ಪುಣ್ಯದ ಫಲವೇನೋ, ಈ ಚಾರ್ವಾಕ ಸಹಕಾರಿ ಸಂಘದಲ್ಲಿ ನನಗೆ ದುಡಿಲಿಕ್ಕೆ ದೇವರುಗಳು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇಲ್ಲಿಯ 3 ಗ್ರಾಮದ ಸದಸ್ಯರ ಬಗ್ಗೆ ನಾನು ಅವರಿಗೆ ತಲೆ ಬಾಗಲೇಬೇಕು. ಯಾಕೆಂದರೆ ಇಲ್ಲಿ ಬಡ ಜನರ ಒಂದು ಕೃಷಿಯಿಂದ ಮೇಲೆ ಬಂದಂಥ ಬಡ ಜನರು, ಅವರ ಒಂದು ಪ್ರಾಮಾಣಿಕ ಸೇವೆಯಿಂದಾಗಿ ನಮಗೆ ಇಲ್ಲಿ ಇಷ್ಟೊಂದು ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು.
13 ವರ್ಷಗಳ ಹಿಂದೆ ಬಹಳಷ್ಟು ಒಂದು ಏಳುಬೀಳುಗಳ ಜೊತೆ ಒಂದು ನಷ್ಟದಲ್ಲಿದ್ದ ಸಂಘವನ್ನು ಈ ಸುದೃಢ ಸಂಘವಾಗಿ ಮಾಡಲಿಕ್ಕೆ ಆ ಸದಸ್ಯರು ಮತ್ತು ಈ ಎಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಮತ್ತು ಇಲಾಖಾ ಅಧಿಕಾರಿಗಳು ಅವರು ನನಗೆ ಕೊಟ್ಟಂತಹ ಕರ್ತವ್ಯಕ್ಕೆ ಪೂರಕವಾಗಿ ಅವರು ಕೊಟ್ಟಂಥ ಒಂದು ಸಲಹೆ ಸೂಚನೆಗಳಿಂದಾಗಿ ಈ ಸಂಘ ಅಭಿವೃದ್ಧಿಯ ಪಥಕ್ಕೆ ಸಾಗಿ ಬಂದಿದೆ. ವಿಶೇಷವಾಗಿ ಈ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುವುದು ಬಹುಶಃ ಎಲ್ಲಿಂದಲೂ ಬಂದವರಿಗೆ ಎಲ್ಲೋ ಒಂದು ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕ್ಷೇತ್ರದ ಭಾಗದ ದೈವದವರುಗಳಿಗೆ ನಾನು ಸಾಷ್ಟಾಂಗ ಪ್ರಮಾಣಗಳನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಿ ಮತ್ತೊಂದು ಏನು ಅಂತ ಹೇಳಿದರೆ ಪ್ರಾರಂಭ ಹಂತದಲ್ಲಿ ನಿಮ್ಮ ಸೇವೆ ಅಂತ ಹೇಳುವುದು ಎಲ್ಲೋ ಒಂದು ಕಡೆಯಲ್ಲಿ ಸಣ್ಣ ಮಟ್ಟದಲ್ಲಿ ಇತ್ತು. ಮೇಲ್ಭಾಗಕ್ಕೆ ಮೇಲೆ ಬರುವ ಮೂಲಕವಾಗಿ ಶತಕದ ಸಂಭ್ರಮ ಆಗುವಂತಹ ಸಹಕಾರಿ ಸಂಘದಲ್ಲಿ ಸೇವೆ ಮಾಡುವಂಥ ಭಾಗ್ಯ. ಯಾಕಂದರೆ ಶತಕ ಸಂಭ್ರಮದಲ್ಲಿ ಸೇವೆ ಮಾಡಲಿಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಯಾರಿಗಾರೊಬ್ಬರಿಗೆ ಒಂದು ಕಡೆಯಲ್ಲಿ ಅವಕಾಶ ಸಿಗುವಂಥದ್ದು, ಆ ಅವಕಾಶ ನಿಮಗೆ ಸಿಕ್ಕಿದೆ ಸರ್. ಹಾಗಾಗಿ ಈ ಒಂದು ಸಂಸ್ಥೆ, ಇಲ್ಲಿಯ ಅಧ್ಯಕ್ಷರು, ಇಲ್ಲಿಯ ಪ್ರತಿಯೊಬ್ಬ ರೀತಿಯಾಗಿರುವಂತಹ ಸೇವಾಕರ್ತರು ಅರ್ಥಾತ್ ಅಕೌಂಟ್ ಹೋಲ್ಡರ್ಗಳಿಗೆ ತಮ್ಮ ಮಾತು. ಈ ಸಂಸ್ಥೆ ಈಗ ಸದೃಢವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸದೃಢವಾಗಿ ಗುರುತಿಸಿಕೊಂಡಿದೆ. ಸತತ 10 ವರ್ಷಗಳಿಂದ SDCC ಬ್ಯಾಂಕಿನ ಪ್ರಶಸ್ತಿ ಸತತ 10 ವರ್ಷಗಳಿಂದ ಎ ತರಗತಿಯಲ್ಲಿ ಮುನ್ನಡೆದಿದ್ದು ಈ ಸದಸ್ಯರಿಗೆ ಒಂದಷ್ಟು ನಾವು ಎಷ್ಟು ಸೇವೆ ಕೊಡ್ತೇವೆ ಅವರು ಪ್ರಾಮಾಣಿಕವಾಗಿ ನಮಗೆ ಸಾಲ ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ವಿಶೇಷವಾಗಿ ಕಳೆದ ಡಿಸೆಂಬರ್ದ ಈ ತಿಂಗಳವರೆಗೆ ಸುಮಾರು 3 ಕೋಟಿಯಷ್ಟು ಹೆಚ್ಚುವರಿಯಾಗಿ ಠೇವಣಿಯನ್ನು ನಮಗೆ ಸಂಘದ ಮೇಲಿನ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ. ಈ ಬಗ್ಗೆ ನಾನು ಸದಸ್ಯರಿಗೆ ಮತ್ತೊಮ್ಮೆ ಮಗದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಮತ್ತೊಂದು ಖುಷಿ ಏನು ಅಂತ ಹೇಳಿದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ತನ್ನ ಮಡಲಿಗೆ ಹಾಕೊಂಡು ಸೇವಾ ರತ್ನರಾಗಿ ಮುಂದಿನ ಒಂದು ಪ್ರಶಸ್ತಿ ಪಡೆಯಲಿಕ್ಕೂ ಕೂಡ ತಮಗೊಂದು ಅವಕಾಶ ಸಿಗ್ಲಿ ಅಂತ ಹೇಳುವಂತ ನಾವು ಪ್ರಾರ್ಥನೆ ಮಾಡುವಂತ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಮಾಧವ ಕೊಳ್ಪೇರು ನಮ್ಮೊಂದಿಗಿದ್ದಾರೆ, ಕನ್ವರ್ಷಿ ಆಟೋ ಚಾಲಕರ ಅಧ್ಯಕ್ಷರಾಗಿದ್ದಾರೆ. ಬಹಳ ಹೆಮ್ಮೆ ಆಗುವಂತ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಒಳ್ಳೆ ರೀತಿಯ ಸುರಕ್ಷಿತವಾಗಿ ಮನೆಗೆ ತಲುಪಬೇಕು ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ಆಟೋ ಚಾಲಕರು ಮಾತ್ರ ಅಂತ ಹೇಳಿ. ಬೇರೆ ಯಾರು ನಮಗೆ ಆಟೋ ಚಾಲಕರನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನಾವು ನಂಬುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅಂತಹ ಒಂದು ಆಟೋ ಚಾಲಕ ಮಾಲಕರ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಚಾರ್ವಾಕ ಅಂತ ಹೇಳುವಂಥದ್ದು ಯಾವ ರೀತಿಯ ಸಹಕಾರ ಆಗಿದೆ ಸರ್, ನಿಮ್ಮ ಒಂದು ಅನುಭವದ ಮಾತು. ನಮಸ್ಕಾರ, ನಾನು ಮಾಧವ್ ಅಂತೇಳಿ ಕನ್ವರ್ಸಿ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷನು. ನಾವು ಈಗ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವ ಸಂಭ್ರಮದಲ್ಲಿದ್ದೇವೆ. ನಮ್ಮ ಒಂದು ಪುಣ್ಯ ಅಂತ ಹೇಳಬೇಕು. ನಾವು ಹಿರಿಯರು ಮಾಡಿಕೊಟ್ಟಂಥ ಅಡಿಪಾಯದಲ್ಲಿ ನಾವೀಗ ಇದ್ದೀವಿ, ಆ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಅದರಲ್ಲಿಯೂ ನಮ್ಮ ನೂತನ ಅಧ್ಯಕ್ಷರಾಗಿ ಗಣೇಶ್ ಉದ್ನಡ್ಕನವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಬೇಕು. ಅವರು ಒಂದು ನಮಗೆ ಸಿಕ್ಕಿದ್ದು ಇಡೀ ಚಾರ್ವಾಕ ಗ್ರಾಮದಲ್ಲಿ ಅವರ ಒಂದು ಆಡಳಿತ, ಅವರು ಜನರೊಟ್ಟಿಗೆ ಒಡನಾಟ, ಅವರ ಒಂದು ಸಂಘ ಸಂಸ್ಥೆಗಳೊಟ್ಟಿಗೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹಿರಿಯರನ್ನು ಕಿರಿಯರನ್ನು ಎಲ್ಲರೊಟ್ಟಿಗೆ ಎಲ್ಲ ವರ್ಗದವರನ್ನು ಒಂದೇ ರೀತಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅದೇ ರೀತಿ ಎಲ್ಲ ಆಡಳಿತ ವರ್ಗದಲ್ಲಿ ಆಗಲಿ ಎಲ್ಲರಿಗೂ ಎಲ್ಲ ನಮ್ಮ ಒಂದು ಅವರನ್ನು ಅಭಿನಂದಿಸುತ್ತಿದ್ದೇವೆ. ಈ ಒಂದು ಆಟೋ ಚಾಲಕರಿಗಿರ್ಬೋದು ಅಥವಾ ಮಾಲಕರಿಗಿರ್ಬೋದು ಹೇಗೆ ಸಹಕಾರ ಆಗಿದೆ? ಆಟೋ ಚಾಲಕರ ನಮ್ಮ ಗೌರವಾಧ್ಯಕ್ಷರವರು ಗಣೇಶ್ ಉದ್ದಿನಕರ್ ನಮ್ಮ ಗೌರವಾಧ್ಯಕ್ಷರು. ಅದರಿಂದಾಗಿ ನಮಗೆ ನಾವು ಎಲ್ಲ ಒಡನಾಟದಲ್ಲಿ ನಾವು ಅವರೊಟ್ಟಿಗೆ ಇರ್ತೀವಿ. ಯಾವುದೇ ಕಾರ್ಯಕ್ರಮ ಯಾವುದೇ ಮೀಟಿಂಗ್ ಇದ್ದರೂ ನಮ್ಮನ್ನು ಕರೀತಾರೆ. ಅವರು ನಮ್ಮೊಟ್ಟಿಗೆ ಅಭಿಪ್ರಾಯವನ್ನು ಕೇಳ್ತೇವೆ. ನಾವು ಅವರ ಅಭಿಪ್ರಾಯ ಅವರ ಮುಂದಾಳತ್ವದಲ್ಲಿ ನಾವು ನಡೆದುಕೊಂಡು ಹೋಗುದು. ಥ್ಯಾಂಕ್ ಯು ತಮ್ಮ ಅಭಿಪ್ರಾಯಕ್ಕಾಗಿ ವಂದನೆಗಳು. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಸ್ಥೆ ಶತಕದ ಸಂಭ್ರಮ ಅಂತ ಹೇಳಿದ ಕೂಡಲೇ ಎಲ್ಲರ ಬಾಯಲ್ಲಿರುವಂಥ ಒಂದೇ ಹೆಸರು, ಅದು ಉದಯ ಅಂತ ಹೇಳುವಂಥ. ಬಹಳ ಗಣೇಶ್ ಉದನಡ್ಕ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಮಾತುಗಳು ಕೂಡ ನಾವು ಕೇಳುವಂಥದ್ದು. ಈ ವ್ಯಕ್ತಿಯ ಇವರೇ ಈ ಒಂದು ಸಂಸ್ಥೆಯ ಈಗಿನ ಅಧ್ಯಕ್ಷರಾಗಿ ಸಂಪೂರ್ಣವಾಗಿ ಶತಕ ಸಂಭ್ರಮದ ಸಂಪೂರ್ಣ ಚಿತ್ರಣವನ್ನು ನಮ್ಮೆದುರಿಗೆ ಕಾಣಿಸಲಿಕ್ಕೆ ಸಾಧ್ಯವಾಗಿರುವಂತಹ ವ್ಯಕ್ತಿ. ಆಗಲೇ ಒಬ್ರು ಹೇಳ್ತಾ ಹೋದಾಗೆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದಾಗಿ ಒಂದು ಒಳ್ಳೆ ರೀತಿಯಾಗಿ ಪ್ರಜ್ವಲಿಸ್ತಾ ಇರುವಂತ ಒಂದು ಕಾರಣಕರ್ತರಾಗಿದ್ದಾರೆ. ನಮಸ್ಕಾರ. ಭಾರಿ ಖುಷಿಯ ಒಂದು ನೀರಿನ ತೋನಾಗ ದಯವಂಡ ಪ್ರತಿ ಒಂಜಿ ಕಾರ್ಯಲೂ ಕೂಡ ಒಂಜಿ ಭಾರಿ ಪೊರ್ಲುಡು ಆ ಕೃಷಿ ಮೇಳದ ಬೇರೆ ಬೇರೆ ರೀತಿಯ ಮಳಿಗೆಲಿಪ್ಪು ಅವರು ಕೂಡ ಭಾರಿ ಅಚ್ಚುಕಟ್ಟು ರೀತಿಯ ಒಂದು ವ್ಯವಸ್ಥೆ ಇಪ್ಪು, ಒಣಸ್ತೆ ವ್ಯವಸ್ಥೆ ಇಪ್ಪು, ಸಾಂಸ್ಕೃತಿಕ ಕಾರ್ಯಕ್ರಮ ಜೋಕ್ಲೇರು ಬರ್ತದೆ ಬೇರೆ ಬೇರೆ ರೀತಿಯ ಇಂಚಿನ ಕಲಾವಿದರಿಗೆ ಕೊಡ್ತಿನ ವ್ಯವಸ್ಥೆ ಇಪ್ಪು ಒಂದು ಮಾತು ಮಲ್ಪೊಡುಂದ ಅಂಡ ಈರ್ನ ಆಲೋಚನೆ ಈರ್ನ ಒಂಜಿ ಚಿತ್ರಣ ಎಂಚಿತ್ತನ ಪ್ರಾರಂಭ ಅಂತಡೆ ಪ್ರಾರಂಭವಾದ ಯಾನು ಚುನಾವಣೆ ಗೆಲ್ತಿನಂಚಿನ ಸಂದರ್ಭಡು ಅನೇಕ ಹಿರಿಯರು ಕಟ್ಟಿನಂಚಿನ ಸಂಘ 1924 ಈ ಸಂಘವನ್ನು ಕಟ್ಟಿಯರು.
14 ಜನ ಸೇರಿತು ಹಿರಿಯರು ಕಟ್ಟಂಚಿನ ಸಂಘ ಮಸ್ತ್ ಅಧ್ಯಕ್ಷರಾತು ಸುಮಾರು 15 ಜನದಟ್ಟು ಕೆಲಸ ಮಲ್ತೀರು. ಆ ಕೆಲಸ ಮಲ್ತಿನಂಚಿನ ಅಧ್ಯಕ್ಷರುಗಳು ಭಾರಿ ಹಿರಿಯರು ಮತ್ತು ಸಮಾಜಡು ಮಹತ್ವರವಾದ ಜವಾಬ್ದಾರಿನ ಜಿಲ್ಲೆಡು ಗುರುತಿಸಿನಂಚಿನ ಅಧ್ಯಕ್ಷರುಗಳು ಏನು ಅಧ್ಯಕ್ಷರಾಪನ ಸಂದರ್ಭಡು ಪ್ರಥಮ ಈ ಸಂಘಡು ಭಾರಿ ಎಲ್ಲೇ ಪ್ರಾಯೋಡು ಬಂಡ 40 ವರ್ಷದ ಉಳೈಟು ಏನು ಅಧ್ಯಕ್ಷ ಅಧಿಕಾರ ನಂಚಿನ ಸಂದರ್ಭ ಹೆಂಗೆ ಅನುಭವದ ಕೊರತೆ ಇಪ್ಪೊಂದು ಮಟ್ಪಂಜಿ ಕಾರಣಕ್ಕೋಸ್ಕರ ಮಾತೆರನ್ನ ಸೇರಿಸೋಡು ಮಟ್ಪಣ ಯೋಚನೆ ಮಲ್ತೊಂದು ಏನು ಈ ಸಂಘ ಒಂಜಿ ಪೂರ್ವ ತಯಾರಿ ಸಭೆನೂ ಲೆತ್ತೆ ನೆತ್ತಿನಾಗ ಪೂರ ಪಕ್ಷ ಜಾತಿ ಮತ ಭೇದ ಮರೆತದು ಎನ್ನೊಟ್ಟಿಗೂ ಸಹಕಾರನು ಕೊಡ್ತೀರಿ ಅಗಲ ಪೂರ ಮಾರ್ಗದರ್ಶನ ದೆತೊಂದು ಈ ಒರಂಬ ಕಾರ್ಯಕ್ರಮವನ್ನು ಬೇತೆ ಬೇತೆ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತೆ. ಪ್ರಥಮ ಕಾರ್ಯಕ್ರಮ ರೈತರಿಗೆ ಅಡಿಕೆ ಕೃಷಿಗೆ ಮಾಹಿತಿ ಕಾರ್ಯಕ್ರಮ ಮಲ್ಪಡೊಂದು ಯೋಚನೆ ಮಲ್ತೆ. ಏನಾಯ್ತು ತುಂಬ ಗ್ರಾಮ ಪಂಚಾಯತಿದ ಉಪಾಧ್ಯಕ್ಷರಾತು ಸದಸ್ಯರಾತು ಕೆಲಸ ಮಲ್ಪಂಚಿನ ಸಂದರ್ಭಡು ಜನಸಾಮಾನ್ಯರ ಸಮಸ್ಯೆಗಳು ಹೆಂಗೆ ಕೈತಾಲು ತೂಯಿ ನೆಡ್ತಾತು ಆಧಾರ ತಿದ್ದುಪಡಿ ಮಲ್ಪಡು ಆಧಾರ ಜೋಡಣೆ ಕಾರ್ಯಕ್ರಮ ಮೆಸ್ಕಾಂ ಇಲಾಖೆದ ಜೊತೆ ಸೇರಿತು ಮಲ್ಪಡು ವಿವಿಧ ರಾಜ್ಯ ಕೇಂದ್ರ ಸರ್ಕಾರ ವಂಚಿತರಾಯಿನಂಚಿನ ಎನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿತ 1547 ಇಲ್ಲಿಗೆ ಏನೊಂದ್ಸರ್ತಿ ಭೇಟಿ ಮಲ್ಪಡು ಪನ್ಪಣಂಚಿನ ಬೇತೆ ಬೇತೆ ಯೋಜನೆಯನ್ನು ಮಲ್ತೊಂತು ಎನ್ನ ನಿರ್ದೇಶಕರ ಜೊತೆ ಸೇರುವಂತು ಚರ್ಚೆ ಮಲ್ಪಣಂಚಿನ ಸಂದರ್ಭಡು ಎಂಕ್ಲ ಆಡಳಿತ ಮಂಡಳಿ ಉಪಾಧ್ಯಕ್ಷರು ನಿರ್ದೇಶಕರು ಎನ್ನ CO ಸಿಬ್ಬಂದಿಲು ಪೂರ್ತಿ ಸಹಕಾರ ಕೊರ ನೀಡ್ತಾತು ಏನು 1547 ಇಲ್ಲೆಡೆಗ್ಲ ಐನು ತಂಡವಾತು ಅಧ್ಯಕ್ಷರು ಸೇರಿತು ಮಾತೆರಲ್ಲ ಎಂಕ್ಲ ಭೇಟಿನ ಕೊರಿಯ ಕೊರೋನಾಂಚಿನ ಸಂದರ್ಭ ಬೇತೆ ಬೇತೆ ಅಭಿಪ್ರಾಯವನ್ನು ಎಂಕ್ಲ ಇಲ್ಲಾರ ತಕ್ಲ ಕೊರಿಯರು ಐನು ಪೂರ ಕ್ರೋಢೀಕರಿಸ ಒಂದು ಅಗ್ಲ ಪೂರ ಸಲಹೆಯನ್ನು ಮಾರ್ಗದರ್ಶನ ದೆತ್ತೊಂದು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪೆರ ಎನ್ಮ ಕಾರ್ಯಕ್ರಮವನ್ನು ದೀವಣ್ಣೆಲ್ಲ ಯಶಸ್ವಿ ಮಲ್ಪೆರ ಅಂಡು ಅಟ್ ವಿಶೇಷವಾಗಿ ಹೆಂಗೆ ತೃಪ್ತಿ ಕೊರಪಣಂಚಿನ ಕೆಲಸ ಒಂದು ಪಂಡ ಮೆಡಿಕಲ್ ಕ್ಯಾಂಪು ಈ ಭಾಗಟ್ಟು ಆಸಕ್ತ ಕುಟುಂಬಗಳು ಮಸ್ತ್ ಜನ ಇತ್ತೇರು ಅಗಲಿಗೆ ಸರ್ಜನ್ ಮಲ್ಪೋಡು ಕುಡ್ಲಾಗ ಪೋಪಣಂಚಿನ ಸಂದರ್ಭ ಕಷ್ಟ ಸಂದರ್ಭ ಆ ಸಂದರ್ಭ ಏಜೆ ಮೆಡಿಕಲ್ ಕಾಲೇಜಿನ ಸಂಪರ್ಕ ಮಲ್ಪಣ ಸಂದರ್ಭಡು ಅಗಲ ಉಚಿತವಾದ ಬರ್ಪಂದು ಮಲ್ಪಣ ಸಂದರ್ಭಡು ಊರದ ದಾನಿಲೇನು ಸಂಗ್ರಹ ಮಲ್ತೊಂದು ಅಗಲಿಗೆ ಉಚಿತವಾದ ವಾಹನದ ವ್ಯವಸ್ಥೆಯನ್ನು ಜೋಡಿಸವಂತು ಏನೊಂಜಾತ ರಡ್ಡು ರಿಕ್ಷಾದ ಯೂನಿಯನ್ ಕೆಲಸ ಮಲ್ಪಣ ಇರ್ತದೆ ಅಗಲ ವಿನಂತಿ ಮಲ್ಪಣಾಗ ಅಗಲೆಂಕ್ ರಿಕ್ಷಾನ ಉಚಿತವಾದ ಕೊರಿಯರು ವಾಹನದ ವ್ಯವಸ್ಥೆ ಉಚಿತವಾದ ಕೊರಿಯರು ವನಸದ ವ್ಯವಸ್ಥೆನ ಉಚಿತವಾದ ಎಂಗ್ಲೆ ಪ್ರಮುಖರು ಕೊರನೇಡ್ತಾತು ಒಂದು ಅಚ್ಚುಕಟ್ಟಾದ 502 ಜನಕ್ಕೂ ಕುಟುಂಬಗೂ ಉಚಿತವಾದ ಶಿಬಿರದ ಪ್ರಯೋಜನ ಪಡೆಯೊಂಡಿರು 17 ಜನ ಬೇತೆ ಬೇತೆ ರೀತಿಯ ಸರ್ಜನ್ ಮಲ್ತಿರು ಆ ಸರ್ಜನ್ ಮಲ್ಪಣಂಚ ಸಂದರ್ಭಡ್ಲ ಎಂಗ್ಲ ಆಡಳಿತ ಮಂಡಳಿತ ಉಪಾಧ್ಯಕ್ಷರ ನಿರ್ದೇಶಕರು ಏನು ಒಟ್ಟು ಪೋದು ಅಗ್ಲೇನೆ ಅಲ್ಪ ಸರ್ಜನ್ ಮಲ್ತು ವಾಪಸ್ ಇಲ್ಲಡೆ ಮುಟ್ಟಂಚಿನ ಕಾಲ ಈ ಕಾರ್ಯ ಎಂಕ್ ಮಸ್ತ್ ಖುಷಿ ಆಯ್ನಂಚಿನ ಒಂದು ಕಾರ್ಯಕ್ರಮ ಅನ್ನ ಜೊತೆಗೆ ಒಂದು ಬಡ ಕುಟುಂಬಗೂ ಮನೆ ನಿರ್ಮಾಣ ಮಲ್ಪೋಡು ಪಂಪಣಂಜಿ ಆಸೆನ ದಿವೊಂದಿತ್ತೆ ಅವಳ ಇಲ್ಲ ಮಲ್ಪೋಡು ಪಂಪಣಿಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಮುಖಾಂತರ ಇನ್ನು ಗುದ್ದಲಿ ಪೂಜೆ ಮಲ್ತದೆ ಆ ಕಾರ್ಯ ನೆರವೇರುತ್ತದೆ. ಈ ಒಟ್ಟು ಎನ್ಮ ಕಾರ್ಯಕ್ರಮಗಳ ನಮ್ಮ ಸಂಘದ ರೈತರನ್ನ ₹1 ಖರ್ಚು ಆವಂತೆ ಒಟ್ಟು ಊರುತ ದಾನಿಲಿನ ಮುಖಾಂತರ ಮಲ್ಪೋಡು ಅನ್ನೋ ಕಾರ್ಯವನ್ನು ಮಲ್ತದೆ. ಒರ್ಮೆನೆ ಕಾರ್ಯಕ್ರಮ ಕೃಷಿ ಮೇಳನ ಇರು ಉಲ್ಲೇಖ ಮಲ್ತಲೆ ಕೊನೆ ನಮ್ಮ ರೈತರಿಗೆ ತಾಲೂಕು ಮಟ್ಟದ ಆಪಣಂಚಿನ ಕೃಷಿ ಮೇಳನು 100ನೇ ವರ್ಷೋಡು ನಮ್ಮ ಸೊಸೈಟಿದ ಜಾಲಿಡೆ ತೂವೋಡು ಮಲ್ಪಣಂಜಿ ಅಪೇಕ್ಷೆ ದೀವಂತು ಈ ಕಾರ್ಯಕ್ರಮ ಆಯೋಜನೆ ಮಲ್ತದೆ. ಇಟ್ಲ ಸ್ಟಾಲ್ ಮಲ್ಪಣಂಚ ಸಂದರ್ಭಡು ಒಂಜಿ ಸ್ಟಾಲ್ ಬುಕ್ ಒಂಜಿ ರಿಪೀಟ್ ಆವಂತ ಲೆಕ್ಕ ಆ ರೀತಿ ತೂವಂತು ಬತ್ತನೆಗಳ ಮಾಹಿತಿ ತಿಕ್ಕೋಡು ಐಟೆ ಗ್ರಾಮೀಣ ಸಂಬಂಧಪಟ್ಟ ಪೂರ ವಿಚಾರಗಳು ಇಪ್ಪುನಂಚ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳು ಇಪ್ಪೋಡು ಪಣ್ಣೊಂದು ದೊಡ್ಡ ವಿಚಾರಗೋಷ್ಠಿನೂ ದೀವಂತ ಒಂಜಿ ವಿಚಾರಗೋಷ್ಠಿ ಅಡಿಕೆ ತೆಂಗು ಮಿಶ್ರ ಬೆಲೆ ಸಂಬಂಧಪಟ್ಟ ಆ ಅಡಿಕೆಗೆ ಈ ಬೆಲೆತ್ತ ಮತ್ತನ ಬೇತೆ ಬೇತೆ ಬಾಧ್ಯತೆ ಸಂದರ್ಭಡು ಒಂಜಿ ಸ್ವಉದ್ಯೋಗ ಸಂಬಂಧಪಟ್ಟ ವಿಚಾರಗೋಷ್ಠಿ ಬೋರ್ಡು ಪಂಪ ಕಾರಣು ಆ ವಿಚಾರಗೋಷ್ಠಿಗೆ ನಮ್ಮ ಅಬ್ರಾಮ್ ರುಡ್ಸೆಟ್ ಟ್ರೈನರ್ ಇತ್ತದು ನಮ್ಮ ಕೇಂದ್ರ ಸರ್ಕಾರದ ಬೇತೆ ಬೇತೆ ಯೋಜನೆಲ್ಲ ಸಬ್ಸಿಡಿ ರಾಪಣ ಇತ್ತ ಯುವಕರಿಗೆ ಉದ್ಯೋಗ ಪಡ್ಪಂಚ ಕೋರಿ ಫಾರ್ಮು ಬೇತೆ ಬೇತೆ ಯೋಜನೆ ಮಲ್ಪಣಂಚಿನ ಪೂರಕವೈನ ಉಂಡು ಐಕೆ ಮಲ್ಪೋಡು ಐಕೆ ಸಮಸ್ಯೆಲು ಗ್ರಾಮ ಪಂಚಾಯತ್ ಪರ್ಮಿಷನ್ ಸಮಸ್ಯೆ ಉಂಡು ಅತನ ಬ್ಯಾಂಕ್ದ ಸಮಸ್ಯೆ ಉಂಡು ಐಕೆ ಬ್ಯಾಂಕ್ದ ಅಧಿಕಾರಗಳು ಇಪ್ಪಡು ಗ್ರಾಮ ಪಂಚಾಯತ್ PDO ಇಪ್ಪಡು ಅವು ಸಂವಾದ ರೀತಿ ಆವಡು ಮಲ್ಪ ಯೋಚನೆ ಮಲ್ತಂದು ಆ ಕಾರ್ಯಕ್ರಮ ಆಯೋಜನೆ ಮಲ್ತಂತ ಅಂಚ ಒಟ್ಟು ಇದೆಲ್ಲ ಕಾರ್ಯಕ್ರಮ ಮಲ್ಪೋಡು ದಕ್ಕೆ ಮಾತ ಹಿರಿಯರನ್ನ ಮಾರ್ಗದರ್ಶನ ಸಹಕಾರ ಜನಕ್ಕುಲ್ಲ ಎನ್ನ ಮೆಂಬರ್ನಗಳ ವಿಶೇಷವಾದ ನಮ್ಮ ಜಾಗ ಕಾಣಿರೋಡು ಒಂಜಿ ಜಾಗದ ಅವಶ್ಯಕತೆ ಇತ್ತು ಅವೆಲ್ಲ ಸಮಸ್ಯೆಲಿತ್ತ ಐನ ಪೂರ ಮುಗಿಪೋಡು ಹಿಂಗೆ ಊರುತ್ತ ಮಾತ ಹಿರಿಯರು ಸಹಕಾರ ಕೊರಿಯರು ಐಕೆ ಸಂಘದ ಪ್ರತಿ ಒಂದು ರೈತಲ್ಲ ಎಂಗ್ಲ ಡಿವಿಡೆಂಟ್ 20 ಲಕ್ಷ ಕೊರಿಯರು ಏನು ಪ್ರತಿ ಸಂದರ್ಭದಲ್ಲಿ ಎಂಗೆಲ್ಲ ಸಂಘದ ರೈತರೇನೇನು ಪ್ರತಿ ಸಂದರ್ಭ ನೆನೆಯೋಡು ದಯವಂಡ ಇನಿ ಏನು ಮಲ್ತನಲ್ಲ ಏನು ವ್ಯಕ್ತಿ ಮಾತ್ರ ಆವಲಿ ಇನ್ನೂ ಯಶಸ್ವಿ ಅವಡನ್ನ ಆ ಸಂಘದ 2800 ಸದಸ್ಯರನ್ನ ಶ್ರಮ ತ್ಯಾಗ ಇತ್ತು ನಡೆದದ್ದು ಮಾತ್ರ ಅವರ ಸಾಧ್ಯ ಉಂಡು
ಜೊತೆಗೆ ಎನ್ನ ಜೊತೆ ಕೆಲಸ ಮಲ್ಪನಂಚಿನ ಡೈರೆಕ್ಟರ್ನಕ್ಲು ಸಿಬ್ಬಂದಿನಕ್ಲು ಒಂಜಾತ್ ಸ್ವಯಂ ಸೇವಕರು ಅಜಿಪ್ಪದೇನ ಸ್ವಯಂ ಸೇವಕರು ಈ 10 ಕಾರ್ಯಕ್ರಮ ಕೆಲಸ ಮಲ್ತೊಂದುಲೇರು ₹1 ಸಂಬಳ ಅಪೇಕ್ಷೆ ಮಲ್ಪಂತೆ ಎನ್ನ ಜೊತೆ ಕೆಲಸ ಮಲ್ಪೇರು ತನ್ನ ಇಲ್ಲದ ಕೆಲಸವನ್ನು ಮಲ್ಪನ ರೀತಿ ಕೆಲಸ ಮಲ್ತಂತೆ ಈ ಕೆಲಸ ಇದು ಅಚ್ಚುಕಟ್ಟಾದ ನೆರವೇರ ಸಾಧ್ಯ ಆತಂಡು ಇದು ಮಾತು ಪೊರ್ಲುಡು ನಡೆದು ನನ್ನ ದುಂಬುಗಳ ಬೇತೆ ಬೇತೆ ರೀತಿ ಯೋಜನೆ ನೀರಿನ ಕನಸುಡುಂಡು ಪನ್ಪಿನ ನಮಗೆ ತೆರೆದು ಬತ್ತಂಡು ನನ್ನ ದುಂಬುಗಿಪ್ಪಿನಂಚಿನ ಗುರಿಲು ಈರಿನ ದಾದ ಮಾತಂಡು ನನ್ನ ದುಂಬುಗು ನಂಗೆ ನಮ್ಮ ರೈತರಿಗೆ 1547 ಇತ್ತೆ ನಮ್ಮ ಇನಿ ಉದ್ಘಾಟನಾ ಸಭೆಟ್ಟು ಒಂದು ಮನವಿನ ಮಲ್ತ ಕೆಂಕ ನಮ್ಮ ಸಂಸ್ಥೆಯ ಬೋರ್ಡು ರೈತರ ಬೆಲೆ ನಮ್ಮಲ್ಲೇ ಸಂಸ್ಥೆಯ ದೆತ್ತೊಂಡಲೆ ಕಾವಡು ರೈತರಿಗೆ ರಸಗೊಬ್ಬರ ಸಂಬಂಧಪಟ್ಟ ಪೂರ ರಸಗೊಬ್ಬರ ನಮ್ಮ ಸಂಗೋಡೆ ತಿಕ್ಕೋಡು ಇನ್ನು ನಮ್ಮ ಪುತ್ತೂರುಗ ಸುಳ್ಯಗ ಕಡಬಗ ಪೋಂದಿಲ್ಲ ನಮ್ಮ 1547 ರೈತರಿಗೆ ಬೆಲೆ ನಮ್ಮಲ್ಲಿ ಖರೀದಿ ಅವಡು ಆಗಲೇ ಬೋಡಪ್ಪನ ರಸಗೊಬ್ಬರ ನಮ್ಮಲ್ಲ ಅವಡು ಎಲ್ಲಂಜಿ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಸಾಫ್ಟ್ವೇರ್ ಮಲ್ತೊಂದಿಲ್ಲ ನಮ್ಮ ಪ್ರತಿ ಒಂಜಿನ ಪಾರದರ್ಶಕ ಬೋರ್ಡ್ ಒಂದು ಪಂಚನ ಯೋಚನೆ ಇದಿರುವಂತೂ ರಾಷ್ಟ್ರೀಕೃತ ಬ್ಯಾಂಕ್ ಆ ರೀತಿ SMS ಉಂಡು ನಮ್ಮ ₹100 ಕಟ್ಟಲ್ಲ ₹100 ಕಟ್ಟ ಆ ರೀತಿ ಒಂದು ಸಾಫ್ಟ್ವೇರ್ನ ಅಳವಡಿಸುವಂತ ನಮ್ಮ 13 ತಾರೀಕು ಅಧಿಕೃತವಾದ ಕ್ಷೇತ್ರ MLA ಅಧಿಕೃತ SMS ಉದ್ಘಾಟನೆ ಕಾರ್ಯಕ್ರಮ ಮಲ್ಪೆರೊಳ್ಳೆರು ಈ ರೀತಿ ರೈತರಿಗೆ ಪಾರದರ್ಶಕವಾದ ಇಪ್ಪಡು ಎಂಕ್ಲ ರೈತರಿಗೆ ವಾಹನ ಖರೀದಿ ಮಲ್ಪೋಡು ಇಲ್ಲು ಕಟ್ಟೋಡು ಮದಿಮೆ ಆವಡು ಕಷ್ಟ ಒಂದಂಡ ಆಗ್ಲಿಗೆ ತಕ್ಷಣ ಲೋನದ ವ್ಯವಸ್ಥೆಯನ್ನು ಕೊರತು ಒವ್ಳ ನ್ಯಾಷನಲ್ಸ್ ಬ್ಯಾಂಕ್ ಅವಡು ಬುಕ್ಕರ್ನ ಕೈತಡೆ ಪಾರಬಲ್ಲಿ ಎಂಕ್ಲ ಊರ್ತವೆ ಸಂಘ ಉಂಡು ಪಂಪನ ರೀತಿಯಲ್ಲಿ ಕೆಲಸ ಮಲ್ಪೋಡು ಪಂಪನ ಯೋಚನೆ ಎಂಕ್ಲ ಆಡಳಿತ ಮಂಡಳಿ ಪಾಡೋದು ಖಂಡಿತವಾದ ಪ್ರತಿಯೊರಿಯಡೆಲ್ಲ ಪಾತೆರ ಪೋನಗ ಗಣೇಶರೇ ಪಾತಿಯೊರಿಯರ ಪಾತೆರಡ್ಲ ಅವು ಗಣೇಶರನ ಮುತುವರ್ಜಿಡ ಒಂದು ಗಣೇಶ ರೀತಿನ ಕಾರಣವಾದ ಇದು ಪೊರ್ಲ ಒಂದು ಬಂದು ಪ್ರತಿಯೊರಿಯರ ಇಂಟರ್ವ್ಯೂ ಮನ್ಪಿನಾಗ ಪಾರ್ನಿ ಅಂಚಾದ ಅಕ್ಲೆ ಮಾಧ್ಯರೆಗಳ ಈರ್ನೊಂಜಿ ಪೊರ್ಲದ ಪಾತೆರ ಮಾತಿರಲ್ಲ ನಿಜವಾದ ಯಾನ ಹಿಂದೆ ಪಿರಾವುಟ್ ಕೆಲಸ ಮಲ್ತಿನ ಅಧ್ಯಕ್ಷರನಾಗ್ಲು ಉಪಾಧ್ಯಕ್ಷರನಾಗ್ಲು ನಿರ್ದೇಶಕರನಾಗ್ಲು ನಿವೃತ್ತ 10 ಜನ ಸಿಬ್ಬಂದಿನಾಗ್ಲು ಕೆಲಸ ಮಲ್ತಿನಾಗ್ಲ ಸಹಕಾರ ಎನ್ನ ಒಟ್ಟಿಗೂ ಕೆಲಸ ಮಲ್ತಿನ ಮಾತ ಉದಾರಪಣತೆ ಮಾತ ಸ್ವಯಂ ಸೇವಕರು ಊರ್ತ ಬಂಧುಲು 2900 ಸದಸ್ಯ ಬಂಧುಲು ಒಟ್ಟು ಮಾತೆರೆಗಳೇನು ಅನಂತಾನಂತ ಧನ್ಯವಾದಗಳು ದಯಪಂಡ ಎನ್ನ ಈತು ಎಲ್ಲ ಏಜಿಟ್ ಈ ಒಂಜಿ ಜವಾಬ್ದಾರಿ ತಿಕ್ಕಂತ ಪಂಡ ಅವು ಎನ್ನ ಹಿರಿಯರು ಮಲ್ತಿನ ಪುಣ್ಯದ ಫಲ ದಯಂದ ಪಂಡ ಎನ್ನ ಗುರು ಹಿರಿಯರು ದೇವರನ ಮೂಜಿ ಗ್ರಾಮದ ಅನುಗ್ರಹ ಮಲ್ಪೆರ ಸಾಧ್ಯ ಆತನು ಸುಮಾರು ಒಂಜಿ 200-250 ಜನಕ್ಕೂ ಗೌರವಾರ್ಪಣೆ ಕಾರ್ಯಕ್ರಮ ನಡತನು 10 ಕಾರ್ಯಕ್ರಮ ಉಂಟು ಕ್ಷೇತ್ರದ ನಾಟಿ ವೈದ್ಯರಿಗೆ ರಾಷ್ಟ್ರಮಟ್ಟ ಪೋಯಿನಗಳಿಗೆ ಮಾಜಿ ನಿರ್ದೇಶಕರನಾಗ್ಲಿಗೆ ಮಾಜಿ ಉಪಾಧ್ಯಕ್ಷರನಾಗ್ಲಿಗೆ ಸ್ಥಾಪಕ 14 ಮೆಂಬರ್ನಾಗ್ಲಿಗೆ 15 ಅಧ್ಯಕ್ಷರನಾಗ್ಲಿಗೆ ಬೇತೆ ಬೇತೆ ವಾಲಂಟಿಯರ್ಸ್ನಾಗ್ಲಿಗೆ ಬೇತೆ ಬೇತೆ ಸಾಧನೆ ಮಲ್ತಿನ ವಿದ್ಯಾರ್ಥಿನಿಗಳು ಈ ರೀತಿ ಮುರ ಮಲ್ಪಣ ಒಂದು ಅವಕಾಶ ತಿಕ್ಕುತ್ತಂಡ ಎಂಗೆ ದೇವರನ ಅನುಗ್ರಹ ತಿಕ್ಕುತ್ತಂಡೆ ಬೆಕ್ಕ ಸಹಕರಿಸಿದ ಮಾತ್ರೆಗಳೇನು ಕೃತಜ್ಞತೆಯನ್ನು ಕಲಿಸೋದು ಖಂಡಿತವಾದ ಒಂಜಿ ಬಹಳ ಖುಷಿ ಬಂದ ಬಂಡ ಅರ್ವ ಗುತ್ತದ ಒಂಜಿ ಆ ಪೀಳಿಗೆ ಈ ಒಂದು ಸಂಸ್ಥಾಪನಾ ಅಧ್ಯಕ್ಷರಾದ ಪ್ರಾರಂಭದ ಅಧ್ಯಕ್ಷರಾಯನಂಚಿನ ಪೀಳಿಗೆದಕ್ಕೆಲ್ಲ ಇಂಗ್ಲು ಪಾತೇರಿಯೋ ಅಕ್ಲೇಗಲ ಈ ಶತಕ ಸಂಭ್ರಮ ಬಂದು ಇಂಕ್ಲು ಇಂಚ ಆಪುಂಡು ಈ ರೀತಿ ನಡಪುಂಡು ಬಂದು ಖಂಡಿತವಾದ ಕನವನ ತಡ ಎಂದು ಜೀ ಪನ್ಪಿನ ಪಾತೆರ ಬಂಡೇರ ಮಾತ ದೇವರು ಈರ್ನ ಕೈಟ್ ಮಲ್ಪಾಯರು ಪನ್ಪಿನ ಸತ್ಯದ ಪಾತೆರ ಬಾರಿ ಖುಷಿ ಅಂಡ್ 2 ಪಾತೆರದ ನಾನಾತ ಎಡ್ಡೆ ರೀತಿ ರೈತರಿಗೆ ಇಪ್ಪು ವಿದ್ಯಾರ್ಥಿಗಳಿಗೆ ಇಪ್ಪು ಪ್ರತಿಯೊಂದು ವ್ಯಕ್ತಿಲಿ ಇಪ್ಪು ರಿಕ್ಷಾ ಡ್ರೈವರ್ ಮಾಲಕ ಅತ್ಲ ಈರೊಂಜಿ ಬಾರಿ ವಿಶೇಷವಾದ ಸೇವೆ ಮಂತೊಂದಿಲ್ಲರು ಅಂಚ ಮಾತ ರೀತಿದ ಸರ್ವಧರ್ಮದ ವ್ಯಕ್ತಿನಾಗ್ಲಿಗೆ ಈರ್ನ ಹಿಡಿದ ನನಾತ ಸಹಕಾರ ತಿಕ್ಕಡು ನನಾತ ಒಂಜಿ ಎಡ್ಡೆ ರೀತಿದ ಮಲ್ಲ ಪುದರ್ ಈರೆ ಬರಡು ಪನ್ಪಿನ ನಮ್ಮ ಮಾತಿನ ಪ್ರಾರ್ಥನಾ ಧನ್ಯವಾದಗಳು. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರು ಅದೇ ರೀತಿಯಾಗಿ ನಿರ್ದೇಶಕರೆಲ್ಲರೂ ನಮ್ಮೊಂದಿಗಿದ್ದಾರೆ. ಅದರಲ್ಲಿ ಓರ್ವರಾಗಿರುವಂತಹ ಪರಮೇಶ್ವರ್ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಬಹಳ ಖುಷಿಯಾಗುವಂತೆ ಯಾಕಂತ ಹೇಳಿದ್ರೆ ಆ ಒಗ್ಗಟ್ಟು ಅಂತ ಹೇಳುವಂಥದ್ದು, ಅದರೊಂದಿಗೆ ಮತ್ತೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಕೇಸರಿ ಅಂತ ಹೇಳುವಂಥ ನಮ್ಮ ಹಿಂದುತ್ವದ ಪ್ರತೀಕವಾಗಿರುವಂತಹ ಆ ಶಾಲುಗಳು ಅಂತ ಹೇಳುವಂಥ ಕಂಗೊಳಿಸುವಂಥದ್ದು ಬಹಳ ಹೆಮ್ಮೆ ಆಗುವಂಥದ್ದು. ನಿರ್ದೇಶಕರಲ್ಲಿರುವಂಥ ಪರಮೇಶ್ವರ್ ಅವರು ಈ ಒಂದು ಸಹಕಾರಿ ಸಂಘ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇವರಿಗೆ ಯಾವ ರೀತಿಯಾಗಿ ಸಹಕಾರ ಆಗಿದೆ, ಅದರೊಂದಿಗೆ ಪ್ರತಿಯೊಬ್ಬ ರೈತಾಪಿ ವರ್ಗ ಹಿಡಿದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿಯಾಗಿರುವಂತ ಖುಷಿಯಾಗಿದೆ ಅಂತ ಹೇಳುವಂತಹ ಮಾತುಗಳನ್ನು ಅನುಭವಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ. ನಮಸ್ಕಾರ. ಪರಮೇಶ್ವರ ಚಾರಕ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರಾದ ಕರ್ನ 1 ವರ್ಷದ ಮುನ್ನಡೆದ ಚುನಾವಣೆ ನಡೆಂಗಿಲ್ಲ ಅಧಿಕಾರ ಹೊಂದಿದೊಂದು ಇಂಕ್ಲ ಗಣೇಶರನ ಅಧ್ಯಕ್ಷರ ನೇತೃತ್ವದ ಉಪಾಧ್ಯಕ್ಷ ಬಾಲಕೃಷ್ಣ ಪೂರ ಇಂಕ್ಲ ಮತ್ತು ನಿರ್ದೇಶಕರು ಈ ಆಡಳಿತ ಮಂಡಳಿ ಉಳ್ಳ ಎಂಕ್ಲಿಗೆ ಪ್ರಥಮವಾದ ಈ ಆಡಳಿತ ತಿಕ್ಕಿನ ಸಂದರ್ಭಡಿ ಇಡೀ ಊರದ ಅಧ್ಯಕ್ಷರ ಇಂಕ್ಲ ಪ್ರತಿ ಮೂಜಿ ಗ್ರಾಮದ ಜಾತಿ ಪಕ್ಷ ಭೇದ ಮರೆತು ಮಾತೆರಲ್ಲ ಲೆತ್ತದು ಒಂಜೇರಿ ಮನಸ್ಸಲ್ಲಿ ಲೆತ್ತದು ಪ್ರತ್ ಒಂಜಿ 100 ಜನ ಸೇರಿನ ಸಂಖ್ಯೆ ಸಮಾಲೋಚನಾ ಸಭೆಯನ್ನು ಮಲ್ತ ಈ ಶತಮಾನೋತ್ಸವ ಕಾರ್ಯಕ್ರಮನ ಎಂಚ ವಾರೀತಿ ಮಲ್ಪೊಳಿ ಅದನ್ನು ನನ್ನ ನೂತನ ಕಟ್ಟಡ ನಂಕಾವುಡು ಅದನ್ನು ವಾರೀತಿ ಮಲ್ಪೊಳಿಂದ ಪ್ಲಾನ್ ಮಲ್ತೊಂದು ಆ ಮುಖಾಂತರತ್ ಒಂಜೊಂಜೆ ಪಜ್ಜೆ ದುಮ್ಮು ನೀವು ಒಂದು ಬರ್ತದೆ ಕಾರಣ ನವೆಂಬರ್ 2 ಗಣಗ 100 ವರ್ಷ ಕಾರಣ 24 ಬರ್ತಿ 100 ವರ್ಷ ಅಂಡ್ ಅನಿ ಒಂದು ನಮ್ಮ ದೀಪಾವಳಿ ಬತ್ತ ನವೆಂಬರ್ 3ಗೂ ಅನ್ನ
ಕಾರ್ಯಕ್ರಮ ಮಲ್ತ ಈ ಶತಮಾನೋತ್ಸವ ಕಾರ್ಯಕ್ರಮ ಹಂತ ಹಂತ ತೆಂಚ ಮಲ್ಪಂಡ ಒಂಜಾತ್ ಕಾರ್ಯಕ್ರಮ ಜೋಡಿಸೋ ಒಂದು ಅವು ಅರ್ಥಪೂರ್ಣ ಆತು ಈ ಮೂಜಿ ಗ್ರಾಮದ ರೈತರಿಗೆ ಮನ ಮುಟ್ಟಲೇಕ ಬಡವರೇ ರೈತಾಪಿ ವರ್ಗಗಳಿಗೆ ಪ್ರಯೋಜನ ಪುಣ್ಯ ಕಾರ್ಯಕ್ರಮ ಅವಡು ಪಣ್ಣ ಭಾರಿ ಮಲ್ಲ ಉದ್ದೇಶ ದೀವಂತು ಐಕ್ಯ ಪರವಾದ ಮಾತೆರ್ಲ ಮೂಜಿ ಗ್ರಾಮದ ಸದಸ್ಯರು ರೈತಾಪಿ ಬಂಧುಲು ಪೂರ ಇಂಕ್ಲೂಟು ಸಹಕಾರ ಕೊರದು ಈ ಕಾರ್ಯಕ್ರಮ 10 ಜನಪರ ಕಾರ್ಯಕ್ರಮವನ್ನು ಇಂಕ್ಲ ಅನುಷ್ಠಾನ ಮಲ್ಪೆರ ಅವಕಾಶ ಬರೀರು ಅಂಚ ಖಂಡಿತ ಅಂಚ ಭಾರಿ ಖುಷಿಯ ಒಂದನ್ನು ಎಂಕ್ಲೆಗೆ ಈ 100ನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಎಂಕ್ಲ ಆಡಳಿತ ಮಂಡಳಿ ಎಂಕ್ಲೆಗೆ ಒಂಜಿ ದೇವರ ಅವಕಾಶ ಕೊರ್ನ ಈ ಮೂಜಿ ಕಾಣಿಯೂರು ಶಾರಕ ದೋಲ್ಪಾಡಿದ ಮಾತ ದೈವ ದೇವರನ್ನ ಕೃಪೇರ್ದಾರ ಈ ಕೆಲಸ ಸಾಧ್ಯ ಆತಂದ್ರೆ ಎಂಕ್ಲ ಒರಿಯೊರಿಯನ್ನ ಪ್ರಯತ್ನ ಆತು 10 ಜನ ಒಟ್ಟು ಸೇರ್ನ ಒಂಜಿ ಸಂಸ್ಥೆನ ಯಶಸ್ವಿ ಮಲ್ಪೊಳ್ಳಿ ಜನಕ್ಕುಲಿನ ಮನಸ್ಸಿನ ತೆರೀತು ಆಗಲಿ ಬೋಡಾಪಣಂಚಿನ ವ್ಯವಸ್ಥೆನ ಮಾಡ್ಕೊಳ್ಳಿ ನಾವು ಈ ಕಾರ್ಯಕ್ರಮ ತೂನಕ ಖುಷಿಯ ಒಂದು ಶತಕ ಸಂಭ್ರಮ ಅಂತ ತೋಜೊಂದುಂಡು ಈ ಶತಕ ಸಂಭ್ರಮ ಡೈರೆಕ್ಟರ್ನ ನಿರ್ದೇಶಕರನ ಪಾತ್ರದಾದ ಮಾತು ಯಾನ 2ನೇ ಬಾರಿ ನಿರ್ದೇಶಕ ಆತುಲ್ಲೆ ಎನ್ನ ಅನಂತ್ ಕುಮಾರ್ ಅನ್ನದು ಅಂಚ ಪ್ರಥಮ ಮಾತೆಲ್ಲ 100 ಜನ ಸೇರ್ಸದು ಗಣೇಶರ ನೇತೃತ್ವ ಎಡ್ಡೆ ರೀತಿ ಬಿಲ್ಡಿಂಗ್ ಆತುಂಡು ಅವು ಕೇವಲ ಆಜಿ ತಿಂಗಳ ನಂಚಿನ ಬಿಲ್ಡಿಂಗ್ ಅಂಚ ದಿಪ್ಪನಾಗ ನಡು ನಟ ಮರಿಯಲ್ಲ ನೀರು ಎರ್ಕೊಂಡ ಸಂದರ್ಭ ಇಡೀ ಅಲ್ಲಿ ಹೊರತೆ ಹೋಯ್ರು ಎಂಕ್ಲೇ ಬೋಡಿ ಅದ ಬೇಳೆದಲ್ಲಿ ವೆಂಚ ದಾಯ್ತ ಮಾಲ್ಪಿರೋ ಅಂಡ ಬೇಳೆ ಬಾರಿ ಶೋಕ ಆತು ನಡೆದು ಆತನು ನಿಕ್ಕಾಣ ಎಲ್ಲ 15 ತಾರೀಕನ್ನ ಉದ್ಘಾಟನೆ ಆತು ನಿರ್ದೇಶಕರಾದ ನಿಕ್ಲ ಮಾತ ಬೇಲೆ ಎಂಚೆಪ್ಪು ಎಂಕ್ಲ ಬೇಲೆ ಉಂಡ ಎಂಕ್ಲ ಎಂಕ್ಲ ಒತ್ತಡ ಐತಲ್ಲ ಎಂಕ್ಲ ಕೆಲಸದ ಒತ್ತಡ ಎಂಕ್ಲ ಉದ್ಯೋಗ ಮಲ್ತಂದು ಕೆಲವು ಇಲ್ಲರ ಕೃಷಿಕರು ಮಧ್ಯಮ ವರ್ಗದ ಜನಕ್ಕೆ ಪೂರ ನಿರ್ದೇಶಕರನ್ನ ಭಾರಿ ದುಡ್ಡು ದುಡ್ಡದ ಸಂಪಾದನೆ ಅಪ್ಪಾಗ ಆರ್ಥಿಕವಾದ ಬಡವರಾದಿತ್ತು ನಿರ್ದೇಶಕರ ಆಂಡಲ್ಲ ಆ ಮನಸ್ಸು ಮಾತೇರಲ್ಲ ಒಂಜೆ ಮನಸ್ಸಿನ ಕೆಲಸ ಮತ್ತು ಆ ಹೃದಯ ಗಣೇಶರು ಹೂ ಅಂತ ಸಜೆಷನ್ ಎಂಕ್ಲೆ ಕೊರ್ಪೇರ ಆ ರೀತಿ ರಿಪೋರ್ಟ್ ಒಂದು ಮಾರ್ಕೆಟ್ ಕೊರ್ಪೇರ ಅನ್ನು ಪೂರ ಪರವಾದಿ ಎಂಕ್ಲ ಪೂರ ಮಾತೆಲ್ಲ ಒಂಜೆ ಮನಸ್ಸರಿ ಕೆಲಸ ಮಲ್ತಿರ್ತಾರ ದುರ್ಗ ಎಂಕ್ಲೊಟ್ಟಿಗೂ ಜನಕ್ಕೂ ಸಹಕಾರ ಕೊರ್ನಿರ್ತಾರ ಮುಜಿ ಗ್ರಾಮದ ಜನಕ್ಕೂ ಸಹಕಾರ ಕೊಡ್ತಾರೆ ಈ ಹಂತಕ್ಕೂ ಮುಟ್ಟ್ಯಾರ ಎಂಕ್ಲಿಗೆ ಅವಕಾಶ ಆತಂದ್ರೆ ಆ ದೈವ ದೇವರನ ಕೃಪೆ ಈ ಜನಕ್ಕೂ ಸಹಕಾರ ತಗೊಂಡಿಲ್ಲ ಮಾಧ್ಯಮ ಮಿತ್ರರೆಲ್ಲ ಇದಕ್ಕೆ ತುಂಬಾ ಸಹಕಾರ ಉಂಟು ನಿಕ್ಲವಲ್ಲ ಖಂಡಿತವಾದ ಭಾರಿ ಪೊರ್ಲುಡು ಶತಕ ಸಂಭ್ರಮ ಅವಡು ಒಂದು ಅಣ್ಣ ವಿಶೇಷವಾದ ಗಣೇಶ್ ಉಧನಾಡ್ಕರ್ ಅಂಚನೆ ಈ ಮಾತಾ ರೀತಿಯ ಡೈರೆಕ್ಟರ್ನ ಸಂಪೂರ್ಣ ಸಹಕಾರ ಹಿಡಿದು ಐತೊಟ್ಟಿಗೆ ಅಕೌಂಟ್ ಹೋಲ್ಡರ್ ಏರ್ ಮಾತೊಲ್ಲಿರು ಅಕ್ಲ ಮಾತನ್ನ ತುಂಬೂರು ಹೃದಯದ ಪ್ರೋತ್ಸಾಹ ಅದ್ಭುತ ಆಯರ ಸಾಧ್ಯ ಅಂಡು ಪನ್ಪಿನ ಪಾತ್ರ ಮಾತಾ ಡೈರೆಕ್ಟರ್ನ ಪಾತ್ರ ಥ್ಯಾಂಕ್ ಯು ಸೋ ಮಚ್. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಕ ಸಂಭ್ರಮ ಆಗಬೇಕು ಅಂತ ಹೇಳಿದರೆ ಈ ಎಲ್ಲ ರೀತಿಯ ಕಾರ್ಯಕರ್ತರು ಮುಂಚೂಣಿಯಾಗಿ ನಿಂತುಕೊಂಡು ಅದ್ಭುತವಾಗಿರುವಂತಹ ಕಾರ್ಯರೂಪಕ್ಕೆ ಬಂದಿರುವಂತಹ ಶತಕ ಸಂಭ್ರಮ. ಹಾಗಾಗಿ ಈ ಶತಕ ಸಂಭ್ರಮದಲ್ಲಿ ಈ ಕಾರ್ಯಕರ್ತರು ಅವರವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಎಂಚ ಮಾತು ಬೇಲೆ ಇದನ್ನು ವಾ ರೀತಿ ಈತು ಮಾತ ಪೊರ್ಲು ದಯವಂಡ ಆ ಸ್ಟಾಲ್ ಲಿಪ್ಪು ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಲಿಪ್ಪು ಪ್ರತಿಯೊಬ್ಬರಿಗೆ ಬರ್ಪಿನ ಇನ್ನು ಸಿಟ್ಟಿಂಗ್ ವ್ಯವಸ್ಥೆ ಇಪ್ಪು ಒಂದು ಮಾತ ರೀತಿಯ ಬೇಲಿನ ಅಧ್ಯಕ್ಷರು ಬಂದಿರು ಕಾರ್ಯಕರ್ತ ರೀತಿಯ ಕಾರಣ ಆಂಡು ಅಂದು ಎಂಚು ಮಾಡ್ತಾರೆ ವಾ ರೀತಿ ಕಾರ್ಯಕ್ರಮ ಬಾರಿ ಸೂಕಡ ಒಂದು ಬಾರಿ ಬರ್ಲು ಫಸ್ಟ್ ಆದ ಈ ಮಣ್ಣು ಒಂಜಿ ಕಲೆ ಆ ಕಾರ್ಯಕ್ರಮ ಪುಲ್ಲ ಮುಳಿ ದೈವ ದೇವರು ಅಮ್ಮನೇರು ಆ ಕಲ್ಲು ಮಣ್ಣು ಕಲೆಟ್ಟು ದೀತು ಪುರ್ರು ಕೂಡ ಒಂದು ಅದಲ್ಲ ಆಯ ಮನ್ಪು ಮೇ ಮನ್ಪು ನೆಟ್ಟತ್ತು ಮುಲ್ತ ಒಂಜಿ ಕಾಲೆ ಕಾರ್ನಿ ಕೊಟ್ಟು ನಡ್ತಾರ ಬಾರಿ ಪುಲ್ಲ ಅವಡು ತೀನ ಮನಸ್ಸು ವಿಷಯ ಎಲ್ಲ ಆಚೆ ಕೂಡ ಮಂತನ ಒಂಜಿ 500 ಜನ ಒರ್ಮುನುದಾವು ಕಂಡ ಮುಲ್ಪದ ಕಾಲೆ ಮಹಿಮೆ ಅಂಚ ಉಂಟು ಬೇಲೆಲ್ಲ ಅಂಚನೆ ಬಾರಿ ಪುರ್ಲೂಟ ಒಂದು ಅಧ್ಯಕ್ಷರು ಮುತ್ತುವರ್ಜಿ ಅಂತ ಎಂಕ್ಲೇನು ಪೂರ ಒಟ್ಟಿಗೆ ಇರುವಂತು ಬಾರಿ ಒಂಜಿ ಸಮಾಧಾನ ಎಂಕ್ಲೇನು ಪೂರ ಹುಟ್ಟುವಂತ ಒಂದು ಖಂಡಿತವಾದ ಹಿರಿಯರಾದುಲ್ಲರು ಈ ಒಂಜಿ ಸಹಕಾರಿ ಸಂಘ ಮನ್ಪುನ ಪ್ರತಿ ಒರಿಯರು ಕೂಡ ಸಹಕಾರ ಮನ್ಪುಡ ಬಂಡ ಅಕೌಂಟ್ ಹೋಲ್ಡರ್ ಇತ್ತು ನಾವು ಮಾತ್ರ ಒಂದು ಸಹಕಾರ ಸಂಸ್ಥೆ ನಡಪೆರ ಸಾಧ್ಯ ಉಂಟು ಈರ್ನೊಂದು ಅಭಿಪ್ರಾಯದ ಪ್ರಕಾರ ಈ ಒಂದು ಸಹಕಾರಿ ಸಂಘದ ಪಾತ್ರ ಸಹಕಾರಿ ಸಂಘ ಬಂಡ ಮಾತೇಳಿ ಸಹಕಾರಿ ಸಂಘ ಬಂಡ ಒರಿಯಾರು ತೋರಿ ಸೇರ್ದು ಹಾಪುನಂಚಿನ ಸತ್ಯ ಇಂದು ಒರಿಯಾರ್ದು ಹಾಪುನಂಚಿನ ಕೆಲಸದ್ದು ಸಂಘಟನೆ ಮುಖಾಂತರ ಆವಂತುಂಡು ಅವಳ ಈ ಗಣೇಶ್ ಉದನಡ್ಕ ಮೇರಿನ ನೇತೃತ್ವ ಬಾರಿ ಪೊರ್ಲೋಟು ಆವಂತುಂಡು ಎಂಕಲ ಪೂರ ಬೇರೆ ಸಹಕಾರ ಕೊರಂತುಲ್ಲ ಈರೆಗೆ ಇಂಚ ಸಹಕಾರ ಆತ ವಿಶೇಷ ವೈಯಕ್ತಿಕ ಅದು ಈರೆಗೆ ಈ ಬ್ಯಾಂಕ್ ಕಡದ ಇಂಚ ಸಹಕಾರ ಪ್ರತಿ ವಿಷಯ ಇಟ್ಲ ಒಂಜಿ ಲೋನ್ ಬತ್ತನ ಒಂಜಿ ಒವ್ವೇ ಒಂಜಿ ವ್ಯವಸ್ಥೆಗಳನ್ನ ಬೇರೆ ಸಹಕಾರ ಉಂಟು ಇದು ಮಂಚಿದ ವ್ಯವಸ್ಥೆ ಇಜ್ಜಾಂಡ ಪಂಡ ದಿನ ಬಡ ಲೋನ್ ಒಂಜಿ ವಾರ ತೊಲೆ ಒಂಜಿ ವಾರ ತೊಲೆ ಇಲ್ಲುವಂತ ವ್ಯವಸ್ಥೆ ಓ ಇಕ್ಕಲ ಒಂಜಿ ಸಮಸ್ಯೆ ಇಜ್ಜಿ ಅವು ದುಂಬುಗ್ಲ ನಾನು ದುಂಬುಗ್ಲ ಈಟ ತಿಪ್ಪು ಆತನ ಮಾಂತ ರೀತಿದು ಒಂಜೇ ಸೂರುಡು ಸಾಧಾರಣ ಕಾಣಿರುಟು ಮಾಂತ ವ್ಯವಸ್ಥೆ ಎಲ್ಲ ಆವಡು ಅನ್ಬಿಟ್ಟು ಅಭಿಲಾಷೆ ಅಧ್ಯಕ್ಷರನು ಅಂಚನೆ ಎಂಕ್ಲವಳ ಅವೇ ಒಂಜಿ
ಆಸೆ. ವೀಕ್ಷಕರೇ, ಖಂಡಿತವಾಗಿ ಗಮನಿಸಬಹುದು, ಎಲ್ಲಾ ರೀತಿಯಾಗಿರುವಂತಹ ಕಾರ್ಯಕರ್ತರನ್ನು ಗಮನಿಸ್ತಾ ಬನ್ನಿ. ಎಲ್ಲ ರೀತಿಯ ಕಾರ್ಯಕರ್ತರು ಕೂಡ ಒಂದು ಅದ್ಭುತವಾಗಿರುವಂತಹ ಒಂದು ಶಕ್ತಿಯಾಗಿ ಕಾಣ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಕೂಡ ತನ್ನದೇ ಆಗಿರುವಂತಹ ಪರಿಶ್ರಮಗಳ ಮೂಲಕವಾಗಿ ತಮ್ಮ ಎಲ್ಲ ರೀತಿಯಾಗಿರುವಂತಹ ತನು ಮನ ಧನಗಳ ಸಹಕಾರ ಮೂಲಕವಾಗಿ ಕ್ಷಣ ಕ್ಷಣದಲ್ಲೂ ಕೂಡ ಸೇವೆಗೈದಂತಹ ವ್ಯಕ್ತಿಯಾಗಿರುವವರು. ಹಾಗಾಗಿ ಇವರ ಪರಿಶ್ರಮ ಏನಿದೆಯೋ ಇವತ್ತಿನ ಶತಕ ಸಂಭ್ರಮ ಗಣೇಶ್ ಉಧನಡ್ಕ ಅವರ ಮೂಲಕವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನವಾಗಿ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲಾ ರೀತಿಯಾಗಿರುವಂತಹ ಸುಸಜ್ಜಿತವಾಗಿರುವಂತಹ ಕಾರ್ಯನಿರ್ವಹಿಸುವುದರಲ್ಲಿ ಸಂಪೂರ್ಣವಾಗಿರುವಂತಹ ಸಹಕಾರ ಇವರದಾಗಿರುವಂತಹ. ಹಾಗಾಗಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಂತಹ ಒಂದು ವ್ಯವಸ್ಥೆಗಳು, ಇಂತಹ ಒಂದು ಒಗ್ಗಟ್ಟಿದ್ದಾಗ ಒಂದು ಒಳ್ಳೆ ರೀತಿಯಾಗಿರುವಂತಹ ಯಾವುದೇ ರೀತಿಯಾದಂತಹ ಸಹಕಾರಿ ಸಂಘ ನಡೆಯಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಈ ಒಂದು ಕಾಣಿಯೂರು ಪ್ರದೇಶದ ಸಹಕಾರಿ ಸಂಘ ನಿಮ್ಗೆಲ್ಲರಿಗೂ ಮಾರ್ಗದರ್ಶಕ ಆಗಿರುವಂಥದ್ದು. ಖಂಡಿತವಾಗಿಯೂ ಇದನ್ನೆಲ್ಲರೂ ಪಾಲನೆ ಮಾಡುವ ಮೂಲಕ ಅದ್ಭುತವಾಗಿರುವಂತಹ ಲೋಕವನ್ನು ತಾವು ಸೃಷ್ಟಿಸಿಕೊಳ್ಳಿ. ವಂದನೆಗಳು.